ಮತ್ತೆ ರಾಜೇಶ್ ಜೊತೆಯಲ್ಲಿ ಚರಣ್ ಮಣಿಪಾಲ್ ನಮ್ಮೊಂದಿಗಿದ್ದಾರೆ. ಬಹಳಷ್ಟು ಅಚ್ಚುಕಟ್ಟಿನ ವ್ಯವಸ್ಥಿತವಾದಂತಹ ಪಂದ್ಯಕೂಟವನ್ನು ಸಂಘಟಿಸಿಕೊಳ್ತಾ ಇದೆ ಬಂಟರ ಸಂಘ ಮುಲ್ಕಿ. ಇವರ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಶ್ರಯದಲ್ಲಿ ಸಾಗಿ ಬರ್ತಿರುವಂತಹ ಪ್ರತಿಷ್ಠಿತ ಕೀರ್ತಿಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಸ್ಮರಣ ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡಿಕೊಟ್ಟಾಗಿರುವಂತ ಸತ್ಯರವರನ್ನು ಸೇರಿಕೊಳ್ಳಿ. ಯಾಕಂದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷ ಬಂದಲ್ಲಿ ನಾವಂತೂ ಖಂಡಿತ ಜವಾಬ್ದಾರರಲ್ಲ. ಬಹಳಷ್ಟು ವ್ಯವಸ್ಥಿತವಾದಂತಹ ಪಂದ್ಯಕೂಟದ ವ್ಯವಸ್ಥೆ ಹಿಂದೆ ಸರಿಸುಮಾರು 2 ತಿಂಗಳ ನಿರಂತರ ಅವಿಶ್ರಾಂತ ಪರಿಶ್ರಮ ಇದೆ. ರಾತ್ರಿ ಹಗಲಲ್ಲದೆ ದುಡಿದ ಕೈಗಳಿವೆ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ. ಈ ಹಂತದಲ್ಲಿ ವಿದ್ಯಮಾನದ ಆರಂಭವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಸತೀಶ್ ಮಣಿಪಾಲ್. ಮೊದಲ ಅಗ್ರ ಸಾರಥಿಯ ಪ್ರಮುಖ ಆಟಗಾರರು ಸರಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ ಎಸ್ಕಾರ್ಕಿ ಭಾಗದಲ್ಲಿ ಮೊದಲ ಓವರ್ಗಾಗಿ ಅಶ್ವಾತ್ ಕೊಡತೂರು ವಾರಿಯರ್ಸ್ಗಳ ಪರವಾಗಿ ಮೊದಲ ಚೆಂಡು ಸಿಲಿಮಿನ ವಿಭಾಗದಲ್ಲಿ ಬಹಳ ಸುಂದರವಾದ ಕ್ಷೇತ್ರಕ್ಷಣೆ ನೇರ ಗುರಿ ಆಗ್ತಾ ಇದೆ. ಅದು ಕೂಡ 2ನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 2 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಲ್ಲಿ 2 ಓಟಗಳು. ಈಗ ಫೈಟರ್ ಶೆಟ್ಟಿ ಪುನರೂರಿನ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನಿನ್ನೆ ಮೊದಲ ದಿನದ ಲೀಗ್ನ ಪಂದ್ಯದಲ್ಲಿ ಟೈ ಮಾಡಿಕೊಂಡಂತ ಫೈಟರ್ ಶೆಟ್ಟಿ ಪುನರೂರು ಈ ಪಂದ್ಯದಲ್ಲಿ ಜಯವನ್ನು ದಾಖಲಿಸಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಮೊದಲ ಚೆಂಡು 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಸೆತ ಲೆಗ್ ಸ್ಟಂಪ್ ಅಲ್ಲಿ ಬಹಳ ಸೋರ ತಿರುವನ್ನು ಕಂಡಂತ ಚೆಂಡು ವೈಟ್ ಬಾಲ್. 1+1 2 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ 4ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ರಕ್ಷಣ್ ಸ್ಟ್ರೈಕ್ಗೆ ಬರ್ತಾ ಇದ್ದಾರೆ. ಅಶ್ವತಿ ಬಾರಿ ಎಸೆದಿರುವಂತ ಚೆಂಡು ಕೂಡ ಮತ್ತೆ ವೈಟ್ ಬಾಲ್. ಸತತವಾಗಿ ವೈಟ್ ಬಾಲ್ಗಳನ್ನು ಎಸೀತಾ ಇದ್ದಾರೆ. ಯಕ್ಷಾಸ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಚೆಂಡು ವೈಟ್ ಬಾಲ್ಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಶ್ವತ್ನ ಮೊದಲ ಓವರ್ ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ರಕ್ಷಾ ನಿನ್ನೆ ಬಹಳ ಸುತ್ತಮುತ್ತೊಂದು ಆಟವನ್ನಾಡಿ ತೋರ್ಪಡಿಸಿದ್ರು. 2ನೇ ದಿನ ಮೊದಲ ಪಂದ್ಯದಲ್ಲಿ ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಬಹಳ ಸುತ್ತಮುತ್ತೊಂದು ಸ್ಟ್ರೋಕ್. ಈ ಬಾರಿ ಮಿಡ್ ಆಫ್ ವಿಭಾಗದಲ್ಲಿ ಲಾಂಗ್ ಆಫ್ ಅವಳಿ ಕ್ಷೇತ್ರಕ್ಷಕರ ನಡುವೆ ಮತ್ತೆ 2 ಓಟಗಳು ಪೂರೈಕೆ ಆಗ್ತಾ ಇದೆ. ಡಬಲ್ ಓಟಗಳು ಅತಿ ಹೆಚ್ಚಾಗಿ ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 7ಕ್ಕೆ ತಲುಪ್ತಾ ಇದೆ. 7 for none. ಮೊದಲ ಕೇವಲ 2 ಚೆಂಡುಗಳು ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ವೈಟ್ ಬಾಲ್. ಮೊದಲ ಪಂದ್ಯದಲ್ಲಿ ಈಗ ಯಕ್ಷಾಸ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅಶ್ವತ್. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 8ಕ್ಕೆ ನೋ ಲಾಸ್.
ಕೇವಲ 2 ಚೆಂಡುಗಳು ಮಾತ್ರ ಮುಗಿಸಿ 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅಶ್ವಾತ್ ಕೊಡತ್ತೂರು ವಾರಿಯರ್ಸ್ಗಳ ಪರವಾಗಿ. 3ನೇ ಸೆತ ಇನ್ಸೈಡ್ ಎಡ್ಜ್ ಆಗಿರುವಂತಹ ಒಂದು ಚೆಂಡು ಮಿಡ್ ಆಫ್ ವಿಭಾಗ ಒಂದೊಡೆದ ಪೂರೈಕೆಯನ್ನು ರಕ್ಷಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಒಂದೊಡೆದ ಹೆಚ್ಚುವರಿ ಓಟುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ 3 ಚೆಂಡುಗಳು ಮುಕ್ತಾಯ. ಅಂತಿಮ 3 ಚೆಂಡುಗಳು ಬಾಕಿ ಉಳಿಸ್ತಾ ಇದ್ದಾರೆ ಅಶ್ವಾತ್. ಆ ನಿಟ್ಟಿನಲ್ಲಿ ಅಂತಿಮ 3 ಚೆಂಡುಗಳಲ್ಲಿ ಅದೆಷ್ಟು ಓಟಗಳನ್ನು ನಿಲ್ಲಿಸ್ತಾರೆ ನೋಡಬೇಕಾಗಿದೆ. ಫುಲ್ ಟಾಸ್ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಬೌನ್ಸ್ ತನ್ಮೂಲಕವಾಗಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಫಸ್ಟ್ ಬೌಂಡ್ರಿ ಬರೀ ಬಾಲ್ ಸುತ್ತಮುತ್ತ ಹೊಡೆತವನ್ನು ಈಗ ಅಭಿಷೇಕ್ ದಾಖಲಿಸಿದ್ರು. ಈ ಓವರ್ನ ಮೊದಲ ಬೌಂಡ್ರಿ ಕೂಡ ಅಭಿಷೇಕ್ ದಾಖಲಿಸ್ತಾ ಇದ್ದಾರೆ. ಬಾಲ್ ಸುತ್ತಮುತ್ತ ಹೊಡೆತ ಮತ್ತು ಸ್ಕೋರ್ ಲಾಗಿ ಭಾಗದಲ್ಲಿ ಚೆಂಡು ಮೊದಲ ಓಟ ಪೂರ 2 ಓಟ ಸುಲಭ ಸಾಧ್ಯ ಪೂರೈಸಿದ್ರು. ರಕ್ಷಣ್ 3ನೇ ಓಟ ಕರೆಯನ್ನು ನೀಡ್ತಾ ಇದ್ದಾರೆ. ಸರಿ ಹಿಂದೆ ಸರಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ 2 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಓವರ್ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ 15ಕ್ಕೆ ಪಂದ್ಯ ಅದಾವ ರೀತಿಯ ಫಲಿತಾಂಶವನ್ನು ತರ್ತಾರೆ ನೋಡಬೇಕಾಗಿದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದೊಂದು ಜಂಟಿ ಆಶ್ರಯದಲ್ಲಿ ದಿವಂಗತ ಕೀರ್ತಿಶೇಷ ಕೆ ಅಮರನಾಥ್ ಶೆಟ್ಟಿ ಅವರೊಂದು ಸ್ಮರಣಾರ್ಥ ಸವಿ ನೆನಪು ಮತ್ತು ಅವರು ಗತಿಸಿದ 2 ವರ್ಷಗಳ ಬಳಿಕ ಮತ್ತೊಂದು ಉತ್ತಮ ಚೆಂಡು ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ 2 ದಿನಗಳ ಕಾಲದ ಕ್ರಿಕೆಟ್ ಪಂದ್ಯಾಟವನ್ನು ಜರುಗ್ತಾ ಇದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣ ಮುಲ್ಕಿ ಅಂಗಣವನ್ನು ಕಂಡುಕೊಳ್ತಾ ಇದೆ. 32 ಗ್ರಾಮಗಳು ಒಟ್ಟಾಗಿ ಬಂಟ್ಸ್ ಸಮಾಜ ಬಾಂಧವರು ಒಂದು ಪ್ರತಿಷ್ಠಿತ 12 ಮಾಲಕತ್ವದ 12 ಫ್ರಾಂಚೈಸ್ಗಳಾಗಿ 16 ಪಂದ್ಯಾಟಗಳಾಗಿ ಈ ರೀತಿಯಾಗಿ BPL 2022 ರ ಪ್ರತಿಷ್ಠಿತ ಹಗಲಿನ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬೌಲರ್ ಬದಲಾವಣೆ ತರ್ತಾ ಇದ್ದಾರೆ. 2ನೇ ಓವರ್ಗಾಗಿ ಹರ್ಷಿತ್. ಮೊದಲ ಓವರ್ನಲ್ಲಿ ಅಶ್ವಥ್ 19 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಗಾಲನ್ನು ಎಸೆದ್ರು. 2 ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ನಿಟ್ಟಲ್ಲಿ ಅಭಿಷೇಕ್ ಮತ್ತು ರಕ್ಷಣ್ ಬಹಳ ಉತ್ತಮ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಹರ್ಷಿತ್ 2ನೇ ಓವರ್ಗಾಗಿ ಮೊದಲ ಪವರ್ ಬಹಳ ಉತ್ತಮ ಆರಂಭವನ್ನು ಕಂಡುಕೊಂಡಿದ್ದಾರೆ. ರಕ್ಷಣ್ಗೆ ಸೇರುವಂತ ಚೆಂಡು ಬಹಳ ಉತ್ತಮ ಒಂದು ಆಟ ಕೂಡ ರಕ್ಷಣ್ ತಟ್ಟಿಬಿಟ್ಟು ಒಂದೊಂದು ಪೂರೈಕೆಯನ್ನು ಮಾಡಿದ್ರು. ಜಾನ್ಮೆ ಆಟ ತಾಳ್ಮೇಲೆ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 20ಕ್ಕೆ ರೋಲಾಸ್ ಆಟವನ್ನು ಆಡ್ತಾ ಇದೆ ಶೆಟ್ಟಿ ಫೈಟರ್ಸ್ ಶೆಟ್ಟಿ ಪುನರೂರಿನ ತಂಡ. ಟಾಪೇಜ್ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಅಭಿಷೇಕ್ ಔಟ್. ಮೊದಲ ವಿಕೆಟ್ ಪತನ. 20ಕ್ಕೆ ಅಭಿಷೇಕ್ನ ವಿಕೆಟ್ ಅನ್ನು ಕಳಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ ಹರ್ಷಿತ್. ಅಂಗಣದ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ ಪ್ರಶಾಂತನ ಎಂಟ್ರಿ ಆಗ್ತಾ ಇದೆ ಅಂಗಣದ ಭಾಗದಲ್ಲಿ. ಮುಲ್ಕಿಯ ಜೂನಿಯರ್ ಕಾಲೇಜ್ ಅಂಗಣದಲ್ಲಿ 2 ದಿನಗಳ ಕಾಲದ ಅತ್ಯುತ್ತಮ ಒಂದು ಕ್ರಿಕೆಟ್ ಟೂರ್ನಮೆಂಟ್ ವ್ಯವಸ್ಥಿತವಾಗಿ ಸಾಂಗವಾಗಿ ಅತ್ಯುತ್ತಮವಾಗಿ ಜರುಗ್ತಾ ಇದೆ. ಆ ನಿಟ್ಟಿನಲ್ಲಿ ದಾಖಲೆಯ ಪಂದ್ಯ ಅಂಗನವಾಡ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇದನ್ನು ಮತ್ತೊಂದು ಟಾಪೇಜ್ ಆಗಿರುವಂತದ್ದು ಚೆಂಡು ಪ್ರಶಾಂತ ಔಟ್. ಪ್ರಶಾಂತ ಬಂದ ಹಾಗೆ ವಾಪಸ್ ಆಟವನ್ನು ಕಂಡುಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಉರುಳಿಸ್ತಾ ಇದ್ದಾನೆ. ಒಂದು ಹಂತ ಉತ್ತಮ ರೀತಿಯ ಆರಂಭವನ್ನು ಕಂಡಂತ ಫೈಟರ್ಸ್ ಶೆಟ್ಟಿ ಪುನರೂರಿನ ತಂಡ ಈಗ 20ಕ್ಕೆ 2ನೇ ವಿಕೆಟ್ ಅನ್ನು ಕೈ ಚೆಲ್ತಾ ಇದ್ದಾರೆ.
20ಕ್ಕೆ ನೋ ಲಾಸ್, 20ಕ್ಕೆ 2. ಹ್ಯಾಟ್ರಿಕ್ ಅವಕಾಶಗಳು ಇದೆ ಹರ್ಷಿತ್ಗೆ. ಆ ನಿಟ್ಟಿನಲ್ಲಿ ಅಭಿಷೇಕ್ ಮತ್ತು ಪ್ರಶಾಂತನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಅಂಗನದ ಭಾಗದಲ್ಲಿ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ ಆಗ್ತಾ ಇದೆ. ದಿನೇಶ್ ಶೆಟ್ಟಿ ಅವರು 19 ರನ್ ಬಿಡುವಿಂದ ವಿಕೆಟ್ಸ್. ಇವಾಗ ಮೊದಲ 2 ಓವರ್ಗಳು ಮುಕ್ತಾಯ. 25ಕ್ಕೆ 2 ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಸರಿ, 24 ಓಟವನ್ನು ತಲುಪ್ತಾ ಇದ್ದಾರೆ. 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಫೈಟರ್ ಶೆಟ್ಟಿ ಪುನರೂರಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆರು ಓವರ್ಗಳ ಪಂದ್ಯ. ಈಗಾಗಲೇ 2 ಓವರ್ಗಳಲ್ಲಿ 24 ಓಟಗಳಿಗೆ 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸುತ್ತಮುತ್ತ ಆಟ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ರಕ್ಷಣ್ ಮೊದಲ ಓಟವನ್ನು ಪೂರೈಸಿದ್ರು ಮತ್ತು 2 ಓಟದ ಪೂರೈಕೆಯೂ ಕೂಡ. ಸುತ್ತಮುತ್ತ ಒಂದು ಆಟವನ್ನು ಆಡ್ತಾ ಇದ್ದಾರೆ ರಕ್ಷಣ್ ಮತ್ತು ದಿನೇಶ್ ಶೆಟ್ಟಿ. ಆದಷ್ಟು ಓಟಗಳನ್ನು ಪಾರ್ಟ್ನರ್ಶಿಪ್ ಅನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಆದಷ್ಟು ಓಟಗಳು ಈಗ ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಫೈಟರ್ ಶೆಟ್ಟಿ ಪುನರೂರಿನ ತಂಡ. ಆ ನಿಟ್ಟಿನಲ್ಲಿ ಕೊಳತ್ತೂರು ವಾರಿಯರ್ಸ್ ಆದಷ್ಟು ಓಟವನ್ನು ನಿಲ್ಲಿಸ್ತಾರೆ. ಆದ್ಯಾವ ರೀತಿಯ ವಿಕೆಟ್ಸ್ ಗಳನ್ನು ಉರುಳಿಸ್ತಾರೆ ನೋಡಬೇಕಾಗಿದೆ. ರಾಜೇಶ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ರಕ್ಷಣ್ ಸ್ಟ್ರೈಕರ್ಗೆ ಸುತ್ತಮರಿಚಂದ ಆಟ. ಮತ್ತೆ ಫೈನಲ್ ಆಗಿ ಭಾಗದಲ್ಲಿ ಮೊದಲ ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳಲ್ಲಿ 3 ಓಟಗಳಿಗೆ ರಾಜೇಶ್ ಶೆಟ್ಟಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 27ಕ್ಕೆ ಪ್ರಮುಖ 2 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಫೈಟರ್ ಶೆಟ್ಟಿ. ಈತ ನಡುವೆ ವೈಡ್ ಬಾಲ್, ಅಕ್ರಮ ಎಸೆತ, ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್. ಬಾರಿ ಬಲಗೊಳಿದ ಬಾಸ್ಟ್ ಹೊರತಿರುವನ್ನ ಕಂಡಂತ ಚೆಂಡು ವೈಡ್ ಬಾಲ್ ಅನ್ನೋದಾಗಿ ನಿರ್ಣಯಕ್ಕೆ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅತಿರಿಕ್ತ ಓಟುಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ನೆಗೆತವನ್ನ ಕಂಡಂತ ಚೆಂಡು, ಬೌನ್ಸರ್ ಚೆಂಡು, ಔಟ್ಗೆ ಬಲವಾದ ಅಪ್ಪೀಲ್ ಅನ್ನು ಮಾಡಿದ್ರು. ತನ್ಮೂಲಕವಾಗಿ ಥರ್ಡ್ ಅಂಪೈರ್ ಅನ್ನುವಾಗಿ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ. 3ನೇ ಅಂಪೈರ್ಸ್ಗೆ ಈಗ ಥರ್ಡ್ ಅಂಪೈರ್ ಡಿಸಿಷನ್ ಅದು ಯಾವುದು ಬರ್ತದೆ ನೋಡಬೇಕಾಗಿದೆ. ತೀರಾ ಕ್ಲೋಸ್ ಆಗಿರುವಂತ ಒಂದು ಸ್ಟಂಪಿಂಗ್ ಇತ್ತು. ಆದ್ರೆ ಸ್ಕೋರ್ ಲೈನ್ ನಿರ್ಣಾಯಕರು ಶರಣ್ ರಾಜ್ ಮಣಿಪಾಲ್ ಈಗ 3ನೇ ನಿರ್ಣಾಯಕರಿಗೆ ತಿಳಿಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಅದೇ ಯಾವುದು ಬರ್ತದೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಆಗಿ ದೀಕ್ಷಿತ್ ಮಂಗಳೂರ್ ಅದೇ ಯಾವ ರೀತಿಯ ತೀರ್ಪನ್ನು ನೀಡ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್. ಬಾಸ್ ಉತ್ತಮ ಚಂದ ಸ್ಟಂಪಿಂಗ್ ಅನ್ನು ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ನಾಟ್ ಔಟ್ ಅನ್ನುವಂತ ಒಂದು ತೀರ್ಮಾನ ಬರ್ತಾ ಇದೆ. ಬ್ಯಾಟ್ಸ್ಮನ್ ಸೇಫ್ ಆಗ್ತಾ ಇದ್ದಾರೆ. ರಾಜೇಶ್ ಮತ್ತೆ ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಬೀಳ್ತಾ ಚೆಂಡು, ಲೆಗ್ ಪಾಯ್ಸ್, ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಓಟಗಳನ್ನು ನಿಲ್ಲಿಸುವಂತ ಎಲ್ಲ ಪ್ರಯತ್ನ ಈಗ ರಾಜೇಶ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3ನೇ ಓವರ್ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದೆ. 5ನೇ ಸೆತ ಓಟಗಳಿಗೆ ಅವಕಾಶಗಳಿಲ್ಲ. ರಕ್ಷಣ್ ರಿವರ್ಸ್ ಶಾಟ್ ಆಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ದಾಂಡಿಗೆ ಯಾವುದೇ ರೀತಿಯ ಸಂಪರ್ಕ ಸ್ಪರ್ಶತೆ ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಆ ನಿಟ್ಟಿನಲ್ಲಿ ಈ ಓವರ್ನ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅದೇ ಓಟವನ್ನು ನಿಲ್ಲಿಸ್ತಾರೆ ನೋಡಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ವೈಟ್ ಬಾಲ್, ವೈಡ್ ಔಟ್ಸ್ ಆಫ್ ಸ್ಟಂಪ್. ಈ ಬಾರಿ ಮತ್ತೆ ವೈಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ರಾಜೇಶ್ ಶೆಟ್ಟಿ. ಆಫ್ ಸ್ಟಂಪ್ ನ ಬಾಸುವರ ತಿರುವನ್ನ ಕಂಡಂತ ಚೆಂಡು ವೈಟ್ ಬಾಲ್ ಅನ್ನೋದಾಗ ನಿರ್ಣಯಕ್ಕೆ ತಿಳಿಸ್ತಾ ಇದ್ದಾರೆ. ಮತ್ತೆ ಶಾರ್ಟ್ ಬಿದ್ದ ಚೆಂಡು, ರಿವರ್ಸ್ ಶಾಟ್. ಈ ಬಾರಿ ಸುಂದರತೆ ಒಂದು ಕವರ್ ಪಾರ್ಟಿ ಭಾಗದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ರಕ್ಷಣ್ ಸೆಕೆಂಡ್ ಬೌಂಡ್ರಿ. ಬಾರಿ ತಂಡದ ಮೊತ್ತ 3 ಓವರ್ಗಳು ಮುಗಿದ ಬಳಿಕ ಫೈಟರ್ ಶೆಟ್ಟಿ ಪುನರ್ ತನ್ನ 34 ಓಟವನ್ನು ಪೇರಿಸ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 3. ಸ್ಕೋರ್ ಮುಜಾಫ್ 34, ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಆ ನಿಟ್ಟಿನಲ್ಲಿ ಮೊದಲ 3 ಓವರ್ಗಳು ಈಗ 18 ಚೆಂಡುಗಳನ್ನು ಎದುರಿಸಿದಂತ ಫೈಟರ್ ಶೆಟ್ಟಿ ಪುನರ್ ತನ್ನ 34 ಓಟವನ್ನು ಪೇರಿಸ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಚೇತೆಯಾಟ ಮುಂದುವರಿತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ರಕ್ಷಣ್ ಮತ್ತು ದಿನೇಶ್ ಶೆಟ್ಟಿ ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ 3 ಓವರ್ಗಳು ಅದೆಷ್ಟು ಓಟವನ್ನು ನಿಲ್ಲಿಸದೆ ನೋಡಬೇಕಾಗಿದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಶಿಬಿರ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದೊಂದು ಸಹಭಾಗಿತ್ವದಲ್ಲಿ ಜರುಗ್ತಾ ಇರುವ 2 ದಿನಗಳ ಕಾಲದ ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಿನ್ನೆ ಆರಂಭವನ್ನ ಕಂಡಿದೆ. ಇವತ್ತು ಸಮರ್ಪಣೆ ಆಗ್ತದೆ. ಆ ನಿಟ್ಟಿನ 2ನೇ ದಿನ ಮೊದಲ ಪಂದ್ಯಾಟವನ್ನು ಈಗ ಆಡ್ತಾ ಇದೆ. ಒಂದು ಕೊಳತ್ತೂರು ವಾರಿಯರ್ಸ್ ಆದ್ರೆ ಮತ್ತೊಂದರಲ್ಲಿ ಪುನರೂರಿನ ಫೈಟರ್ ಶೆಟ್ಟಿ ಈ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೌಲರ್ ಬದಲಾವಣೆ ತರ್ತಾ ಇದ್ದಾರೆ. ಹೊಸ ಬೌಲರ್ ಹರ್ಷಿತ್, 2ನೇ ಓವರ್ಗಾಗಿ ಹರ್ಷಿತ್ ಈಗ ಇನ್ನಿಂಗ್ಸ್ 4ನೇ ಓವರ್. ಮೊದಲ ಚೆಂಡು ಬಹಳ ಸುತ್ತಮುತ್ತ ಚೆಂಡು ಎಸೆತ. ಹರ್ಷಿತ್ ಮೊದಲ ಓವರಲ್ಲಿ ಬಹಳ ಸುತ್ತಮುತ್ತ ಚೆಂಡು ಬೌಲಿಂಗ್ ಅನ್ನು ಕೂಡ ತೋರ್ಪಡಿಸಿದ್ರು. ಆ ಓವರ್ನಲ್ಲಿ 2 ವಿಕೆಟ್ಸ್ ಗಳನ್ನು ಪಡ್ಕೊಂಡು 5 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದ್ರೆ ಈಗ ಇನ್ನಿಂಗ್ಸ್ 4ನೇ ಓವರಲ್ಲಿ ಅದೇ ಅವರ ರೀತಿಯ ಬೌಲಿಂಗ್ ಬರ್ತಾ ನೋಡ್ಬೇಕಾಗಿದೆ. ಫುಲ್ ಟಾಸ್ ಚೆಂಡು ಟಾಪ್ ಎಚ್ ಆಗ್ತಾ ಇದೆ. ತನ್ಮೂಲಕ ದಿನೇಶ್ ಶೆಟ್ಟಿ ಔಟ್. 34ಕ್ಕೆ ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ ಫೈಟರ್ ಶೆಟ್ಟಿ. 20ಕ್ಕೆ ನೋ ಲಾಸ್, 34ಕ್ಕೆ 3. ಇನ್ನು ಕೂಡ ರಕ್ಷಣ್ ಆಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಅದೆಷ್ಟು ಓಟಗಳು ರಕ್ಷಣಾ ದಾಂಡಿನಲ್ಲಿ ಬರ್ತದೆ ನೋಡಬೇಕಾಗಿದೆ. ಅದೆಷ್ಟು ಓಟಗಳು ಟಾರ್ಗೆಟ್ ಆಗಿ ಪೇರಿಸ್ತಾರೆ ನೋಡಬೇಕಾಗಿದೆ. ಅದೆಷ್ಟು ಓಟಗಳನ್ನು ಈಗ ರಕ್ಷಣ್ ದಾಖಲಿಸ್ತಾರೆ ನೋಡಬೇಕಾಗಿದೆ. ಅದೆಷ್ಟು ಓಟವನ್ನು ಈಗ ಕೊಡತ್ತೂರು ವಾರಿಯರ್ಸ್ ನಿಲ್ಲಿಸ್ತಾರೆ ನೋಡಬೇಕಾಗಿದೆ. ಅದಾವ ರೀತಿಯಲ್ಲಿ ವಿಕೆಟ್ಸ್ ಗಳನ್ನು ಉಳಿಸ್ತಾರೆ ನೋಡಬೇಕಾಗಿದೆ. ಈ ರೀತಿಯಾಗಿ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಹರ್ಷಿತ್ ಮೊದಲ ಚೆಂಡು ಡಾಟ್ ಬಾಲ್, 2ನೇ ಚೆಂಡಲ್ಲಿ ದಿನೇಶ್ ಶೆಟ್ಟಿ ವಿಕೆಟ್ ಅನ್ನು ಕಬಲಿಸಿದ್ರು. ಹೊಸ ದಾಂಡಿಗೆ ಆಗಮಿಸ್ತಾ ಇದ್ದಾರೆ. ನೆಗೆತವನ್ನ ಕಂಡ ಚೆಂಡು ವೈಟ್ ಬಾಲ್, ಬೌನ್ಸರ್ ಚೆಂಡನ್ನು ಎಸೀತಾ ಇದ್ದಾರೆ ಹರ್ಷಿತ್. ಸ್ಕೋರ್ 35, 35ಕ್ಕೆ ತಲುಪ್ತಾ ಇದೆ. ಹೊಸ ದಾಂಡಿಗೆ ವಿಪಿನ್ ಎಸೆದಿರುವಂತ ಚೆಂಡು ಇನ್ಸೈಡ್ ಎಚ್ ಆಗಿರುವಂತ ಒಂದು ಚೆಂಡು. ವೈಟ್ ಬಾಲ್, ವೈಡ್ ಔಟ್ಸೈಡ್ ದ ಲೆಗ್ ಸ್ಟಂಪ್. 1+1. ಮೂವತ್ತೇಳಕ್ಕೆ ತಲುಪ್ತಾ ಇದೆ. ಉತ್ತಮ ರೀತಿಯಿಂದ ಆಟ, ಬಹಳ ಉತ್ತಮ ರೀತಿಯಿಂದ ಆಟ ರಕ್ಷಣೆ ಆಡ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ 2ನೇ ಓಟ ಈ ಹಂತದಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 2ನೇ ಬದಲಿಗೆ ಮತ್ತೊಂದು ಓಟದ ಪೂರೈಕೆ. 2 ಓಟಗಳು ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಮತ್ತೊಂದು 9 ಮಿಸ್ಟೇಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಈ ರೀತಿ 3 ಓಟಗಳು ಬರ್ತವೆ. 1 ಶಾಟ್, ಆ 1 ಶಾಟ್ ಅನ್ನೋದಾಗಿ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್
ಪ್ಲೇಸ್ ಅನ್ನ ಸರಿಯಾಗಿ ಕ್ರಮಿಸಲಿಲ್ಲ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. 2 ಓಟುಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. 39ಕ್ಕೆ ತಲುಪ್ತಾ ಇದೆ. ಸ್ಟ್ರೈಕ್ ವಿಪಿನ್ಗೆ ಇರ್ತದೆ. ಆ ನಿಟ್ಟಿನಲ್ಲಿ 2 ಓಟುಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಹರ್ಷಿತ್ 4ನೇ ಚೆಂಡಿಗಾಗಿ ಮತ್ತೆ ವೈಟ್ ಬಾಲ್. ಈತ ನೋಡುವ ರಕ್ಷಣ್ ರನ್ಔಟ್. ಹೊಂದಾಣಿಕೆಯ ಕೊರತೆ. ಚೆಂಡು ಲೆಗ್ ಸ್ಟಂಪ್ ಅಲ್ಲಿ ಬಿದ್ದಿತ್ತು. ರಕ್ಷಣ್ ಕ್ರಮಿಸಿದ್ರು. ಸುಲಭದ ಒಂದು ರನ್ಔಟ್ ವಿಕೆಟ್ ಅನ್ನು ಕೈ ಚೆಲ್ತಾ ಇದ್ದಾರೆ. ರಕ್ಷಣ್ ಬ್ಯಾಕ್ ಟು ಪೆವಿಲಿಯನ್. ಸ್ಕೋರ್ 40ಕ್ಕೆ 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಬಾಸ್ ಸುತ್ತಮುತ್ತ ಚಂದ ಆಟವನ್ನು ಆಡಿ ತೋರ್ಪಡಿಸಿದ ರಕ್ಷಣ್ 14 ಓಟವನ್ನು ಪೇರಿಸಿದ್ರು. ಇವಾಗ ವಾಪಸ್ ಹತ್ಯೆಯನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ದಾಂಡಿಗೂ ಅದೆಷ್ಟು ಓಟಗಳನ್ನು ಮತ್ತೆ ಪೇರಿಸ್ತಾರೆ ನೋಡಬೇಕಾಗಿದೆ. 4ನೇ ಓವರಲ್ಲಿ ಅಂಗಣ ಭಾಗದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದ ಹರ್ಷಿತ್ ಓವರ್ ಬಹಳ ಸುತ್ತಮುತ್ತ ಸಾಕ್ತಾ ಇದ್ರು ಕೂಡ ವೈಟ್ ಬಾಲ್ಗಳು ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಹೊಸ ದಾಂಡಿಗನ ಅಂಗಣ ಭಾಗದಲ್ಲಿ ಹೊಸ ದಾಂಡಿಗ ಅಭಿಜಿತ್. ವಿಪಿನ್ ಸ್ಟ್ರೈಕರ್ಗೆ, ಅಭಿಜಿತ್ ನಾನ್ ಸ್ಟ್ರೈಕರ್ಗೆ. ಹರ್ಷಿತ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ 4ನೇ ಓವರ್ನಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಮಿಡ್ ವಿಕೆಟ್ ಭಾಗದಲ್ಲಿ ಮೊದಲ ಓಟ ಪೂರೈಕೆ ವಿಪಿನ್. 2ನೇ ಓಟ ಸುಲಭ ಸಾಧ್ಯವಾಗಿ ಮತ್ತೆ ಪೂರೈಸಿದ್ರು. 42ಕ್ಕೆ ತಲುಪ್ತಾ ಇದೆ. 42ಕ್ಕೆ 4. ಫೈಟರ್ ಶೆಟ್ಟಿ ಬಾಸ್ ಸುತ್ತಮುತ್ತಲು ಓಟವನ್ನು ಅವರೇ ಸೋಟೆಗಳ ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. ಇನ್ಸೈಡ್ ಎಜ್ ಆಗಿರುವಂತ ಚೆಂಡು ಶಾರ್ಟ್ ಫೈಂಡ್ ಆಗಿ ಭಾಗದಲ್ಲಿ 1 ಓವರ್ದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆಯ 1 ಚೆಂಡು ಮಾತ್ರ 4ನೇ ಓವರ್ನಲ್ಲಿ ಬಾಕಿ ಉಳಿಸ್ತಾ ಇದ್ದಾರೆ ಹರ್ಷಿತ್. ಅಭಿಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಕೋರ್ 43ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಮಿಡ್ ಆಫ್ ಭಾಗದಲ್ಲಿ ಕ್ಷೇತ್ರರಕ್ಷಕರಿದ್ರು. ಥ್ರೋ ವೈಫಲ್ಯತೆ ಕಂಡುಕೊಳ್ತಾ ಇದೆ. ಮತ್ತೆ ಸರಿಯಾಗಿರುವಂತಹ ಥ್ರೋ ಅನ್ನು ನೀಡ್ತಾ ಇಲ್ಲ. ಮತ್ತೆ 2 ಓಟುಗಳ ಪೂರೈಕೆ. ಗಳಿಗೆ ಅವಕಾಶವನ್ನು ಈಗ ಕೊಡತ್ತೂರು ವಾರಿಯರ್ಸ್ ಮಾಡಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ಓವರ್ ಮುಗಿದ ಬಳಿಕ ಫೈಟರ್ ಶೆಟ್ಟಿ ಪುನಲೂರಿನ ತಂಡ 45ಕ್ಕೆ ಪ್ರಮುಖ 4 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಎಂಡ್ ಆಫ್ ದಿ ಓವರ್ ನಂಬರ್ 4. ಸ್ಕೋರ್ moves of 45, loss of 4 important wickets. 4 ಓವರ್ಗಳಿಗೆ 45ಕ್ಕೆ 4 ಫೈಟರ್ ಶೆಟ್ಟಿ ಪುನರೂರಿನ ತಂಡ. ಫೈಟರ್ ಶೆಟ್ಟಿ ನಿನ್ನೆ ದಿನ ಮೊದಲ ಲೀಗ್ನ ಪಂದ್ಯದಲ್ಲಿ ಟೈಯನ್ನು ಮಾಡಿದ ತಂಡ. ಈ ಪಂದ್ಯವನ್ನು ಜಯಿಸಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಪಂದ್ಯದಲ್ಲಿ ಅದೇ ಸೋಟವನ್ನು ದಾಖಲಿಸುತ್ತಾರೆ ನೋಡಬೇಕಾಗಿದೆ. ಶಾರ್ಟ್ ಆಗಿದ್ದ ಚೆಂಡು ಲಾಂಗ್ ಲೆಗ್ ಸೀಮಾರೇಖೆಯನ್ನು ಕ್ರಮಿಸ್ತಾರೆ. ಈ ಬಾರಿ ನಿರ್ಣಾಯಕರ ತೀರ್ಪು ಬರಬೇಕು. ಬಿಪಿಎಲ್ ಬೌಂಡ್ರಿ. ಈ ಓವರಿನ ಮೊದಲ ಬೌಂಡ್ರಿಯನ್ನು ಈಗ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ ಈಗ 49ಕ್ಕೆ ತಲುಪ್ತಾ ಇದೆ.
ಹಲ್ 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 ಎರಡನೇ ಚೆಂಡು ರಿವರ್ಸ್ ಶಾಟ್ ಬಾರಿ ವಿಪಿನ್. ಮೊದಲ ಚೆಂಡು ಬಹಳ ಶುದ್ಧ ಬರ್ತಂದು ಲಾಂಗ್ ಲೆಗ್ ಭಾಗದಲ್ಲಿ ಬೌಂಡ್ರಿಯನ್ನು ಕೂಡ ದಾಖಲಿಸಿದಂತ ವಿಪಿನ್ ಈಗ ಮತ್ತೆ 2 ಓಟವನ್ನು ಪೂರೈಸ್ತಾ ಇದ್ದಾರೆ. ತಂಡದ ಮೊತ್ತ 51, ಅರ್ಧ ಶತಕ, 51 ಓಟವನ್ನು ಪೂರೈಸ್ತಾ ಇದ್ದಾರೆ. ಬಾಸು ಲೆಕ್ಕಾಚಾರದ ಈ ಲೀಗ್ನ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡು ತಂಡಕ್ಕೂ ಕೂಡ ಜಯಿಸಲೇಬೇಕಾಗಿರುವಂತಹ ಪಂದ್ಯ. ನಿನ್ನೆ ಕೊಳತ್ತೂರು ವಾರಿಯರ್ಸ್ ಮೊದಲ ಪಂದ್ಯ ಜಯವನ್ನು ದಾಖಲಿಸಿದ್ರು. ಫೈಟರ್ ಶೆಟ್ಟಿ ಪಂದ್ಯಾಟವನ್ನು ಟೈ ಮಾಡಿದ್ರು. ಇಲ್ಲಿ ಈ ಎರಡು ತಂಡಕ್ಕೂ ಕೂಡ ಜಯಿಸಲೇಬೇಕಾಗಿರುವಂತಹ ಪಂದ್ಯ. ಆ ನಿಟ್ಟಿನಲ್ಲಿ 5ನೇ ಓವರ್ ಜರುಗ್ತಾ ಇದೆ. ಅಭಿಜಿತ್ಗೆ ಸೇರುವಂತ ಚೆಂಡು ಮತ್ತೆ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳ ಉತ್ತಮ ಚೆಂದ ಆಟ. ವಿಪಿನ್ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಅಭಿಜಿತ್ಗೆ ಸ್ಟ್ರೈಕ್ ಅನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 54ಕ್ಕೆ ತಲುಪ್ತಾ ಇದೆ. ಶಿವಪ್ರಸಾದ್ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಲಾಂಗ್ ಆಫ್ ರೈ ಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ. ಮತ್ತೆ 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಪದೋಡುವ ತರುವಾಯ ಬಂಟಿ ಬಾಯ್ ಕೆಳಂಜೂರಿನ ತಂಡ 7-11 ಎದುರಿಸ್ತಾರೆ. ಆ ನಿಟ್ಟಿನಲ್ಲಿ ಎರಡೂ ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ವೈಟ್ ಬಾಲ್ ಅಕ್ರಮ ಎಸೆತ. ಶಿವಪ್ರಸಾದ್ ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅತಿರಿಕ್ತ ಓಟಗಳು ಬರ್ತಾ ಇದೆ, ಎಕ್ಸಾಸ್ ಬರ್ತಾ ಇದೆ. ತಂಡದ ಮೊತ್ತ ಕೂಡ 57ಕ್ಕೆ ತಲುಪ್ತಾ ಇದ್ದಾರೆ. ಉತ್ತಮ ರೀತಿಯೊಂದು ಆಟ. ಮತ್ತೆ ಯಕ್ಷ ಕವಚ ವಿಭಾಗದಲ್ಲಿ 2 ಓಟಗಳು, ಮತ್ತೆ ಡಬಲ್ಸ್ ಓಟಗಳು. ಈ ಹಂತದಲ್ಲಿ ಕ್ಲೋಸ್ ಆಗಿರುವಂತೊಂದು ರನ್, ತೀರಾ ಕ್ಲೋಸ್ ಆಗಿರುವಂತೊಂದು ರನ್ ಔಟ್ ಇದೆ. ಥರ್ಡ್ ಅಂಪೈರ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. 2ನೇ ಥರ್ಡ್ ಅಂಪೈರ್ ಈಗ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಸಚಿನ್ ಮಣಿಪಾಲ್ ಈಗ 3ನೇ ತೀರ್ಪಿಗೆ ಮತ್ತೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಅದಾವ ತೀರ್ಪು ಬರ್ತಾ ನೋಡಬೇಕಾಗಿದೆ. ತೀರಾ ಕ್ಲೋಸ್ ಆಗಿರುವಂತ ಒಂದು ರನ್ ಔಟ್ ಇತ್ತು. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಇದೆ. ಅದಾವ ರೀತಿಯ ತೀರ್ಪು ಬರ್ತದೆ ನೋಡಬೇಕಾಗಿದೆ. ಪದರ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತ ನೇರ ಪ್ರಸಾರದ ತಂಡ M9 ಸ್ಪೋರ್ಟ್ಸ್ ನಿನ್ನೆಯಿಂದ ಈ ಪಂದ್ಯಾಟದ ನೇರ ಪ್ರಸಾರವನ್ನು ನೀಡ್ತಾ ಇದೆ. ನಾಟ್ ಔಟ್ ಅನ್ನುವಂತ ಒಂದು ತೀರ್ಮಾನ ಬರ್ತಾ ಇದೆ. 2 ಓಟಗಳು ಮತ್ತೆ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 59ಕ್ಕೆ ತಲುಪ್ತಾ ಇದ್ದಾರೆ. ಭರ್ಜರಿ ಆರಂಭವನ್ನು ಕಂಡಂತ ತಂಡ ರನ್ ರೇಟ್ ನ ಮೇಲೆ ಈ ಪಂದ್ಯದ ಫಲಿತಾಂಶ ಇರ್ತದೆ. ಆ ನಿಟ್ಟಿನಲ್ಲಿ ಕೊಳತ್ತೂರು ವಾರಿಯರ್ಸ್ ಜಯವನ್ನು ದಾಖಲಿಸಿದ್ರೆ ಟೆನ್ಷನ್ ಇಲ್ಲ. ಫೈಟರ್ ಶೆಟ್ಟಿ ಜಯವನ್ನು ದಾಖಲಿಸಿ ಮತ್ತೆ ರನ್ ರೇಟ್ ಲೆಕ್ಕಾಚಾರವನ್ನು ಇಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎರಡೂ ತಂಡಕ್ಕೂ ಕೂಡ ಜಯಿಸಲೇಬೇಕಾಗಿರುವಂತ ಒಂದು ಅನಿವಾರ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಅಂತಿಮ ಓವರ್ ಶೀಶಾ ಈ ಬಾರಿ ಹೆಸರುವಾದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ. ಕ್ಯಾಚ್ ಆಗುವಂತ ಅವಕಾಶಗಳು ಇದ್ರೂ ಕೂಡ ಕ್ಷೇತ್ರಕ್ಷಕರು ಇಲ್ಲದ ಜಾಗದಲ್ಲಿ ಮತ್ತೆ 2 ಓಟವನ್ನು ಪೂರೈಸ್ತಾ ಇದ್ದಾರೆ. ವಿಪಿನ್ ಬಹಳ ಶುದ್ಧ ಬರಿತ ಒಂದು ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ. ಓ ವೈಟ್ ಬಾಲ್. ಕೊಳತ್ತೂರು ವಾರಿಯರ್ಸ್ 2ನೇ ದಿನದ ಮೊದಲ ಪದ ಬೌನ್ಸ್ ವೈಟ್ ಗಳನ್ನು ಎಸೀತಾ ಇದ್ದಾರೆ. ಯಕ್ಷಾಸ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ.
ಮತ್ತೆ ವೈಟ್ ಬಾಲ್. ಎರಡು ತಂಡಕ್ಕೂ ಕೂಡ ಜಯಿಸಲೇಬೇಕಾಗಿರುತ್ತೆ ಅನಿವಾರ್ಯತೆ. ಯಾರು ಜಯವನ್ನು ದಾಖಲಿಸಿದ್ರು ಕೂಡ ಕ್ವಾಲಿಫೈಯರ್ ಆಗ್ತಾರೆ. ಆ ನಿಟ್ಟಿನಲ್ಲಿ ಆಧಾರು ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಓ ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಸಿಮರ ಕ್ಯಾಚಿನಲ್ಲಿ ವಿಪಿನ್ ಬ್ಯಾಕ್ ಟು ಪೆವಿಲಿಯನ್. ಬಾಸ್ ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದ್ರು. ಅಂತಿಮ ಹಂತದಲ್ಲಿ ಈಗ ಕೊಡತ್ತೂರು ವಾರಿಯರ್ಸ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ. 5ನೇ ವಿಕೆಟ್ ಉಳುತ್ತಾ ಇದೆ. ತಂಡದ ಮೊತ್ತ ಕೂಡ 63-5. ಇನ್ನು ಕೂಡ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಪಂದ್ಯ ಜಯವನ್ನು ದಾಖಲಿಸಿದ ಕೊಡತ್ತೂರು ವಾರಿಯರ್ಸ್ ಮೊದಲ ಪಂದ್ಯದ ಟೈ ಅನ್ನು ಮಾಡಿಕೊಂಡಂತ ಫೈಟರ್ ಶೆಟ್ಟಿ ಈ ರೀತಿಯಾಗಿ ರನ್ ರೇಟ್ಗಳು ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದಾರು ಜಯವನ್ನು ದಾಖಲಿಸಿದ್ರು ಕೂಡ ಕ್ವಾಲಿಫೈ ಆಗ್ತಾರೆ. ಆ ನಿಟ್ಟಿನಲ್ಲಿ ಎರಡೂ ತಂಡಕ್ಕೂ ಕೂಡ ಜಯದ ಅನಿವಾರ್ಯತೆ ಇದೆ. ಅಂಗನರ ಭಾಗದಲ್ಲಿ ಪ್ರದೀಪ್ ಶೆಟ್ಟಿ ಹೊಸ ದಾಂಡಿಗನ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಶಿಶಾ ಮಿಡ್ ಆಫ್ ವಿಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ. ಮೊದಲ ಓಟ ಪೂರೈಕೆಯನ್ನು ಮಾಡಿದ್ರು. 2ನೇ ಓಟ ಈ ಹಂತದಲ್ಲಿ ಮತ್ತೆ ಪೂರೈಕೆಯೂ ಕೂಡ 65. ಇನ್ನು ಕೂಡ ಫಾಸ್ಟ್ ಸೆಷನ್ 3 ಚೆಂಡುಗಳು ಬಾಕಿ ಉಳಿಸ್ತಾ ಇದ್ದಾರೆ. ಆದಷ್ಟು ಓಟಗಳು ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಫೈಟರ್ ಶೆಟ್ಟಿ ಪುನರೂರು ಔಟ್ ಜಾಗಿರೋದು ಚೆಂಡು. ವಿಕೆಟ್ ಕೀಪರ್ಗೆ ಕ್ಯಾಚ್ ಎಲ್ಲ ಅವಕಾಶಗಳಿತ್ತು. ಆದ್ರೆ ಅಂತಿಮ ಹಂತದಲ್ಲಿ ಹೇಮಂತ್ 2 ವಿಕೆಟ್ ಮಾಡಿದ್ರು. ರನ್ಔಟ್ ರೂಪದಲ್ಲಿ ಈಗ ವಿಕೆಟ್ ಅನ್ನು ಉಳಿಸ್ತಾ ಇದ್ದಾರೆ. 6ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 66-6. ಈ ಪಂದ್ಯ ಮುಗಿದ ತಕ್ಷಣವೇ ಮುಂದಿನ ಪಂದ್ಯ ಟಾಸ್ಗೆ ಆಗಮಿಸಬೇಕು ಅನ್ನೋದ ಕೇಳ್ಕೊಳ್ತಾ ಇದ್ದಾವೆ. ಬಂಟಿ ಬಾಯ್ಸ್ ಕೆಳಂಜೂರಿನ ತಂಡ 7-11 ಎದುರಿಸ್ತಾರೆ. ಆ ನಿಟ್ಟ ಎರಡೂ ತರದ ನಾಯಕರು ರೆಡಿ ಆಗಿರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಟಾಸ್ಗೆ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದಾವೆ. 66-6 ಭರ್ಜರಿ ಆರಂಭವನ್ನು ದಾಖಲಿಸಿದ ತಂಡ. ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಿದ ತಂಡ. ಫೈಟಿಂಗ್ ಸ್ಕೋರ್ ಅನ್ನು ನೀಡಿದ ತಂಡ ಈಗ ಫೈಟರ್ ಶೆಟ್ಟಿ ಪುನರೂರು. ಇನ್ನು ಕೂಡ ಇನ್ನಿಂಗ್ಸ್ ನ ಕೊನೆಯ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿಸ್ತಾ ಇದ್ದಾರೆ. ಶೀಶಾ ಹೊಸ ದಾಂಡಿಗನ ಸೇರ್ಪಡೆ ಅಂಗನರ ಭಾಗದಲ್ಲಿ 5ನೇ ಸೆತ. ಸುತ್ತ ಬರ್ತಂದ ಆಟ. ಪಾಯಿಂಟ್ ಮೇಲೆ ಹೋದವ್ರೆ ಪೂರ 2ನೇ ಆಟ ಮತ್ತೆ ಪೂರೈಕೆಯನ್ನು ಮಾಡಿದ್ರು. 68ಕ್ಕೆ ತಲುಪ್ತಾ ಇದೆ. ಟೂರ್ನಮೆಂಟ್ನ ಗರಿಷ್ಠ ಮೊತ್ತವನ್ನು ಪೇರಿಸ್ತಾ ಇದ್ದಾರೆ. 68 ಓಟಗಳು. ದಾಟ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಮತ್ತೆ ಪಾಯಿಂಟ್ ಲೈನ್ 2 ವಿಕೆಟ್ ಮಾಡಿದ್ರು. 1 ಓಟದ ಪೂರೈಕೆ, 2ನೇ ಓಟದ ಪೂರೈಕೆ. ಆ ನಿಟ್ಟಿನಲ್ಲಿ ವಾಷೇಶ್ವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 36 ಚೆಂಡುಗಳನ್ನು ಎದುರಿಸಿದಂತ ಫೈಟರ್ ಶೆಟ್ಟಿ ಪುನರೂರಿನ ತಂಡ 70 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಅತಿ ಗರಿಷ್ಠ ಮೊತ್ತವನ್ನು ಕೂಡ ಪೇರಿಸಿದ್ದಾರೆ. 71 ಓಟಗಳ ಒಂದು ಟಾರ್ಗೆಟ್ ಅನ್ನು ಈಗ ಕೊಡತ್ತೂರು ವಾರಿಯರ್ಸ್ಗೆ ನೀಡ್ತಾ ಇದ್ದಾರೆ. ಅದಾವ ರೀತಿಯಲ್ಲಿ ಟಾರ್ಗೆಟ್ ಅನ್ನು ಜಯಿಸ್ತಾರೆ ನೋಡಬೇಕಾಗಿದೆ ಕೊಡತ್ತೂರು ವಾರಿಯರ್ಸ್. ಅದಾವ ರೀತಿಯಲ್ಲಿ ಪಂದ್ಯಾಟ ಉಳಿಸ್ತಾರೆ ನೋಡಬೇಕಾಗಿದೆ ಫೈಟರ್ ಶೆಟ್ಟಿ ಪುನರೂರಿನ ತಂಡ. ಆ ಟಾಸ್ಕ್ ಬರಬೇಕಲ್ಲಿ ಬಂಟಿ ಬಾಯ್ಸ್ ಕೆಳಂಜೂರು ಮತ್ತು 7-11 ಶೀಘ್ರ ಎರಡೂ ತನ್ನ ನಾಯಕರು ಟಾಸ್ಗೆ ಬರಬೇಕು. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್ ಫ್ರಮ್ ಮುಲ್ಕಿ ಮುಂದಿನ ಹಂತಕ್ಕಾಗಿ.
So thank you, Satish. So hello and welcome to this Government Junior College ground. So good morning, everybody. This is Suresh speaking the microphone. Welcome all of this Government Junior College ground here at Mulki. So first match of the day number 2 is going on here. This is the Bunts Premier League 2022 limited 6 overs tennis ball cricket tournament is being conducted by Bunts Association of Mulki. So 12 different teams are participating in this particular tournament, and the winners of this tournament will fetch a cash prize of 30,000 with the attractive trophy, and at the same time the runners-up team will also get 20,000 as a cash prize with the runner-up trophy. And not only this, along with this there will be some individual prizes like best batsman, best bowler, man of the series and man of the match. So the meantime the first match is going on. ಕ್ವಾಲಿಫೈ ಆಗ್ತದೆ. ಪಂದ್ಯವನ್ನು ಮಂಟಿ ಬಾಯ್ಸ್ ಫಿಲಿಂಜಿಯವರು ಗೆದ್ದುಕೊಂಡರೆ 100 ರನ್ ಮುಖಾಂತರ ಪಂದ್ಯವು ಕ್ವಾಲಿಫೈಯರ್ ಅನ್ನು ನಿರ್ಧರಿಸಲಾಗುವುದು. ಕಮೆಂಟೇಟರ್ಸ್ ನೆಕ್ಸ್ಟ್ ಮ್ಯಾಚ್ಗೆ. So very crucial match for Kodetturu Warriors and Shetty Fighters Punaruru. A must-win situation, rather a do-or-die situation for both these two teams. Whoever wins this match will qualify for the next round. .71 is the victory target for Kodetturu Warriors to win this match against Fighter Shetty's Punaruru. This is not an easy target because Fighter Shetty Punaruru have got good number of outstanding bowlers, but at the same time as far as Kodetturu Warriors is concerned, they have got some very good batting lineup. So this match is going to be a very interesting match, really a fast-hitting game, and I think it has a real close finish. So left-hander is on strike here. So everything seems to be ready here. We have the green signal there by the umpire, and here is the first delivery of the first over from Abhijit. So we have the green signal there by umpire Rajeshwar. So first ball of the first over from the far end. Straight down the ground he played, he finds the gap, the tremendous shot over the long on region, but there is a fielder, there is a protection, so the batsman will have to satisfy with only a single here. So with that single, Ashwath is off the mark. He opened his account. So right-hander Arshit is watching the field placement carefully, and he will be facing the bowler now. Abhijit for the second time in this over from the far end, ready to bowl the second ball of the first over. He goes for a switch hit here, attempted for a reverse shot but completely beaten. The pace deceives the batsman. That's a very, very fine delivery which beats the batsman. The ball went straight to the hands of the wicket keeper. So no possibility of any run there. The ball pitching on the off stump. Converted that into full toss, played it elegantly to the mid-on region. There is a protection, but before the fielder can pick it up and throws back to the bowler, there is ample time for both these two batsmen to go for an easy single. So with that single, Harshit is off the mark. He opened his account, and that single will bring left-hander Ashwath back on strike now. That ball keeping very, very low, surprised the batsman. The batsman doesn't know much about delivery. He doesn't have any clue about that ball. Misses it completely, and wicket keeper to collect the ball behind the stump. So no runs taken. Goes for a big one. Ball is in the air. The ball landed into the no man's region. One bounce over the boundary for 4 runs. No chance for any fielders to stop that ball. Treated the ball on merits, no risk taken, no need of running for that because the timing is good and the placement is perfect. Excellent cricketing shot there by the batsman, left-hander Ashwath. So Ashwath's individual score now moves on to 5, and the scorecard of Kodetturu Warriors now slowly moves on to 6. 6 without any loss, and over number 1 is in progress. 71 is a target. Last ball to go of this first over now.
Abhijit for the last time. Turned away nicely onto the onside. Long chase for the fielder there. Two fielders are in a row, and before the fielder picks up the ball, these two batsmen have gone through for a couple of runs. So 2 runs have been added to the total. End of the over number 1 after the completion of first over. Runs on the scoreboard is 8 without any loss. A good partnership is going on here between these two batsmen. 71 is a target. That means they need a run rate of nearly 12 per over. And at the moment they have scored 8 runs without losing any wickets. So Bunts Association of Mulki is organizing this most prestigious cricket tournament in the sweet memory of late Amarnath Shetty, who was the MLA of Mulki Mudbidri zone, a very popular man. And this is the BPL Bunts Premier League 2022. 12 different teams have taken part in this tournament, and we are in the second day and final day of this tournament. The final match of this tournament will be played today evening, and after the final match we have got grand presentation ceremony over here. So some of the chief guests will be presiding over the function today. So let us see who is going to become the champions of this BPL 2022. So huge discussion is going on there between among the players of Katil Titans. This is a crucial match for both these two teams. Both the teams can't afford to lose this match. Must win situation. Anything may happen. 50-50 situation here. Both the teams are sailing on the same boat. We'll have to wait and see who is going to win this match in order to qualify to the next round. So Kodettur Warriors, after winning the toss, they had decided to field first, and in reply to that, Katil Titans have scored 71 runs. Now 72 is the 70 runs. 71 is the victory target for Kodettur Warriors to win this match. So very hot sunshine here today at Government Junior College ground. We can expect a huge crowd as the day progresses. Once again, we would like to convey our sincere thanks to all the sponsors, donors who made this tournament a grand success. We hope your cooperation will continue throughout the tournament and throughout the future also. And also we will have to really appreciate the organizers in organizing such a wonderful cricket tournament in the sweet memory of late Amarnath Shetty. So change in the bowling position here. I think Dinesh has been brought into attack. He has been introduced here for the first time, and he will be operating his over from the SVT end. So Abhijit has given 8 runs in that first over. Now Dinesh has been brought into attack. Another right arm medium pace bowler who is going to bowl with a short run up in the right arm round the wicket fashion. And the right-handed batter is on strike now. For this right-handed batsman, 5 men on the onside and 4 on the offside. There is a long on, a long off, mid on, mid wicket, fine leg, short third man, extra cover, cover point. So everything seems to be ready here. The bowler is all set to bowl the first ball of the second over. Punch the ball onto the onside. There is a protection straight to the fielder. The fielder comes across and corrects the ball, but he cannot prevent the batsman from picking up a comfortable single. That single will bring a left-handed batter on strike now. Runs on the scoreboard is 9 without any loss. A good partnership is going on here. These two batsmen are trying to build a good foundation for the rest of the team. They are building a very good platform. Katil Titans will have to look for wickets now. Picking up wicket is key point. If they can pick up 1 or 2 wickets, definitely they can put the pressure on the batting side. Meanwhile, wide has been signaled. There should be a wide. The ball was going far away from the off stump, and wide ball caught by the umpire. 1 more run has been added to the total in the form of extra runs, which takes their full score to
10. Down the leg side, again wide has been signaled. No argument at all from the bowler because he knows the situation. Anything down the leg side is called a wide delivery. So the bowlers must concentrate on their line because each runs are very, very important in this crucial match. Not only the runs are added, but also they should bowl one more extra delivery here. So bowlers must bowl with perfect discipline line. Wicket to wicket bowling is very much required. The bowlers must concentrate on their line and length. Goes for a big one. There is a fielder underneath it. My goodness, he has dropped it. He has put down that catch. The ball was directly going to the throats of the fielder at long on region. He tried his best, but unfortunately at the last moment the ball slipped away from his hands, and a big reprieve for the batsman. He survives. Very, very lucky indeed. He got a big life here. Again, left-hander is ready to take the strike. He will be facing the bowler. Tried for a fancy stroke here. Bat and ball are not properly connected. Even though bat and ball are not connected properly, the batsman was managed to pick up a single in the last moment. So they get one more run here. Score now moves on to 14 without any loss. 14 for none, and we are in the second over of the innings. This is a match between Katil Titans versus Kodetturu Warriors. I beg your pardon. Fighter Shetty is the fielding side. Wanted to take the advantage of that juicy full toss, but not from the middle of the bat. Good piece of fielding by the bowler of his own bowling, followed through and picks up the ball, so no runs resulted. Score remains on 14. This time he goes for a switch hit here, but straight to the fielder. There is a protection. Good piece of fielding there by the fielder. He collects the ball and threw it very quickly to the wicket keeper. But before the throw reaches the wicket keeper, there is ample time for both these two batsmen to go for an easy single. So one more run has been added to the total with that single. The scorecard of Kodetturu Warriors now slowly moves on to 15. Over number 2 is in progress. 15 without any loss. A good partnership is going on here between these two batsmen. Once again the bowler bows. Punch the ball on the outside. Long chase for the fielder. The fielder almost stopped the ball very close to the boundary ropes here. Otherwise the ball would have been crossed the boundary ropes here. So good piece of fielding. Very good presence of mind. He was very quick. Collects the ball and threw it very quickly to the wicket keeper. And meanwhile these two batsmen have completed 2 runs comfortably here. End of the over number 2 after the completion of 2 overs. It is 17 without any loss. So you are watching BPL 2022 organized by Bunts Association of Mulki. Second day of this tournament is going on here. So Kodetturu Warriors is playing under the leadership of ownership of team owner Rajesh Shetty. Whereas Pradeep Shetty is the team owner of Fighter Shetty's Punaruru. So 2 overs gone. After 2 overs, runs on the scoreboard is 17. 71 is the victory target, and at the moment it is 17. So Kodetturu Warriors need some big boundaries or sixers at this stage of the game to accelerate their score. Let us see what these two batsmen will do now. A good sensible cricket is going on here. At the same time, as far as Fighter Shetty's Punaruru is concerned, they need to pick up some wickets in this over. If they can pick up 1 or 2 wickets in this over, definitely they can put the pressures on the batting side. Let us see what strategy the bowler will adopt now. That's a very, very fine delivery which beats the batsman. The ball was straight to the hands of the wicket keeper. So no possibility of any run there. The ball pitching onto the off stump and batsman not getting the line of the ball. On that occasion, wicket keeper collects the ball neatly. So no chance of getting any score over there.
And an even bounce there, flighted delivery. Batsman wanted to pull the ball onto the onside, but not a fully controlled stroke, not from the middle of the bat. The ball takes the leading edge of the bat and down to the fielder at silly mid-on, and they get only a single here. The left-hander will have to satisfy with only a single. That single will bring right-handed batsman Harshit back on strike now. Ashwath is on strike. Durga Prasad to Ashwath with a long run up. This time straight to the fielder there. Good piece of catch taken by the fielder at mid-on. The batsman wanted to go for a big hit, but didn't get the line of the ball properly. Not from the middle of the bat, not a fully controlled stroke. The ball takes the leading edge of the bat and directly went to the wicket-keeper's baggage, fielder's baggage. So first wicket goes down for Kodatturu Warriors. A big blow for the team. They have lost the wicket of Ashwath. So Ashwath, after playing 12 runs in his individual account, he is back in the pavilion now. To replace him, the new batsman now joining is Sudhir. Another left-hander, Sudhir. Okay, he's a right-handed batsman. He is on strike. Very successful bowler Durga Prasad has picked up that important wicket and he has given the required breakthrough. He's ready to bowl now. The ball keeping very, very low, flicks the ball onto the onside. They come back for the second. There could be a chance of run out. We'll have to wait for umpire decision. His finger goes up and he is out. Very, very good piece of fielding there. There was no chance of the second run. That was a risky run. The batsman was rushing towards the danger end. Good piece of fielding by the fielders of Shetty Fighters Punaruru. The fielder collects it and threw it very quickly to the wicketkeeper, and wicketkeeper makes no mistake. The newcomer was short of his ground and they have lost their second wicket here and they are in trouble now. So first match of the day, number 2, is going on here. Kodatturu Warriors, their captain, after winning the toss, they had decided to field first, and in reply to that, Shetty Fighters Punaruru have scored 70 runs. Now 71 is a victory target in front of Kodatturu Warriors, but they are in big trouble now because they have lost 2 wickets early in the innings. Score still remains on 19 on the scoreboard. In fact, third over is in progress. 2 wickets have fallen in this over. Very productive over for Shetty Fighters Punaruru. Durga Prasad balls. Converted that into full toss. Tremendous shot to the long off region. Long chase for the fielder. 3 fielders are in a row. And before the fielder corrects the ball, these 2 batsmen have completed 2 runs comfortably here. Good running between the wicket here. Good understanding between these 2 batsmen. So couple of runs have been added to the scoreboard and score now moves on to 21. Durga Prasad balls to the newcomer Hemant. Far away from the off stump, and wide has been signaled by umpire Rajeshwar. Very experienced umpires from Mangalore. Rajeshwar and Dikshit are the 2 umpires officiating for this match. Rajeshwar is the main umpire there, whereas Dikshit is standing at the square leg region as I beg your pardon. Charan is the square leg umpire. Ball chipped up in the air, but just falling short of man at mid-on. They come back for the second. Again, very good running between the wicket here. Aggressive running between the wicket. Before the fielder corrects the ball, these 2 batsmen are very quick and they have completed 2 runs. Good over there by Durga Prasad. He was able to pick 1 wicket in that over. So end of the over number 3 after the completion of 3 overs. It is 24 for the loss of 2 wickets. 71 is a target. 24 runs on the scoreboard after losing 2 wickets for Kodatturu Warriors. So let us see what is going to happen now in the remaining 3 overs. Change in the bowling position here. Meantime, change in the commentary position also. And for further commentary, I have got Mr. Shrisha Aikala is with me in the commentary box. So welcome to Shrisha. So I'm going to hand over the microphone to Shrisha for the further commentary.
ವಂದನೆಗಳು ಶ್ರೀಯುತ ಸುರೇಶ್ ಅವರೇ. ಈಗಾಗಲೇ 18 ಎಸೆತ 24 ಓಟವನ್ನು ಮಾತ್ರ ಗಳಿಸಿಕೊಂಡಿದೆ. ವಿಶಾಲ ಲಕ್ಷ್ಯವಾದಂಥ 70ರ ಗಡಿಯನ್ನು ದಾಟಬೇಕಾದಂಥ ಒತ್ತಡದಲ್ಲಿ ಆಡ್ತಾ ಇದೆ ಕೊಡಚೂರು ವಾರಿಯರ್ಸ್. ನಿನ್ನೆ ದಿನ ಬಹಳಷ್ಟು ಸರ್ವಾಂಗೀಣ ಪ್ರದರ್ಶನವನ್ನು ನಡೆಯುವಂಥ ತಂಡ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಲ್ಲಿದೆ. ಬೌಲಿಂಗ್ನ ಕೊರತೆಯನ್ನು ಕಂಡಂಥ ತಂಡ ವಿಶಾಲ ಲಕ್ಷ್ಯವನ್ನು ಎದುರಿಸಿ ಆಡ್ತಾ ಇದೆ. ಈ ಮಧ್ಯೆ ಅವಳಿ ಓಟಕ್ಕೆ ಮನ ಮಾಡ್ತಾ ಇದ್ದಾರೆ. ಚಿರತೆ ಮಾದರ ಓಟ, ಜಿಂಕೆ ಮಾದರ ಓಟ, ಚುರುಕುರಗತಿ ಓಟ, ಮತ್ತೆ ತ್ರಿವಳಿ ಓಟಗಳು ಬರ್ತಾ ಇದೆ. ಒತ್ತಡ ಮೀರಿದ ತಂತ್ರದಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. ತನ್ಮೂಲಕವಾಗಿ ತಂಡ ಒಟ್ಟು ಮತ್ತು 27 ಕಾಣ್ತಾ ಇದೆ. ರಕ್ಷಣ್ ಎಸೆತಗಾರಿಕೆಯಲ್ಲಿ ನಿನ್ನೆ ದಿನದ ಪಂದ್ಯ ಶ್ರೇಷ್ಠ ರಕ್ಷಣ್ ಇವತ್ತಿನ ದಿನ ಕೂಡ ಬಹಳಷ್ಟು ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಭಾನುವಾರದ ಶಿವ ದಿನದಲ್ಲಿ ಕ್ರೈಸ್ತ ಬಾಂಧವರು ಈಸ್ಟರ್ ಹಬ್ಬವನ್ನು ಆಚರಿಸ್ತಾ ಇದ್ದರೆ ಇವತ್ತಿನ ದಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಕ್ರೀಡಾ ಹಬ್ಬ ಬಂಟ್ ಪ್ರೀಮಿಯರ್ ಲೀಗ್ ಸಾಗಿ ಬರ್ತಾ ಇದೆ. ಮುಲ್ಕಿ ಬಂಟರ ಸಂಘ ಇವರ ಆಶ್ರಯದಲ್ಲಿ ಸಾಗಿ ಬರ್ತಾ ಇರುವಂತಹ ಬಂಟರ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಶ್ರಯದಲ್ಲಿ ಸಾಗಿ ಬರ್ತಾ ಇರುವಂತಹ ಪ್ರತಿಷ್ಠಿತ ಬಂದಾಟ ಬಂಟ ಸಮಾಜ ಬಾಂಧವರನ್ನು ಒಗ್ಗೂಡಿಸಿಕೊಂಡು 12 ತಂಡಗಳು 12 ಫ್ರಾಂಚೈಸಿಗಳು ಸರಿಸುಮಾರು 180 ಆಟಗಾರರು ಮತ್ತೆ ರಕ್ಷಣ್. ಈ ಮಧ್ಯೆ ಬಹಳಷ್ಟು ಹೆಚ್ಚುವರಿ ವೇಗತವನ್ನು ಕಾಣ್ತದೆ. ಅಡ್ಡ ಚೆಂಡು ಅಗಲೇ ಸಿತ್ತ ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಬೌನ್ಸ್. ಈ ತರ ಓಟಗಳ ಮುಖ್ಯನ ತಂಡದ ಒಟ್ಟು ಮೊತ್ತ 28 ಕಾಣ್ತದೆ. 28 ಮತ್ತೆ ಅಡ್ಡ ಚೆಂಡು ಸ್ವಲ್ಪ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪುಗಾರ ಚರಣ್ ಮಣಿಪಾಲ್ ಮುಖ್ಯ ತೀರ್ಪುಗಾರ ವಿಡಿಯೋದಲ್ಲಿ ಸಹ ತೀರ್ಪುಗಾರ ವಿಡಿಯೋದಲ್ಲಿ ರಾಜೇಶ್ವರ್ ಮಂಗಳೂರು. ಬಹಳಷ್ಟು ಅನುಭವಿ ತೀರ್ಪುಗಾರ ದಂಡನ ಕಣ್ಣತ್ತ ಪಂದ್ಯ ನೇರ ಪ್ರಸಾರವನ್ನು ಕಾಣ್ತಾ ಇದ್ದಾರೆ M9 ಸ್ಪೋರ್ಟ್ಸ್ ಇವರಿಂದ. ಈ ಮಧ್ಯೆ ಖಾಲಿ ಜಾಗದಲ್ಲಿ ಚೆಂಡು ಬೂಟ್ ಸ್ಪರ್ಶವನ್ನು ಕಾಣ್ತಾ ಇದೆ. ಅವಳಿ ಓಟಗಳು ಬರ್ತಾ ಇದೆ, ಚುರುಕಿನ ಗತಿ ಓಟಗಳು ಬರ್ತಾ ಇದೆ. ತ್ರಿವಳಿ ಓಟಕ್ಕೆ ಮನ ಮಾಡ್ತಾ ಇದೆ. ಬಹುಶಃ ಮತ್ತೆ ತ್ರಿವಳಿ ಓಟಗಳನ್ನು ಬಿಟ್ಟುಕೊಡ್ತಾ ಇದೆ. ಕ್ಷೇತ್ರ ಬಹಳಷ್ಟು ಗೊಂದಲ ಗಲಿಬಿಲಿ ಶಫ್ಲಿಂಗ್ ತನ್ಮೂಲಕವಾಗಿ ತ್ರಿವಳಿ ಓಟಗಳು ಸೇರ್ಪಡೆಗೊಂಡ್ರೆ 31 ಕಾಣ್ತಾ ಇದೆ ಅಂಕಿಅಂಶ ಪಟ್ಟಿ. ಇನ್ನು ಬೇಕಾಗಿದೆ 40 ಓಟಗಳು, 32 ಕಾಣ್ತದೆ. ಇನ್ನು ಬೇಕಾಗಿದೆ ಕೇವಲ 40 ಓಟಗಳು. ಕ್ರಿಕೆಟ್ ಅಂದ್ರೆ ಹಾಗೆ, ಕ್ರಿಕೆಟ್ ಅನ್ನೋದು ಅದೃಷ್ಟದಾಟ, ಪವಾಡದಾಟ, ಅನಿರೀಕ್ಷಿತ ತಿರುವನ್ನು ನೀಡಬಲ್ಲ ಆಟ. ಯಾವ ಹೆಸರಲ್ಲೂ ಕೂಡ ವಿಜಯಲಕ್ಷ್ಮಿ ಯಾರಕೊಳ್ಳಿ ಕೂಡ ಮಾಲೆಯನ್ನು ಹಾಕ್ಬೋದು. ಕ್ರಿಕೆಟ್ನಲ್ಲಿ ಕೊನೆ ಎಸೆತವರೆಗೂ ಕೂಡ ಭವಿಷ್ಯ ಹೇಳಿದವರು ಯಾರೂ ಇಲ್ಲ. ಈ ಮಧ್ಯೆ ಚುರುಕಿನ ಗತಿ ಓಟ, ಮತ್ತೆ ಅವಳಿ ಓಟಗಳು ಒತ್ತಡ ಮೀರಿದ ತಂತ್ರದಲ್ಲಿ ಬಹಳಷ್ಟು ಮೇರೆ ಯಶಸ್ಸನ್ನು ಕಾಣ್ತಾ ಇದೆ. ಚಕ್ರವನ್ನು ಭೇದಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಕೊಡಚೂರು ವಾರಿಯರ್ಸ್ನ ದಾಂಡಿಗರು. ಒಂದೆಡೆ ಹರ್ಷಿತ್, ಮತ್ತೊಂದೆಡೆ ಹೇಮಂತ್. ನಿನ್ನೆ ದಿನ ಬಹಳಷ್ಟು ಅದ್ಭುತ ಆಟವನ್ನು ಆಡಿದಂತೆ ಯುವ ದಾಂಡಿಗರು ಈ ಮಧ್ಯೆ ಬಾನಂಚಿಕೆ ಸಾಕ್ಷಾತ್ ಖಾಲಿ ಜಾಗದಲ್ಲಿ ಮತ್ತೆ ಭೂಸ್ಪರ್ಶವನ್ನು ಕಾಣ್ತಾ, ಮತ್ತೆ ಅವಳಿ ಓಟಗಳು ಬರ್ತಾ ಇದೆ. ಮತ್ತೆ ಚುರುಕಿನ ಗತಿಯ ಓಟಗಳು ಬರ್ತಾ ಇದೆ. ಅವಳಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 34 ಕಾಣ್ತಾ ಇದೆ. 36 ಕ್ಷಮಿಸಿ. ಮತ್ತೆ ರಕ್ಷಣ್. ಈ ಮಧ್ಯೆ ವಿರುದ್ಧ ದಿಕ್ಕಿನಲ್ಲಿ ಆಡುವ ಪ್ರಯತ್ನಗಳು ಬರ್ತಾ ಇದೆ, ಆದರೆ ಯಶಸ್ಸಿನ ಹೊಡೆತಗಳು ಬರ್ತಾ ಇಲ್ಲ. ದಾಂಡು ಚೆಂಡಿನ ಮಧ್ಯೆ ನೇರ ಸಂಪರ್ಕ ಕಂಡ್ರೆ ಖಂಡಿತವಾಗಿ ಶರ್ತವಾಗುವ ಸಾಧ್ಯತೆಯನ್ನು ಕಾಣುವಂತ ಸಾಧ್ಯತೆ ಇದ್ರೂ ಕೂಡ ಕೇವಲ ಒಂಟಿ ಓಟಕ್ಕೆ ತೃಪ್ತಿಯನ್ನು ಕಾಣಬೇಕಾಗಿದೆ. ಒಂಟಿ ಓಟದ ಮುಖ್ಯವಾಗಿ ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ಕೇವಲ 37 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡಿಕೊಳ್ತಾ ಇದೆ. ದೂರದಲ್ಲಿರುವಂತಹ ವಿದೇಶಿಯಲ್ಲಿರುವಂತಹ ಕ್ರಿಕೆಟ್ ಪ್ಲೇಯರ್ಗೆ ರಸದೌತಣವನ್ನು ಉಣಬಡಿಸ್ತಾ ಇದೆ M9 ಸ್ಪೋರ್ಟ್ಸ್ ಮೂಡಬಿದ್ರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮೇಲು ಪಂಕ್ತಿಯಲ್ಲಿ ಕಾಣಿಸ್ತಿರುವಂತಹ ಯೂಟ್ಯೂಬ್ ಚಾನಲ್ M9. ಸಮಾಲೋಚನೆಯಲ್ಲಿದೆ ಈ ತಂಡಗಳು ಕೂಡ.
ಪಂದ್ಯವನ್ನು ಗೆದ್ದಂಥ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತದೆ. ಈಗಾಗಲೇ ಶ್ರೀಮಂತೂರು ಆದಿಜನಾರ್ದನ ಮೊದಲ ತಂಡವಾಗಿ ಕ್ವಾಲಿಫೈಯರ್ ಹಂತವನ್ನು ಕಂಡ್ರೆ ಇನ್ನುಳಿದ 3 ತಂಡಗಳ ಮಧ್ಯೆ ಜಿದ್ದಿನ ಸಮರ ಸಾಗಿ ಬರ್ತಾ ಇದೆ. ಬಂಟ್ಸ್ ಪ್ರೀಮಿಯರ್ ಲೀಗ್ 2022ಕ್ಕಾಗಿ ಮುಲ್ಕಿ ಭಟ್ರ ಸಂಘ ಇವರ ಆಶಯದಲ್ಲಿ ಸಾಗಿ ಬರ್ತಿರುವಂತಹ ಪ್ರತಿಷ್ಠಿತ ಪಂದ್ಯಾಟ ಶ್ರೀ ಕೆ ಅಮರನಾಥ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಸಾಗಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ತಂಡದ ಧೀಮಂತ ನಾಯಕ ಮಾಜಿ ಸಚಿವರು ಆದಂಥ ಸತ್ಯರಿಗೆ ರಾಜಕಾರಣಿಗಳು ಆದಂಥ ಅಜಾತ ಶತ್ರು ಶ್ರೀ ಕೆ ಅಮರನಾಥ್ ಶೆಟ್ಟಿ ಅವರ ನೆನಪು ಯಾವತ್ತಿಗೂ ಕೂಡ ಅಮರ. ಸಂತೋಷ್ ಎಸೆತಗಾರಿಕೆಯಲ್ಲಿ ಕಿತ್ತಳೆ ವರ್ಣದ ಸಮಾವೇಶದಲ್ಲಿದೆ ಪುನರು ಫೈಟರ್ ಶೆಟ್ಟಿಸ್. ನೀಲಿ ಬಿಳಿ ಸಮಾವೇಶದಲ್ಲಿದೆ ಕೊಡತ್ತೂರು ವಾರಿಯರ್ಸ್. ನೀಲಿ ಎನ್ನುವುದು ವಿಶಾಲತೆಯ ಸಂಕೇತವಂತೆ, ಬಿಳಿ ಎನ್ನುವುದು ಪ್ರೀತಿಯ ಸಂಕೇತವಂತೆ, ಕೇಸರಿ ಎನ್ನುವುದು ತ್ಯಾಗದ ಸಂಕೇತವಂತೆ, ಕಿತ್ತಳೆ ಎನ್ನುವುದು ಕೂಡ ತ್ಯಾಗ ಬಲಿದಾನದ ಸಂಕೇತವಂತೆ, ಹಸಿರು ಸಮೃದ್ಧಿಯ ಸಂಕೇತವಂತೆ, ಕೆಂಪು ಪ್ರೀತಿಯ ಸಂಕೇತವಂತೆ. ಆದಷ್ಟು ಬೇಗ ಮುಗಿಸಬೇಕು. ಪಂದ್ಯಕೂಟವನ್ನು ಶೀಘ್ರಗತಿಯಲ್ಲಿ ಮುಗಿಸಿಕೊಡುವಂತಹ ಒತ್ತಡ ಜವಾಬ್ದಾರಿ ಎಲ್ಲರಿಗೂ ಇದೆ. ಕಾರಣ ಇಷ್ಟೇ, ಗಡಿಯಾರದ ಮುಳ್ಳು ಓಡ್ತಾ ಇದೆ. ಕಾಲ ಮತ್ತು ಸಮುದ್ರದಲ್ಲೇ ಯಾರನ್ನ ಕೂಡ ಕಾಯುವುದಿಲ್ಲವಂತೆ, ಸಮಯ ಮತ್ತು ಸಮುದ್ರದಲ್ಲೇ ಯಾರನ್ನ ಕೂಡ ಕಾಯುವುದಿಲ್ಲವಂತೆ. ಆ ನಿಟ್ಟಿನಲ್ಲಿ ಗಡಿಯಾರದ ಮುಳ್ಳಿನ ಜೊತೆ ನಾವು ಓಡಬೇಕಾಗಿದೆ. ಪಂದ್ಯಕೂಟವನ್ನು ಶೀಘ್ರಗತಿಯಲ್ಲಿ ಮುಗಿಸಿಕೊಡ್ಬೇಕಾಗಿದೆ. ಜವಾಬ್ದಾರಿ ಎಲ್ಲರ ಮೇಲೂ ಇದೆ, ಸಂಘಟಕರದ್ದು ಮಾತ್ರ ಅಲ್ಲ. ಸಂತೋಷ್ ಈ ಬಾರಿ ಸುಂದರತೆ ಎಸೆತ ದಾಂಡು ತಮ್ಮ ಕಾಲಿಗೆ ಬಿಡ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಉಂಟುಗಳು ಬರ್ತಾ ಇದೆ. ತನ್ಮೂಲಕವಾಗಿ ತಂಡಗಳ ಒಟ್ಟು ಮೊತ್ತ 40 ಕಾಣ್ತಾ ಇದೆ. ಬಹಳಷ್ಟು ದೂರದ ಲಕ್ಷ್ಯವನ್ನ ಬೆಂಬತ್ತಿ ಆಡ್ತಾ ಇದೆ ಕೊಡತ್ತೂರು ವಾರಿಯರ್ಸ್. ರಾಜೇಶ್ ಶೆಟ್ಟಿ ನಡುಗೂಡು ಮಾಲಕತ್ವದ ಕೊಡತ್ತೂರು ವಾರಿಯರ್ಸ್. ಪ್ರದೀಪ್ ಶೆಟ್ಟಿ ಇವರ ಮಾಲಕತ್ವದ ಪುನರೂರು ಫೈಟರ್ಸ್. ಮತ್ತೆ ಒಂಟಿಗಳ ಸೇರ್ಪಡೆ ಕಂಡ್ರೆ ತಂಡ ಬಿಟ್ಟು ಮತ್ತೆ 41. ದಿನದ 2ನೇ ಪಂದ್ಯಕ್ಕಾಗಿ ಈಗಾಗಲೇ ಬಹುಶಃ ನಾಣ್ಯ ಚಿಮ್ಮಿಗೆ ಪರೀಕ್ಷೆ ಆಗಿದೆ ಅನ್ನುವಂಥ ತೀರ್ಮಾನ ನಮ್ಮದು. ಸ್ವರಾಜ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಿನದ 2ನೇ ಪಂದ್ಯದ ನಾಣ್ಯ ಚಿಮ್ಮಿಗೆ ಸುಂದರತೆ ಎಸೆತ ಬಂಟಿ ಬಾಸ್ ಕೆಳಂಜೂರು ವರ್ಸಸ್ 7-11 ದಿನದ 2ನೇ ಪಂದ್ಯ. ಮತ್ತೆ ಸುಂದರತೆ ಎಸೆತ, ಬಹಳಷ್ಟು ಒಳ ತಿರುವನ್ನ ಕಾಣ್ತಾ ಇದೆ. ಚೆಂಡು ದಾಂಡಿಗರನ್ನ ಗಲಿಬಿಲಿ ಕೇಳಿಸುವ ತಂತ್ರ ಯಶಸ್ಸನ್ನ ಕಾಣ್ತಾ ಇದೆ. ಅಂತಿಮ 6 ಎಸೆತಗಳು ಬಾಕಿದೆ. ದೂರದ ಬಹಳಷ್ಟು ವಿಶಾಲ ಲಕ್ಷ್ಯ. 6 ಎಸೆತ 29 ರೆಕಾರ್ಡ್. 29 ಬೇಕಾಗಿದೆ. ದಿನದ 2ನೇ ಪಂದ್ಯದ ನಾಡಚಿಮು ಈಗಾಗಲೇ ಮುಕ್ತಾಯಗೊಂಡಿದ್ದು. 7-11 ಮೈದಾನದ ಒಳಭಾಗದಲ್ಲಿ ಶೀಘ್ರಗತಿಯಲ್ಲಿ ಚಕ್ರವನ್ನು ಬೆಳೆಯಬೇಕಾಗಿದೆ. ಚೀನಾದ ಮಹಾಗುಡೆಯನ್ನ ಬೆಳೆಯಬೇಕಾಗಿದೆ. ಕ್ಷೇತ್ರ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗಿದೆ. ರಕ್ಷಣೆ ಮತ್ತೆ ಈ ಬಾರಿ ವಿರುದ್ಧ ದಿಕ್ಕಿನಲ್ಲಿ ಆಡುವ ಪ್ರಯತ್ನವನ್ನ ಮಾಡಿದ್ರು. ಓಟುಗಳಿಗೆ ಅವಕಾಶವನ್ನ ಮಾಡ್ತಾ ಇಲ್ಲ. ಬಹುಶಃ ಈ ಮಧ್ಯೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಕೊಡತ್ತೂರು ವಾರಿಯರ್ಸ್ ಹೇಮಂತ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಕೊಡ್ತಾ ಇದೆ. ದೇವಿ ಹೊಸ ಕ್ರಮಾಂಕದ ದೇವಿ ಪ್ರಸಾದ್, ನಂಬಗೆ ಸವ್ಯಸಾಚಿ ಪ್ರತಿಭಾನ್ವಿತ ಆಟಗಾರ.
1957 ಆದಿಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟುಕೊಂಡಂತ ಕ್ರೀಡೆ ಕ್ರಿಕೆಟ್ ಅನ್ನು ಉಳಿಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ಅಲ್ಲಲ್ಲಿ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಮೇರು ಯಶಸ್ಸನ್ನು ಕಾಣ್ತಾ ಇದೆ ಬಂಟರ ಸಂಘ ಮುಲ್ಕಿ ಯುವ ವಿಭಾಗ. ಈ ಹಿಂದೆ ರಾಜೇಶ್ ಶೆಟ್ಟಿ ಮಾನಂಪಾಡಿ ಇವರ ಸಮರ್ಥ ನೇತೃತ್ವದಲ್ಲಿ ಯುವ ವಿಭಾಗ ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ, ಈ ಬಾರಿ ಹೊಸ ಮುಖದ ಶ್ರೀಯುತ ದಾಮೋದರ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಬಹಳಷ್ಟು ವಿಶೇಷವಾದಂಥ ಘನ ಪ್ರಯತ್ನದಲ್ಲಿ ಮೊದಲ ಯಶಸ್ಸನ್ನು ಕಾಣ್ತಾ ಇದ್ದಾರೆ ದಾಮೋದರ್. ಅಭಿನಂದನೆಗಳು, ವಂದನೆಗಳು. ಈ ಮಧ್ಯೆ ಮತ್ತೆ ಬೀಸುವ ಪ್ರಯತ್ನಗಳು ಕೇವಲ ಒಂಟಿ ಓಟಗಳಿಗೆ ತೃಪ್ತಿಯನ್ನು ಕಡಿಮೆ. ಮಿಡಲ್ ಮೇಲ್ಭಾಗದಲ್ಲಿ ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಇದೆ. ತನ್ನ ಒಟ್ಟು ಮೊತ್ತ 43. ಪ್ರೀತೇಶ್ ಅದರತಿ ಹರ್ಷಿತ್ ಜೋಡಿ ಕೊನೆ ಹಂತದಲ್ಲಿ ಬಹುಶಃ ಪಂದ್ಯವನ್ನು ಬಿಟ್ಕೊಡುವಂತ ಅನಿವಾರ್ಯತೆಯಲ್ಲಿ ಫುಲ್ಟಾಗಿ ಬಿದ್ದಂತ ಚೆಂಡು. ಈ ಮಧ್ಯೆ ತಡಂಬಾರ್ ಮೂರನೇ ಕಣ್ಣಿಗಾಗಿ ಮನವಿ. ಬಹಳಷ್ಟು ತಾಂತ್ರಿಕ ಸಹಕಾರದೊಂದಿಗೆ ಈ ಒಂದು ಪಂದ್ಯಾಟ ನಡೀತಾ ಇದೆ. ಔಟ್ ಅನ್ನೋದು ತೀರ್ಮಾನ ಮಾಡ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಔಟ್. ಚಿರಾಗ್ ಹೊಸ ಕ್ರಮಾಂಕದ ಆಟಗಾರ, ಜರ್ಸಿ ನಂಬರ್ 18ರಲ್ಲಿ. ಕೊನೆ ಹಂತದ ಒತ್ತಡವನ್ನು ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ ದಾಂಡಿಗರಿಗೆ. ಸುಂದರತೆಸಿದ ತನ್ಮೂಲಕವಾಗಿ ಪುನರ್ ಫೈಟರ್ ಶೆಟ್ಟರ್ಸ್ ಈ ಪಂದ್ಯವನ್ನು ಅಧಿಕಾರಯುತವಾಗಿ ಗೆದ್ದುಕೊಳ್ತಾ, ಏಕಪಕ್ಷೀಯವಾಗಿ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು ವಿಜೇತರ. ಮುಂದಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ನಿಮ್ಮನ್ನು ಅರಸಿಕೊಂಡು ಬರಲಿ, ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಲಭಿಸಲಿ ಅನ್ನುವಂಥ ಹಾರೈಕೆಯೊಂದಿಗೆ ಕೊಡಚೂರು ವಾರಿಯರ್ಸ್ ತಂಡವನ್ನು ಬೀಳ್ಕೊಡ್ತಾ ಇದ್ದಾವೆ. ಫೀಲ್ಡ್ ಸೆಟ್ ಮಾಡಲಿ ಆಯ್ನದು ಬೇಗ. ಈ ಮೊದಲ ಪಂದ್ಯದ ಪಂದ್ಯ ಶ್ರೇಷ್ಠ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೋಸ್ ಟು ರಕ್ಷಣ್. ಪುನರೂರು ಫೈಟರ್ಸ್ ನ ರಕ್ಷಣ್ ಅವರಿಗೆ ಪ್ರಶಸ್ತಿ ವಿತರಣದ ಕಡೆಗೆ ಬರಬೇಕಾಗಿದೆ. ಪ್ರಧಾನ ವೇದಿಕೆಯಲ್ಲಿರುವಂತಹ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫಂಡ್ ರಕ್ಷಣ್ ಶೆಟ್ಟಿ ಮೊದಲ ಪಂದ್ಯದ ಪಂದ್ಯ ಶ್ರೇಷ್ಠ, ನಿನ್ನೆ ದಿನ ಕೂಡ ಪಂದ್ಯ ಶ್ರೇಷ್ಠ, ಸತತ 2 ಪಂದ್ಯಗಳ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡ ಏಕೈಕ ಆಟಗಾರ. ಪ್ಲೇಯಿಂಗ್ ಲಿಸ್ಟ್ ಏಳಿಂಜೆ 11 ವಿರುದ್ಧವಾಗಿ ಬಂಟಿ ಬಾಸ್ ಕೆರಂಜರು ಈಗಾಗಲೇ ಅದೃಷ್ಟದ 4 ಚಿಹ್ನೆಯನ್ನು ಗೆದ್ದುಕೊಂಡಿದ್ದ ಏಳಿಂಜೆ 11 ಮೊದಲ ಆಯ್ಕೆಯಾಗಿ ಎದುರಾಳಿಗಳಿಗೆ ದಂಡತನವನ್ನು ಬಿಟ್ಟುಕೊಡಿದ. ಈಗಾಗಲೇ ಬಂಟಿ ಬಾಸ್ನ ಆರಂಭಿಕ ಜೋಡಿ ಸುಜಿತ್ ಅದೇ ರೀತಿ
ಒಂದು ರಕ್ಷಣ ಪಂದ್ಯವನ್ನು ನಿಲ್ಲಿಸಿ ತೀರ್ಪುಗಾರನ. ಏಳಿಂಜೆ 11 ತಂಡದ 12 ಆಟಗಾರರು ಕಡ್ಡಾಯವಾಗಿ ಪಂದ್ಯದ ಆರಂಭದ ಮೊದಲು 12 ಆಟಗಾರರು ಇರಲೇಬೇಕು. ಪದೇ ಪದೇ ಈ ಒಂದು ಸೂಚನೆಯನ್ನು ನೀಡಿದ ಒಳ್ಳೆಯ ಲಕ್ಷಣ ಅಲ್ಲ. ದಿಸ್ ಇಸ್ ನಾಟ್ ಫೇರ್ ಆಕ್ಚುಲಿ. We request a 12th man of both the team in the initial stage of the match. Bunty was Kiranjuru as well as Elinje 11s. Wait. Amber, wait. We request a 12th man. Damodar, you should note this one. 12th man is required in the initial stage of the match. You should give the intimation in the beginning of the tossing ceremony itself. Pitching outside the off stump, wide is the call. First delivery is pitching outside the off stump, wide is the call from the umpires. So, in the meantime, Sujit Mada and Sandeep, 2 over in play. Second wide of the innings. Successive deliveries. Pitching outside the off stump in the very first ball and afterwards extra bounce. 2 extras already in the scoreboard. Runs yet to come from the bat. Why is the bowler? This time well ball, very well ball. That was a no ball call by umpire. Extra bounce once again. Beamer is the decision by the umpires. So 3 extras already in the board. One team was Kiranjuru opens their account in the form of extras. Already 3 in the form of 2 wide and a no ball. Once again Vaivo. He has to find his line and length properly. This is beautifully driven. Lofted drive. Over extra cover region. Bus ready for the cheeky single. Back for the second run. Aggressive couple of runs with that couple of runs scoreboard. Move them to 5 now. Sujit Mada straight away opens his account with that couple of runs. Team owner Yogesh Mada of Bunty boys. Kiranjuru watching the drama. This time single resulted with that single. Sujit Mada moves up to 3 and scoreboard moves up to 6 now. Sandeep is ready to face Vaibhav. Remember, this is the first over. Power play. There's a ball. That was the beauty of the delivery. Yorker non delivery. Uprooted his stumps. So first wicket gone. Bunty boys. Kiranjuru lost their first wicket in the form of Sandeep. Outward duck without giving much trouble for the scorer. He is walking back to the bowler. Jersey number 9. Naveen is a new one in. So Naveen is ready to face Vaibhav. 6 for the loss of 1 wicket. This time well ball, very well ball. That was a beautiful delivery. Luckily there is no connection with ball and timber. Once again Vaibhav. Good bowling action. Good piece of bowling, good piece of batting by. This time chance was missed out. Decent start after about 3 extras. He is able to find his line and length properly. Vaibhav, one of the most talented young guys from Elinje 11s. Open chested arm action. This time well ball. No ball is a call. No ball is a call. Okay. Free hit.
No ball is a call from the umpires. Once again, Vaibhav. To this time, that is a hit. That is a hit. In the meantime, batsman running for the cheeky single. LNG 11s are celebrating, but that was a free hit delivery. Score moved up to 8 now. Satya is the man of scorer. And this tournament is live telecasted by M9 Sports. For the spectators who are not there here. Once again, Vaibhav. Very lengthy over. And left the very lengthy over. After completion, the very first over score is 8. Ranjit is no ball. Ranjit. Right arm round the wicket. Naveen is the striker. Sujit is the non-striker. Most dependable batsman for 20 balls. Kalanjur. 20 balls. Owner is Yogesh Mada. He is watching the performance from the boys. Ranjit once again. Short bowling runner for Ranjit. Right arm round the wicket. Slow delivery. Lekata. In the meantime, Naveen Crawford a couple of runs very easily. Comfortable couple of runs added to the total scoreboard. Scoreboard moved up to double figure now. 10 in the boat. 10 for the loss of 1 wicket. Man out. Sandeep out for duck. Giving much trouble for the scorer. He is walking back to the pavilion with the beauty of the delivery. This time ball option there. Might be fielder coming under it. Yes, it is. Easy catch for the wicket keeper. Second wicket gone. Naveen is the man out. Out for 3. After facing 5 delivery, he scored 3 runs. Sandeep is the new man in. For the loss of 2 wickets. Once again, Ranjit balls. There's a ball of finger once again. Fielder coming under. Easy catch once again. This is the replay of the last delivery. So, batsman is Sandeep this time. Pratyar is the new man in. Joining partner Sujit. The skipper of the side, Sujit Mada, stands at the now-second crease and watching the drama what is going on at the middle of the pitch. Yes, it is. Hat-trick delivery. There's a well ball. That was a beauty of the delivery. Beaten the batsman completely. Once again, luckily there is no connection between bat and ball. Well gathered by wicketkeeper. Wicketkeeper stands very alert behind the wicket. He is very active. Giving full inspiration for all the players. Once again, Ranjit. There's some beautifully driven. Good shot by the batsman this time, Sujit. There's a ball cross over the boundary line for 4. What a magnificent shot. Beaten the fielder at deep mid-wicket region. With that boundary, score moves up to 14 now. 14 for the loss of 2 wickets. For the loss of 3 wickets, sorry. I beg your pardon. Top order batsman already back in the pavilion. This time going for the reverse sweep. Tried something special. And left the second over. After completion of 12 deliveries, score moves up to 14. 14 for the loss of 3 wickets.
Out of order for Sandeep, Naveen and Sandeep already back in the pavilion. We are expecting a lot of crowds in the afternoon session. Yes, is the bowler. India 11 owner is Naveen Shetty Manapad and Prakash Shetty Nandana. And Bunty Boys owner is none other than Yogesh Mada. Yashu, right arm over the tall guy. This time extra bounce, once again extra bounce. First warning for the bowlers. Lot of ICC rules are very anti for the bowlers. Free hit, extra bounce. These are the rules made by ICC. Not familiar. This time why no ball is a call? No ball is a call from the leg umpire, sky leg umpire. With that extra 2 runs, score will move up to 17 now. 17 for the loss of 3 wickets. Bunty Boys after losing the top of the batsman, these 2 batsmen, Sujit and Prajwal joining together and adding the partnership here. This time going for something different. No runs added to the scoreboard. Sujit Mada is trying for the big shots. But decent ball line from the India 11s are not allowing the batsman to go for the runs. Yes. This time gentle push from the batsman Sujit. They are back for the second run. Aggressive running between the wicket. They are putting pressure for the fielders. So with that couple of runs, score will move up to 19 now. In the board already. Expected 40 to 50 runs is the expected score. Decent score. This time good piece of batting. Angling the delivery. Changing the direction of the delivery by Sujit Mada. They are going for the third run. Very aggressive running once again. Good piece of running. These 2 vessels are putting pressures for the fielding side. India 11s are not at all able to stop the runs. 3. This time no ball is a call. No ball is a call. Extra bounce. Bhima delivery. So anyway, single added in the form of extras. Score will move up to 23 now. 23 for the loss of 3 wickets. Sujit Mada is on 10. Prajwal is on 4. Extra bounce once again. No ball is a call. Free hit continues. So a lot of extras made by the India 11 bowler in the initial stage. Vaibhav bowls 3 extras, 2 wide and no ball, and this man Yash also contributing lot of extras for opponent team. Instead of last one, bowlers are doing their job. They are gifting the runs for the opponent teams. This is not actually fair in the limited overs match. Each and every runs are very valuable in the limited overs match. Once again, one more Bhimar, one more extra run. Score will move up to 25 now. Quarter century. Yes, has to find his line and length properly. He has to concentrate his line. Taking his own time. Last 2 balls remaining in this over. Still two more to go in this over. Once again, Jason go for the reverse sweep, missing completely. Prajwal is the man.
He is trying something different here. This time, only single. Sujit Mada not at all interested in the runs. And left the third over after coming of 3 overs, scores moves up to 26 now. 26 in the board after completion of 18 deliveries. In the process, they lost 3 important wickets. These two mans, Sujit Mada and Pragya, joining together and in the partnership here, build up the partnership here. They are trying for the respective score here. In the meantime, I would like to call Mr. Satish Manvala for the further continuous commentary for the further details. ಧನ್ಯವಾದಗಳು ಶೀಶಾಯಿಕಲ. ಮೊದಲ 3 ಓವರ್ಗಳು ಮುಗಿದ ನಂತರ 26 ಓಟಗಳಿಗೆ 3 ಪ್ರಮುಖ ವಿಕೆಟ್ಸ್ಗಳನ್ನು ಕಳೆ ಚೆಲ್ತಾ ಇದೆ. ಆ ನಿಟ್ಟಲ್ಲಿ ಫುಲ್ ಟಾಸ್ ಚೆಂಡು ಫೈನಲ್ ಆಗಿ ಭಾಗದ ಸುಂದರ ಒಂದು ಹೊಡೆತ. ಕ್ಯಾಚ್ ಆಗುವಂತ ಅವಕಾಶಗಳಿದ್ರು ಕೂಡ ಕ್ಯಾಚ್ಗೆ ಪ್ರಯತ್ನವನ್ನು ಕ್ಷೇತ್ರರಕ್ಷಕ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮತ್ತೆ 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಏಲೆಂಜ್ 11 ಮತ್ತು ಬಂಟಿ ಬಾಯ್ ಕೇಲೆಂಜೂರಿನ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಉತ್ತಮ ಹೊಡೆತ ಸಿಲಿಮಿಡ ವಿಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. 28ಕ್ಕೆ 4. ಸುಲಭದ ಒಂದು ಕ್ಯಾಚ್ ಅನ್ನು ಪ್ರಜ್ವಲ್ ನೀಡಿದ್ರು. ವಾಪಸ್ ಸಾಥಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆಂಗಣ ಭಾಗದಲ್ಲಿ ಯಶೋಧಾರ ಆಂಗಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ವೈಭವ್ ಎಸ್ಕಾರ್ಕಿ ಭಾಗದಲ್ಲಿ 2ನೇ ಚೆಂಡು ಔಟರ್ ಏಜ್ ಆಗಿರೋದು. ಚೆಂಡು ಶಾಟ್ ಔಟ್ ಮಾಡಿ ಭಾಗದಲ್ಲಿ ಬಾಸ್ ಒಂದು ಉತ್ತಮ ಹೊಡೆತ. ಆ ನಿಟ್ಟಿನಲ್ಲಿ ಮತ್ತೆ 2 ಓಟಗಳು ಪೂರೈಕೆ. ಯಶೋಧರ್ ತಾನು ಆಡಿದ ಮೊದಲ ಚೆಂಡಲ್ಲಿ 2 ಓಟವನ್ನು ಪೂರೈಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ ಈಗ 30ಕ್ಕೆ ತಲುಪ್ತಾ ಇದೆ. ವೈಭವ್ ನೋ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಏಲೆಂಜ್ 11 ಬಾಸ್ ಓಟಗಳು ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅತಿರಿಕ್ತ ಓಟಗಳು ಅತಿ ಹೆಚ್ಚಾಗಿ ಬರ್ತಾ ಇದೆ. ಫ್ರೀಟ್ ಅವಕಾಶ ಇದೆ. ಯಶೋಧರ್ ಅದೇನು ಮಾಡ್ತಾರೆ ನೋಡ್ಬೇಕಾಗಿದೆ. ಫ್ರೀಟ್ ನ ಚೆಂಡು ಉಚಿತ ಚೆಂಡು ರನ್ ಮಾಡುವಂತ ಅವಕಾಶಗಳಿತ್ತು. ಬೈ ಮೂಲಕವಾಗಿ ಒಂದೊಂದು ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಸಚಿನ್ ಸ್ಟ್ರೈಕರ್ಗೆ ಬರ್ತಾ ಇದ್ದಾರೆ. ವೈಭವ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ನಡೀತಾ ಇದೆ. ಬನ್ಸ್ ಟ್ರೋಫಿಗಾಗಿ ಬಾಸ್ ಉತ್ತಮ ಚೆಂಡು ಎಸೆತ. ಔಟ್ ಸ್ವಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶಗಳಿಲ್ಲ. ಬಾಸ್ ಒಂದು ಉತ್ತಮ ಚೆಂಡು ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ ವೈಭವ್. ಒಂದು ಎಕ್ಸ್ಟ್ರಾ ಓಟಗಳನ್ನು ನೀಡಿದ್ರು ಕೂಡ ಈಗ ಚೆಂಡಿನ ಗತಿ ಪರಿವರ್ತನೆಯನ್ನು ಮಾಡಿದ್ರು ವೈಭವ್. ನಿನ್ನೆ ಕೂಡ ಏಲೆಂಜ್ 11 ಬಾಸ್ ಉತ್ತಮ ಚೆಂಡು ಬೌಲಿಂಗ್ ಅನ್ನು ತೋರ್ಪಡಿಸಿದಂತ ಬೌಲರ್ ವೈಭವ್. ತಟ್ಟಿ ಮುಟ್ಟಿ ಒಂದೋಡಿದ ಪೂರೈಕೆ ಸಿಲಿಮಿಡ ವಿಭಾಗದಲ್ಲಿ ಸುಚಿ ಒಂದೋಡಿದ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 33ಕ್ಕೆ ತಲುಪ್ತಾ ಇದೆ. ಯಶೋಧರ್ ಮತ್ತು ಸುಚಿತ್ ಅದೇ ಓಟಗಳನ್ನು ಪೇರಿಸ್ತಾರೆ ನೋಡ್ಬೇಕಾಗ್ಲಿ. ಇನ್ನು ಕೂಡ 2 ಓವರ್ಗಳ 12 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅದೇ ಓಟಗಳು ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ
ಯುವ ಹಾಗೂ ಮಹಿಳೆಯ ವಿಭಾಗವನ್ನು ಜಂಟಿ ಆಶ್ರಯದ ಜರುಗ್ತಾ ಇರೋದು 2 ದಿನಗಳ ಕಾಲದ ಬಂಟ್ ಸಮಯವಾದ ಪ್ರತಿಷ್ಠಿತ ಟೂರ್ನಮೆಂಟ್ ಇದಾಗ್ತಾ ಇದೆ. ಮೊದಲ ಚೆಂಡು ಸನತ್, ಮೊದಲ ಚೆಂಡು ಡಾಟ್ ಬಾಲ್ಗಳನ್ನು ಎಸೀತಾ ಇದ್ದಾರೆ. ಸುಚಿ ಓಟವನ್ನು ದಾಖಲಿಸ್ತಾ ಇಲ್ಲ. 33 ಓಟಗಳಿಗೆ ಪಂದ್ಯಾಟವನ್ನು ಆಡ್ತಾ ಇದೆ. ಫುಲ್ ಟಚ್ ಚೆಂಡು, ಕ್ಲೀನ್ ಬಾಲ್ ಡಿಬಾರೆ. ಸನತ್ ಮತ್ತೊಂದು ವಿಕೆಟ್ ಅನ್ನು ಕಬಳಿಸಿದ್ರು. ಆ ನಿಟ್ಟಿನಲ್ಲಿ ಸುಚಿನ್ ಬ್ಯಾಕ್ ಟು ಪೆವಿಲಿಯನ್. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 33ಕ್ಕೆ 5ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಬಂಟಿ ಬಾಯ್ ಕೆಳಂಜೂರಿನ ತಂಡ. ಲೀಗ್ನ ಮೊದಲ ಪಂದ್ಯದಲ್ಲಿ ಪರಾಜಯವನ್ನು ಕಂಡಂತ ಬಂಟಿ ಬಾಯ್ ಈ ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ. ಮೊದಲ ಲೀಗ್ನ ಪಂದ್ಯ ಜಯವನ್ನು ದಾಖಲಿಸಿದ ವೇಲಿಂಜ 11 ಈ ಪಂದ್ಯ ಜಯಬೇರಿಯನ್ನು ದಾಖಲಿಸಿದ್ರೆ 3ನೆಯ ತಂಡವಾಗಿ ಮತ್ತೆ ಕ್ವಾಲಿಫೈಯರ್ ತಂಡವನ್ನು ಕಂಡುಕೊಳ್ತಾರೆ. ಅದಾವ ರೀತಿಯ ಫಲಿತಾಂಶ ಬರ್ತದೆ ನೋಡಬೇಕಾಗಿದೆ. ಈಗಾಗಲೇ ಆದಿ ಜನಾರ್ದನ ಸಿಮಂತೂರು ಮತ್ತು ಫೈಟರ್ ಶೆಟ್ಟಿ ಪುನರೂರ್ನ 2 ತಂಡಗಳು ಈಗಾಗಲೇ ಟೂರ್ನಮೆಂಟ್ ಕ್ವಾಲಿಫೈಯರ್ ಹಂತವನ್ನು ತಲುಪಿದ್ದಾರೆ. ಉಳಿದಿರುವಂತಹ ಲೀಗ್ನ ಪದ ಅದಾವ 2 ತಂಡಗಳು ಕ್ವಾಲಿಫೈಯರ್ ಹಂತಕ್ಕೆ ತಲುಪ್ತಾರೆ ನೋಡಬೇಕಾಗಿದೆ. ಯತೀಶ್ ಓದಿಸ್ಕೋಪ್ ಮಾಡುವಂತ ಪ್ರಯತ್ನ, ಯಶೋಧರ್ಷ್ ಸುಲಭವಾಗಿ ರನ್ ಔಟ್ ಆದ್ರು. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದ ಸುತ್ತಮುತ್ತ ಆರಂಭವನ್ನು ಕಂಡ ಬಂಟಿ ಬಾಯ್ ಇವಾಗ ದಿಢೀರ್ ಕುಸಿತವನ್ನ ಕಂಡುಕೊಳ್ತಾ ಇದ್ದಾರೆ. ವೈಭವನ ನಂತರ ವಿಕೆಟ್ಸ್ ಗಳು ಉಳಿಸ್ತಾ ಇದ್ದಾರೆ. ಹಿಂದೆ ವೈಭವ್, ಇವಾಗ ಸನತ್. ಈ ರೀತಿ ಸುತ್ತಮುತ್ತ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ ಏಲಿಂಜೆ 11. ತಂಡದ ಮೊತ್ತ 33ಕ್ಕೆ 6ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ದಾಟಿಗರ ಎಂಟ್ರಿ ಆಗ್ತಾ ಇದೆ ಅಂಗಡಲ ಭಾಗದಲ್ಲಿ. ಸ್ವಸ್ತಿಗೆ ಸಿರುವಂತ ಚೆಂಡು ದಾಡು ಬಿಟ್ಟು ಪ್ಯಾಡ್ ಮೇಲೆ ಮಾಡ್ತಾ ಇದೆ. ಲೆಗ್ ಬಾಸ್, ಎಸ್, ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಸ್ವಸ್ತಿಕ್ ಹೊಸ ದಾಂಡಿಗ ಕೂಡ. ಯತಿ ಸ್ಟ್ರೈಕರ್ಗೆ ಸನತ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ರಿವರ್ಸ್ ಶಾಟ್, ಓಟಗಳಿಗೆ ಅವಕಾಶಗಳಿಲ್ಲ. ಮತ್ತೆ ಡಾಟ್ ಪಾಸ್ ಸೇರ್ಪಡೆ. ವೈಭವ್ ಸುತ್ತಮುತ್ತ ಓವರ್ ಮುಗಿಸಿದ್ರು. ಈಗ ಸನತ್ನ ಕೂಡ ಓವರ್ ಸುತ್ತಮುತ್ತಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳು ಮುಗಿದ ನಂತರ 34ಕ್ಕೆ 6 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಈಗ ಬಂಟಿ ಬಾಯ್ಸ್ ಕೆಳಂಜೂರಿನ ತನ್ನ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳಲ್ಲಿ ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಅದೆಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಂತಿಮ ಓವರ್ಗಾಗಿ ಈಗ ಸಚಿನ್ ಶೆಟ್ಟಿ, ಸ್ವಸ್ತಿಕ್ ಸ್ಟ್ರೈಕರ್ಗೆ ಬಂಟಿ ಬಾಯ್ಗಳ ಪರವಾಗಿ 6 ಚೆಂಡುಗಳ ಪಂದ್ಯ ಬಾಕಿ ಉಳ್ಕೊಳ್ತಾ ಇದೆ. 34 ಓಟವನ್ನು ಪೇರಿಸ್ತಾ ಇದ್ದಾರೆ. ಸಚಿನ್ ಕೊನೆ ಓವರ್ಗಾಗಿ ಮೊದಲ ಚೆಂಡು ವೈಟ್ ಬಾಲ್. ಪಂದ್ಯದ ನಿರ್ಣಾಯಕರಾಗಿ ಅಪೇಕ್ಷ ತೀರ್ಪುಗಾರರಾಗಿ ಈಗಾಗಲೇ ಮುಖ್ಯ ನಿರ್ಣಾಯಕರು ಆಂಗಣ ಭಾಗದಲ್ಲಿದ್ದಾರೆ. ಆ ನಿಟ್ಟಿನ ದೀಕ್ಷಿತ್ ಮಂಗಳೂರು ಮುಖ್ಯ ನಿರ್ಣಾಯಕರ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್, ಸತತವಾಗಿ 2 ಚೆಂಡುಗಳು ವೈಟ್ ಬಾಲ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವೈಟ್ ಗಳನ್ನು ಎಸೀತಾ ಇದೆ ಸಚಿನ್. ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 36ಕ್ಕೆ ತಲುಪ್ತಾ ಇದೆ. ದೀಕ್ಷಿತ್ ಮಂಗಳೂರು, ರಾಜೇಶ್ವರ್ ಮಂಗಳೂರು ಮತ್ತು ಸಚಿನ್ ಮಣಿಪಾಲ್ ಈ ರೀತಿಯ ಮುಖ್ಯ 3 ನಿರ್ಣಾಯಕರು ಈ ಪದ ನಿರ್ಣಾಯಕರ ಪೀಠವನ್ನು ಅಲಂಕರಿಸಿ ಹ್ಯಾಟ್ರಿಕ್ ವೈಟ್ ಬಾಲ್. ಸತತವಾಗಿ 3 ಚೆಂಡುಗಳು
ವೈಡ್ ರೂಪದಲ್ಲಿ ಇತರ ಓಟಗಳನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಯಕ್ಷಾಸ್ ಕಲೆ ಒಂದು ರೀತಿಯಲ್ಲಿ ಏಲಿಂಗ್ಗೆ ಅತಿಯಾಗಿ ನೀಡ್ತಾ ಇದೆ. ಈತ ನಡುವೆ ಬಾಲ್ ಸುತ್ತಮುತ್ತ ಎಸೆದ ತೀರಕ್ಕೆ ಲಾಂಚಿನಲ್ಲಿ ಬಂದಿರುವಂತಹ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ. ಸ್ವಸ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ. 3 ವೈಡ್ ಆದ ಬಳಿಕ ಒಂದು ಅತ್ಯುತ್ತಮ ಚೆಂಡನ್ನು ಎಸೆತಾ ಇದೆ ಸಚಿನ್ ಶೆಟ್ಟಿ. ಉತ್ತಮ ರೀತಿಯಿಂದ ಹೊಡೆತ ಸೆಲ್ಲಿ ಮಿಡಾನ್ನ ಈ ಭಾಗದಲ್ಲಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ. 38ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 4 ಚೆಂಡುಗಳ ಫಾಸ್ಟೇಷನ್ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಯತಿ ಸ್ಟ್ರೈಕರಿಗೆ, ಸಸಿಕ್ ನಾನ್ ಸ್ಟ್ರೈಕರಿಗೆ. ಸಚಿನ್ 3ನೇ ಚೆಂಡಿಗಾಗಿ. ಓ ಬಾಸ್ ಸುತ್ತ ಬರ್ತೇನೆ ಎಸೆತ. ಮೊದಲ 3 ಚೆಂಡುಗಳು ವೈಡ್ಗಳ ನಂತರದ 3 ಚೆಂಡು ಬಾಸ್ ಸುತ್ತ ಬರ್ತೇನೆ ಬರ್ತಾ ಇದೆ. ಆ ನಂತರದ 3 ಚೆಂಡು ಕೇವಲ ಒಂದು ಓಟವನ್ನು ನೀಡಿದ್ರು. ಈಗ ಯತೀಶ್ ಕೂಡ ಬ್ಯಾಟ್ ಮಾಡ್ತಾ ಇದ್ದಾರೆ. 38ಕ್ಕೆ 6 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಭಾಗದಲ್ಲಿ ಸುಂದರತೆ ಒಂದು ಹೊಡೆತ, ಒಂದರ ಮೇಲೆ ಮತ್ತೊಂದು ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ತನ್ಮೂಲಕವಾಗಿ 3ನೇ ಓಟ ಈ ಹಂತದಲ್ಲಿ ಪೂರೈಕೆ. 4ನೇ ಓಟ ಕರೆ ಕೊಟ್ಟು ರನ್ಔಟ್ ವಿಕೆಟ್ ಅನ್ನು ಕೈ ಚೆಲ್ತಾ ಇದೆ. ಆ ನಿಟ್ಟಿನಲ್ಲಿ 1 ಶಾಟ್ 2 ಓನ್ಲಿ. ಓಕೆ 1 ಶಾಟ್. ಓಕೆ 2 ಶಾಟಾ? ಒಂದೇ ಓಟ್ ಆಗಿದೆ. ಸರಿ. ಕೇವಲ ಒಂದು ಓಟ ಮಾತ್ರ ಮಾಡ್ತಾ ಇದೆ. ರನ್ಔಟ್ ರೂಪದ ವಿಕೆಟ್ ಅನ್ನ ಕೈ ಚೆಲ್ಲಿದ್ರು. ಮೂರನ್ನಲ್ಲ, ಒಂದು ಮಾತ್ರ 3 ಓಡಿದ್ದಾರೆ. 4 ಓಡಿಗೆ 4ಕ್ಕೆ ರನ್ಔಟ್ ಆಗಿದೆ. 2 ಶಾಟ್ ಅಲ್ಲ, 1 ರನ್ ಇದೆ ಆಗಿದ್ರೆ. ಓಕೆ ಸರಿ. ಪುಷ್ಪರಾಜ್ ಆಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆ ಓವರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಓಟ ಬರ್ತೇನೆ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಇನ್ನಿಂಗ್ಸಿನ ಕೊನೆಯ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. 39 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೊನೆಯ ಒಂದು ಎಸೆತ ಏಲಿಂಗ್ ಇನ್ನಿಂಗ್ಸ್ ಅನ್ನು ಕಂಡುಕೊಳ್ಬೇಕಾಗಿದೆ. ದಾಳಿ ಬಿಟ್ಟು ಪಾರ್ನಲ್ಲಿ ಬರ್ತಾ ಇದೆ. ಮೊದಲ ಓಟದ ಪೂರೈಕೆಯನ್ನು ಮಾಡಿದ್ರು. ಬಾಕೋಡಿ ಭಾಗದಲ್ಲಿ ಮತ್ತೆ 2ನೇ ಓಟ ಕರೆಯನ್ನು ನೀಡಿದ್ರು. 2ನೇ ಓಟ ಪೂರೈಕೆ ಆಗ್ತಾ ಇದೆ. 3ನೇ ಓಟ ರನ್ಔಟ್ ರೂಪದಲ್ಲಿ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನ 41 ಓಟವನ್ನು ತಲುಪ್ತಾ ಇದೆ. 42 ಓಟಗಳನ್ನು ಘನತೆ ಗೌರವಾನ್ವಿತ ಮೊತ್ತದ ಟಾರ್ಗೆಟ್ ಅನ್ನು ಕೂಡ ಈಗ ಬಂಟಿ ಬೈ ಏಲಂಜಿ ಮತವನ್ನು ನೀಡ್ತಾ ಇದ್ದಾರೆ. ಏಲಂಜಿ ಜಯವನ್ನು ದಾಖಲಿಸಬೇಕಾದ್ರೆ 42 ಓಟವನ್ನು ಪಡ್ಕೊಳ್ಬೇಕಾಗಿದೆ. ರವೀಂದ್ರ ಶೆಟ್ಟಿ
ಕಡಿಮೆ ಕೇಳ್ಕೊಳ್ತಾ ಇದ್ದೇವೆ ಏಲಿಂಜ 11. ಇವತ್ತಿನ ದಿನ ಫೈನಲ್ ಪಂದ್ಯಾಟವನ್ನು ಮುಗಿಸಲೇಬೇಕಾಗಿದೆ. ಆದ್ರಿಂದ ಆದಷ್ಟು ಬೇಗ ನೀವು ಓಪನರ್ ಅನ್ನು ಅಂಗಣಕ್ಕೆ ಕಳಿಸ್ಕೊಡ್ಬೇಕು. ನಲವತ್ತೆರಡು ಓಟಗಳಿಗೆ ಅದ್ಯಾವ ರೀತಿಯ ಆಟವನ್ನು ಆಡ್ತದೆ ನೋಡಬೇಕಾಗಿದೆ ಏಲಿಂಜ 11. 12th ಪ್ಲೇಯರ್ ಅನ್ನು ಕೂಡ ನೀವು ಕಳ್ಸಿಕೊಡ್ಬೇಕು ಏಲಿಂಜ 11. ಆ ನಿಟ್ಟಿನಲ್ಲಿ ಓಪನರ್ ಆದಷ್ಟು ಬೇಗ ಅಂಗಣಕ್ಕೆ ಬರಬೇಕು. ಈತ ಬಾಶ್ರುತ ಒಂದು ಕ್ಷೇತ್ರರಕ್ಷಣೆ ಜಮಾ ಮಾಡಿಕೊಳ್ತಾ ಇದೆ ಬಂಟಿ ಬಾಯ್ ಕೇಳಂಜೂರಿನ ತಂಡ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾಯಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್, ಮುಲ್ಕಿ. So thank you, Satish. So once again, welcome back to this Government Junior College ground. So second match of the day, number 2, is going on here between Elinj 11 versus Bunty Boys. Now 42 is the victory target for Sachin and Sarat are the openers. Batsman goes for a big one. Ball is in the air, and what a magnificent catch! That's an amazing catch taken by the fielder at long on region. It was a running catch, and he caught it beautifully. Finally, he converted that into an amazing catch. So first wicket goes down here. So Elinj 11 have lost their first wicket without making any score. The batsman is moving back to the pavilion. One of the spectacular catch taken by the fielder at long on. A good presence of mind, and you can't do anything whenever you have got fielders with such a good presence of mind. That's an unbelievable catch. It's not an easy catch, because especially when you are looking at hot sun, it is difficult to judge these kinds of catches, but finally he converted that into an amazing catch. So that is a catch of the day. 42 is the victory target, and they have lost their first wicket here. Bunty Boys bowler has given the breakthrough in the first ball of the over. The meantime, we watch the bowler Prashant. Prashant bowls this one to Ritesh. Ritesh played that elegantly to the long off region. There is a fielder, but before the fielder collects the ball, there is ample time for both these two batsmen to go for 2 runs. So with that single, the newcomer Ritesh has opened his account. He's off the mark. Once again, the ball is in the hands of the bowler Prashant. Prashant has already given the required breakthrough in the very first ball. He was able to pick up that important wicket. Once again, we come back to the bowler for the 3rd time in this over. That's an uneven bounce there, flighted delivery, very fine delivery, which beats the batsman. The ball went straight to the hands of the wicket keeper, so no possibility of a run there. The ball pitching on the off stump, and batsman not getting the line of the ball. On the occasion, wicket keeper collects the ball neatly, so no chance of getting any score over there. Dot delivery there by the bowler. Played the shot, there could be a chance of run. The batsman has to be hurry, but the batsman, he is well home. No damage done here, no danger at all for the batsman. He is safe. Very lucky indeed. That was a risky run, and I think these kinds of runs are not at all necessary for the team, because they have already lost their first wicket early in the innings, so they must keep the wicket intact now. They can't afford to lose any more wickets. These two batsmen will have to take the full responsibility of this game. Try to flick the ball onto the onside. Ball wraps onto the pad. Loud shout for leg before the wicket, but umpire says not out. So no damage done. No addition to the total. Goes for a big one. Once again, ball is in the air. Long chase for the fielder. And the same fielder again caught it beautifully here. Second catch from that fielder. Elinj 11 have lost their second wicket here. They are in big trouble now.
Sanath is the man there moving back to the pavilion without making any score. He has gone for Doug. So 2 quick wickets have fallen here. Very productive over for the team. Prashant is the most successful bowler on that occasion. He has picked up 2 important wickets. Hello. 42 was the victory target for ALG11. This is not a difficult target for the team, but only thing is they are losing wickets here unnecessarily in the regular intervals. Sujit the bowler, that's a bad start for this over. He starts off with the wide delivery. So first ball is a wide ball. So 1 more extra run has been added to the total in the form of extra run, which takes their full score to 4 now. This time good improvisation in the bowling, much better discipline line, ball pitching right in the block hole, and the bowler followed through and picks up the ball. Good piece of fielding of his own bowling, followed through and picks up the ball, so no runs resulted. So dot delivery there by the bowler Sujit. Again 1 more extra run here. The bowler is giving runs unnecessarily here. Each runs are very important. The bowlers must concentrate on their line. Direct and accuracy have to be given high priority at the moment. A tight bowling is required by the bowler. That's a very fine delivery. The ball keeping low, and batsman was thinking it is too far from the off stump, so just leaves the ball, left the ball to go to the wicketkeeper, and wicketkeeper collects the ball behind the stump, so no runs taken. He returns the ball back to the bowler. Once again the ball is in the hands of the bowler Sujit. Straight down the ground he played. There is a fielder. The fielder runs across and collects the ball. Very good piece of fielding there by the fielder. Collected and threw it very quickly to the bowler. Meanwhile, these 2 batsmen will have to satisfy with only a single here. So single to Ritesh. Score moves on to 6, and in fact over number 2 is in progress. Sujit from the far edge. That is from the temple end. That's a very fine delivery which beats the batsman. Ball was straight to the hands of the wicketkeeper. So no runs resulted here. Sujit is bowling with good line and length, and he has to maintain the same line and length throughout his quota now. Converted that into full toss. Wanted to flick the balls, sweep the ball to the square leg. He played that shot near the square leg umpire. The fielder at the square leg region comes across and collects the ball, but he cannot prevent the batsman from picking up a comfortable single. So 1 more run has been added to the total here. Bowler continues. They're looking for the second. There could be chance of run out. He has to be hurry. I think that's all over for the batsman, and ALG11 have lost their 3rd wicket unnecessarily here. That's a big disaster for the team. That was a risky run. The batsman was rushing towards the danger end, and again a good piece of fielding there by the fielders of Bunty boys Kilinjuru. He was very quick, collects the ball and threw it very quickly to the bowler there, and bowler made no mistake in removing the bails. Unfortunately, ALG have lost their 3rd wicket, and they are in deep trouble now. They have lost 3 important wickets early in the innings. Runs on the scoreboard is 8. 8 for the loss of 3 wickets. In fact, we are 2 overs completed here. "34 more runs required. 4 overs to go. 24 balls remaining, 34 runs required. A very interesting match is going on here. Very exciting match. This match is going to be a fascinating game.
Handsome looking cover drive there, played it nicely to the covers. There is a fielder at silly mid off region. The fielder comes across and corrects the ball. So they get only a single here. Naveen the bowler ready to bowl the second ball of the third over now. Converted that into full toss, goes for a big one, but not from the middle of the bat, and still he managed to clear the fence for a boundary here. One bounce over the boundary for 4 runs. The fielder at long on region was not able to stop that ball, and welcome boundary for Elinche 11 from the bat of Ritesh. Score moves up to 13 now. 13 for the loss of 3 wickets. Again converted that into full top, ball chipped up in the third, but chance of run out. We'll have to wait for umpire decision here, and umpire Rajeshwar has referred it to the third umpire. This is going to be a very interesting now, very close decision. In fact, that was very close. So umpire Rajeshwar didn't want to take any risk, so, and he has given it to the third umpire. So we'll have to wait for third umpire decision now. So third umpire decision is still pending. So third umpire is taking his own time in reviewing that decision because it was very close. We'll have to wait whether the batsman has made his ground or not, whether his bat was in the air. So very exciting match is going on here between Elinche 11 versus Bunty boys Kelinchuru. Elinche 11 have already lost 3 wickets and it was a risky run. The batsman was rushing towards the danger end. The decision is still pending here. Very close decision in fact. So third umpire decision is not out. So fortunately the batsman survives here. That was a risky run, and I don't think Elinche 11 should not take these kinds of risky runs. The big disappointment is they have already lost 3 wickets. So these 2 batsmen will have to take the full responsibility of this game on their shoulder here. This time one bounce over the boundary for 4 runs. What a magnificent struck it was. Hammered the ball between the gap there. He finds the gap and ball clears the boundary for 4 runs. 4 valuable runs from the bat of Vaibhav. Vaibhav is batting on 5 runs. A good partnership is going on here between Vaibhav and Ritesh. 42 is the target, and at the moment it is 18 runs on the scoreboard. Over number 3 is in progress. Again a full toss, converted that into full toss, but he cannot take the advantage of that juicy full toss. Driven the ball elegantly to the offside. There is a fielder at long off region. There is a protection, so the batsman will have to satisfy with only a single here. Score moves on to 19 now. We are in the 3rd over of the innings. The bowler Naveen continues from the temple end. This time batsman stepped out very quickly, but the ball was going away from the off stump. So ball went straight to the wicket keeper's hand. Dot delivery there by Naveen. So that's the end of the over number 3 after the completion of 3 overs. It is 19 for the loss of 3 wickets. So 3 more overs to go now. Another 23 runs required for Elinche 11 to win this match. This is not a difficult target. Only thing is they should not lose any wickets now. 18 balls to go, 23 runs. Very exciting match, very fascinating game, and I think it is going to be
close finish. So I'm going to hand over the microphone to Mr. Shrisha to continue the further commentary. What do you think, Shrisha? This is a very exciting match, in fact, isn't it? Definitely, sure. Because 18 ball 23, not an easy one. Because Bunty boys, Kiranjuru are already having a very good, strong bowling lineup. So we will wait and see what will happen. ವಂದನೆಗಳು ಸುರೇಶ್ ಭಟ್ ಅವರೇ. ಈಗಾಗಲೇ 18-20 ಬೇಕಾಗಿದೆ. ಬಹಳಷ್ಟು ಕುತೂಹಲದ ಪಂದ್ಯ ಗರಿಗೆ ತರ್ತಾ ಇದೆ. ಒಂದೆಡೆ ಯೋಗೀಶ್ ಮಾಡೋ ನಾಯಕತ್ವದ ಮಾಲಕತ್ವದ ಬಂಟಿ ಬಾಸ್ ಕಿರಂಜೂರು, ಮತ್ತೊಂದೆಡೆ ನವೀನ್ ಶೆಟ್ಟಿ ಮಾನವಾಡಿ ಮಾಲಕತ್ವದ ಏಳಿಂಚೂರು ರವನ್ಸ್. ಪ್ರಶಾಂತ್ ಮಾಡ ಎಸೆತಗಾರರಿಗೆ ಬಹಳಷ್ಟು ಚೆಂಡಿಗೆ ತಿರುವು ನೀಡುವ ಎಸೆತಗಾರ, ಹಿರಿಯ ಅನುಭವಿ ಎಸೆತಗಾರ ಪ್ರಶಾಂತ್ ಮಾಡ. ಕೆರಿಎಲ್ನ ಶೋಧ ಪ್ರಶಾಂತ್ ಮಾಡ HDFC ಬ್ಯಾಂಕ್ನ ಮ್ಯಾನೇಜರ್ ಆಗಿ ಪ್ರಬಂಧಕರಾಗಿ ಮಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಪ್ರಶಾಂತ್ ವಿರುದ್ಧ ಬೊಮ್ಮನಾಡು ತುದಿಯಿಂದ ಎಸೆದಂತೆ ಚೆಂಡು ಮತ್ತೆ ಅಡ್ಡ ಚೆಂಡು ಆಗರೆಸುತ್ತೆ ಅನ್ನೋದು ಸೂಚನೆ. ಇತರೆ ಓಟಗಳ ಕಾಣಿಕೆ ರೂಪದ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬಳುವಳಿ ರೂಪದ ಓಟಗಳು ಫ್ರೀ ಪ್ಯಾಕೇಜ್ ಗಿಫ್ಟ್ ಆಫರ್ಸ್ ತನ್ಮೂಲಕವಾಗಿ ತಂಡದ ಒಟ್ಟು ಮತ್ತೆ 21 ಕಾಣ್ತದೆ. 21 ಇನ್ ದ ಬೋರ್ಡ್. ಸ್ಟಿಲ್ 21 ರಿಕ್ವೈರ್ಡ್. ಅರ್ಧ ದಾರಿಯನ್ನು ಕ್ರಮಿಸಿ ಆಗಿದೆ. ಇನ್ನೂ ಕೂಡ ಅರ್ಧ ದಾರಿ ಕ್ರಮಿಸಬೇಕಾಗಿದೆ. 7 ನಿಮಿಷ ಮುನ್ನಗಿ ಬಾರಿಸಲು ಪ್ರಯತ್ನ. ಸ್ಟೆಪ್ಪರ್ ಓಟಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊಲ್ವಾಡಿಗೆ ಕೆಳಂತರದಲ್ಲಿ ಬ್ಲಾಕಲ್ಲಿ ಬಿತ್ತಂತ ಚೆಂಡು. ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರಸನ್ನ ಮಾಡ ದಾಂಡು ಚೆಂಡಿನ ಮಧ್ಯೆ ನೇರ ಸಂಪರ್ಕ ಇಲ್ಲ. ಗುಡ್ಡದ ಹಿಂಭಾಗದಲ್ಲಿ ಬಹಳಷ್ಟು ಸುರಕ್ಷಿತ ಕೈಗಳು. ಮತ್ತೆ ಪ್ರಶಾಂತ್ ಗುಡ್ ಬೌಲಿಂಗ್ ಆಕ್ಷನ್. ಮತ್ತೆ ಸುಂದರ ಎಸೆತ. ಮತ್ತೆ ದಾಂಡುಗಳನ್ನು ವಂಚಿಸ್ತಾ ಇದೆ. ದಾಂಡು ಚೆಂಡಿನ ಮತ್ತೆ ಮತ್ತೆ ಸಂಪರ್ಕ ಇಲ್ಲ. ಚಿಕ್ಕ ಎಸೆತ ಡೌಟ್ ಹೆಡ್ ಡೆಲಿವರಿ. ಪದೇ ಪದೇ ಚಿಕ್ಕಗಳು ಬಂದ್ರೆ ಬಂಟಿ ಬಾಸ್ಗೆ ಸೊಲ್ವಾಟಿಗೆ ಮೇಲುಗೈ ಒತ್ತಡೆಯಲ್ಲಿ ಆಡಬೇಕಾದದ್ದು ಅನಿವಾರ್ಯತೆಯಲ್ಲಿ 7 ಇಂಚ್ ಲವನ್ಸ್. ಕೆಂಪು ಸಮಾವಸರದಲ್ಲಿ 7 ಇಂಚ್, ಹಸಿರು ಬಿಳಿ ಸಮಾವಸರದಲ್ಲಿದೆ ಬಂಟಿ ಬಾಸ್ ಕಿಲಂಚೂರು. ಮೈದಾನದ ಒಳಭಾಗದಲ್ಲಿ ಆಟಗಾರ ಬಣ್ಣ ಬಣ್ಣದ ಸಮಾವಸರದ ಚಿತ್ತರ ಕಂಡು ಬಂದರೆ ಮೈದಾನದ ಹೊರಭಾಗದಲ್ಲಿ ಜಾಹೀರಾತು ಫಲಕದ ಚಿತ್ತರ. ಈ ಒಂದು ಮೈದಾನಕ್ಕೆ ಇವತ್ತಿನ ದಿನ ಕಾಮನಬಿಲ್ಲಿನ ಸಿಂಚನವನ್ನು ನೀಡ್ತಾ ಇದೆ. ವರ್ಣರಂಜಿತ ಸಿಂಚನವನ್ನು ನೀಡ್ತಾ ಇದೆ. ಕಾಮನಬಿಲ್ಲಿನ ಸಿಂಚನ ವಿಬ್ಜಾರ್, ವಾಯ್ಲೆಟ್, ಇಂಡಿಗೋ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿಯ ಸಪ್ತವರ್ಣದ ಸಿಂಚನ. ಕಾಮನಬಿಲ್ಲಿನ ಚಿತ್ತಾರ ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬಂಟ ಸಮಾಜ ಬಾಂಧವರ ಈ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ. ಸೌಂದರ್ಯತೆ ಎಸೆತ ಮತ್ತೆ ಡಾಟ್ ಬಾಲ್. ದಾಂಡಿಗ ರಿತೇಶ್ ನೀಳಕಾಯ್ದ ಹೊಡಿಬಡಿ ಆಟಗಾರ ಸ್ವಲ್ಪ ಮಟ್ಟಿಗೆ ಕಟ್ಟಿ ಹಾಕೊಂಡ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಪ್ರಶಾಂತ ಮಾಡ. ಪ್ರಶಾಂತವಾದಂತಹ ವಾತಾವರಣ ಪ್ರಶಾಂತರ ಉರಿ ಚೆಂಡಿನ ವೇಗವನ್ನು ಎದುರಿಸಿ ಮತ್ತೆ ಕ್ಲೀನ್ ಬಾಲ್ ಮುನ್ನಗ್ಗಿ ಬಾರಿಸುವ ಸತತ 4 ಎಸೆತಗಳ ಮಧ್ಯೆ ಮೂಲಕ ಯಶಸ್ಸಿನ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಪ್ರಶಾಂತ್. ಹಿರಿಯ ಆಟಗಾರನಾಗಿ ಕಿರಿಯರಿಗೆ ಮಾರ್ಗದರ್ಶನ, ಮಾದರಿ ಆಟಗಾರನಾಗಿ ಬೆಳೀತಾ ಇದ್ದಾರೆ. ಚಾಲೆಂಜರ್ ಪರಿಸರದಲ್ಲಿ ಬಹುಶಃ ಕ್ರಿಕೆಟ್ನ ರುಚಿಯನ್ನು ಹತ್ತಿಸಿದಂತ ಹಿರಿಯ ಅನುಭವಿ ಸುಜಿತ್ ಮಾಡ ನಾಯಕತ್ವದಲ್ಲಿ ಸಾಗಿ ಬರ್ತಾ ಇದೆ ಬಂಟಿ ಬಾಸ್. 12 ಎಸೆತ 21 ಬೇಕಾಗಿದೆ. 21 ರಿಕ್ವೈರ್ಡ್ ಔಟ್ ಆಫ್ 12 ಡೆಲಿವರೀಸ್. ದಿಸ್ ಮ್ಯಾಚ್ ಈಸ್ ನಾಟ್ ಎಟ್ ಓವರ್. ಪಂದ್ಯ ಇನ್ನೂ ಕೂಡ ಜೀವಂತ, ಕುತೂಹಲದ ಗರಿಗೆ ತರ್ತಾ ಇದೆ, ಕೌತುಕ ಮನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಹುಶಃ 12 ಎಸೆತ 21 ಬೇಕಾಗಿದೆ. ವಿರುದ್ಧ ಸಂಖ್ಯೆ 12ರ ವಿರುದ್ಧ ಸಂಖ್ಯೆ 21. 12 and 21. 1-2-1. ಸ್ಟ್ರೈಕರ್ ವಿಭಾಗದಲ್ಲಿ ವೈಭವ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ದೀಕ್ಷಿತ್. ಪಂದ್ಯ ವೀಕ್ಷಣೆಯಲ್ಲಿ ಬಹಳಷ್ಟು ಅತಿಥಿ ಅಭ್ಯಾಗತರು. ಮುಂಚೂಣಿಯಲ್ಲಿ ಮುನ್ಕೂರು ಮಿಟಿನಿ ಬಂಟ್ಸ್ ತಂಡದ ಸಹನಾ ಶೆಟ್ಟಿ, ಸ್ವರಾಜ್ ಶೆಟ್ಟಿ ಮತ್ತು ಶರತ್ ಶೆಟ್ಟಿ ಮುಂಚೂಣಿ ವೇದಿಕೆಯಲ್ಲಿ. ಪಂದ್ಯದ ವೀಕ್ಷಣೆಯಲ್ಲಿ ಜೊತೆಯಲ್ಲಿ 7-11 ತಂಡದ ಕಪ್ತಾನ ಸಾಂಪ್ರದಾಯಿಕ ಬಂಟ ಹುಡುಗಿಯಲ್ಲಿ ನವೀನ್ ಶೆಟ್ಟಿ ಮಾಡಪಾಡಿ. ಮಧ್ಯ ಒಂಟಿ ಬಟ್ಟ ರಾಜೇಶ್ ಶೆಟ್ಟಿ.
ಸುಂದರ ತೇಸಿತ ಲೆಫ್ಟ್ ಡ್ರೈವ್ ಗಲ್ಲಿ ಮೇಲ್ಭಾಗದಲ್ಲಿ ಕವಸ್ ಬಾಂಡ್ ಮೇಲ್ಭಾಗದಲ್ಲಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂಟಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 23 ಕಾಣ್ತಾ ಇದೆ. 23 ಇನ್ ದ ಬೋಟ್. 19 ಬೇಕಾಗಿದೆ ಇನ್ನೂ ಕೂಡ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಜ್ವಲ್ ಬಹಳಷ್ಟು ಪ್ರತಿನಿಧಿಸುವಂತಹ ಎಸೆತಗಳನ್ನು ನೀಡ್ತಾ ಇದ್ದಾರೆ. ಸೂರ್ಯನ ರಣ ಬೀಸಲಿನ ಮಧ್ಯೆ ಉಡಿ ಬೀಸಲಿನ ಮಧ್ಯೆ ಕ್ರಿಕೆಟ್ನ ಕೌತುಕಗಳು ಕೂಡ ಗರಿಗೆ ತರ್ತಾ ಇದೆ. ಉತ್ಸಾಹ ಇಮ್ಮಡಿ ಆಗ್ತಾ ಇದೆ. ಈ ಮಧ್ಯೆ ಅಡ್ಡ ಚೆಂಡು ಅಗಲ ಎಸೆತ ಸ್ವಲ್ಪ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪುಗಾರರು. ಒಂದೆಡೆ ರಾಜೇಶ್ವರ್ ಮತ್ತೊಂದೆಡೆ ದೀಕ್ಷಿತ್ ಪಂದ್ಯಕೂಟದ ಪ್ರಮುಖ ತೀರ್ಪುಗಾರರಾಗಿ. ಹಗಲ ವೇಳೆ ಹದ್ದಿನ ಕಣ್ಣಂತೆ, ರಾತ್ರಿ ವೇಳೆ ಬಾವಲಿ ಕಣ್ಣಂತ. ಪಂದ್ಯಕೂಟದ ಯಶಸ್ಸಿನ ಹಿಂದೆ ಪ್ರಮುಖ ಪಾತ್ರ ತೀರ್ಪುಗಾರರದ್ದು. ನೇರ ಪ್ರಸಾರದ ಹಕ್ಕು M9ಗೆ. ಅಂಕಿಅಂಶ ಪಟ್ಟಿಯಲ್ಲಿ ನಮ್ಮೊಂದಿಗೆ ಸತ್ಯ ಇವತ್ತಿನ ದಿನ, ನಿನ್ನೆ ದಿನ ಸೌರವ್. ಈ ಮಧ್ಯೆ ಒಂಟಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡ ಒಟ್ಟು ಮತ್ತೆ ಕಾಲು ಶತಕವನ್ನ ಕಾಣ್ತಾ ಇದೆ. ಬಹಳಷ್ಟು ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಹಿರಿಯ ಆಟಗಾರ ಸುಜಿತ್ ಪ್ರಸಾದ್ ಮಾಡ, ನಾಯಕ ಅದೇ ರೀತಿ ಹಿರಿಯ ಆಟಗಾರ. ಸ್ವಲ್ಪ ತಟ್ಟಿಬಿಟ್ಟು ಮಿಡ್ ಆಫ್ ಭಾಗದಲ್ಲಿ ಚುರುಕಿನ ಗತಿಯ ಓಟ, ಇಲ್ಲದ ರನ್ ಕಸಿಯ ಪ್ರಯತ್ನ, ಸ್ಟೀಲಿಂಗ್ ದ ರನ್ಸ್. ಈ ಮಧ್ಯೆ ಒಂಟಿ ಓಟಗಳ ಸೇರ್ಪಡೆಗೆ ತಂಡದ ಒಟ್ಟು ಮತ್ತೆ 26 ಕಾಣ್ತಾ ಇದೆ. 26 ಇನ್ ದ ಬೋರ್ಡ್. 16 ಬೇಕಾಗಿದೆ. 9 balls remaining 16 8 balls remaining 16 ರೆಕಾರ್ಡ್. 8 ಎಸೆತ 16 ಬೇಕಾಗಿದೆ. ಪ್ರತಿಯೊಂದು ಎಸೆತಕ್ಕೂ ಕೂಡ 2 ಓಟಗಳ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಈಗಾಗಲೇ ದಾಂಗುಡಿಯನ್ನು ಇಟ್ಟಂತ ಆಟಗಾರ ವೈಭವ್. ಮತ್ತೊಂದೆಡೆ ಮತ್ತೆ ತಟ್ಟಿಬಿಡ ಪ್ರಯತ್ನಗಳು ಬರ್ತಾ ಇದೆ. ಚುರುಕಿನ ಗತಿಯ ಓಟಗಳು ಬರ್ತಾ ಇದೆ. ಕೆಂಪು ಸಮಾವೇಶನದಲ್ಲಿದೆ 7 ರನ್ಸ್. ಹಸಿರು ಬಿಳಿ ಸಮಾವೇಶನದಲ್ಲಿದೆ ಬಂಟಿ ಬಾಸ್ ಕೆಲಂಚೂರು. ಹಸಿರು ಸಮೃದ್ಧಿಯ ಸಂಕೇತ ಬಂತೆ, ಬಿಳಿ ಶಾಂತಿಯ ಸಂಕೇತ, ಕೆಂಪು ಎನ್ನುವುದು ಪ್ರೀತಿಯ ಸಂಕೇತ, ಕೇಸರಿ ತ್ಯಾಗದ ಬಲಿದಾನದ ಸಂಕೇತ, ನೀಲಿ ವಿಶಾಲತೆಯ ಸಂಕೇತ, ಹಳದಿ ದೃಢತೆಯ ಸಂಕೇತ. ಈ ಮಧ್ಯೆ ಅಡ್ಡ ಚೆಂಡು ಮತ್ತೆ ಆಗಲ ಎಸೆತ. ಇತರ ಓಟಗಳ ಕಾಣಿಕೆ ರೂಪದ ಓಟಗಳು ಯುಗಾದಿ ಹಬ್ಬದ ಕೊಡುಗೆ. ತನ್ನ ಒಟ್ಟು ಮತ್ತೆ 28ಕ್ಕೆ ನಗುತ್ತಾ ಇದೆ. 28 ಇನ್ ದ ಬೋರ್ಡ್. ಈ ತರ ಓಟಗಳು ಬಹಳಷ್ಟು ಬಳುವಳಿಯಾಗಿ ಬರ್ತಾ ಇದೆ. ಸುಂದರತೆ ಎಸೆತ ಈ ಬಾರಿ ದಾಂಡನ್ನ ವಂಚಿಸ್ತಾ ಇದೆ. ಓವರ್ನ ಮುಕ್ತಾಯವನ್ನ ಕಂಡ್ರೆ 6 ಎಸೆತ 14 ಬೇಕಾಗಿದೆ. 6 ಎಸೆತ 14 ಬೇಕಾಗಿದೆ. ನಿನ್ನೆ ದಿನ ಉಳೆವಾಡಿ 6 ಎಸೆತದಲ್ಲಿ 13 ಓಟವನ್ನು ಬಿಟ್ಟುಕೊಟ್ಟಿತ್ತು ಅಶೋಕ್ ಅವರ ಎಸೆತಗಾರಿಕೆಯಲ್ಲಿ. ಬಹಳಷ್ಟು ಸಮಾಲೋಚನೆ, ತುರ್ತು ಸಭೆ, ರಹಸ್ಯ ಸಭೆ, ಸೀಕ್ರೆಟ್ ಮೀಟಿಂಗ್ ಇಸ್ ಗೋಯಿಂಗ್ ಆನ್ ಇನ್ ದ ಕ್ಯಾಂಪೇನ್ ಆಫ್ ಬಂಟಿ ಬಾಯ್ಸ್. ಆರು ಎಸೆತ 14 ಬೇಕಾಗಿದೆ ಎಸೆತಗಾರಿಕೆಯಲ್ಲಿ. ಸೊಲ್ವಾಡಿಗೆ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಮೊದಲ ವಾರ್ನಿಂಗ್, ಮೊದಲ ಎಚ್ಚರಿಕೆ ಕರೆಗಂಟೆಯನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಐಸಿಸಿಯ ಬಹಳಷ್ಟು ನಿಯಮಗಳು ಇತ್ತೀಚಿನ ದಿನಗಳಲ್ಲಿ ಎಸೆತಗಾರಿಕೆ ಮಾಡಕ್ಕಾಗ್ತಾ ಇದೆ. ಈ ಮಧ್ಯೆ ಚೆಂಡಿನ ಗತಿ ಮೇರೆಡ್ತಾನೆ ಆಟ. ಸೊಲ್ವಾಡಿಗೆ ಶಾಫ್ ಸ್ಟಾರ್ ಆಡುವ ಪ್ರಯತ್ನಗಳು ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ ಸ್ವಸ್ತಿಕ್ ಎಸೆತಗಾರಿಕೆಯಲ್ಲಿ ಸ್ವರಾಜ್ ಶೆಟ್ಟಿ ಅವರ ಸುಪುತ್ರ ಸ್ವಸ್ತಿಕ್ ಶೆಟ್ಟಿ ಪ್ರಸ್ತುತ ಎಜೆ ಸಂಸ್ಥೆಯಲ್ಲಿ ಡಾಕ್ಟರ್ ಪದವೀಧರ MBBS. ಮತ್ತು ಸ್ವಸ್ತಿಕ್ ಈ ಮಧ್ಯೆ ಅಡ್ಡ ಚೆಂಡು ಆಗಲೇ ಸತ ಬಹಳಷ್ಟು ಹೊರತಿರುವನ್ನ ಕಾಣ್ತಾ ಇದೆ. ಡೆತ್ ಓವರ್ಗಳಲ್ಲಿ, ನಿರ್ಣಾಯಕ ಓವರ್ಗಳಲ್ಲಿ 6 ಎಸೆತ 14 ಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯ ತಪ್ಪುಗಳು ನಿಜಕ್ಕೂ ಅಕ್ಷಮ್ಯ ಅಪರಾಧ, ಪ್ರಮಾದದ ಎಸೆತಗಳು.
ಮತ್ತೆ ಗಾಳಿ ಬಹುಶಃ ಗಾಳಿ ಪ್ರೇಕ್ಷಕರ ಕ್ಷೇತ್ರ ಎದುರು ಭಾಗದಲ್ಲಿ ಚಿಮ್ತಾ ಇದೆ. ಅವಳಿ ಓಟಗಳು ಬರ್ತಾ ಇದೆ, ಪರಿಪೂರ್ಣ ಅವಳಿ ಓಟಗಳು. ಅವಳಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ ಮೂವತ್ತಮೂರು. ಮತ್ತೆ ಚೆಂಡು 1 ಬೌನ್ಸ್ 2 ಬೌನ್ಸ್ ಬೌಂಡರಿ ರೇಖೆಯನ್ನ ಕ್ರಮಿಸಿಕೊಳ್ತಾ ಇದೆ. ತನ್ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಸಡಿಲಿಸುವ ಪ್ರಯತ್ನದಲ್ಲಿ ವೈಭವ್ ಮೊದಲ ಬೌಂಡರಿಯನ್ನ ಈಗಾಗಲೇ ರವಾನಿಸಿ ಎಚ್ಚರಿಕೆಯನ್ನ ನೀಡಿದಂತ ಆಟಗಾರ ವೈಭವ್ ತನ್ನ ವೈಭವದ ಆಟವನ್ನು ಮೆರೆತಾ ಇದ್ದಾರೆ. ಎಳೆಯ ಪ್ರತಿಭೆ, ಭವಿಷ್ಯದ ತಾರೆ. ಎರಡು ಎಸೆತ 5 ಬೇಕಾಗಿದೆ ಏಳಿಂಜೆಗೆ. 2ರ ಮುಂದೆ 5. ಸ್ವಸ್ತಿಕ್ ಫುಲ್ ಟಾಸ್ ಆಗಿ ಎಸೆದಂತ ಚೆಂಡಿಗೆ ಬಲವಾದ ಪ್ರಹಾರ. ಈ ಮಧ್ಯೆ ಗಾಳಿ ಖಾಲಿ ಜಾಗದಲ್ಲಿ ಚೆಂಡು ಚಿಮ್ತಾ ಇದೆ. ಅವಳಿ ಓಟಗಳು ಬರ್ತಾ ಇದೆ. ಅವಳಿ ಓಟದ ಮುಖ್ಯವಾಗಿ ಕೊನೆಯ ಎಸೆತ 3 ಬೇಕಾಗಿದೆ. 3 ರಿಕ್ವೈರ್ಡ್ ಔಟ್ ಆಫ್ ಲಾಸ್ಟ್ ಡೆಲಿವರಿ. ಪಂದ್ಯ ಸಮಬಲವಾದಲ್ಲಿ ಅಂಕದ ಹಂಚಿಕೆ. ನಿನ್ನೆ ದಿನ ಕೈಟಲ್ ಟೈಟಾನ್ಸ್ ಪಂದ್ಯವನ್ನು ಸಮಬಲಗೊಳಿಸಿತ್ತು. ಮತ್ತೆ ಸುಂದರದ ಹೊಡೆತ 1 ಓಟಗಳು ಸಾಧ್ಯ. ಅವಳಿ ಓಟಗಳಿಗೆ ಕೂಡ ಅವಕಾಶ. ಈ ಮಧ್ಯೆ ಪಂದ್ಯ ಸಮಬಲ ಆಗ್ತಾ ಇದೆ. 7 ಇಂಚಿಗೆ ಲಾಭದ ಅಂಶ ಈ ಅಂಕ. ವೈಭವ್ ಬಹಳಷ್ಟು ಭರ್ಜರಿ ಆಟವನ್ನು ಆಡಿದ್ರು. ಒತ್ತಡದಲ್ಲಿ ಕೂಡ ಎಳೆಯ ಆಟಗಾರನ ಬಹಳಷ್ಟು ವೈಭವದ ಅನಾವರಣ. ವೈಭವ್ ಸುಂದರತೆ ಆಟವನ್ನು ಆಡಿದ್ರು. 7 ಇಂಚಿಗೆ ವಿಜಯಲಕ್ಷ್ಮಿಯನ್ನ ಕೊನೆ ಹಂತದವರೆಗೂ ಕೂಡ ದಕ್ಕಿಸುವ ಪ್ರಯತ್ನವನ್ನ ಮಾಡಿದ್ರು. 3ನೇ ಓಟ ಇದ್ರೂ ಕೂಡ ವಿಜಯಲಕ್ಷ್ಮಿ ಕೈ ಒಲಿಸಿಕೊಳ್ಳಿದ್ರೂ ಕೂಡ ಪಂದ್ಯವನ್ನು ಸಮಬಲಗೊಳಿಸಲು ಯಶಸ್ಸನ್ನು ಕಂಡು ಅಭಿನಂದನೆ ಯುವ ತಾರೆಗೆ. ಪಂದ್ಯ ಶೇಷ ಕೂಡ ವೈಭವ ಆಗ್ತಾ ಇದೆ. ಮೊದಲ ಓವರ್ನಲ್ಲಿ ಕೂಡ ಬಹಳಷ್ಟು ಉತ್ತಮ ಎಸೆತಗಾರಿಕೆಯನ್ನು ನೀಡಿದ್ರು. ಇತರ ಓಟಗಳನ್ನು ನೀಡಿದ್ರು ಕೂಡ ತನ್ನ ಏಳಿಂಜೆ ಈಗಾಗಲೇ ಅರ್ಹತಾ ಸುತ್ತನ್ನು ಸೇರಿಕೊಳ್ತಾ ಇದೆ. ಬಹಳಷ್ಟು ಹೋರಾಟವನ್ನ ನೀಡಿದಂತ ಯೋಗೀಶ್ ಮಾಡ ಮಾಲಕತ್ವದ ಬಂಟಿ ಬಾಯ್ಸ್ ಪಂದ್ಯಕೂಟದಿಂದ ನಿರ್ಗಮಿಸ್ತಾ ಇದೆ. ನಿಮ್ಮ ಉಪಸ್ಥಿತಿಗಾಗಿ ವಂದನೆ, ಅಭಿನಂದನೆ. ಉಳೆಪಾಡಿ ಯುನೈಟೆಡ್ ವಿರುದ್ಧವಾಗಿ ಮಾನಂಪಾಡಿ ವಾರಿಯರ್ಸ್. ಈಗಾಗಲೇ ಮಾನಂಪಾಡಿ ವಾರಿಯರ್ಸ್ ವಿರುದ್ಧವಾಗಿ ಉಳೆಪಾಡಿ ಈ ಒಂದು ಹಂತದಲ್ಲಿ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ಹಂತದಲ್ಲಿ ಶ್ರೀತಾ ಸತೀಶ್ ಮಣಿಪಾಲ್. ಕ್ವಾಲಿಫೈ ಆಗಿದೆ. ಧನ್ಯವಾದಗಳು ಶ್ರೀಶಾಯಿಕಲ್ ಅವರೇ. ಲೀಗಿನ ಇನ್ನು 2 ಪಂದ್ಯಾಟಗಳು ಬಾಕಿ ಉಳಿದ್ರಿಂದ 3 ತಂಡಗಳು ಈಗಾಗಲೇ ಕ್ವಾಲಿಫೈಯರ್ ಆಗಿದ್ದಾರೆ. ಇನ್ನು ಉಳಿದಿರುವಂತಹ 4 ತಂಡಗಳಲ್ಲಿ ಅದಾವ ತಂಡ 4ನೇ ತಂಡವಾಗಿ ಕ್ವಾಲಿಫೈಯರ್ ಆಗ್ತಾರೆ ನೋಡಬೇಕಾಗಿದೆ. ಉಳೆಪಾಡಿ ಯುನೈಟೆಡ್ ಮತ್ತು
ಮನಂಪಾಡಿ ಮಾರ್ವೆಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ಪಂದ್ಯ ತರುವ ಲೀಗ್ನ ಕೊನೆಯ ಒಂದು ಪಂದ್ಯ ಮುನ್ಕೂರು ಮುಟಿನಿ ಬನ್ಸ್ ಮತ್ತು ಸುರಗಿರಿ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾರೆ. ಎರಡೂ ತಂಡದ 12th ಪ್ಲೇಯರ್ ಬರಲೇಬೇಕು. ಪಂದ್ಯಾಟ ಆರಂಭವಾಗುವಂತ ಮುನ್ನ ಎರಡೂ ತಂಡ 12th ಪ್ಲೇಯರ್ ಬರಲೇಬೇಕಾಗಿದೆ. ಹಲ್ 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 ಹಲೋ ಹಲೋ ಹಲ್ ಹಲ್ ಹಲೋ 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 ಉಲಪಾಡಿ ಯುನೈಟೆಡ್ ಮತ್ತು ಮಾನಂಪಾಡಿ ಮಾರ್ವಸ್ ಈಗಷ್ಟೇ ಮುಗಿದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಏಲಿಂಜ 11 ವೈಭವ್ ಪಡ್ಕೊಳ್ತಾ ಇದ್ದಾರೆ. ವೈಭವ್ ನಮ್ಮ ವೇದಿಕೆ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡು ಹೋಗಿ ಅನ್ನೋದಕ್ಕೆ ನಿಮ್ಮನ್ನ ಕೇಳಿಕೊಳ್ತಾ ಇದ್ದಾವೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಮತ್ತು ಯುವ ಹಾಗೂ ಮಹಿಳಾ ವಿಭಾಗದ ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುವಂತ ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ 2 ದಿನಗಳ ಕಾಲದ ಈ ಒಂದು ಕ್ರಿಕೆಟ್ ಪಂದ್ಯಾಟ ಲೀಗಿನ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಇನ್ನು ಕೇವಲ 2 ಲೀಗಿನ ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 3 ತಂಡಗಳು ಈಗಾಗಲೇ ಕ್ವಾಲಿಫೈರ್ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಆದಿ ಜನಾರ್ದನ ಸಿಮಂತೂರು, ಫೈಟರ್ ಶೆಟ್ಟಿ ಪುನರೂರು, ಏಲಿಂಜ 11 ಈ 3 ತಂಡಗಳು ಈಗಾಗಲೇ ಕ್ವಾಲಿಫೈರ್ ಹಂತವನ್ನು ಕಂಡುಕೊಂಡಿದ್ದಾರೆ. ಉಳಿದ 4 ತಂಡಗಳಲ್ಲಿ ಅದಾವ ತಂಡ 4ನೇ ತಂಡವಾಗಿ ಕ್ವಾಲಿಫೈರ್ ಹಂತವನ್ನು ಕಂಡುಕೊಳ್ತಾರೆ. ನೋಡಬೇಕಾಗಿದೆ. ಅಂಗಣ ಒಳಭಾಗದಲ್ಲಿ ಈಗ ಉಲೆಪಾಡಿ ಯುನೈಟೆಡ್ ಮೊದಲ ಓಪನರ್ಸ್ ಅನ್ನು ಕಳಿಸ್ತಾ ಇದೆ. ಕ್ಷೇತ್ರಾಕ್ಷ ಮನಂಪಾಡಿ ಮಾರ್ವೆಸ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಶೋಕ್ ಅವರ ನಾಯಕತ್ವದಲ್ಲಿ ಉಲೆಪಾಡಿ ಯುನೈಟೆಡ್ ಪಂದ್ಯಾಟವನ್ನು ಆಡ್ತಾ ಇದೆ. ಅವರನ್ನು ಎದುರಿಸುವ ತನ್ನ ಮನಂಪಾಡಿ ಮಾರ್ವೆಸ್. ಧೀರಾಜ್ ಮತ್ತು ಧನ್ರಾಜ್ ಆರಂಭಿಕ ಅಗ್ರ ಸರದಿಯ ಪ್ರಮುಖ ಆಟಗಾರರು. ಎಸ್ಕಾರ್ಕೆ ಭಾಗದಲ್ಲಿ ಮಾನಂಪಾಡಿ ಮಾರ್ವೆಸ್ ಗಳ ಪರವಾಗಿ ರೀತು, ರಿತೇಶ್ ಮೊದಲ ಓವರ್ಗಾಗಿ, ಸುತ್ತ ಬರೆದ ಹೊಡೆತ ಕೊನೆ ಹಾತ ಲಾಂಗ್ ಆನ್ ಭಾಗದಲ್ಲಿ ಮೊದಲ ವಿಕೆಟ್ ಪತನ. ಉಲೆಪಾಡಿ ಯುನೈಟೆಡ್ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 0-1 ಧೀರಾಜಿನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ.
ಹಲೋ ಹಲೋ ಅಂಗನವಾಡಿ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಮೊದಲ 2 ಚೆಂಡುಗಳಲ್ಲಿ ಯಾವುದೇ ಓಟವನ್ನು ದಾಖಲಿಸ್ತಾ ಇಲ್ಲ. ಲೆಫ್ಟಿ ಸುಕೇಶ್ ನಿನ್ನೆ ದಿನ ಬಹಳ ಸುತ್ತಮರಿತ ಒಂದು ಆಟವನ್ನು ಆಡಿದ್ರು. ಆದಿ ಜನಾದ ಸೀಮಂತೂರ್ ಅವರಿಗೆ 3 ಸಿಕ್ಸರ್ ಅನ್ನು ದಾಖಲೆ ಬಹಳಷ್ಟು ಉತ್ತಮರಿತ ಒಂದು ಓಟವನ್ನು ಕೂಡ ದಾಖಲಿಸಿದ್ರು. ಆದರೆ ವಿರೋಚಿತ ಸೋಲನ್ನು ಕೂಡ ಉಲೇಪಾಡಿ ಯುನೈಟೆಡ್ ಕಂಡುಕೊಂಡಿದ್ದಾರೆ. ಹಲೋ 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 ಮೊದಲ 3 ಚೆಂಡುಗಳಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದೆ. ಧನ್ರಾಜ್ ಸ್ಟ್ರೈಕರ್ಗೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ರೀತು 4ನೇ ಚೆಂಡು ಮಿಡ್ ವಿಕೆಟ್ ಮೇಲೆ ಸುಂದರದೊಂದು ಹೊಡೆತ. ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಫಸ್ಟ್ ಬೌಂಡ್ರಿ ಬರೆ ಬಿಪಿಎಲ್ ಬೌಂಡ್ರಿ. ಧನ್ರಾಜ್ ದಾಡಿನಲ್ಲಿ ಚುಮ್ಮಿದ ಮೊದಲ ಬೌಂಡ್ರಿ ಇದಾಗ್ತಾ ಇದೆ. ಉಲೇಪಾಡಿ ಯುನೈಟೆಡ್ ನ ಮೊದಲ ಬೌಂಡ್ರಿ ಕೂಡ ಇದಾಗ್ತಾ ಇದೆ. ಮೊದಲ 4 ಚೆಂಡುಗಳಲ್ಲಿ 5 ಓಟವನ್ನು ದಾಖಲಿಸಿದ್ದಾರೆ. ಧೀರಾಜ್ನ ವಿಕೆಟ್ ಅನ್ನು ಕಳಕೊಂಡು ಉಲೇಪಾಡಿ ಯುನೈಟೆಡ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರೀತು ಸರ್ ಫ್ರಂಟ್ ಬಿಟ್ ಬಂದ ಪ್ರಯತ್ನ. ಓಟಗಳಿಗೆ ಅವಕಾಶಗಳಿಲ್ಲ. ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಧನ್ರಾಜ್ ವಾಪಸ್ ಹತ್ಯೆಯನ್ನ ಕಂಡುಕೊಳ್ತಾ ಇದ್ದಾರೆ. 5ಕ್ಕೆ 2 ಮೊದಲ ಓವರ್ ಚಾಲ್ತಿಯನ್ನ ಕಂಡುಕೊಳ್ತಾ ಇದೆ. ಉಲೇಪಾಡಿ ಯುನೈಟೆಡ್ ನ ಮೊದಲ ಓಪನರ್ಸ್ ಈಗಾಗಲೇ ಪೆವಿಲಿಯನ್ ಸೇರ್ತಾ ಇದ್ದಾರೆ. ಹಿಂದೆ ಧೀರಾಜ್, ಇವಾಗ ಧನ್ರಾಜ್ ಒಂದು ಮಿಡ್ ವಿಕೆಟ್ ಮೇಲೆ ಸುಂದರತೆ ಒಂದು ಬೌಂಡ್ರಿ ಕೂಡ ದಾಖಲಿಸಿದ್ರು. ಆದ್ರೆ ಈಗ ವಿಕೆಟ್ ಅನ್ನು ಒಪ್ಪಿಸಿ ವಾಪಸ್ ಹತ್ಯೆಯನ್ನ ಕಂಡುಕೊಳ್ತಾ ಇದ್ದಾರೆ. ಅಂಗನವಾಡಿ ಭಾಗದಲ್ಲಿ ಹೊಸ ದಾಂಡಿಗ ಭರತ್. ಓವರ ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಓವರ್ನಲ್ಲಿ 6 ಓವರ್ಗಳ ಪಂದ್ಯ. ಮೊದಲ ಓವರ್ ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ ಜಾರಿಯಲ್ಲಿರ್ತದೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಆ ನಿಟ್ಟಿನಲ್ಲಿ 5ಕ್ಕೆ 2 ಈಗ ಉಲೇಪಾಡಿ ಯುನೈಟೆಡ್ ತಂಡ. ಕೊನೆಯ 1 ಚೆಂಡು ಭರತ್ ಸ್ಟ್ರೈಕರಿಗೆ. ಉತ್ತಮ ರೀತಿಯಿಂದ ಓಟಗಳಿಗೆ ಅವಕಾಶಗಳಿಲ್ಲ. ಸಿಲ್ಲಿ ಮೀಡಿಯಂ ವಿಭಾಗದಲ್ಲಿ ಕ್ಷೇತ್ರಾಕ್ಷರ ಆಗ್ತಾ ಇದೆ. 30 ಸರ್ಕಲ್ ಒಳಭಾಗದಲ್ಲಿ ಕ್ಷೇತ್ರಾಕ್ಷರ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾರೆ. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 5ಕ್ಕೆ 2. 5 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ ಗಳನ್ನ ಕಳ್ಕೊಂಡು ಉಲೇಪಾಡಿ ಯುನೈಟೆಡ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮನಂಪಾಡಿ ಮಾರ್ವೇಸ್ ಈ ಪಂದ್ಯಾಟವನ್ನು ಎದುರಿಸ್ತಾ ಇದ್ದಾರೆ. ಮುಲ್ಕಿಯ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಹಗಲಿನ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮರಿತ ಒಂದು ಕ್ರಿಕೆಟ್ ಈಗ ಮುಲ್ಕಿ ಅಂಗಣವನ್ನು ಕಂಡುಕೊಳ್ತಾ ಇದೆ. ದಿವಂಗತ ಕೀರ್ತಿಶೇಷ ಅಮರ್ ಶೆಟ್ಟಿ ಅವರೊಂದು ಸವಿನೆನಪು ಮತ್ತು ಅವರ ಸ್ಮರಣಾರ್ಥಕವನ್ನು ನಡೆಯುವಂತ ಅತ್ಯುತ್ತಮ ಟೂರ್ನಮೆಂಟ್ ಕೂಡ ಇದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಂಟ್ ಪ್ರೀಮಿಯರ್ ಲೀಗ್ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಇವರ ಆಶ್ರಯದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯ ಜರುಗ್ತಾ ಇದೆ. 2ನೇ ಓವರ್ ಸ್ಲೋವರ್ ಚೆಂಡು. ಸುಕೇಶ್ ಶೆಟ್ಟಿಯ ದಾಳಿಗೆ ಯಾವುದೇ ರೀತಿಯ ಸಂಪರ್ಕ ಸ್ಪರ್ಶತೆ ಕಂಡುಕೊಳ್ತಾ ಇಲ್ಲ. ಓಟಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿ ಈಗ ಮನಂಪಾಡಿ ಮಾರ್ವೇಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಅಭಿಷೇಕ್
ಅಭಿ ಎರಡನೇ ಚೆಂಡು ಹೆಸರಾದ ಚೆಂಡು ಔಟ್ ರನ್ ಆಗ್ತಾ ಇದೆ. ಸುಖೇಶ್ ಶೆಟ್ಟಿ ಔಟ್. ನಿನ್ನೆಯ ಪಂದ್ಯಾಟದ ಹೀರೋ ಈ ಪಂದ್ಯದಲ್ಲಿ ಕೇವಲ ಒಂದು ಓಟವನ್ನು ಮಾತ್ರ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 5ಕ್ಕೆ 3. ಬಾಸ್ ಉತ್ತಮ ಬೌಲಿಂಗ್ ಅನ್ನು ಕೂಡ ಈಗ ಮಾನಂಪಾಡಿ ಮಾರ್ವೆಲ್ಸ್ ತಂಡ ಸಂಘಟಿಸ್ತಾ ಇದೆ. ಮೊದಲ ಓವರ್ನಲ್ಲಿ ಬಾಸ್ ಉತ್ತಮ ಓವರ್ ಅನ್ನು ಕೂಡ ಎಸೆದಿದ್ರು. ಆ ನಿಟ್ಟಿನಲ್ಲಿ ರೀತು ಕೇವಲ 5 ಓಟವನ್ನು ನೀಡಿ 2 ವಿಕೆಟ್ಸ್ ಗಳನ್ನು ಕಬಳಿಸಿದ್ರು. ಈ ಓವರ್ನಲ್ಲಿ ಈಗ ಅಭಿಷೇಕ್ನ ಓವರ್ನಲ್ಲಿ ಮೊದಲ ಚೆಂಡಲ್ಲಿಯೇ ಸುಖೇಶ್ ಶೆಟ್ಟಿ ವಿಕೆಟ್ ಪತನವನ್ನು ಕಂಡುಕೊಳ್ತಾ ಇದೆ. ಅಂಗಣದ ಭಾಗದಲ್ಲಿ ಹೊಸ ದಾಂಡಿಗರಾಗಿ 5ನೇ ಕ್ರಮಾಂಕದಲ್ಲಿ ಶರತ್ ಶೆಟ್ಟಿ. ಭರತ್ ಮತ್ತು ಶರತ್ ಅದೆಷ್ಟು ಓಟಗಳ ಒಂದು ಪಾರ್ಟ್ನರ್ಶಿಪ್ ಅನ್ನು ಬೆಳೆಸ್ತಾರೆ ನೋಡಬೇಕಾಗಿದೆ. ಅಭಿ ಎರಡನೇ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಒಂದರದ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಶರತ್ ಖಾತೆ ಆರಂಭ. ತಂಡದ ಮೊತ್ತ 6ಕ್ಕೆ 2. 2ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅದೆಷ್ಟು ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಸುಂದರತೆ ಆಟ, ಓಟಗಳಿಗೆ ಅವಕಾಶಗಳಿಲ್ಲ. ರಕ್ಷಣಾತ್ಮಕ ಒಂದು ಆಟವನ್ನು ಆಡ್ತಾ ಇದ್ದಾರೆ ಭರತ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಭಿ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕೊಳ್ಕೊಳ್ತಾ ಇದೆ ಈ ಓವರ್ನಲ್ಲಿ. ಮೊದಲ 4 ಚೆಂಡುಗಳ ಉತ್ತಮ ರೀತಿಯಿಂದ ಬೌಲಿಂಗ್ ಅನ್ನು ಕೂಡ ಸಾಧಿಸ್ತಾ ಇದ್ದಾರೆ. 5ನೆಯ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಭರತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟಾ ಡೆಲಿವರಿಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆ ಒಂದು ಚೆಂಡು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ 2ನೇ ಓವರ್ನಲ್ಲಿ. ಔಟ್ ಸ್ವಿಂಗ್ ಡೆಲಿವರಿ ಸತತವಾಗಿ 3 ಚೆಂಡುಗಳು ಅಂತಿಮವಾಗಿ ಡಾಟ್ ಬಾಲ್ ಗಳನ್ನ ಕಂಡುಕೊಳ್ತಾ ಇದೆ. ಈ ಓವರ್ನಲ್ಲಿ ಕೇವಲ 1 ಓಟವನ್ನು ಮಾತ್ರ ನೀಡ್ತಾ ಇದ್ದಾರೆ. ಅಂದ್ರೆ ಸುತ್ತಮ ರೀತಿಯಿಂದ ಯಶಸ್ವಿ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ 2 ಓವರ್ನಲ್ಲಿ ಈಗಾಗಲೇ ಉಲೆಪ್ಪಾಡಿ ಯುನೈಟೆಡ್ ತಂಡ ಕೇವಲ 6 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 3 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಉಳಿದಿರುವ 24 ಚೆಂಡುಗಳಲ್ಲಿ ಅರ್ಥಾತ್ 4 ಓವರ್ಗಳಲ್ಲಿ ಅದೆಷ್ಟು ಓಟಗಳ ಒಂದು ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಲೀಗಿನ ಕೊನೆ ಒಂದು ಪಂದ್ಯ ಈ ಪಂದ್ಯ ತರುವಾಯ ಬಾಕುಳ್ಕೊಳ್ತಾ ಇದೆ. ಮುನ್ಕೂರು ಮುಟಿನಿ ಬೌನ್ಸ್ ಸುರಗಿರಿ ಸ್ಟ್ರೈಕರ್ಸ್ ಅನ್ನು ಎದುರಿಸ್ತಾರೆ. ಅದಾವ ತಂಡ 4ನೆಯ ತಂಡವಾಗಿ ಅರ್ಹತಾ ಸುತ್ತಿಗೆ ತೇರ್ಗಡೆ ಆಗ್ತಾರೆ ನೋಡ್ಬೇಕಾಗಿ. ಈ ನಿಟ್ಟಲ್ಲೇ ಈಗ ಶರತ್ ಔಟ್. ಕಾಟ್ ಬಿಹಾಡಿಯ ಬಲವಾದ ಅಪ್ಪೀಲಿತ್ತು. ವಿಕೆಟ್ ಕೀಪರ್ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಉಲೆಪ್ಪಾಡಿ ಯುನೈಟೆಡ್ 6ಕ್ಕೆ 4. ನಿರಾಶಾರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಆಶಾದಾಯಕ ಓವರ್ಗಳು ಈಗ ಮಾನಂಪಾಡಿ ಮಾರ್ವೆಲ್ಸ್ಗೆ ಬರ್ತಾ ಇದೆ. ರೀತು ಅಭಿಷೇಕ್ ಈ ರೀತಿಯ ಮೊದಲ 2 ಓವರ್ಗಳು ಬಾಸುತ್ತ ರೀತಿಯಲ್ಲಿ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಅಂಗಣದ ಭಾಗದಲ್ಲಿ ರಾಜೇಶ್ ಹೊಸ ದಾಂಡಿಗ ಕೂಡ. ಕೃಷ್ಣ 2ನೇ ಬಾರಿ ಹೆಸರುವಾದ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಸತತವಾಗಿ ಚೆಂಡುಗಳು ಡಾಟ್ ಬಾಲ್ಗಳಾಗ್ತಾ ಇದೆ. ಯಕ್ಷಾಸ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುತ್ತಮ ರೀತಿಯ ಬೌಲಿಂಗ್ ಕೂಡ ಮಾನಂಪಾಡಿ ಮಾರ್ವೆಲ್ಸ್ ತಂಡ ತೋರ್ಪಡಿಸ್ತಾ ಇದೆ. ಉತ್ತಮ ರೀತಿಯ ಆಟ ಲಾಂಗ್ ಆಫ್ ವಿಭಾಗದಲ್ಲಿ ರಾಜೇಶ್ ಶೆಟ್ಟಿ ಖಾತೆ ಆರಂಭ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳು ಮುಕ್ತಾಯ. ಅಂತಿಮ 3 ಚೆಂಡುಗಳು 3ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಬರೋ ಸ್ಟ್ರೈಕ್ಗೆ ಬರ್ತಾ ಇದ್ದಾರೆ. 4ನೆಯ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ರಕ್ಷಣಾತ್ಮಕ ಆಟ. ಓಟಗಳನ್ನು ನಿಲ್ಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಕೂಡ 6 ವಿಕೆಟ್ಸ್ಗಳು ಸುರಕ್ಷಿತ ಹಂತದಲ್ಲಿ ಉಲೆಪ್ಪಾಡಿ ಯುನೈಟೆಡ್ ಉಳಿಸ್ತಾ ಇದೆ. ಕೇವಲ 4 ವಿಕೆಟ್ಸ್ ಕಳೆಕೊಂಡು 7 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ.
5ನೇ ಎಸೆತ ಬೌಲರ್ಸ್ ಬ್ಯಾಕ್ ಟ್ರೈ. ಓಟಗಳಿಗೆ ಮತ್ತೆ ಅವಕಾಶಗಳಿಲ್ಲ. ಡಾಟಾ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಭರತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ ಒಂದು ಎಸೆತ ಮಾತ್ರ ಬಾಕುಳ್ಕೊಳ್ತಾ ಇದೆ. ಕೃಷ್ಣ ಔಟರ್ ಎಡ್ಜ್ ಆಗಿರುವಂತ ಚೆಂಡು ಶಾಟ್ ಔಟ್ ಮಾಡಿ ವೇಗದಲ್ಲಿ ಓದೋರ್ದ ಪೂರೈಕೆಯನ್ನು ಕಂಡುಕೊಂಡ್ರು. ಫಸ್ಟ್ 3 overs ಕಂಪ್ಲೀಟ್. ಸ್ಕೋರ್ 8 loss of 4 ವಿಕೆಟ್. ಮೊದಲ 3 ಓವರ್ಗಳು ಮುಗಿದ ನಂತರ 18 ಚೆಂಡುಗಳನ್ನು ಎದುರಿಸಿದಂತ ಉಲೆಪಾಡಿ ಯುನೈಟೆಡ್ ಕೇವಲ 8 ಓಟವನ್ನು ದಾಖಲಿಸಿ 4 ಪ್ರಮುಖ ವಿಕೆಟ್ಸ್ ಗಳನ್ನು ಕಳಕೊಳ್ತಾ ಇದ್ದಾರೆ. ಉಳಿದಿರುವಂತಹ 18 ಚೆಂಡುಗಳು ಅರ್ಥಾತ್ 3 ಓವರ್ಗಳು ಅದೆಷ್ಟು ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಉಲೆಪಾಡಿ ಯುನೈಟೆಡ್ ತಂಡ ಅದೆಷ್ಟು ಒಂದು ಓಟ ಟಾರ್ಗೆಟ್ ಆಗಿ ನೀಡ್ತಾರೆ ನೋಡಬೇಕಾಗಿದೆ. ಅಂಗಣ ಭಾಗದ ಮತ್ತೆ ಸ್ಕಾರ ಬದಲಾವಣೆ ತರ್ತಾ ಇದ್ದಾರೆ. ಅಭಿಷೇಕ್ 2ರಲ್ಲೇ ಬಹಳ ಉತ್ತಮ ರೀತಿಯಿಂದ ಬೌಲಿಂಗ್ ಅನ್ನು ತೋರ್ಪಡಿಸಿದ ಬೌಲರ್ ಕೂಡ ಲೇಟ್ ಕಟ್ ಅನ್ನ ಮಾಡಿದ್ರು. ಒಂದೊಂದು ಪೂರೈಕೆ ಆಗ್ತಾ ಇದೆ. ಭರತ್ ಒಂದೋಟವನ್ನ ಪೂರೈಸಿದ್ರು. ರಾಜೇಶ್ಗೆ ಸ್ಟ್ರೈಕ್ ಅನ್ನ ನೀಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ಕೈ ಕೊಡ್ತಾ ಇದೆ. ಓಟಗಳಿಗೆ ಅವಕಾಶಗಳಿಲ್ಲ. ಮತ್ತೆ ಡಾಟ್ ಮಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಮುಲ್ಕಿಯ ಜೂನಿಯರ್ ಕಾಲೇಜ್ ಅಂಗಣದಲ್ಲಿ ಬಂಟ್ಸ್ ಸಮಾಜವಾದ ಪ್ರತಿಷ್ಠಿತ ಹಗಲಿನ ಪಂದ್ಯ ಕೂಡ ಜರುಗ್ತಾ ಇದೆ. ಮತ್ತೆ ಡಾಟಾ ಡೆಲಿವರಿ ದಾನ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಅಭಿಷೇಕ್ ನ ಓವರ್ ಈ ಪಂದ್ಯ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. 2 ಅಭಿಷೇಕ್ ಕೇವಲ 1 ಓಟವನ್ನು ನೀಡಿದ್ರು. ಈ ಓವರ್ನಲ್ಲಿ 4 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ನೀಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ ಕೇವಲ 9 ಓಟಗಳು ಮಾತ್ರ. ಸ್ಲೋವರ್ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭವಾದ ಕ್ಯಾಚ್ ಇದೆ. ಕ್ಷೇತ್ರಕ್ಷಕನ ಕೈ ಸೇರ್ತಾ ಇದೆ. ರಾಜೇಶ್ ಔಟ್. ಆ ನಿಟ್ಟಿನಲ್ಲಿ 9ಕ್ಕೆ 5 ಅರ್ಧಾಂಶ ವಿಕೆಟ್ಸ್ ಕಳ್ಕೊಳ್ತಾ ಇದ್ದಾರೆ. ಅಂಗಣ ಭಾಗದಲ್ಲಿ ತಂಡದ ನಾಯಕನಾಗಿ ಈಗ ಅಶೋಕ್ ಶೆಟ್ಟಿ ಅದೇ ಸೋಟವನ್ನು ದಾಖಲಿಸರ್ ನೋಡಬೇಕಾಗಿದೆ. ಕೊನೆ ಒಂದು ಚೆಂಡು ಅಭಿ 4ನೇ ಓವರ್ನಲ್ಲಿ. ಈ ತರ ಬಹಳ ಉತ್ತಮ ಎಸೆತ. ಔಟ್ ಸ್ವಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. ಮೊದಲ 4 ಓವರ್ಗಳಲ್ಲಿ ಕೇವಲ 9 ಓಟವನ್ನು ದಾಖಲಿಸಿ 5 ಇಂಪಾರ್ಟೆಂಟ್ ವಿಕೆಟ್ಸ್ ಕಳ್ಕೊಂಡಿದ್ದಾರೆ ಉಲೆಪಾಡಿ ಯುನೈಟೆಡ್ ತಂಡ. ಉಳಿದಿರುವಂತ 12 ಚೆಂಡುಗಳು ಅದೇ ಸೋಟವನ್ನು ಪೇರಿಸರ್ ನೋಡಬೇಕಾಗಿದೆ. ಉಲೆಪಾಡಿ ಯುನೈಟೆಡ್ಗೆ ಓಟಗಳು ಬರಲೇಬೇಕಾದ್ರೆ ಅಶೋಕ್ 6 ಬೌಂಡ್ರಿ ದಾಖಲಿಸಲೇಬೇಕಾಗಿದೆ. ಹೊಸ ಬೌಲರ್ ಬದಲಾವಣೆ ತರ್ತಾ ಇದ್ದಾರೆ. ಹೊಸ ಬೌಲರ್ ರಂಜಿತ್ 5ನೇ ಓವರ್ಗಾಗಿ. ಭರತ್ ಮತ್ತು ಅಶೋಕ್ ಶೆಟ್ಟಿ ಅದೇ ಓಟಗಳನ್ನು ಟಾರ್ಗೆಟ್ ಮಾಡ್ತಾರೆ ನೋಡಬೇಕಾಗಿದೆ. ಮೊದಲ ಚೆಂಡು ವೈಟ್ ಬಾಲ್. ರಂಜು ತನ್ನ ಮೊತ್ತ 10. ಮೊದಲ ಯಕ್ಷ 4 ಓವರ್ಗಳ ಬಳಿಕ ನೀಡ್ತಾ ಇದ್ದಾರೆ. ಮೊದಲ ಅಕ್ರಮ ಎಸೆತ ಕೂಡ ಇದಾಗ್ತಾ ಇದೆ. ಉತ್ತಮ ರೀತಿಯ ಎಸೆತ ತಟ್ಟಿಬಿಟ್ಟು 1 ಪೂರೈಸಲು ಮಿಡನ್ ವಿಭಾಗದಲ್ಲಿ. ಸ್ಕೋರ್ 11. 5ನೇ ಓವರ್ ಚಾಲ್ತಿಯಲ್ಲಿ. ಬಾಸ್ ಅನುಭವಿ ಕ್ರಿಕೆಟಿಗರು ತಂಡದ ನಾಯಕನಾಗಿ ಈಗ ಜವಾಬ್ದಾರಿ ಎತ್ತ ಅಶೋಕ್ ಶೆಟ್ಟಿ. ಫುಲ್ ಟಚ್ ಚೆಂಡು ಉತ್ತಮದಿಂದ ಹೊಡೆತ ಮಿಡ್ ವಿಕೆಟ್ ನ ವಿಭಾಗದಲ್ಲಿ ಹಾದು ಹೋಗ್ತಾ ಇದೆ. 2ನೇ ಓಟ ಪೂರೈಕೆ. ಅಶೋಕ್ಗೆ ಸ್ವಲ್ಪ ರನ್ನಿಂಗ್ ಕಷ್ಟ ಆದ್ರೂ ಕೂಡ ಹೊಡೆತ ಬಾಸ್ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಆ ನಿಟ್ಟಲ್ಲಿ 2 ಓಟವನ್ನು ಪೂರೈಸಿದ್ರು. ಡಾಟ್ ಬಾಲ್. ನಿನ್ನೆ ದಿನ ಮೊದಲ ಲೀಗ್ನ ಪಂದ್ಯ ವಿರೋಚಿತ ಸೋಲನ್ನ ಕಂಡಂತ ತಂಡ ಕೂಡ ಉಲೆಪಾಡಿ ಯುನೈಟೆಡ್ ತಂಡ.
ಜಯಿಸುವಂತ ಎಲ್ಲ ಅವಕಾಶಗಳಿತ್ತು. ಇದೇ ಅಶೋಕ್ ಪಂದ್ಯಾಟವನ್ನು ಕೈ ಚೆಲ್ಲಿ ಬಿಟ್ರು. ಆದ್ರೆ ಈಗ ಅಶೋಕ್ ಅದೇ ರೀತಿ ಆಟವನ್ನು ತೋರ್ಪಡಿಸ್ತಾರೆ, ನೋಡ್ಬೇಕಾಗಿದೆ. ಬಹಳ ಸುತ್ತಮುತ್ತಲಿಂದ ಆಟ, ಫುಲ್ ಟಾಸ್ ಚೆಂಡು, ಮತ್ತೆ ಒಂದರ ಪೂರೈಕೆ, ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ ಇವಾಗ 14 ಓಟವನ್ನು ದಾಖಲಿಸ್ತಾ ಇದೆ. ಕೊನೆ ಚೆಂಡು ಒಂದರ ಪೂರೈಕೆಯನ್ನು ಕಂಡುಕೊಂಡ್ರು. ಭರತ್ ಒಂದು ಓಟವನ್ನು ಪೂರೈಸಿದ್ರು. ಸ್ಟ್ರೈಕ್ ಮತ್ತೆ ರೋಟೇಟ್ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ 5 ಓವರ್ಗಳು ಮುಕ್ತಾಯ. 15ಕ್ಕೆ 5, 15 ಸ್ಕೋರ್. ಅಂತಿಮ 6 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿಸ್ತಾ ಇದ್ದಾರೆ. ಅದೆಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ. ಅದೆಷ್ಟು ಓಟಗಳು ಅಂತಿಮ ಓವರ್ನಲ್ಲಿ ಉಲಪ್ಪಾಡಿ ಯುನೈಟೆಡ್ ಪೇರಿಸ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ಅಂತಿಮ ಓವರ್ಗಾಗಿ ಆಧಾರನ್ನು ಪರಿಚಯಿಸ್ತಾರೆ ನೋಡಬೇಕಾಗಿದೆ ಮನಂಪಾಡಿ ಮಾರ್ವೆಲ್ಸ್. ಈ ಪಂದ್ಯಾಟ ತರುವ ಬಲಿಷ್ಠ 2 ತಂಡಗಳ ಪಂದ್ಯಾಟವನ್ನು ಆಗ್ತದೆ. ಲೀಗ್ ಕೊನೆಯ ಪಂದ್ಯಾಟವಾಗಿ ಮುಂಕೂರು ಮುಟ್ಟಿನಿ ಬಂಟ್ಸ್ ಮತ್ತು ಸೂರಗಿರಿ ಸ್ಟ್ರೈಕರ್ಸ್ ಬಲಿಷ್ಠ 2 ತಂಡಗಳು ಲೀಗ್ನ ಕೊನೆಯ ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಚೆಂಡು ಮಿಡಲ್ ಹತ್ತ ಸಾಗ್ತಾ ಇದೆ. ಮತ್ತೆ 2 ಓಟಗಳ ಪೂರೈಕೆ. ಅಂತಿಮ ಓವರಲ್ಲಿ ಸನಾತ್ 2 ಓಟವನ್ನು ಪೂರೈಸಿದ್ರು. ಉತ್ತಮ ರೀತಿಯಿಂದ ಎಸೆತ, ಔಸಿಂಗ್ ಡೆಲಿವರಿ, ತೀರಾ ಒಳ ತಿರುವನ್ನ ಕಂಡಂತ ಒಂದು ಚೆಂಡು ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯಿಂದ ಹೊಡೆತ ಮಿಡಾರದ ಸಾಗ್ತಾ ಇದೆ. ಗ್ಯಾಪ್ ಶಾಟ್ ಇದೆ ಈ ಬಾರಿ. ಅಂತಿಮ ಹಂತದಲ್ಲಿ ಮತ್ತೆ ಕ್ಷೇತ್ರಕ್ಷಣೆ ಡಬಲ್ಸ್ ಬರ್ತಾ ಇದೆ. 2 ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 19 ಓಟಗಳು ಈಗ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮವಾಗಿ ಕೊನೆಯ ಓವರ್ನಲ್ಲಿ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸನಾತ್ 4ನೇ ಬಾರಿಗೆ ಭರತ್ಗೆ ಶುರುವಾದ ಚೆಂಡು, ಕ್ಯಾಚ್ ಆಗೋದು ಅವಕಾಶ ಇದೆ. ಆ ನಿಟ್ಟಲ್ಲಿ ಸುಲಭದ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಕ್ಷೇತ್ರಕ್ಷಕ ಮ್ಯಾಚ್ ಪ್ರಾಕ್ಟೀಸ್ ಅನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ರನ್ಔಟ್ ವಿಕೆಟ್ ಅನ್ನು ಕೈ ಚೆಲ್ತಾ ಇದೆ. ಭರತ್ ರನ್ಔಟ್ ಆಗ್ತಾ ಇದ್ದಾರೆ. ಇದುವರೆ ಬಹಳ ಶುದ್ಧ ಬಳಿತ ಒಂದು ಆಟವನ್ನು ಆಡಿ ತೋರ್ಪಡಿಸಿದ ಭರತ್ ಈಗ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಂಗಣದ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಅಂತಿಮವಾಗಿ 2 ಚೆಂಡುಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅಶೋಕ್ ಇಬಾರೆ ಬಿರುಸಿನ ಕೈ ಹಾಕಿದ್ರು. ಮಿಡಾನತ್ತ ಸಾಗ್ತಾ ಇದೆ. ಮೊದಲ ಓಟ ಪೂರೈಕೆ, 2ನೇ ಓಟ ಕೂಡ ಪೂರೈಸಿದ್ರು. ಆ ನಿಟ್ಟಿನಲ್ಲಿ 22 ಓಟಗಳನ್ನು ದಾಖಲಿಸ್ತಾ ಇದೆ. ನಾನ್ ಸ್ಟ್ರೈಕರ್ಗೆ ದಾಸ್ ಪ್ರಕಾಶ್. ದಂಡ್ಬಿಟ್ ಪ್ಯಾಡ್ ಮೇಲೆ ಬಂದ ಚೆಂಡು, 1 ಓಟದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಲ್ಲಿ ವೈಟ್ ಬಾಲ್. ದಾಸಿಗೆ ಸ್ಟ್ರೈಕ್ ಸಿಗ್ತಾ ಇದೆ. ತಂಡದ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಕೊನೆಯ ಒಂದು ಚೆಂಡು, ದಾಸ್ ಕೊನೆಯ ಚೆಂಡು ಬೈ ಮೂಲಕವಾಗಿ ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 25 ಓಟವನ್ನ ಪೇರಿಸ್ತಾ ಇದ್ದಾರೆ. 26 ಓಟಗಳ ಒಂದು ಟಾರ್ಗೆಟ್ ಅನ್ನು ಇವಾಗ ಮನಂಪಾಡಿ ಮಾರ್ವೆಲ್ಸ್ಗೆ ನೀಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳ ನಾಯಕರು ಟಾಸ್ಗೆ ಬರಬೇಕಾಗಿದೆ. ಮುಂಕೂರು ಮುಟ್ಟಿನಿ ಬಂಟ್ಸ್ ಮತ್ತು ಸೂರಗಿರಿ ಸ್ಟ್ರೈಕರ್ಸ್. ಬಲಿಷ್ಠ 2 ತಂಡಗಳು 4ನೇ ತಂಡವಾಗಿ ಅರ್ಹತಾ ಸುತ್ತಿಗೆ.
Suragire waiting for Mulki. दिवाकर पुंजा बल पुंजा ममता बी शेट्टी पंजा देवदास शेट्टी केलिगोड़े along with our Mr. President Purushottam Shetty, also Geeta Ji Hegde, Geeta Ramdas Shetty, and also Chandrakala. ಟಾಸ್ ಪ್ರಕ್ರಿಯೆ ಜರುಗ್ತಾ ಇದೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡದ ನಾಯಕರು ಟಾಸ್ಗೆ ಬರ್ತಾ ಇದ್ದಾರೆ. ಮುನ್ಕೂರು ಮುಟ್ಟಿನ ಬನ್ಸ್ ಮತ್ತು ಸುರಗಿರಿ ಸ್ಟ್ರೈಕರ್ಸ್. ಬಲಿಷ್ಠ ಎರಡು ತಂಡಗಳು ನಾಲ್ಕನೇ ಕ್ವಾಲಿಫೈರ್ ತಂಡಕ್ಕಾಗಿ ಹಣಾಹಣಿ ನಡಿಬೇಕಾಗಿದೆ ಮುಂದಿನ ಪಂದ್ಯಾಟವಾಗಿ. ಇವಾಗ 26 ಓಟಗಳ ಒಂದು ಟಾರ್ಗೆಟ್ಗಾಗಿ ಆರಂಭಿಕರು ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಾನಂಪಾಡಿ ಮಾರ್ವೆಲ್ಸ್ ವರ್ಸಸ್ ಒಲೆಪಾಡಿ ಯುನೈಟೆಡ್. ಮೊದಲ ಓವರ್ಗಾಗಿ ಭರತ್ ಎಸ್ಕಾರ್ಕಿ ಭಾಗದಲ್ಲಿ ರಂಜಿತ್ ಮತ್ತು ಸುಜಾನ್ ಆರಂಭಿಕ ಅಗ್ರ ಸರದಿಯ ಪ್ರಮುಖ ಆಟಗಾರರು. ರಂಜಿಗೆ ಹೆಸರುವಾತ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಬ್ಯಾಕ್ವರ್ಡ್ ಈ ಭಾಗದ ಒಂದೆರಡು ಪೂರೈಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ರಂಜಿತ್ ಖಾತೆ ಆರಂಭ, ಮಾನಂಪಾಡಿ ಮಾರ್ವೆಲ್ಸ್ ಖಾತೆ ಆರಂಭ. 1ಕ್ಕೆ ನೋ ಲಾಸ್ ಮೊದಲ ಚೆಂಡಲ್ಲಿ. ನೆಗೆತವನ್ನು ಕಂಡ ಚೆಂಡು ಬೌನ್ಸರ್, ವೈಟ್ ಬಾಲ್ ಅನ್ನೋದಾಗಿ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ. ವೈಟ್ ಬಾಲ್ ಬರ್ತಾ ಇದೆ. ರಂಜಿತ್ ಮತ್ತು ಸುಜಾನ್ ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಭರತ್ನ ಓವರ್ ಅದೆಷ್ಟು ಮಟ್ಟಿಗೆ ನಡೀತದೆ ನೋಡಬೇಕಾಗಿದೆ. ಲಾಂಗ್ ಆಫ್ ನ ಭಾಗದಲ್ಲಿ ಸುಂದರತೆ ಒಂದು ಹೊಡೆತ ಸುಜಾನ್ ಆಡಿದ್ರು. ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಈಗ 3ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ ಚಾಲ್ತಿಯಲ್ಲಿ. ಉತ್ತಮ ರೀತಿಯಿಂದ ಆಟ ಅನ್ನೋ ಭಾಗದಲ್ಲಿ ತನ್ಮೂಲಕ ಒಂದೊಡೆದ ಪೂರೈಕೆಯನ್ನು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ತಂಡ ಮೊತ್ತ ಮತ್ತೆ 4 ಓಟಕ್ಕೆ ತಲುಪ್ತಾ ಇದೆ. ಅಂಗಣದ ಭಾಗದಲ್ಲಿ ಮಾನಂಪಾಡಿ ಮಾರ್ವೆಲ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು ಸುಲಭದ ಟಾರ್ಗೆಟ್ ಕೂಡ ಇದೆ. ಅದೆಷ್ಟು ಮಟ್ಟಿಗೆ ಲೋ ಸ್ಕೋರ್ ಅನ್ನು ಉಳಿಸ್ತಾರೆ ನೋಡಬೇಕಾಗಿದೆ ಒಲೆಪಾಡಿ ಯುನೈಟೆಡ್ ತಂಡ. ಭರತ್ ಗ್ಯಾಪ್ ಶಾಟ್ ಮಿಡ್ ಆನ್ ಈ ಭಾಗದಲ್ಲಿ ಮತ್ತೆ ಒಂದು ಹೊಡೆದ ಪೂರೈಕೆಯನ್ನ ಮಾಡಿದ್ರು. ಬಹಳ ಸುತ್ತಮುತ್ತ ಆಟವನ್ನು ಆಡಿಕೊಂಡು ಬರ್ತಾ ಇದ್ದಾರೆ ರಂಜಿತ್ ಮತ್ತು ಸುಜಾನ್. ಆ ನಿಟ್ಟಿನಲ್ಲಿ ಕೊನೆಯ 2 ಚೆಂಡುಗಳು ಬಾಕುಳ್ಕೊಳ್ತಾ ಇದೆ ಮೊದಲ ಓವರ್ನಲ್ಲಿ. ತಂಡದ ಮೊತ್ತ 5ಕ್ಕೆ ನೋ ಲಾಸ್. 5ನೇ ಚೆಂಡು ಅಶೋಕ್ ಬಹಳ ಸುತ್ತಮುತ್ತ ಕ್ಷೇತ್ರರಕ್ಷಣೆ. ತಂಡದ ನಾಯಕರಾಗಿ ಬಹಳ ಸುತ್ತಮುತ್ತ ಕ್ಷೇತ್ರರಕ್ಷಣೆಯನ್ನು ಕೂಡ ಅಶೋಕ್ ಶೆಟ್ಟಿ ಮಾಡಿದ್ರು. ಆ ನಿಟ್ಟಿನಲ್ಲಿ ಕೊನೆಯ 1 ಚೆಂಡು ಬಾಕುಳ್ಕೊಳ್ತಾ ಇದೆ ಮೊದಲ ಓವರ್ನಲ್ಲಿ. ರಂಜಿತ್ಗೆ ಹೆಸರುವಾತ ಚೆಂಡು ಫಸ್ಟ್ ಓವರ್ ಕಂಪ್ಲೀಟ್. 5ಕ್ಕೆ ನೋ ಲಾಸ್. 30 ಎಸೆತ 21 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ಮಾನಂಪಾಡಿ ಮಾರ್ವೆಲ್ಸ್ ತಂಡಕ್ಕೆ. ಆ ನಿಟ್ಟಿನಲ್ಲಿ ಅದೆಷ್ಟು ಮಟ್ಟಿಗೆ ಪಂದ್ಯಾಟವನ್ನು ಉಳಿಸ್ತಾರೆ ನೋಡಬೇಕಾಗಿದೆ. ಪಂದ್ಯಾಟದ ನಿರ್ಣಾಯಕರಾಗಿ ಈಗಾಗಲೇ ಮುಖ್ಯ ನಿರ್ಣಾಯಕರು
ದೀಕ್ಷಿತ್ ಮಂಗಳೂರು, ಚರಣ್ ರಾಜ್ ಮಣಿಪಾಲ್, ರಾಜೇಶ್ವರ್ ಮಂಗಳೂರು ಈ 3 ಮಂದಿ ನಿರ್ಣಾಯಕರು ಬಹಳಷ್ಟು ಉತ್ತಮ ಒಂದು ತೀರ್ಪನ್ನು ಕೂಡ 2 ದಿನಗಳ ಕಾಲ ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ಬನ್ಸ್ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಉಡುಪಿ ದಕ್ಷಿಣ ಕನ್ನಡ ಹೆಸರಾಂತ ಒಂದು ನೇರ ಪ್ರಸಾರದ ತಂಡ ಕೂಡ ಕಳೆದ 2 ವರ್ಷಗಳಿಂದ ಅತ್ಯಂತ ಹೆಸರಾಂತ ನೇರ ಪ್ರಸಾರ ತಂಡ ಗುರುತಿಸಲ್ಪಡುವಂತ ಅತ್ಯಂತ ಜನಪ್ರಿಯತೆಯನ್ನು ಕಂಡಂತ M9 ಸ್ಪೋರ್ಟ್ಸ್ ಕೂಡ ಈ ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. 2 ಮೊದಲ ಚೆಂಡು 2 ಓಟವನ್ನು ಪೂರೈಸ್ತಾ ಇದ್ದಾರೆ. ರಾಜೇಶ್ ಎಸ್ ಕಾರ್ಕಿ ಭಾಗದಲ್ಲಿ ಸುಜಾನ್ ಲಾಂಗ್ ಆನ್ ಭಾಗದಲ್ಲಿ ಒಂದರ ಪೂರೈಕೆ ಆಗ್ತಾ ಮತ್ತೆ 2 ಓಟಗಳ ಯಾತ್ರದಲ್ಲಿ ರನ್ ಔಟ್ ಆಗ್ತಾ ಇದ್ದಾರೆ. ರಂಜಿತ್ ಔಟ್. ಮೊದಲ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 2ನೇ ಓಟದಲ್ಲಿ ಈಗ ರಂಜಿತ್ ರನ್ ಔಟ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 8ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ರಾಷ್ಟ್ರದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಸಹಭಾಗಿತ್ವದಲ್ಲಿ ಜರುಗ್ತಾ ಇರುವಂತ 2 ದಿನಗಳ ಕಾಲದ ಈ ಒಂದು ಕ್ರಿಕೆಟ್ ಪಂದ್ಯಾಟ ದಿವಂಗತ ಕೀರ್ತಿಶೇಷ ಕೆ ಅಮರನಾಥ್ ಶೆಟ್ಟಿ ಅವರೊಂದು ಸವಿನೆನಪಿಗಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟ ಜರುಗ್ತಾ ಇದೆ ಕೂಡ. ಆ ನಿಟ್ಟಿನಲ್ಲಿ ಬಾಸ್ ಒಂದು ವ್ಯವಸ್ಥಿತ ಪಂದ್ಯಾಟ ಮುಲ್ಕಿ ಅಂಗಣವನ್ನು ಕಂಡುಕೊಳ್ತಾ ಇದೆ. 32 ಗ್ರಾಮಗಳ ಒಂದು ಬಂಟ್ ಸಮುದಾಯದ ಆಟಗಾರರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ರಾಜೇಶ್ ಓಟಗಳಿಗೆ ಅವಕಾಶಗಳಿಲ್ಲ. ಸುಜಾನ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ನಿಟ್ಟಿನಲ್ಲಿ ಮತ್ತೆ ಡಾಟಾ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸುಜಾನ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಾಜೇಶ್ ಓವರ್ಗಳು ಬಹಳ ಶುದ್ಧ ಪ್ರದೇಶ ಆಗ್ತದೆ. LBW ಇವಾಗ LBW ಬಲವಾದ ಅಪೀಲನ್ನು ಮಾಡಿದ್ರು. ಸುಜಾನ್ LBW ಲೆಗ್ ಫಿಫ್ ಫಾರ್ ದಿ ವಿಕೆಟ್. ಬಾಸ್ ಅದು ತೀರಾ ಕ್ಲೋಸ್ ಆಗಿರುವತ್ತೊಂದು LBWಗೆ ಬಲವಾದ ಅಪೀಲನ್ನು ರಾಜೇಶ್ ಮಾಡಿದ್ರು. ಆ ನಿಟ್ಟಿನಲ್ಲಿ LBWಗೆ ಬಲಿ ಆಗ್ತಾ ಇದ್ದಾರೆ. ಸುಜಾನ್ ಬ್ಯಾಕ್ ಟು ಪೆವಿಲಿಯನ್. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ತಂಡದ ಮೊತ್ತ ಇವಾಗ 8ಕ್ಕೆ 2. ರಾಜೇಶ್ನ ಓವರ್ ಬಾಲ್ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಲೋ ಸ್ಕೋರ್ ಟಾರ್ಗೆಟ್ ಆದ್ರೂ ಕೂಡ ಅದಾವ ರೀತಿಯಲ್ಲಿ ಈ ಪಂದ್ಯಾಟ ಉಳಿಸ್ತಾರೆ ನೋಡಬೇಕಾಗಿದೆ. ಅಂಗಣ ಭಾಗದಲ್ಲಿ ಹೊಸ ದಾಂಡಿಗ ಕೃಷ್ಣ. ಎರಡನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳು ಮುಗಿದ ನಂತರ 8ಕ್ಕೆ 2 ಪ್ರಮುಖ ವಿಕೆಟ್ಸ್ ಕಳ್ಕೊಳ್ತಾ ಇದ್ದಾರೆ ಮನಪಾಡಿ ಮಾರ್ಕಸ್ ತಂಡ. ಇಪ್ಪತ್ತಾರು ಓಟಗಳು ಟಾರ್ಗೆಟ್ ಆಗಿದೆ. ಮೊದಲ 2 ಓವರ್ನಲ್ಲಿ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. Hello. ಎಸ್ ಕಾರ್ಕಿ ಭಾಗದಲ್ಲಿ ಭರತ್ ಮೊದಲ ಚೆಂಡು ರೀತು ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಆ ನಿಟ್ಟಲ್ಲಿ ಲೀಗ್ನ ಪಂದ್ಯ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ.
ಉತ್ತಮ ರೀತಿಯಿಂದ ಎಸೆತ ತಟ್ಟಿ ಮುಟ್ಟಿ ಒಂದು ಹೊಡೆದ ಪೂರೈಕೆ ಕೂಡ ಫೈನಲ್ ಆಗಿ ಭಾಗದಲ್ಲಿ ಇನ್ಸೈಡ್ ಎಚ್ ಆಗಿರುವಂತ ಒಂದು ಚೆಂಡು. ರೀತು ಒಂದೋಟದ ಪೂರೈಕೆಯನ್ನು ಕೂಡ ಮಾಡಿದ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಕೃಷ್ಣ ಸ್ಟ್ರೈಕರಿಗೆ ಬರ್ತಾ ಇದ್ದಾರೆ. ಭರತ್ನ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ ಈಗಾಗಲೇ 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಓ ತನ್ಮೂಲಕವಾಗಿ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಭರತ್ ಮತ್ತೆ ವಿಕೆಟ್ ಅನ್ನು ಕಬಲಿಸಿದ್ರು. ಆ ನಿಟ್ಟಿನಲ್ಲಿ ಕೃಷ್ಣ ಬ್ಯಾಕ್ ಟು ಪೆವಿಲಿಯನ್. ಒಂಬತ್ತಕ್ಕೆ 3 ಪ್ರಮುಖ ವಿಕೆಟ್ಸ್ ಕಳಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಮನಂಪಾಡಿ ಮಾರ್ವೆಲ್ಸ್. ಒಲೆಪಾಡಿ ಯುನೈಟೆಡ್ ಲೋ ಸ್ಕೋರ್ ಆದ್ರೂ ಕೂಡ ಒಂದಷ್ಟು ಫೈಟಿಂಗ್ ಅನ್ನ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಗಣದ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ ಅಭಿಷೇಕ್, ರೀತು ಮತ್ತು ಅಭಿಷೇಕ್ ಅದೇ ಸೋಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂಗಣದ ಒಳಭಾಗದಲ್ಲಿ ಭಾರತನ ಓವರ್ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 9ಕ್ಕೆ 3 ಚಾಲ್ತಿ ಕಂಡಂತ 3ನೇ ಓವರ್ನಲ್ಲಿ ಟಾರ್ಗೆಟ್ 26. ಉತ್ತಮ ರೀತಿಯಿಂದ ಆಟ. ರನ್ಔಟ್ ಮಾಡುವ ಅವಕಾಶಗಳಿತ್ತು. ಡೈರೆಕ್ಟ್ ಹಿಟ್ ನೇರ ಗುರಿಯಾದ ರನ್ಔಟ್ ಆಗುವಂತ ಅವಕಾಶಗಳು ಇತ್ತು. ಆ ನಿಟ್ಟಿನಲ್ಲಿ ಅಭಿಷೇಕ್ ಒಂದೆರಡು ಪೂರೈಕೆಯನ್ನು ಕೂಡ ಮಾಡಿದ್ರು. ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರೀತು ಸ್ಟ್ರೈಕರ್ಗೆ ಬರ್ತಾ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಉತ್ತಮ ರೀತಿಯಿಂದ ಆಟ. ಸುತ್ತಮ ರೀತಿಯೊಂದು ಕ್ಷೇತ್ರಕ್ಷಣೆ ಈ ಬಾರಿ ಭರತ್ ಮಾಡಿದ್ರು ಕೂಡ ಅಂತಿಮವಾಗಿ ಒಂದು ಓಟವನ್ನು ಪೂರೈಸ್ತಾ ಇದ್ದಾರೆ. ಸ್ಕೋರ್ 11ಕ್ಕೆ ತಲುಪ್ತಾ ಇದೆ ಮಾನಂಪಾಡಿ ಮಾರ್ವೆಲ್ಸ್ ತಂಡ. ಮತ್ತೆ ಭರತ್ ಇನ್ಸೈಡ್ ಎಡ್ಜ್ ಆಗಿರುವಂತ ಚೆಂಡು ಸ್ಕಾರ್ಲಾಗಿ ಒಂದರ ಪೂರೈಕೆ ಆಗ್ತಾ ಇದೆ. ಸುತ್ತಮುತ್ತ ಒಂದು ಕ್ಷೇತ್ರಕ್ಷಣೆಯು ಕೂಡ ಈ ಹಂತದಲ್ಲಿ ಒಲೆಪಾಡಿ ಯುನೈಟೆಡ್ ತಂಡ ಮಾಡ್ತಾ ಇದೆ. ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಮೊದಲ 3 ವಿಕೆಟ್ಸ್ ಕಳೆಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಉಳಿದಿರುವಂತಹ 18 ಚೆಂಡುಗಳು ಜಯಕ್ಕಾಗಿ ಇನ್ನೂ ಕೂಡ 14 ಓಟಗಳು ಬರಬೇಕಾಗಿದೆ. 18 balls are remaining. 14 runs required in this match. ಹಂತದಲ್ಲಿ ಮತ್ತೆ ವೀಕ್ಷಣೆ ಬೆಲೆಯನ್ನು ತರ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್, ಮುಲ್ಕಿ ಮುಂದಿನ ಹಂತಕ್ಕಾಗಿ. So thank you, Satish. So another 14 more runs required in the remaining 3 overs. A very interesting match is going on here between Manampadi Marbles versus United Ulapadi. So changing the bowling position here, Dheeraj has been brought into attack now. Dheeraj is making some change in the field placement here. United Ulapadi, their bowlers must pick up some wickets now. They desperately need wickets in order to put the pressures on the batsmen of Manampadi Marvels. So Dheeraj is ready to bowl from the temple edge with a short run up. Left arm round the wicket, goes for a big one. Ball is in there. It could be out. The fielder is underneath it and he's out.
That was a shot of the delivery. Batsman down the wicket goes, but didn't get the line of the ball properly. Not from the middle of the bat. Not a fully controlled stroke. He has lost his complete rhythm there. The ball takes the leading edge of the bat. There was not much of power behind the shot. As a result, the ball was quite high in there for a while. And the man standing at long on region makes no mistake. Caught it beautifully. A big blow for Manampadi Marvels, and they are in trouble now. They lost a vital wicket. Abhishek departs. "12 for the loss of 4 wickets now. Shreyas is the newcomer. Shreyas is on strike. Very successful bowler Dheeraj has picked up that important wicket in the very first ball of the over. Dheeraj for the second time in this over. And uneven bounce there, flighted delivery. The batsman was thinking it is too far from the off stump, so he just leaves the ball to go to the wicketkeeper. Wicketkeeper collects the ball behind the stumps, so no runs taken, no addition to the total. So second ball is a dot ball. Once again the ball is in the hands of the bowler Dheeraj, and he is ready to bowl the third ball. That ball keeping very low, surprised the batsman. The batsman doesn't know much about delivery. He doesn't have any clue about that ball. Misses it completely, and wicketkeeper collects the ball behind the stumps, and the rest of the job is done by the wicketkeeper. He returns the ball back to the bowler. Once again the ball is in the hands of the bowler Dheeraj, and Dheeraj is on his way to the right-handed batter. Again, very clever bowling there, intelligent bowling. The batsman is finding some difficulty in facing his deliveries because Dheeraj is bowling with such a good line and length that he is not giving any room for the batsman to play, and he has to maintain the same line and length throughout his scorcher now. Very interesting match is going on here. Again, clever bowling there. He's bowling exceptionally well here. Comprehensive bowling there by Dheeraj. Very productive over for United Ulapadi team. Dheeraj in this over already picked up 1 wicket, and he is not giving any runs here. We come back to the bowler. Again, very fine delivery which beats the batsman. The ball was straight to the hands of the wicketkeeper. So dot ball to end the over. Over number 4 completed after the completion of 4 overs. Runs on the scoreboard is 12 for the loss of 4 wickets. 26 is the target, and at the moment it is 12. 14 more runs required in the remaining 2 overs. So it was a maiden over there by the bowler Dheeraj, and he has taken 1 wicket also. Very productive over. Economical bowling figure there by Dheeraj. He has not given any runs, and he got 1 wicket in that over. So 4 overs gone, 12 runs on the scoreboard. That means 14 more runs required in the remaining 2 overs. This match is going to be an exciting match, and I think it has a real close finish. So Manampadi Marvels, they can't afford to lose any more wickets. Now these 2 batsmen will have to take the full responsibility of this game on their shoulder. What they should do is just work the balls into the gap, pick up single to keep the scoreboard moving, and keep rotate the strike. And whenever they get some loose deliveries or full toss deliveries, only then they will have to go for big hits. Just 1 or 2 boundaries can change the whole complexion of the game now. Yeah, so that was the first maiden over of the tournament. Brilliant bowling performance there by Dheeraj. We will have to really appreciate the bowling figures of Dheeraj here. Just glides the ball to the gully region. There is a protection, but before the fielder at gully region comes across and collects the ball, these 2 batsmen have ample through for an easy single. So score moves on to 13 now. 13 with 4 wickets down. In fact, over number 5 is in progress. This is a Bunts Premier League 2022, which is well organized by Bunts Association of Mulki and Youth of Bunts Mulki. We will have to really appreciate the organizers in making such a wonderful tournament here. 2 days of cricket festival, cricket carnival, mega cricket extravaganza here.
Again, that's a very, very fine delivery. The ball pace deceives the batsman, and umpire has no hesitation in raising his finger there. The ball takes the leading edge of the bat, and wicketkeeper makes no mistake, caught it beautifully. So Manampadi Marvels have lost one more vital wicket here at the score of 13 runs, and they are in big trouble now. So Bunts Association of Mulki is organizing this most prestigious cricket tournament in the sweet memory of late Amarnath Shetty, who was a popular politician and minister of Karnataka, and he was also a MLA of Mulki Mudubidri, a great man, great personality. And Bunts Association are organizing this tournament in his sweet memory here. The final match will be played today evening, and after the final match we have got a grand presentation ceremony over here. So we'll have to wait and see which team is going to become the champions of this tournament to lift this attractive Bunts Premier League 2022. Dhanraj the bowler bows. Ball was going down the leg side. That should be a wide. No doubt about the delivery. Umpire Charan has no hesitation in stretching his arm, turning around and giving a wide signal. That should be a wide. So no problem whatsoever for the umpire to give a wide signal here. At this stage of the game, the bowlers must concentrate on their line, because each runs are very, very important. Not only the runs are added, but also the bowler has to bowl one more extra delivery here. So he should bowl with perfect discipline line. Tight bowling is very much required now. Again, it was going down the leg side. Batsman wanted to go for a sweep shot here. Ball is not coming onto the bat, and wicketkeeper does the rest of the job. Good improvisation in the bowling by the bowler. He should bowl perfectly straight to the wicket. Direct and accuracy have to be given high priority by the bowlers of Ulepadi United team. Short of the delivery, punch the ball onto the onside. Long chase for the fielder there. Ball is rising towards the boundary box here, and the fielder was able to stop the ball. Meanwhile, these two batsmen had ample time in picking up a couple of runs here. 3 runs have been scored. So with the help of those 3 runs, the scorecard of Manampadi Marvels now moves on to 18. 26 is the target and 18 runs on the scoreboard. 7 balls remaining, 8 runs required. Stepped out very quickly there. Batsman wanted to go for a big hit, and anyone's bounce there, flighted delivery. That was a beamer, and ball went straight to the wicketkeeper hand. Batsman had no clue about that ball, misses it completely. The ball pace deceives the batsman, ball betrays the batsman and directly into the wicketkeeper's baggage. So dot ball to end the over. Over number 5 completed, 18 runs on the scoreboard. ಮಂಡ್ಯ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರುವ ಸನ್ಮಾನ್ಯ ನಿಟ್ಟೋಡಿ ಚಾವಡಿಮನೆ ಜಗನ್ನಾಥ ಶೆಟ್ಟಿ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನ ಎಲ್ಲ ಬಂಟ ಬಾಂಧವರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದ ಸೇವಾ ಸಂಸ್ಥೆಯ ಮೂಲಕ ಜನಪರ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮೂಲ್ಕಿ ಮೂಡಬಿದ್ರೆ ಕ್ಷೇತ್ರದಾದ್ಯಂತ ತನ್ನ ವರ್ಚಸ್ಸನ್ನು ಬೆಳೆಸಿಕೊಂಡಿರುವ ಸಾಮಾಜಿಕ ಕಳಕಳಿಯ ವ್ಯಕ್ತಿತ್ವದ ಬಂಟ ಬಂಧು ನಿಟ್ಟೋಡಿ ಚಾವಡಿಮನೆ ಜಗನ್ನಾಥ ಶೆಟ್ಟಿ ಅವರನ್ನ ಗೌರವಿಸಬೇಕಾಗಿ ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಪುರುಷೋತ್ತಮ ಶೆಟ್ಟಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿರುವ ಚಂದ್ರಕಲಾ ಶೆಟ್ಟಿ ಅವರು, ಯುವ ವಿಭಾಗದ ಸಂಚಾಲಕರಾಗಿರುವ ದಾಮೋದರ್ ಶೆಟ್ಟಿ ಅವರ ಜೊತೆಗೆ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ಸಂಘದ ಉಪಕಾರ್ಯದರ್ಶಿಗಳಾಗಿರುವ ಸಾಯನಾ ಶೆಟ್ಟಿ ಅವರು ಎಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಅಭಿನಂದಿಸಿಕೊಳ್ಳುತ್ತಾ ನಿಟ್ಟೋಡಿ ಚಾವಡಿಮನೆ ಜಗನ್ನಾಥ ಶೆಟ್ಟಿ ಅವರು ಈ ಹಿಂದೆ ಮೂಲ್ಕಿ ಮೂಡಬಿದ್ರೆ ಕ್ಷೇತ್ರದಾದ್ಯಂತ ಯುವಕರನ್ನ ಒಟ್ಟುಗೂಡಿಸುವಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಬೇಕಾಗಿ So one more wicket has fallen here. 4 balls remaining, 7 runs required.
5 runs required in 3 balls. ಆ ಯುವ ಶಕ್ತಿಯಿಂದಲೇ ಈ ದೇಶದ ಪ್ರಗತಿ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವು ಎರಡು ನಿಶ್ಚಿತ. ಒಂದು ತಂಡ ಗೆಲುವು, ಇನ್ನೊಂದು ತಂಡ ಸೋಲು. ಆದರೆ ಗೆದ್ದವರು ಗೆದ್ದೆವು ಅನ್ನುವಂತ ಬಿಗುಮಾನ ಬೇಡ. ಅವನ ಕೈಗಟ್ಟನ್ನು ನಾವು ಮುಕ್ತಿ ಮಾಡಿದಾಗ ಕಬ್ಬಿಣದಂತೆ ಇದೆ. ಹಾಗಾಗಿ ಇಷ್ಟು ದಿನ ಅವನು ಏನು ಆ ಕಸರತ್ತು ಮಾಡಿದಾನೆ ಗರಡಿಯಲ್ಲಿ, ಅದು ಅವನಿಗೆ ಕಷ್ಟ ಅಲ್ಲ. ಆ ಅವತ್ತಿನ ದಿವಸಕ್ಕೆ ಕೇವಲ ಅದು ಅವತ್ತು ಗೊತ್ತಿರಬಹುದು. ಆದರೆ ಮುಂದಿನ ದಿನದಲ್ಲಿ ಆತನಿಗೆ ಗೆಲುವು ನಿಶ್ಚಯ ಇರುತ್ತದೆ. ಹಾಗಾಗಿ ಕ್ರೀಡಾಪಟುಗಳು ಸಮಾನ ಮನಸ್ಸಿನಲ್ಲಿ ಸೋಲು ಗೆಲುವುಗಳನ್ನು ಸ್ವೀಕರಿಸಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಕ್ರೀಡಾಪಟುಗಳು ಇನ್ನಷ್ಟು ನಡೆಯಲಿ. ಯುವ ಶಕ್ತಿ ಜಾಗೃತಗೊಳ್ಳಲಿ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾಲು ಅತ್ಯಮೂಲ್ಯ ಮತ್ತು ಆ ನಿಟ್ಟಿನಲ್ಲಿ ಯುವ ಶಕ್ತಿ ಮುನ್ನಡೆಯಲಿ ಅಂತ ಹೇಳ್ತಾ ಆಯೋಜನೆ ಮಾಡಿದ ಎಲ್ಲ ಬಂಡ ನನ್ನ ಸಹೋದರರಿಗೆ ಹಿರಿಯರಿಗೆ ನಮಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವೀರಜಲ ಮೇಡದಕ್ಕೆ ವೀರಜ ಕೊರಲು ದೇವನ ಒಂದು ಸಂಪಂತೆ ದೊಡ್ಡ ಕ್ಯಾಟ್ ಬರ್ತದೆ. ಮುಖ್ಯವಲ್ಲ ಬಂದೆ ಆ ಮ್ಯಾಚಿನ ಏರಿಕೆಯಲ್ಲಿ ಬಲ್ಲೆ ರಿಸಲ್ಟ್. So United Vilapadi has won the match against Manampadi Marbles. ನಮ್ಮ ಬಂಟರ್ ಸಂಘದ ನಿಕಟಪೂರ್ವ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರುವ ನಿವೃತ್ತ ಮಗಳು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಕನ್ನಡಕರ ಪರವಾಗಿ ಗಳನ್ನು ಬಯಸಿಕೊಳ್ತಾ ಇದ್ದೇವೆ. ಚಿತ್ರಕಲಾ ಶಿಕ್ಷಕರು ಇಬ್ಬರನ್ನು ಗೌರವಿಸಬೇಕಾಗಿ ವಿನಂತಿ. So it's time for us to announce the man of the match of the previous game. The man of the match award goes to Bharat of United Vilapadi, who played a brilliant knock of 9 runs and picked up one important wicket, and it was a maiden over. So I request so Bharat, who scored 9 runs, and also he has in the 2 overs he has conceded couple of runs and picked up wicket also. So I would request Bharat to come to the presentation area to collect your man of the match award from the chief guest. So meanwhile we have Mr. Jagannath Shetty, the president of Swami Vivekananda Seva Trust Kinigodi. So I would like to recognize your presence. We heartily welcome you on behalf of Bunts Association of Mangalore. So next match will be played very shortly from now. So I'm going to hand over the microphone to my friend Mr. Shrisha Aikala, who is going to proceed the commentary. ಮ್ಯಾನ್ ಆಫ್ ದ ಮ್ಯಾಚ್ ಶ್ರೀಯುತ ನಿಡ್ಡೋಡಿ ಚಾವಡಿಮನೆ ಜಗನ್ನಾಥ ಶೆಟ್ಟಿ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಪಂದ್ಯ ಶ್ರೇಷ್ಠದ ಗೌರವ ಭರತ್ ಶೆಟ್ಟಿ ಪಾಲಾಗ್ತಾ ಇದೆ. ಉಳಿಮಡಿ ಯುನೈಟೆಡ್ನ ಮಾಲಕರಾದಂಥ ಶ್ರೀಯುತ ಕರುಣಾಕರ್ ಶೆಟ್ಟಿ, ರವೀಂದ್ರ ಶೆಟ್ಟಿ ಕರ್ನೆರೆ, ಅಶ್ವಿನ್ ಶೆಟ್ಟಿ ಸಚ್ಚರಿಬೇಡೆ, ಜೊತೆಯಲ್ಲಿ ಸಂಘದ ಅಧ್ಯಕ್ಷರಂತ ಶ್ರೀಯುತ ಪುರುಷೋತ್ತಮ ಶೆಟ್ಟಿ ಇವರ ಉಪಸ್ಥಿತಿಯಲ್ಲಿ ಭರತ್ ಶೆಟ್ಟಿ ಅವರಿಗೆ ಪಂದ್ಯ ಶ್ರೇಷ್ಠದ ಗೌರವ. ಜೊತೆಯಲ್ಲಿ ಪಂದ್ಯಕೂಟದ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಗೌರವಾನ್ವಿತ ಶ್ರೀಯುತ ರವಿರಾಜ್ ಶೆಟ್ಟಿ, ಮಾಜಿ ಕಾರ್ಯದರ್ಶಿಗಳ ಮಂಡಲ ಸಂಘ ಮುಲ್ಕಿ, ಜೊತೆಯಲ್ಲಿ ಅವರ ಧರ್ಮಪತ್ನಿ
ಶ್ರೀಮತಿ ಸುಮಿತ್ರಾ ರವಿರಾಜ್ ಶೆಟ್ಟಿ ಅವರ ಮಗಳು ಅಕ್ಷತಾ ಶೆಟ್ಟಿ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಪಂದ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಡೆಯುವ ಪಂದ್ಯ ಹೈ ವೋಲ್ಟೇಜ್ ಮ್ಯಾಚ್. ಮುನ್ಕೂರು ಮಿಠುನಿ ಬಾನ್ಸ್ ವಿರುದ್ಧವಾಗಿ ಸುರಗಿರಿ ಸ್ಟ್ರೈಕರ್ಸ್. ಈ ಪಂದ್ಯಕೂಟದ ಕರಿ ಕುದುರೆಗಳು ಈ ತಂಡಗಳ ಮಧ್ಯೆ ಜಿದ್ದ ಹೋರಾಟ ಮಾಡಿ ಗೆದ್ದವರಿಗೆ ಅರ್ಹತಾ ಸುತ್ತು, ಸೋತವರಿಗೂ ಕೂಡ ಅವಕಾಶಗಳು ಇವೆ. ಬಹುಶಃ ಸುರಗಿರಿ ಸ್ಟ್ರೈಕರ್ಸ್ ನಿನ್ನೆ ದಿನ ದಾಖಲೆ ಮತ್ತು 58 ಅನ್ನು ದಾಖಲಿಸಿದೆ. ಇವತ್ತು ಆ ದಾಖಲೆಗಳು ಪತನಗೊಂಡಿದೆ. ಪುನರೂರು ಫೈಟರ್ ಶೆಟ್ಟಿ 70 ಓಟವನ್ನು ದಾಖಲಿಸಿತ್ತು ಇವತ್ತಿನ ದಿನ ಮೊದಲ ಪಂದ್ಯದಲ್ಲಿ. ಹನ್ನೆರಡು ನಾಟಕದಲ್ಲಿ 12th man of ಸುರಗಿರಿ ಸ್ಟ್ರೈಕರ್ಸ್, 12th man of ಮುನ್ಕೂರು ಮಿಠುನಿ ತಂಡದ 12 ನಾಟಕರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಸುರಗಿರಿ ಸ್ಟ್ರೈಕರ್ಸ್ 12 ನಾಟಕರು ದಯವಿಟ್ಟು ಬನ್ನಿ. ನಿಮ್ಮ ಸಹಕಾರ ಅತಿ ಅಗತ್ಯ. ಬಹಳಷ್ಟು ಯಶಸ್ಸಿನ ಪಂದ್ಯಕೂಟವನ್ನು ಮುನ್ಕೂರು ಮಿಠುನಿ ತಂಡದ 12 ನಾಟಕರ ಸಾನಾ ಶೆಟ್ರೆ ನಿಮ್ಮ 12 ನಾಟಕನ ಕಡ್ಡಾಯವಾಗಿ ಕಳಿಸಿ. ಬಹಳಷ್ಟು ವ್ಯವಸ್ಥಿತವಾದಂಥ ಪಂದ್ಯಾಟ. ಒಂದು ವೇಳೆ ಈ ಪಂದ್ಯದಲ್ಲಿ ದೇವಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದರೆ 1,000 ರೂಪಾಯಿಗಳ ನಗದು ಪುರಸ್ಕಾರದ ಘೋಷಣೆ ಆಗಿದೆ. ಬಹಳಷ್ಟು ಪ್ರಾಯೋಜಕರು ಪಂದ್ಯಕೂಟಕ್ಕೆ ವಿಶೇಷ ಪ್ರೋತ್ಸಾಹದ ಸಹಕಾರ. ಮುನ್ಕೂರು ಮಿಠುನಿ ಈಗಾಗಲೇ ಎದುರಾಳಿಗಳಿಂದ ದಾಂಡಿಗತನವನ್ನು ಹೊರತು ಮೈದಾನದ ಒಳಭಾಗದಲ್ಲಿದೆ. ಸುರಗಿರಿ ಸ್ಟ್ರೈಕರ್ಸ್ ಅದೃಷ್ಟದ ನಾಣಚಿಮ್ಮಿನ ಗೆದ್ದುಕೊಂಡು ಈಗಾಗಲೇ ಮೈದಾನದ ಒಳಭಾಗದಲ್ಲಿ ಚೀನಾದ ಮಹಾಗೊಡೆಯನ್ನು ಬಲಿತಾ ಇದೆ. ವಾಲ್ ಆಫ್ ಚೈನಾ ವರ್ಕಿಂಗ್ ಚಕ್ರವನ್ನು ಬಲಿತಾ ಇದೆ. ಹಸಿರು ನಿಶಾನೆ ತಿರುವುಗಾರಿಕೆ ಬೆಟ್ಟದಲ್ಲಿ ಚರಣ್ ಶೆಟ್ಟಿ ಮಲ್ಪೆ ಮಣಿಪಾಲ. ಮತ್ತೊಂದೆಡೆ ಪರೀಕ್ಷಿತ್ ಶೆಟ್ಟಿ ಜೊತೆಯಲ್ಲಿ ಅಪ್ಪು ಯಾನ ಅಕ್ಷತ್ ತಂಡದ ನಾಯಕ, ಮುನ್ಕೂರು ಮಿಠುನಿ ತಂಡದ ನಾಯಕ. ಒಂದು ವೇಳೆ ದೇವಿ ಈ ಮೊದಲ ಓವರಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರೆ 2,000 ರೂಪಾಯಿಗಳ ನಗದು ಪುರಸ್ಕಾರವನ್ನು ಪಡೆಯಲಿಕ್ಕಿದ್ದಾರೆ ಅಶ್ವಿನಾಳ್ ಅವರಿಂದ. ದೇವಿ ಪ್ರಸಾದ್ ಅವರಿಗೆ ಬಹಳಷ್ಟು ಕೊಡುಗೆ ರೂಪದ ಉಡುಗೊರೆ ರೂಪದ ಪ್ರಾಯೋಜಕರು ಬರ್ತಾ ಇದ್ದಾರೆ, ಬಳಸಿಕೊಳ್ಬೇಕಾಗಿದೆ. ಸ್ಟ್ರೈಕರ್ ವೇಳೆಯಲ್ಲಿ ಅಕ್ಷಯ್ ಶೆಟ್ಟಿ, ನಾನ್ ಸ್ಟ್ರೈಕರ್ ವೇಳೆಯಲ್ಲಿ ಪರೀಕ್ಷಿತ್ ಸಾಯ್ನಾ ಶೆಟ್ಟಿ ಅವರ ಸುಪುತ್ರ. ಸೌಂದರ್ಯತೆ ಹೊಡೆತ ಬಹುಶಃ ಬಲವಾದ ಮನವಿ ಕಂಡು ಬರ್ತಾ ಇದೆ, ಪುರಸ್ಕಾರ ಕಂಡು ಬರ್ತಾ ಇಲ್ಲ. ನಿನ್ನೆ ದಿನ ಶುಭ ಗಳಿಗೆಯಲ್ಲಿ ಅಮೃತ ಗಳಿಗೆಯಲ್ಲಿ ಆರಂಭಗೊಂಡಂತಹ ಪಂದ್ಯಾಟ. ಕೀರ್ತಿ ಶೇಷ ಶ್ರೀ ಕೆ ಅಮ್ಮನವ ಶೆಟ್ಟಿ ಅವರ ನೆನಪಿಗೋಸ್ಕರ ಅಮರತ್ವವನ್ನು ಮೆರೆದಂತ ಅಮರರಾವ್ ಶೆಟ್ಟಿ ಅವರ ನೆನಪನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಂಟರ ಸಂಘ ಮುಲ್ಕಿ ಇವರ ಆಶಯದಲ್ಲಿ ಬಂಟರ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಶಯದಲ್ಲಿ ಸಾಗಿ ಬರ್ತಾ ಇದ್ದ ಪ್ರತಿಷ್ಠಿತ ಪಂದ್ಯಾಟ. ಬಹಳಷ್ಟು ರೋಚಕ ಪಂದ್ಯಗಳು ನಿನ್ನೆ ದಿನ ನಡೆದಿದ್ರೆ ಇವತ್ತಿನ ದಿನ 2ನೇ ದಿನದ ಕ್ರೀಡಾ ಜಾತ್ರೆ ಕ್ರಿಕೆಟ್ ಹಬ್ಬ ನಡೀತಾ ಇದೆ. ಗೌರವಾನ್ವಿತ ಅತಿಥಿ ಅಭ್ಯಾಗದ ವ್ಯವಸ್ಥಿತಿಯಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಒಂದೆಡೆ ಮೈದಾನದ ಒಳಭಾಗದಲ್ಲಿ ಬಹಳಷ್ಟು ಉರಿ ಬಿಸಿಲು ರಣ ಬಿಸಿಲಿನ ಕೇಕೆ ಇದ್ರೂ ಕೂಡ ಮೈದಾನದ ಒಳಭಾಗದಲ್ಲಿ ಕ್ರಿಕೆಟ್ನ ಕಾವುಗಳು ಕೂಡ ಏರಿಕೊಳ್ತಾ ಇದೆ. ಕ್ರಿಕೆಟ್ನ ರೋಚಕತೆಗಳು ಹೆಚ್ಚಿಕೊಳ್ತಾ ಇದೆ. ಮತ್ತೆ ದೇವಿ ಸೌಂದರ್ಯ ಈ ಮೊದಲ ಬಹುಶಃ 2,000 ದೇವಿ ಫಾಲ್ ಆಗ್ತಾ ಇದೆ. ಸುನಾಲ್ ಭದ್ರ ಬೊಗಸೆಯನ್ನ ಕಾಣ್ತಾ ಇದೆ. ಸುರಗಿರಿ ಸ್ಟ್ರೈಕರ್ನ ಸವ್ಯಸಾಚಿ ಆಟಗಾರ ಸುನಾಲ್ ಶೆಟ್ಟಿ ಯಾವುದೇ ರೀತಿಯ ತಪ್ಪನ್ನು ಮಾಡ್ತಾ ಇಲ್ಲ. ಅಶ್ವಿನಿ ಆಳ್ವಾರ್ ಅವರ 2,000 ನೇರವಾಗಿ ದೇವಿ ಪ್ರಸಾದ್ ಅವರ ಜೇಬನ್ನು ಸೇರಿಕೊಳ್ತಾ ಇದೆ. ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡಿಕೊಳ್ತಾ ಇದೆ M9 ಸ್ಪೋರ್ಟ್ಸ್ ಮೂಡಿಬಿದ್ರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡೆ ಜಿಲ್ಲೆ ಹೊರ ಜಿಲ್ಲೆಗಳಲ್ಲಿ ಕೂಡ ಖ್ಯಾತ ನಾಮಾಂಕಿತ ಯೂಟ್ಯೂಬ್ ಚಾನಲ್ M9 ಸ್ಪೋರ್ಟ್ಸ್.
ಪರೀಕ್ಷಿತ್ ಅವರ ಜಾಗವನ್ನು ತುಂಬಲು ಅವರ ಸಹೋದರ ಅಭಿಷೇಕ್ ನಂಬರ್ 3ನೇ ಕ್ರಮಾಂಕದಲ್ಲಿ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ದ್ರಾವಿಡ್ ಭಾರತ ಬಾಳದಲ್ಲಿ, ರಿಕಿ ಪಾಂಟಿಂಗ್ ಆಸ್ಟ್ರೇಲಿಯಾದಲ್ಲಿ, ಕುಮಾರ್ ಸಂಗಕ್ಕರ ಶ್ರೀಲಂಕಾದಲ್ಲಿ ನಂಬರ್ 3ನೇ ಕ್ರಮಾಂಕದಲ್ಲಿ ಬಹಳಷ್ಟು ನಮ್ಮಗೆ ಆಟಗಾರರು. ಮುನ್ಕೂರಮಿಟ್ಟಿನ ಪರವಾಗಿ ಅಭಿಷೇಕ್, ಪರೀಕ್ಷಿತ್ ಅವರ ಸಹೋದರ ಸಾಯನಾ ಶೆಟ್ಟಿ ಅವರ ಮತ್ತವರ ಸುಪುತ್ರ. ಈ ಮಧ್ಯೆ ತಟ್ಟಿಬಿಟ್ಟು ಆಡೋರು ಬಹುಶಃ ಅಪಾಯದ ನಡುವೆ ಈ ಮಧ್ಯೆ ಔಟ್. ಅನಗತ್ಯ ಓಟಕ್ಕೆ ಮನ ಮಾಡಿದ್ರು. ಅಭಿಷೇಕ್ ತಪ್ಪನ್ನ ಮಾಡಿದ್ರು. ತಪ್ಪಿಗೆ ತಕ್ಕ ಮನ್ನಣೆ. ಪ್ರಮಾದಗಳು ಘಟಿಸಿಕೊಳ್ತಾ ಇದೆ. ಸೀಮಿತ ಓವರ್ಗಳಲ್ಲಿ ಈ ರೀತಿಯ ಪ್ರಮಾದಗಳು ಅಕ್ಷಮ್ಯ ಅಪರಾಧ. ಥ್ರೋಯಿಂಗ್ ದ ವಿಕೆಟ್ಸ್. ರಾಜಕಾರಣದ ಬಹಳಷ್ಟು ಧೀಮಂತ ನಾಯಕ, ಹೆಮ್ಮೆಯ ರಾಜಕಾರಣಿ, ಅಜಾತ ಶತ್ರು, ಜನನಾಯಕ, ಜನಸೇವಕ, ಎಂದಿಗೂ ಎಲ್ಲರ ಮನದಲ್ಲೂ ಕೂಡ ಅಮರವಾಗಿ ಉಳಿದಿರುವ ಅಮರನಾಥ್ ಶೆಟ್ಟಿ ಅವರ ನೆನಪಿಗೋಸ್ಕರ ಈ ಒಂದು ಪಂದ್ಯಾಟವನ್ನು ಸಾಗಿ ಬರ್ತಾ ಇದೆ. ಬಹುಶಃ 3 ವರ್ಷಗಳ ಹಿಂದೆ ಬಹಳಷ್ಟು ದೊಡ್ಡ ಯೋಜನೆಯನ್ನು ಹಾಕಿಕೊಂಡಿತ್ತು ಬಂಟರ ಸಂಘ ಮುಲ್ಕಿ. ಅದನ್ನು ಈ ವರ್ಷ ಕಾರ್ಯರೂಪಕ್ಕಿಳಿಸ್ತಾ ಇದ್ದಾರೆ ದಾಮೋದರ್ ಶೆಟ್ಟಿ, ಯುವ ವಿಭಾಗದ ಸಂಚಾಲಕರು, ಜೊತೆಯಲ್ಲಿ ಚಂದ್ರಕಲಾ ಶೆಟ್ಟಿ ಮಹಿಳಾ ವಿಭಾಗದ ಸಂಚಾಲಕಿ. ಬಂಟರ ಸಂಘದ ಮುಲ್ಕಿಯ ಹೆಮ್ಮೆಯ 2 ಕೈಗಳು ಇವತ್ತಿನ ದಿನ ಕಳೆದ 2 ತಿಂಗಳ ಅವಿಶ್ರಾಂತ ಪರಿಶ್ರಮ ಇವತ್ತಿನ ದಿನ ಧನ್ಯತೆಯ ಭಾವವನ್ನು ಕಾಣ್ತಾ ಇದೆ, ಸಾರ್ಥಕತೆಯ ಭಾವವನ್ನು ಕಾಣ್ತಾ ಇದೆ. ಸರಿ ಸುಮಾರು 12 ತಂಡಗಳು, 12 ಬಾಲಕರು, 180 ಆಟಗಾರರು, 32 ಗ್ರಾಮದ ಯುವ ಆಟಗಾರರನ್ನ ನೆಚ್ಚಿಕೊಂಡು ಕಟ್ಟಿಕೊಂಡು ಇವತ್ತಿನ ದಿನ ಬಹಳಷ್ಟು ವಿಶೇಷವಾದಂತ ಯಶಸ್ಸಿನ ಯಶೋಗಾಥೆಯನ್ನು ಬರೀತಾ ಇದೆ ಮುಲ್ಕಿ ಬಂಟರ ಸಂಘ. ಹೊಸ ಕ್ರಮಾಂಕದ ಆಟಗಾರ ಅಭಿಷೇಕ್. ಔಟ್ ಆದ ದಾಳಿಗೆ ಅಭಿಷೇಕ್ ಅವರ ಜಾಗವನ್ನು ತುಂಬಲು ಮತ್ತವರು ಅಭಿಷೇಕ್ ಮುನ್ಕೂರು ಪರವಾಗಿ. ಸುನಾಲ್ ಎಸೆತಗಾರಿಕೆಯಲ್ಲಿ ಮೊದಲ ಓವರ್ನಲ್ಲಿ ಕೇವಲ 2 ಓಟಕ್ಕೆ 2 ಹುದ್ದೆಯನ್ನು ಕಳ್ಕೊಂಡಿದ್ದ ಮುನ್ಕೂರು ಮಿಟ್ಟಿನ ಅಪವಾದ ಅಂಚಿನಲ್ಲಿದೆ. ಡಿಸಾಸ್ಟರ್ ಸ್ಟಾರ್ಟ್, ಕಲಾಪ್ ಸ್ಟಾರ್ಟ್, ಶೇಕಿ ಸ್ಟಾರ್ಟ್. ಈ ಮಧ್ಯೆ 1 ಓಟಗಳು ಬರ್ತಾ ಇದೆ. ಡಿ ಫೈನಲ್ ಮಾಡುವಾಗ 1 ಓಟಗಳು ಬರ್ತಾ ಇದೆ. ಅಭಿಷೇಕ್ ಖಾತೆ ಆರಂಭ ತನ್ನ ಒಟ್ಟು ಮೊತ್ತ 3ಕ್ಕೆ ನಗುತ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನಾಯಕನನ್ನು ನೆಚ್ಚಿಕೊಂಡು ಆಡಬೇಕಾಗಿದೆ ಬಹುಶಃ ಅಕ್ಷತ್ ಶೆಟ್ಟಿ. ಯಾನ್ಯಾಪು ಸ್ಟ್ರೈಕರ್ ಲಾಬಿ, ಎಸೆತಗಾರಿಯಲ್ಲಿ ಸುನಾಲ್, ಸುರಗಿರಿಯ ಆಧಾರ ಸ್ತಂಭ ಜೀವಾಳ. ಈ ಮಧ್ಯೆ ಸುಂದರತೆ ಎಸೆತ ಒಳ ತಿರುವನ್ನ ಕಾಣ್ತಾ ಇದೆ. ಇನ್ಸಿಂಗ್ ಡೆಲಿವರಿ ದಾಂಡು ಚೆನ್ನಿನ ಮಧ್ಯೆ ನೇರ ಸಂಪರ್ಕದಲ್ಲಿ ಚಿಕ್ಕಿ ಮಾತ್ರ ಕಂಡು ಬರ್ತಾ ಇದೆ. 2 ಬಲಿಷ್ಠ ಬಲಾಢ್ಯ ತಂಡಗಳ ಮಧ್ಯೆ ಜಿದ್ದಾಜಿಯಿಂದ ಹೋರಾಟ ಮಾಡು ಇಲ್ಲವ ಮಾಡಿ ರೋಚಕತೆಯ ಪಂದ್ಯವನ್ನ ಕಾಣುವಂತಹ ಸವಿನ ಸೌಭಾಗ್ಯ ಕ್ರಿಕೆಟ್ ಪ್ರಿಯರಿಗೆ. ಪಂದ್ಯಕೂಟದ ವೀಕ್ಷಕಗಳಲ್ಲಿ ನನ್ನ ಜೊತೆ ಸತೀಶ್ ಮಣಿಪಾಲ, ಜೊತೆಯಲ್ಲಿ ಸುರೇಶ್ ಭಟ್ ಮುಲ್ಕಿ, ಅಂಕಿಅಂಶ ಸಲಹೆಗಾರರಾಗಿ ನಮ್ಮ ಜೊತೆ ಸತ್ಯ ಮಂಗಳೂರು, ತೀರ್ಪುಗಾರಿಕೆಗಳಲ್ಲಿ ಚರಣ್ ಶೆಟ್ಟಿ ಮಣಿಪಾಲ, ಜೊತೆಯಲ್ಲಿ ದೀಕ್ಷಿತ್ ಮಂಗಳೂರು, ರಾಜೇಶ್ವರ್. ಈ ಮಧ್ಯೆ ದಾಂಡು ತಪ್ಪಿ ಕಾಲಿಗೆ ಬಿಡ್ತಾ ಇದೆ. ಲಗ್ವರ್ ವಿಭಾಗದಲ್ಲಿ 8 ಓಟಗಳು ಬರ್ತಾ ಇದೆ. ದಾಂಡು ತಪ್ಪಿ ಕಾಲಲ್ಲಿ ಆಡುವ ಪ್ರಯತ್ನ. ಕ್ರಿಕೆಟ್ ಬದಲು ಫುಟ್ಬಾಲ್. 1 ಓಟದ ಮುಗಿನ ತಂಡದ ಒಟ್ಟು ಮೊತ್ತ 4ಕ್ಕೆ ನಗುತ್ತಾ ಇದೆ. 4ಕ್ಕೆ 2. 4 with the loss of 2 wicket. Disaster start. Collapse start in the beginning after put into bat by Suragiri striker. Crucial toss won by Suragiri strikers. We request the umpires as well as the players to finish the match as early as possible. Maximum duration is 40 minutes for each and every matches. ಈ ಮಧ್ಯೆ ಲೆಫ್ಟ್ ಡ್ರೈವ್ ಅನ್ನು ಮಾಡೋ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳು ಬರ್ತಾ ಇದೆ. ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಬಲಿಷ್ಠ ಬಲಾಢ್ಯ ಕೋಟೆಯನ್ನು ಬಲಿತಾ ಇದೆ. ಚೀನಾದ ಮಹಾಗೋಡೆಯನ್ನು ಬಲಿತಾ ಇದೆ ಸುರಗಿರಿ ಸ್ಟ್ರೈಕರ್ಸ್. ಮೊದಲ ಹಂತದ ಅದೃಷ್ಟ ನಾಣ್ಯ ಚಿಮ್ಮಿಗೆ ಗೆದ್ದುಕೊಂಡಂತಹ ತಂಡ ಎದುರಾಳಿಗಳಿಗೆ ದಾಂಡುಗಳನ್ನು ಕೊಟ್ಟು ಬಹಳಷ್ಟು ಮೇಲುಗೈಯನ್ನು ಸಾಧಿಸ್ತಾ ಇದೆ. ಯಶಸ್ಸಿನ ಯಶೋಗಾಥೆಯನ್ನು ಬರಿತಾ ಇದೆ. ನಾಯಕನ ನಿರ್ಧಾರವನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ಎಸೆತಗಾರರು. ಈ ಮಧ್ಯೆ ತಟ್ಟಿಮುಟ್ಟ ಆಡುವ ಪ್ರಯತ್ನಗಳು. 1 ಓಟದ ಮುಖ್ಯವಾಗಿ ತನ್ನ ಒಟ್ಟು ಮೊತ್ತ 6ಕ್ಕೆ ನಗತಾ ಇದೆ. ಕುಸಿದ ತಂಡಕ್ಕೆ ಆಸರೆ ಆಟವನ್ನು ಆಡಬೇಕಾಗಿದೆ ನಾಯಕ, ಜೊತೆಯಲ್ಲಿ ಅಭಿಷೇಕ್. ಅಕ್ಷತ್ ನಾಯಕನ ಸ್ಥಾನ ಮುನ್ಕೂರು ಮಿಟ್ಟಿನ ನಾಯಕನಾದ್ರೆ ಅಭಿಷೇಕ್ ಅವರ ಸಹ ಆಟಗಾರ. ಕುಸಿದ ತಂಡಕ್ಕೆ ಆಧಾರವಾಗಿ ಆಡಬೇಕಾಗಿದೆ, ಜೊತೆಗಾರಿಕೆ ಬೆಳೆಯಬೇಕಾಗಿದೆ. ಮತ್ತೆ ಸುನಾಲ್ ತನ್ಮೂಲಕ ರಿವಾಸ್ ವಿರುದ್ಧ ದಿಕ್ಕಿನಲ್ಲಿ ಆಡುವ 1 ಬೌನ್ಸ್ 2 ಬೌನ್ಸ್ ಬೌಂಡರಿ ರೇಖೆಯನ್ನು ದಾಟ್ತಾ ಇದೆ. 4 ಓಟಗಳು. ಈ ರೀತಿಯ ಓಟಗಳು
ಬರಬೇಕಾಗಿದೆ ಮುನ್ಕೂರಿಗೆ, ಆಸರೆ ಆಟಗಳು ಬರಬೇಕಾಗಿದೆ ಅಕ್ಷತ್ ಕಡೆಯಿಂದ. ತನ್ಮೂಲಕವಾಗಿ ಈ ಬೌಂಡರಿ ಸ್ವಲ್ಪ ಮಟ್ಟಿಗೆ ನಿರಾಳತೆಯನ್ನು ನೀಡ್ತಾ ಇದೆ ಮುನ್ಕೂರು ಮಿಟಿನಿಗೆ. 40 ಆಸೆಯನ್ನು ಕಂಡ್ರೆ ಖಂಡಿತವಾಗಿ ಕೂಡ ಘನತೆ ಗೌರವದ ಮೊತ್ತ. 40 ಗಡಿಯನ್ನು ದಾಟಿ 50 ಮೊತ್ತವನ್ನು ಕಂಡ್ರೆ ಸ್ವಲ್ಪ ಮಟ್ಟಿಗೆ ಹೋರಾಟದ ಮೊತ್ತ. 50 ಗಡಿಯನ್ನು ದಾಟಿ 60 ಮೊತ್ತವನ್ನು ಕಂಡ್ರೆ ಖಂಡಿತವಾಗಿ ಕೂಡ ಉಳಿಸಿಕೊಳ್ಳಬಹುದಾದಂಥ ಮೊತ್ತ. ಟಾರ್ಗೆಟ್ ಸೆಟ್ ಮಾಡಬೇಕಾಗಿದೆ, ಗುರಿ ತಲುಪಬೇಕಾಗಿದೆ. ಆದರೆ ಪ್ರಯತ್ನ ಬಹಳಷ್ಟು ದೂರ ಇದೆ. ಪ್ರಯತ್ನ ಏನೋ 3 ಅಕ್ಷರದಿಂದ, ಸಾಧನೆ ಏನೋ ಅಂತ 3 ಅಕ್ಷರ ಬರೆದ್ರೆ ಯಶಸ್ಸು ಏನೋ 3 ಅಕ್ಷರದ ಗುಟ್ಟೊಡಗಿದೆ ಅಂತೆ. ಆ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನ ಮುನ್ಕೂರು ಕಡೆಯಿಂದ ಬರಬೇಕಾಗಿದೆ. ಎದುರಾಳಿಗಳನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಸುರಗಿರಿ ಸ್ಟ್ರೈಕರ್ಸ್ ಮಾಡ್ತಾ ಇದೆ. ರಣ ಬಿಸಿಲು, ಊರಿ ಬಿಸಿಲಿನ ಕೇಕೆ. ಆದರೂ ಕೂಡ ಕ್ರಿಕೆಟ್ನ ಉತ್ಸಾಹಕ್ಕೆ ಕೊರತೆ ಇಲ್ಲ. ಸುನಾಲ್ ಓವರ್ ಮುಕ್ತಾಯದಲ್ಲಿ ತಂಡ 10 ಕಂಡ್ರೆ, ದಶಕದ ಪೂರೈಕೆಯನ್ನು ಕಂಡ್ರೆ ದ್ವಿತೀಯ ಓವರ್ ಅನ್ನ ಎಸೆಯಲಿಕ್ಕೆ ಬರ್ತಾ ಇದ್ದಾರೆ ದೇವಿ. ತಮ್ಮ ದ್ವಿತೀಯ ಓವರ್, ಆದರೆ ಪಂದ್ಯ ಕೊಟ್ಟದ್ದು 3ನೇ ಓವರ್. ಮೊದಲ ಓವರಲ್ಲಿ ಕೇವಲ 2 ಓಟವನ್ನು ಮಾತ್ರ ಬಿಟ್ಕೊಂಡು 2 ಹುದ್ದೆಯನ್ನು ಬಿಟ್ಕೊಂಡು 2000 ಜೇಬಿಗಿಳಿಸ್ಕೊಂತ ಎಸೆತಗಾರ. ಮತ್ತೆ ದೇವಿ ಪ್ರಸಾದ್ ಬಹಳಷ್ಟು ಭರವಸೆ. ಈ ಓವರಲ್ಲೂ ಕೂಡ ಮತ್ತೆ ಪ್ರೋತ್ಸಾಹದ ಬಹುಮಾನಗಳು. ಪ್ರತಿ ವಿಕೆಟ್ಗೆ 1000. ಮತ್ತೆ ಅಶ್ವಿನಿ ಅವರ ಕಡೆಯಿಂದ ಬಹಳಷ್ಟು ಕ್ರಿಕೆಟ್ ಅನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಶ್ವಿನಿ ಆಳುವ ಯುವ ಉದ್ಯಮಿ. ಕಳೆದ ಬಾರಿ ಮೊನ್ನೆ ತಾನೆ ಪಕ್ಷಿಕರೆ ಪಂದ್ಯ ಹರಿಫಾದಲ್ಲಿ ಪ್ರೀಮಿಯರ್ ಲೀಗ್ ಗೆದ್ದಂತ ತಂಡ ಸುರಗಿರಿ ಸ್ಟ್ರೈಕರ್ಸ್ನ ನಾಯಕ ಮಾಲಕ. ಈ ಮಧ್ಯೆ ಕ್ಲೀನ್ ಬಾಲ್, ಮತ್ತೆ 1000 ದೇವಿ ಬಾಲ್ ಆಗ್ತಾ ಇದೆ. ಒಟ್ಟಾರೆಯಾಗಿ 3000. ಈಗಾಗಲೇ ಅಶ್ವಿನಿ ಆಳ್ವಾಡ್ ಅವರ ಪರ್ಸನಿಂದ ದೇವಿ ಪ್ರಸಾದ್ ಅವರ ಜೇಬನ್ನು ಸೇರ್ತಾ ಇದೆ. ಮತ್ತೆ ಮುಂದುವರಿತಾ ಇದೆ. ಪ್ರತಿ ವಿಕೆಟ್ಗೆ 1000. ಹೊಸ ಕ್ರಮಾಂಕದ ಪುನೀತ್ ಸೋಲ್ಬರ್ಡ್ಗೆ ಬೌಲರ್ಸ್ ಲಕ್ಷ್ಯ ಆಡೋ ಪ್ರಯತ್ನ, ಲೆಫ್ಟ್ ಟ್ರೈ. ಈ ಮಧ್ಯೆ ಅವಳಿ ಓಟಗಳು ಅಪಾಯದ ಅಂಚಿನಲ್ಲಿ ಕೂಡ ಅವಳಿ ಓಟಗಳ ಪರಿಪೂರ್ಣತೆಯನ್ನು ಕಾಣ್ತಾ ಇದೆ ತಂಡ. ಒಟ್ಟು ಮೊತ್ತ 15 ಪಂದ್ಯಕೂಟದ ರೋಚಕತೆ ಹೆಚ್ಚಿಕೊಳ್ತಾ ಇದೆ. ಒಂದೆಡೆ ಮುನ್ಕೂರು ಮಿಟಿನಿ ಬಂಟ್ಸ್, ಮತ್ತೊಂದೆಡೆ ಸುರಗಿರಿ ಸ್ಟ್ರೈಕರ್ಸ್. ಧೀರಜ್ ಶೆಟ್ಟಿ ಮಾಲಕತ್ವದ ಸುರಗಿರಿ ಸ್ಟ್ರೈಕರ್ಸ್, ಮತ್ತೊಂದೆಡೆ ಸಾನಾ ಶೆಟ್ಟಿ ಮಾಲಕತ್ವದ ಮುನ್ಕೂರು ಮಿಟಿನಿ ಬಂಟ್ಸ್. ಬಂಟರ ಸಂಘದ ಜೊತೆ ಕಾರ್ಯದರ್ಶಿಗಳು ಸಾನಾ ಶೆಟ್ರು. ಮತ್ತೆ ದೇವಿ ಪ್ರಸಾದ್. ಇವತ್ತಿನ ದಿನ ಕ್ರಿಕೆಟ್ ಬಹಳಷ್ಟು ಬೆಳೀತಾ ಇದೆ, ಕ್ರಿಕೆಟ್ ಬಹಳಷ್ಟು ಶ್ರೀಮಂತಿಕೆಯನ್ನು ಕಾಣ್ತಾ ಇದೆ. IPL ಇದಕ್ಕೆ ಮೂಲ ಕಾರಣ. 15 ವರ್ಷಗಳ ಹಿಂದೆ ಶಶಾಂಕ್ ಮನೋಹರ್ ಅವರ ಯೋಜನೆಗಳು ಇವತ್ತಿನ ದಿನ ಕ್ರಿಕೆಟಿಗರಿಗೆ ಬಹಳಷ್ಟು ವರದಾನ ಆಗ್ತಾ ಇದೆ, ಶ್ರೀಮಂತಿಕೆ ಆಟವಾಗಿ ಬೆಳೀತಾ ಇದೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದರೂ ಕೂಡ ಇವತ್ತಿನ ಮಟ್ಟಿಗೆ ಜನಪ್ರಿಯತೆ ಮಟ್ಟಿಗೆ ತುತ್ತಿಯಲ್ಲಿ ಕಾಣಿಸಿಕೊಳ್ತಾ ಇರೋದು ಕ್ರಿಕೆಟ್ ಮಾತ್ರ. ಮುಕ್ತಾಯಗೊಂಡ 3 ಓವರ್ಗಳಲ್ಲಿ ಕೇವಲ 17 ಓಟವನ್ನು ದಾಖಲಿಸಿಕೊಳ್ತಾ 18 ಎಸೆತ 17 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ 18 ಎಸೆತಗಳ ಮುಂದೆ ಇನ್ನು ಎಷ್ಟು ಓಟವನ್ನು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ಈ ಒಂದು ಹಂತದಲ್ಲಿ ವಿದ್ಯಮಾನದಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹದಿನೆಂಟು ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಸ್ವಲ್ಪ ಮಟ್ಟಿಗೆ ಜತೆಗಾರಿಕೆ ಆಟ ಬರಲೇಬೇಕಾಗಿದೆ, ಕಾದು ಆಡಬೇಕಾಗಿದೆ.
ಲೆಕ್ಕಾಚಾರದ ಆಟ ಬರಬೇಕಾಗಿದೆ. ಕ್ರಿಕೆಟ್ ಅಂದ್ರೆ ಹಾಗೆ, ಕ್ರಿಕೆಟ್ ಈಸ್ ಆಲ್ವೇಸ್ ಎ ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಕ್ಯಾಲ್ಕುಲೇಷನ್. ಅದರಸದ ಆಟ, ಪವಾಡದ ಆಟ, ಅನಿರೀಕ್ಷಿತ ತಿರುವನ್ನು ನೀಡಬಲ್ಲ ಆಟ. ಕೊನೆ ಹಂತದಲ್ಲಿ ಕೂಡ ಯಾವುದೇ ಹಂತದಲ್ಲಿ ಕೂಡ ವಿಜಯಲಕ್ಷ್ಮಿ ಯಾರ ಕೈಯಲ್ಲಿ ಕೂಡ ಮಾಲನ್ನು ಹಾಕ್ಬೋದು. ಕ್ರಿಕೆಟ್ನಲ್ಲಿ ಕೊನೆ ಎಸೆತವರೆಗೂ ಕೂಡ ಭವಿಷ್ಯ ಹೇಳಿದವರು ಯಾರೂ ಇಲ್ಲ. ನಿನ್ನೆ ದಿನ ಬಂಟಿ ಬಾಸ್ ಕೆಲೆಂಜೂರು ಒಂದು ಹಂತದಲ್ಲಿ 2 ಓವರ್ಗಳಲ್ಲಿ 22ಕ್ಕೆ ನೋ ಲಾಸ್, 39 ಬೆನ್ನತ್ತಿಕೊಂಡು 22ಕ್ಕೆ ನೋ ಲಾಸ್, ತದನಂತರ 21ಕ್ಕೆ ಆಲ್ ಔಟ್. ಕೇವಲ 7 ಓಟವನ್ನು ದಾಖಲಿಸಿಕೊಂಡು 10 ವಿಕೆಟ್ ಅನ್ನು ಕೈ ಚೆಲ್ಲಿತ್ತು. ಅದಕ್ಕೆ ಹೇಳೋದು ಕ್ರಿಕೆಟ್ ಆಗನೆ. ಈ ಮಧ್ಯೆ 1 ಓಟಗಳು ಬರ್ತಾ ಇದೆ. 1 ಓಟದ ಮುಖ್ಯ ತಂಡ ಒಟ್ಟು ಮೊತ್ತ 18 ಕಾಣ್ತಾ ಇದೆ. 18 ಫಾರ್ ದ ಲಾಸ್ ಆಫ್ 3 ವಿಕೆಟ್. 18ಕ್ಕೆ 3 ನಿಧಾನಗತಿ ಆಟಕ್ಕೆ ಒತ್ತು ಕೊಟ್ಟು ಆಡಬೇಕಾಗಿದೆ, ಅನಿವಾರ್ಯ ಸ್ಥಿತಿ. ಕಾರಣ ಮೊದಲ ಪ್ರಮುಖ ಹುದ್ದೆಗಳು ನೆಲಕ್ಕುಳಿದೆ. ಸುಂದರತೆ ಎಸೆತ ಈ ಬಾರಿ, ಸುಂದರತೆ ಎಸೆತ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಎಸೆತಗಾರ ಪ್ರಸಾದ್ ಯಾನ ಶಿವಪ್ರಸಾದ್. ಜರ್ಸಿ ನಂಬರ್ 12ರಲ್ಲಿ ಮೈದಾನದ ಒಳಭಾಗದಲ್ಲಿ ಆಟಗಾರ ಬಣ್ಣದ ಸಮಾಸರದ ಚಿತ್ತರ, ಮೈದಾನದ ಹೊರಭಾಗದಲ್ಲಿ ಜಾಹೀರಾತು ಫಲಕದ ಚಿತ್ತರ. ಒಟ್ಟಾರೆಯಾಗಿ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನಕ್ಕೆ ಕಾಮನ್ ವಿಲ್ಲಿನ ಸಿಂಚನ ಕಂಡು ಬರ್ತಾ ಇದೆ. ವಿಬ್ಜಿಯರ್, ವೈಲೆಟ್, ಇಂಡಿಗೋ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿಯ ಕಾಮನ್ ವಿಲ್ಲಿನ ಸಿಂಚನ. ನೀಲಿ ಎನ್ನುವುದು ವಿಶಾಲತೆಯ ಸಂಕೇತ, ಬಿಳಿ ಎನ್ನುವುದು ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ, ಕೆಂಪು ಪ್ರೀತಿಯ ಸಂಕೇತವಾದರೆ ಹಳದಿ ದೃಢತೆಯ ಸಂಕೇತ. ಈ ಮಧ್ಯೆ ಲೆಫ್ಟ್ ಡ್ರೈವ್ ಬಡಿದಟ್ಟುವ ಪ್ರಯತ್ನಗಳು ಲಾಂಗ್ ಮಧ್ಯಭಾಗದಲ್ಲಿ ಬರ್ತಾ ಇದೆ. 1 ಓಟಗಳು ಬರ್ತಾ ಇದೆ. 1 ಓಟದ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 19 ಕಾಣ್ತಾ ಇದೆ. 19 ಫಾರ್ ದ ಲಾಸ್ ಆಫ್ 3 ವಿಕೆಟ್. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಲ್ರೆಡಿ ಬ್ಯಾಕ್ ಇನ್ ದ ಪವೆಲಿಯನ್ ಅಂಡ್ ವಾಚಿಂಗ್ ದ ಎಕ್ಸ್ಟ್ರಾ ಡ್ರಾಮಾ ವಾಟ್ ಈಸ್ ಗೋಯಿಂಗ್ ಆನ್ ಅಟ್ ದ ಮಿಡ್ಲ್ ಆಫ್ ದ ಪಿಚ್. 19ಕ್ಕೆ 3, 19 ಫಾರ್ ದ ಲಾಸ್ ಆಫ್ 3. ಮತ್ತೆ ಶಿವ ಗೋಸಾಮ್ ಅಡ್ಡ ಚೆಂಡು ಆಗಲೇ ಎಸೆತ ಮುಖ್ಯವಾಗಿ ಇತರ ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ಯುಗಾದಿ ಹಬ್ಬದ ಕೊಡುಗೆ, ಬಲೂರು ಹಬ್ಬದ ಕೊಡುಗೆ, ಗಿಫ್ಟ್ ಆಫರ್ಸ್, ಫ್ರೀ ಪ್ಯಾಕೇಜ್, ಗುಡ್ ಫ್ರೈಡೆ ಕೊಡುಗೆ. ಇವತ್ತು ನನ್ನ ಕೈ ಸಂಬಂಧವರು ಈಸ್ಟರ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂಟ ಬಂದವರು ಕ್ರಿಕೆಟ್ನ ಮಹಾ ಜಾತ್ರೆಯನ್ನು ಸಾಧಿಸಿದ್ದಾರೆ. ಈ ಮಧ್ಯೆ ಸುನಾಲ್ಗೆ ಮತ್ತೊಂದು ಕ್ಯಾಚ್. ನಿನ್ನೆ ದಿನ ಶ್ರೇಷ್ಠ ಆಟವನ್ನು ಆಡಿದಂತಹ ಸುನಾಲ್ ಸುರಗಿರಿ ಸ್ಟ್ರೈಕರ್ಸ್ನ ಆಧಾರ ಸ್ತಂಭ, ಜೀವಾಳ, ಸವ್ಯಸಾಚಿ, ಐಕಾನ್ ಪ್ಲೇಯರ್. ನಾಲ್ಕು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಮುನ್ಕೂರು ಮಿಟ್ಟಿ 20ಕ್ಕೆ 4. ನಿನ್ನೆ ದಿನ ಪ್ರಥಮ ಪಂದ್ಯ ಉದ್ಘಾಟನಾ ಪಂದ್ಯದಲ್ಲಿ ಏಕಪಕ್ಷೀಯವಾಗಿ ಗೆದ್ದಂತ ತಂಡ ಇವತ್ತಿನ ದಿನ ಸುರಗಿರಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಬಂಟ ಸಮಾಜ ಬಾಂಧವರನ್ನು ಒಗ್ಗೂಡಿಸಬೇಕು, ಆ ನಿಟ್ಟಿನಲ್ಲಿ ಯುವ ಸಮಾಜವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾದಂತಹ ಪ್ರಯತ್ನ ಬಂಟರ ಸಂಘ ಮುಲ್ಕಿ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ ಮಾಡಿಕೊಳ್ತಾ ಇದೆ. 12 ಮಾಲಕರು, 12 ತಂಡಗಳು, 180 ಆಟಗಾರರು, 32 ಗ್ರಾಮದ ಯುವ ಆಟಗಾರರು ಬಂಟ ಸಮಾಜ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಪ್ರಯತ್ನ. ಕೀರ್ತಿ ಕೆ ಅಮರನಾಥ್ ಶೆಟ್ಟಿ ಅವರ ನೆರವಿಗೋಸ್ಕರ ಈ ಒಂದು ಪಂದ್ಯಾಟ, ಹಗಲು ವೇಳೆಯ ಪಂದ್ಯಾಟವನ್ನು ಸಂಘಟಿಸಿಕೊಳ್ತಾ ಇದೆ. ವಿಜೇತ ತಂಡಕ್ಕೆ 30,000, ಜೊತೆಯಲ್ಲಿ ಕನಕವರ್ಣದ ಟ್ರೋಫಿ, ದ್ವಿತೀಯ ಸ್ಥಾನಕ್ಕೆ 20,000, ಜೊತೆಯಲ್ಲಿ ರನ್ನರ್ಸ್ ಪಾರಿತೋಷಕ. ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಟ್ರೋಫಿ ರಾರಾಜಿಸ್ತಾ ಇದೆ. ಯಾರ ಮಡಿಲಿಗೆ, ಯಾರ ಬಾಲಿಗೆ ಈ ಪ್ರತಿಷ್ಠಿತ ಪಂದ್ಯಾಟದ ಟ್ರೋಫಿ ಕಾತು ನೋಡಬೇಕಾಗಿದೆ. ಸಂಜೆಯವರೆಗೆ ಕೌತುಕ ಗರಿಗೆ ಬರ್ತಾ ಇದೆ. ಭವ್ಯವಾದಂತಹ ವರ್ಣರಂಜಿತ ಸಮಾರಂಭ ಇವತ್ತಿನ ದಿನ ಸಂಜೆಯ ವೇಳೆಗೆ ಅತಿಥಿ ಅಭ್ಯಾಗದ ಉಪಸ್ಥಿತಿಯಲ್ಲಿ ಸಾಗಿ ಬರಲಿಕ್ಕಿದೆ. ಹರಿಪ್ರಸಾದ್, ಸುಮೇಶ್ ಶೇಖರ್ ವಿಭಾಗದಲ್ಲಿ, ನಾನ್ ಶೇಖರ್ ವಿಭಾಗದಲ್ಲಿ ಪವನ್,
ಈ ಮತ್ತೆ ಲಾಫ್ಟ್ ಡ್ರೈವ್ ಮತ್ತೆ ಅವಳಿ ಹೊಡೆಗಳಿಗೆ ಅವಕಾಶ ಇಲ್ಲ. ಈ ಮಧ್ಯೆ ರನ್ಔಟ್, ನೇರ ಥ್ರೋ, ಸುಂದರತೆ ಫೀಲ್ಡಿಂಗ್. ಸುರಗಿರಿ ಸ್ಟ್ರೈಕರ್ಸ್ ನಿಜವಾಗಿ ಕೂಡ ಚೀನಾದ ಮಹಾಗೋಡೆಯನ್ನು ಬಲಿತಾ ಇದೆ. ವಾಲ್ ಆಫ್ ಚೈನಾ ಇಸ್ ವರ್ಕಿಂಗ್. ಸುರಕ್ಷಿತ ಕೈಗಳು, ನೇರ ಥ್ರೋ, ಮುನ್ಕೂರು ಮಿಟಿನಿ ಬಲೆಗೆ ಸಿಲುಕಿಕೊಳ್ತಾ ಇದೆ. ಹೊಸ ಕ್ರಮಾಂಕದ ಆಟಗಾರ ಮುನ್ಕೂರು ಮಿಟಿನಿ ಪರವಾಗಿ ಜರ್ಸಿ ನಂಬರ್ 11ರಲ್ಲಿ ಸುಶಾಂತ್ ಪರಿಚಯವನ್ನ ಕಾಣ್ತಾ ಇದೆ. ಸುಶಾಂತ್ ಅದೇ ರೀತಿ ಸುಮಿತ್ ಜೋಡಿ, ಹರಿಪ್ರಸಾದ್ ಫುಲ್ ಟಾಸ್, ಬಹುಶಃ ಈ ಮಧ್ಯೆ ಕ್ಯಾಚ್ ಔಟ್. ಹುದ್ದೆಗಳನ್ನು ನಿರಂತರವಾಗಿ ಬಿಟ್ಟುಕೊಡ್ತಾ ಇದೆ ಮುನ್ಕೂರು ಮಿಟಿನಿ. ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ವಿಕೆಟ್ಸ್ ಆರ್ ಫಾಲಿಂಗ್ ಲೈಕ್ ಎ ಸೈಕಲ್ ಸ್ಟ್ಯಾಂಡ್. Wickets are falling at regular interval. In each and every over they lost the wickets. ನಿನ್ನೆ ದಿನ ಬಹಳಷ್ಟು ಘನತೆ ಗೌರವದ ಮೊತ್ತಗಳು ದಾಖಲಾಗಿದ್ರೆ ಇವತ್ತಿನ ಬಹಳಷ್ಟು ಕಿರು ಸವಾಲಿನ ಪಂದ್ಯಗಳು ನಡೀತಾ ಇದೆ. ತಾಜಾ ಉದಾಹರಣೆ ಕಳೆದ ಪಂದ್ಯ ಕೇವಲ 29 ಓಟವನ್ನು ದಾಖಲಿಸಿಕೊಂಡಿತ್ತು 7 ಇಂಚೆ. ಆ ಮೊತ್ತವನ್ನು ನಿಯಂತ್ರಿಸಿಕೊಂಡು ಪಂದ್ಯವನ್ನು ಜಯಶಾಲಿಯಾಗಿತ್ತು. 7-11 ಬಂಟಿ ಬಾಸ್ ಕೂಡ ಕಿರು ಸವಾಲಿನ ಪಂದ್ಯದಲ್ಲಿ ಬಹಳಷ್ಟು ಒತ್ತಡದಲ್ಲಿ 7-11 ಪಂದ್ಯವನ್ನು ಗೆದ್ದುಕೊಂಡಿತ್ತು. ಮೊದಲ ಪಂದ್ಯದಲ್ಲಿ ಮಾತ್ರ 71 ಓಟವನ್ನು ದಾಖಲಿಸಿಕೊಂಡಿತ್ತು ಪುನರೂರು ಫೈಟರ್ಸ್. ಹೊಸ ಕ್ರಮಾಂಕದ ಆಟಗಾರ ಅರ್ಜುನ್ ಅದೇ ರೀತಿ ಸುಶಾಂತ್ ಜೋಡಿ. ಒಂದೆಡೆ ಅರ್ಜುನ್, ಮತ್ತೊಂದೆಡೆ ಸುಶಾಂತ್. ಈ ಮತ್ತೆ ದಾಂಡದಲ್ಲಿ ಕಾಲಿಗೆ ಬರ್ತಾ ಇದೆ. ಮತ್ತೆ ಒಂಟಿ ಓಟಗಳು ಮತ್ತೆ ಚಿರತೆ ಮದರಿ ಓಟ, ಜಿಂಕೆ ಮದರಿ ಓಟ. ಕ್ಷೇತ್ರ ಮೇಲೆ ಒತ್ತಡ ಬೇರೆ ತಂತ್ರ, ಕೇವಲ ಒಂಟಿ ಓಟಗಳು ಬರ್ತಾ ಇದೆ. ತಡ ಒಟ್ಟು ಮತ್ತೆ 24 ಪಂದ್ಯ ಕೊಡದ ಟೂರ್ನಮೆಂಟ್ ಗರಿಷ್ಠ ಮೊತ್ತ 70. ಪುನರೂರು ಫೈಟರ್ಸ್ ದಾಖಲಿಸಿತ್ತು ಕನಿಷ್ಠ ಮೊತ್ತ 7 ಇಂಚೆ. ಯುನೈಟೆಡ್ ಉಳೆಪಾಡಿ ದಾಖಲಿಸಿತ್ತು 26. ಕಿರು ಸವಾಲಿನ ಮೊತ್ತವನ್ನು ಕೂಡ ಉಳಿಸಿಕೊಂಡು ಆಡಿತ್ತು. ನಿನ್ನೆ ದಿನ 53 ಓಟವನ್ನು ದಾಖಲಿಸಿತ್ತು. ಉಳೆಪಾಡಿ ಯುನೈಟೆಡ್ 55 ಓಟವನ್ನು ದಾಖಲಿಸಿತ್ತು. ಆದರೆ ಪಂದ್ಯವನ್ನು ಕಳಕೊಂಡಿತ್ತು. ಇವತ್ತಿನ ದಿನ 26 ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಪಂದ್ಯವನ್ನು ಉಳಿಸಿಕೊಂಡು ವಿಜಯಿಯಾಗಿತ್ತು. ಇದು ಕ್ರಿಕೆಟ್, ಇದು ಲೆಕ್ಕಾಚಾರದ ಆಟ. ಕೊನೆಯಡೆಸಿದ ಹರಿಪ್ರಸಾದ್. ಈ ಮಧ್ಯ ಲಾಫ್ಟ್ ಡ್ರೈವ್, 1 ಬೌನ್ಸ್, ಬೌಂಡರಿ, ಸುಂದರತೆ ಹೊಡೆತ. ಲಾಫ್ಟ್ ಡ್ರೈವ್, ಲಾಂಗ್ ಆನ್ ಮತ್ತೆ ಬೌಂಡರಿಗಳು ಬರ್ತಾ ಇದೆ. ಎರಡನೇ ಬೌಂಡರಿ ಈ ಒಂದು ಇನ್ನಿಂಗ್ಸ್ ನಲ್ಲಿ ಬರ್ತಾ ಇದೆ ಮುನ್ಕೂರು ಮಿಟಿನಿ ಕಡೆಯಿಂದ. ಸುಶಾಂತ್ ದಾಂಡಿನಿಂದ ಬರ್ತಾ ಇದೆ 4 ಓಟಗಳು, ಬೌಂಡರಿಗಳು. ತನ್ಮೂಲಕವಾಗಿ ಮುನ್ಕೂರು ಮಿಟಿನಿ ಈಗಾಗಲೇ 28 ದಾಖಲಿಸಿಕೊಳ್ತಾ ಇದೆ. 40 ಆಸುವಾಸನ ಕಂಡ್ರೆ ಖಂಡಿತವಾಗಿ ಕೂಡ ಉಳಿಸಿಕೊಳ್ಳಬಹುದಂತ ಘನತೆ ಗೌರವದ ಮೊತ್ತ, ಹೋರಾಟದ ಮೊತ್ತ ಆಗ್ತದೆ. ಯಾಕಂದ್ರೆ ಮುನ್ಕೂರು ಮಿಟಿನಿ ಬಹಳಷ್ಟು ಅಗ್ರ ಕ್ರಮಾಂಕದ ಎಸೆತಗಾರರನ್ನ ದಂಡನ್ನು ಹೊಂದಿದೆ. ಸುರಗಿರಿ ಸ್ಟ್ರೈಕರ್ಸ್ ಕೂಡ ಬಹಳಷ್ಟು ಉತ್ತಮವಾದ ಬ್ಯಾಟಿಂಗ್ ಕ್ರಮಾಂಕವನ್ನು ಹೊಂದಿದಂತ ತಂಡ. ಸಂತುಲಿತ ತಂಡವಾಗಿ ಕಾಣ್ತಾ ಇದೆ ಈ ಒಂದು ಮೈದಾನದಲ್ಲಿ ಇವತ್ತಿನ ದಿನ, ನಿನ್ನೆಯ ದಿನ. ಪಂದ್ಯ ಕೊಡದ ಹಾಟ್ ಫೇವರಿಟ್ಸ್ ಸುರಗಿರಿ ಸ್ಟ್ರೈಕರ್ಸ್, ಮುನ್ಕೂರು ಮಿಟಿನಿ. ಈ ತಂಡಗಳು ಕೂಡ ಲಾಸ್ಟ್ ಬಾಲ್ ಆಫ್ ದಿ ಓವರ್. ಮತ್ತೆ ಒಂಟಿ ಓಟಗಳು ಮಿಡ್ ಆನ್ ಮೇಲ್ಭಾಗದಲ್ಲಿ ಬರ್ತಾ ಇದೆ. ಶಾರ್ಟ್ ಮಿಡ್ ಆನ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ತನ್ನ ಒಟ್ಟು ಮೊತ್ತ 29, 29 ಇನ್ ದ ಬೋಟ್. ಕೊನೆಯ 6 ಸತ ಎಷ್ಟು ಓಟವನ್ನು ಕಲಾಗ್ತಾರೆ ನೋಡ್ಬೇಕಾಗಿದೆ. ಡೆತ್ ಓವರ್ ಅಲ್ಲಿ ನಿರ್ಣಾಯಕ ಓವರ್
ಅರ್ಜುನ್ ಒಂದು ಕಡೆ, ಮತ್ತೊಂದು ಕಡೆ ಸುಮಿತ್ ಕಾಣ್ತಾ ಇದ್ದಾರೆ, ಸುಶಾಂತ್ ಚಂದ್ರಿ ಸುಶಾಂತ್ ಕಾಣ್ತಾ ಇದ್ದಾರೆ. ಕೊನೆಯ 6 ಎಸೆತ. ಒಂದೆಡೆ ಅರ್ಜುನ್ ಶೆಟ್ಟಿ, ವಾದಿರಾಜ್ ಶೆಟ್ಟಿ ಅವರ ಸುಪುತ್ರ, ಮತ್ತೊಂದೆಡೆ ಸುಶಾಂತ್. ಈಗಾಗಲೇ ಮಾಧ್ಯಮ ಮಿತ್ರ ಅಂತ ಶ್ರೀಯುತ ಪುನೀತ್ ಕೃಷ್ಣ ಭಟ್ ಈಗಾಗಲೇ ನಮ್ಮೊಂದಿಗಿದ್ದಾರೆ. ಬಹಳಷ್ಟು ವಿಶೇಷವಾದಂತಹ ಪ್ರಚಾರವನ್ನು ನೀಡಬಲ್ಲ ಖ್ಯಾತಿಯ ನಗಲ್ತೆಯ ಪತ್ರಕರ್ತ ಶ್ರೀಯುತ ಪುನೀತ್ ಕೃಷ್ಣ ಭಟ್. ಅಮರನಾಥ್ ಶೆಟ್ಟಿ ಬಂಟ್ ಪ್ರೀಮಿಯಂ ಲೀಗ್ದ ನಮ್ಮ ಆತ್ಮೀಯರಾದ ಪತ್ರಿಕಾ ವರದಿಗಾರರಾದ ನಮ್ಮ ಸ್ವಂತ ಸಮಾಜದ ಮೋಕರಿ ಬರೆದಿತ್ತಿನ ಬೇರೆಯಿದ್ದಾರೆ ವೇದಿಕೆಗಳು ಆರೇನ ನಮ್ಮ ಅಧ್ಯಕ್ಷರು ಸಾಲು ಸಾರು ಎಂದು ಗೌರವ ಮಾಡಿಕೊಡ್ಕೊಂಡು ಈ ಮಧ್ಯೆ ಮತ್ತೆ ಲಾಂಗ್ ಡ್ರೈವ್. ಈ ಬಾರಿ ಅರ್ಜುನ್ ಶೆಟ್ಟಿ ದಂಡದಿಂದ ಬರ್ತಾ ಇದೆ. ಅವಳಿ ಓಟಗಳು ಬರ್ತಾ ಇದೆ. ಚುರುಕಿನ ಗತಿಯ ಓಟ ವರುಣ್ ಎಸೆತಗಾರಿಕೆಯಲ್ಲಿ ಕೊನೆಯ ನಿರ್ಣಾಯಕ ಓವರಲ್ಲಿ ಸುರಗಿರಿ ಶೇಖರ್ ಪರವಾಗಿ ತನ್ನ ಒಟ್ಟು ಮೊತ್ತ 31. ವರುಣ್ ಜರ್ಸಿ ನಂಬರ್ ಕೂಡ 31. ಕಾಕತಾಳೀಯ ಕೋಇನ್ಸಿಡೆನ್ಸ್. ಮುನ್ಕೂರಮಿಟಿನ ತಂಡದ ಮತ್ತೆ 31, ಇನ್ನೂ ಕೂಡ 5 ಎಸೆತ ಬಾಕಿದೆ. ಎಸೆತಗಾರಿಕೆ ಮೇಲೆ ವರುಣ್ ಜರ್ಸಿ ನಂಬರ್ ಕೂಡ 31 ಸೂಚಿಸಿದೆ. ಈ ಮಧ್ಯ ಲಾಂಗ್ ಡ್ರೈವ್, ಚೆಂಡು ನೇರವಾಗಿ ಕ್ಷೇತ್ರ ಭದ್ರಭಾಗಸೇನ ಕಾಣ್ತಾ ಇದೆ. ತನ್ಮೂಲಕವಾಗಿ ಹುದ್ದೆಗಳೆಲ್ಲ ಬಿಟ್ಕೊಡ್ತಾರೆ. ಮುನ್ಕೂರಮಿಟೀನಿ ಬಹಳಷ್ಟು ಬಲಿಷ್ಠ ಹೊಡೆತಗಳು, ಆದರೆ ಗಾಳಿಯ ಸಹಕಾರ ಬರ್ತಾ ಇಲ್ಲ. ವಿರುದ್ಧ ದಿಕ್ಕಿನಲ್ಲಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹೊಡೆತಗಳು ಮೂಡಿ ಬಂತು. ನೇರವಾಗಿ ಲಾಂಗ್ ಆನ್ ಮೇಲ್ಭಾಗದ ಕ್ಷೇತ್ರಕ್ಷೇನ ಭದ್ರಭಾಗಸೇನ ಕಾಣ್ತಾ ಇದೆ. ತನ್ಮೂಲಕವಾಗಿ ಸುಶಾಂತ್ ಹುದ್ದೆಯನ್ನೆಲ್ಲ ಕೊಡ್ತಾ ಇದೆ. ಒಂದು ಬೌಂಡರಿ, ಒಂದು ಅವಳಿ, ಒಂದು ಸಿಂಗಲ್ ಮೂಲಕವಾಗಿ 7 ಓಟವನ್ನು ದಾಖಲಿಸಿಕೊಂಡ ಆಟಗಾರ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಹೊಸ ಕ್ರಮಾಂಕದ ಆಟಗಾರ ಕೌಶಿಕ್. ಅದೇ ರೀತಿ ಅರ್ಜುನ್. ಕೊನೆಯ 4 ಎಸೆತಗಳು ಹಾಕಿದೆ. ಅಂತಿಮ 4 ಎಸೆತಗಳ ಮುಂದೆ ಎಷ್ಟು ಓಟವನ್ನು ಕಲಾಗ್ತಾರೆ ನೋಡಬೇಕಾಗಿದೆ. ತಂಡ ಒಟ್ಟು ಮೊತ್ತ 31ಕ್ಕೆ 7 ಹುದ್ದೆಯನ್ನು ಕಳ್ಕೊಂಡಿದೆ ಮುನ್ಕೂರು. ಈ ಮಧ್ಯೆ ಅರ್ಜುನ್ ಹುದ್ದೆಯನ್ನು ಬಿಟ್ಕೊಡ್ತಾ ಇದ್ದಾರೆ. ಥ್ರೋಯಿಂಗ್ ದ ವಿಕೆಟ್ಸ್. ಹೊಸ ಕ್ರಮಾಂಕದ ಪುನೀತ್ ಪರಿಚಯವನ್ನು ಕಾಣ್ತಾ ಇದ್ದಾವೆ. ಪುನೀತ್ ಜರ್ಸಿ ನಂಬರ್ 7ರಲ್ಲಿ ಪುನೀತ್ 31ಕ್ಕೆ 8. ಈ ಮಧ್ಯೆ ಒಳ ತಿರುವನ್ನು ಕಾಣ್ತಾ ಇದೆ. ಚೆಂಡು ಓಟಗಳಿಗೆ ಅವಕಾಶ ಇಲ್ಲ. ಡೆಡ್ ಬಾಲ್ ಅನ್ನೋದು ಸೂಚನೆ. ನಿರ್ಜೀವ ಚೆಂಡು, ಚೆಂಡಿಗೆ ಜೀವ ನೀಡಬೇಕಾಗಿದೆ. 31ಕ್ಕೆ 8. 31 for the loss of 8 wicket. After the initial damage made by Devi Prasad, Munkuru Mutiny are really struggling. ಈ ಮಧ್ಯೆ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಖಾಲಿ ಜಾಗದಲ್ಲಿ ಬಿಡ್ತಾ ಇದೆ. 1 ಓಟಗಳು ಬರ್ತಾ ಇದೆ. ಅವಳಿ ಓಟಕ್ಕೆ ಅವಕಾಶ ಇಲ್ಲ.
ಒಂಟಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 32, 32. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಇದೆ. ಎಸೆತಗಾರಿಕೆಯಲ್ಲಿ ವರುಣ್ ನಿರ್ಣಾಯಕ ಘಟ್ಟದಲ್ಲಿ ಬಹಳಷ್ಟು ಶ್ರೇಷ್ಠತೆ ಎಸೆತ. ಡೆತ್ ಓವರ್ಗಳಲ್ಲಿ ಕಟ್ಟುನಿಟ್ಟಿನ ಎಸೆತ. ಪ್ರತಿ ಎಸೆತಗಳು ಕೂಡ ಕಬ್ಬಿಣದ ಕಡಲಾಗ್ತಾ ಇದೆ. ಐರನ್ ಬಾಲ್ಸ್. ಪ್ರತಿ ಎಸೆತಗಳು ಕೂಡ ದಾಂಡಿಗರಿಗೆ ಕಗ್ಗಂಟಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ. ಈಗಾಗಲೇ 32ರಲ್ಲಿ ಕುಂಟುತ್ತಾ ಸಾಗ್ತಾ ಇದ್ದ ಮುನ್ಕೂರು. ಈ ಮಧ್ಯ ಲಾಂಗ್ ಫೀಲ್ಡರ್ ಚೆಂಡು ಗಾಳಿ ಹೇಳ್ತಾ ಇದ್ದಾರೆ. ಬಹುಶಃ ಚೈತ್ರಕ್ಷರ ಗರಿಷ್ಠ ಪ್ರಯತ್ನಗಳ ನಡುವೆ ಚೆಂಡು ಭೂ ಸ್ಪರ್ಶವನ್ನು ಕಾಣ್ತದೆ. ಅವಳಿ ಓಟಗಳು ಬರ್ತಾ ಇದೆ. ತ್ರಿವಳಿ ಓಟಗಳು ಕೂಡ ಬರ್ತಾ ಇದೆ. 4ನೇ ಓಟಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4ನೇ ಓಟಗಳಿಗೆ ಕೂಡ ಅವಕಾಶ. 5ನೇ ಓಟಕ್ಕೆ ಅವಕಾಶ ಇಲ್ಲ. ಅಲ್ಲಿ 5 ಓಟಗಳನ್ನು ಓಡಿದ್ರು. ಐದು ಓಟಗಳು ಜಮೆ ಆಗ್ತದೆ. ಅಂಕಿಅಂಶ ಮಟ್ಟಿಗೆ 32ರಿಂದ 37ಕ್ಕೆ ನಗೀತಾ ಇದೆ. 38ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಬಹುಶಃ ಕೊನೆ ಹಂತದಲ್ಲಿ ಕ್ಷೇತ್ರ ಒತ್ತಡ ಬರುತ್ತಂತಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ ಮುನ್ಕೂರು ಮಿಟಿನಿ. 38ರ ಗುರಿಯನ್ನು ನಿಗದಿಪಡಿಸ್ತಾ ಇದೆ. 36 ಚೆಂಡು 38 ಓಟ. ಸ್ವಲ್ಪ ಮಟ್ಟಿಗೆ ಕುತೂಹಲ ಗವಿಗೆ ತರ್ತಾ ಇದೆ. ಕಾದು ನೋಡುವಾಗ ಕಿರುಸವನ್ನ ಪಂದ್ಯ. ಆದರೆ ಕಿರುಸವನ್ನ ಪಂದ್ಯಗಳು ಕೂಡ ಗರಿಷ್ಠ ಒತ್ತಡವನ್ನು ತಂದಿದ್ದ ಬಹಳಷ್ಟು ಉದಾಹರಣೆಗಳು ನಮ್ಮ ಮುಂದಿದೆ. ಇತ್ತೀಚಿನ ತಾಜಾ ಉದಾಹರಣೆ ಉಳೆಪಾಡು ಯುನೈಟೆಡ್ ವಿರುದ್ಧವಾಗಿ ಬಂಟಿ ಬಾಸ್ ಕೆಲಂಜೂರು ನಡುವೆ ನಡೆದಂತ ಪಂದ್ಯ. ಕೊನೆಯ ಹಂತದಲ್ಲಿ ಉಳೆಪಾಡು ಯುನೈಟೆಡ್ ಬೌಲಿಂಗ್ ಮುಖ್ಯವಾಗಿ ವಿಜಯವನ್ನು ಸಾಧಿಸಿಕೊಂಡಿದ್ದು 26ರ ಮೊತ್ತವನ್ನು ಉಳಿಸಿಕೊಂಡಿತ್ತು. ಅದೇ ರೀತಿ 38ರ ಮೊತ್ತವನ್ನು ಮುನ್ಕೂರು ಉಳಿಸಿಕೊಳ್ಳುತ್ತದೆ ಇಲ್ವೋ ನೋಡಬೇಕಾಗಿದೆ. 38ರ ಮೊತ್ತವನ್ನು ಯಾವ ರೀತಿ ಗುರಿ ತಲುಪುತ್ತದೆ ಕಾದು ನೋಡಬೇಕಾಗಿದೆ. ಸುರಗಿರಿಸುವಾಗಿ ಈ ಒಂದು ಹಂತದಲ್ಲಿ ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಮಾಡಿಕೊಂಡು ನಮ್ಮ ಮುಂದೆ ಶ್ರೀಯುತ ಸುರೇಶ್ ಭಟ್ ಮುಲ್ಕಿ ಆಂಗ್ಲ ಭಾಷೆಯಲ್ಲಿ.
So thank you, Srisha. Once again, welcome back to this government junior college ground. So very interesting match is going on here between Munkuru Mutiny Bunts versus Suragiri Strikers. 38 is a victory target for Suragiri Strikers to win this match. This match is going to be a very interesting match, really a fascinating game, and I think it has a real close finish. A very exciting match here. This is not a very difficult target for Suragiri Strikers because they have got a very good batting lineup. So bowlers of Munkuru Mutiny Bunts will have to really work very hard now. If they can pick up 1 or 2 wickets in the first 2 overs, definitely the things will change. So they can put the pressures on the batsmen of so Munkuru Mutiny Bunts are setting their field placement here. The 2 umpires are in the middle. Charan Das, Manipal and Rajeshwar are the 2 umpires. Charan Das is the main umpire there, and Rajeshwar is standing at the square leg region as a square leg umpire. The 2 openers are Sunal and Bharat. Sunal is the man on strike. Bharat is at the non-striker's end. Parikshit is the opener bowler for Munkuru team. He's going to start the proceedings from the temple end. So everything seems to be ready here. We have the green signal there by the umpire. Here is the first delivery of the first over. Right arm round the wicket, ball wraps on the pad. Loud appeal there. Loud appeal for leg before the wicket. But umpire Charan says not out. That was a very fine delivery, and batsman wanted to pull the ball onto the onside. The ball is not coming onto the bat. The ball hits the batsman's legs. So no runs resulted. First ball is a dot ball there. So terrific atmosphere here today at Government Junior College Ground. Very hot sunshine. This is the BPL, Bunts Premier League 2022. Bowler balls once again. Ball was going down the leg side. That's a very fine delivery which beats the batsman. The ball was straight to the hands of the wicket keeper, so no possibility of a run there. The ball pitching onto the off stump, and batsman not getting the line of the ball on that occasion. The wicket keeper lets the ball neatly, and no runs resulted. No runs allowed. Ball is again in the hands of the bowler Parikshit. We come back to Parikshit. Turned away nicely on the onside. There is a protection. Very good piece of fielding there. If it were direct hit, the batsman would have been in trouble. Fortunately, he survives here. Direct hits are very dangerous. Very good piece of fielding there by the fielder at square leg region. So no runs allowed. We come back to the bowler as the next delivery. Again, ball wraps onto the pad. Loud shout there by the bowler as well as by all the fielders. The fielders are trying to put the pressure on the umpire. Once again, umpire says not out. I think the ball was clearly missing the leg stump, so no damage done. Parikshit is bowling with very good line and length. He's not giving any room for the batsman to play, and the batsman is finding some difficulty. He's really struggling there. He has to improvise his batting now. .38 is a victory target for Suragiri Strikers. At the moment, the batsmen are finding some difficulty here. Slow ball and delivery goes for a big one. One bounce to the fielder at long off region. Very good presence of mind. Good piece of fielding there. He was very quick, collects the ball and threw it very quickly to the bowler. But before the throw reaches the bowler Parikshit, there is ample time for both these two batsmen to go for a single. So with that single, Sunal is off the mark. He opened his account, and that single will bring Bharat on strike now. Bharat is facing Parikshit for the first time. He goes for a big one, ball is in the air, it could be a catch, and unfortunately the fielder tried his best. Very good, very good piece of effort there by the fielder, but the ball slipped away from his hand. That was almost a running catch. It's not an easy catch, but he tried his hard, but the ball slipped away from his hands. So 2 more runs have been added to the total. With those 2 runs, Bharat has opened his account. So I think that's the end of the over number 1 after the completion of first over. Runs on the scoreboard is 3 without any loss.
35 more runs required in the remaining 5 overs. That means they need a run rate of exactly 7 per over. These two batsmen will have to take the full responsibility of this game on their shoulder. They should play with cool mind. What they should do is just work the balls into the gap, pick up single to keep the scoreboard moving, keep rotate the strike. That's what they need to do now. They can't afford to lose any wickets early in the innings. They must keep their wicket intact. They will have to try to build a good foundation for the rest of the team. They need to build a good platform here. And as far as the bowlers of Munkuru, Mutiny Bunts is concerned, picking up wicket is key point now. That is very crucial for them in order to come back into this game. Direct and accuracy have to be given high priority by the bowler. Tight bowling is very much required. At the same time, the fielders have to be very smart. So M9 Sports is hosting the live broadcast of this tournament, so people from all corners of the world can watch each and every match of this Bunts Premier League 2022, which is being well organized by Bunts Association of Mulki under the leadership of Mr. Damodar Shetty. We will have to really appreciate the hard work, effort put by youth Bunts of Mulki in making this tournament a grand success. And also we would like to convey our sincere thanks to all the sponsors and donors who made this tournament a grand success. We hope your cooperation will continue throughout the tournament and throughout the future also. Arjun is a new bowler. Ball was going down the leg side. Batsman wanted to play the wanted to sweep the shot, but ball is not coming onto the bat. That ball beats not only the batsman but also the wicket keeper. Meanwhile, leg by has been signaled by umpire Rajeshwar. One more extra run has been added to the total, which takes their full score to 4 now. 4 without any loss. So Bharat will take the strike now. Sunal is at the non-striker's bench. Bharat is batting on 2 runs. And whereas Sunal is batting on one in the form of extra. Score at the moment is 4 without any loss. Again, the bowler is making some change in the field placement here for Bharat. Bharat is ready to face the bowler. The meantime, we watch Rajat for the second time is over. Ball chipped up in the air, ball is in the air, but into the no-man area. Ball landed into the vacant region. One bounce to the fielder at long-off region. Before the fielder collects the ball, these two batsmen were very quick and they completed 2 runs. Aggressive running between the wicket. Good understanding there between the two batsmen, and this is the kind of running between the wicket we need in the limited overs matches to put the pressures on the fielders as well as on the bowlers. Rajat bounce. That's a quicker delivery there. The batsman had no clue about that ball, misses it completely. The ball beats the batsman Bharat and directly into the wicketkeeper's baggage, and wicketkeeper does the rest of the job. He returns the ball back to the bowler. Once again, Rajat is back to his bowling mark now. Ball is in the hands of the bowler Rajat. He's on his way to Bharat now. Rajat to Bharat. I beg your pardon, Arjun is a bowler. Opt is over, second over of the innings. Arjun once again. Sunal is ready to face Arjun now. From the far range with a short run up. Left arm over the wicket. Glides the ball to the gully region. There is a protection. But before the fielder at gully region comes across and corrects the ball, these two batsmen have ample through for an easy single here. Score moves up to 8. 8 without any loss. Last ball to go of the second over now. Arjun for the last time in this over in the left arm round the wicket fashion. That's a very fine but delivery there. Clever bowling there by Arjun. Good over from Arjun. End of the over number 2 after 2 overs. It is 8 on the scoreboard. 30 more runs required. 4 overs to go. This match is going to be an exciting match. Really a fascinating game. And the 30 runs required for Suragiri strikers in the remaining 4 overs. So Munkuru Mutiny Bunts
bowlers will have to work very, very hard now in order to come back into this game. Just 1 or 2 wickets in this third over will change the whole complexion of the game now. Let us see what strategy the bowler will adopt. So 12 different teams are participating in this Bunts Premier League 2022, and the winners of this tournament will fetch a cash prize of 30,000 with the attractive trophy. At the same time, the runners-up team will also get 20,000 as a cash prize with the runner-up trophy. And not only this, along with this, there will be some individual prizes like best batsman, best bowler, man of the series, and man of the match. We'll have to wait and see which team is going to become the champions of this tournament to lift this attractive BPL 2022, which is being well organized by Bantara Sangha of Mulki. Can we have the bowler's name, please? So Abhishek is going to bowl the third over of the innings. Converted that into full toss and played that shot to the 5-leg region before the fielder at 5-leg region comes across and fields the ball. These two batsmen have completed 2 runs. So a couple of runs have been added to the total, and the scorecard of Suragiri Strikers now slowly moves on to 10. 10 for none. A good partnership is going on here. These two batsmen are trying to build a good foundation for the rest of the team. They are building a very good platform for their team. Straight down the ground he played, elegantly played, nicely played at long off, but there is a protection, there is a fielder, so they have allowed to satisfy with only a single here. So Abhishek to Bharat. Slow ball and delivery, turned away the ball nicely onto the onside. Some sort of misfielding there. Will they get 2 runs? They come back for the second and completed 2 runs aggressively here. Once again, good understanding there between the two batsmen. Aggressive running into the wickets. So 2 more runs have been added to their total. And with those 2 runs, the scorecard of Suragiri Strikers now moves on to 13. 13 without any loss. Over number 3 is in progress. Again a slow ball and delivery, some sort of variation there. Ball is in the air, it could be out. And my goodness, he has dropped that. He has put down that catch. The ball was quite high in there for a while. Batsman wanted to go for a big hit, but didn't get the line of the ball properly. Not from the middle of the bat, not a fully controlled stroke. He has lost his complete rhythm there. He played the shot with the loose hands. There was not much of power behind the shot. As a result, the ball was quite high in there for a while, and the fielder tried his best, but unfortunately he has dropped that catch. He has put that down, and very, very lucky indeed. Batsman survives here. A good reprieve for the batsman here. He goes for attempted for a switch hit here. Bat and ball are not properly connected. The ball was going down the leg side. There is no connection with the bat and ball properly. So no runs resulted, no runs allowed. Score remains on 16. 16 without any loss. A good partnership is going on here. Munkuru Bitini Bunts will have to break this partnership now in order to come back into this game. So 3 overs gone. After 3 overs, runs on the scoreboard is 16. 22 more runs required in the remaining 18 balls. 3 overs to go. 22 runs required. A huge discussion is going on there between the players of Mutiny Bunkuru friends. They can't afford to lose this match. Both the teams are sailing on the same boat. We can't say exactly who will going to win this match because 50-50 situation here.
must-win situation, rather a do-or-die situation for both these two teams. Let us see what is going to happen now. Meanwhile, changing the bowling position here, at the same time changing the commentary position also. And for further commentary, I have got Mr. Satish Manipal is with me, who is a very professional, emerging and well-known popular commentator, and I'm going to hand over the microphone to Mr. Satish Manipal to continue in Kannada language. ಧನ್ಯವಾದಗಳು ಸುರೇಶ್ ಭಟ್ ಮುಲ್ಕಿ. 18 ಎಸೆತ 22 ಓಟಗಳ ಒಂದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸೂರಗಿರಿ ಸ್ಟ್ರೈಕರ್ಸ್ ವಿಕೆಟ್ಸ್ ಗಳ ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ 3 ಓವರ್ಗಳ ಬಳಿಕ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ನೋಲಸ್ ಆಟದೊಂದಿಗೆ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದರಲ್ಲಿ ಮುಂಕೂರು ಮುಟಿನಿ ಬಾನ್ಸ್, ಮತ್ತೊಂದು ಸೂರಗಿರಿ ಸ್ಟ್ರೈಕರ್ಸ್. ಬಾನ್ಸ್ ಪ್ರೀಮಿಯರ್ ಲೀಗಿನ ಕೊನೆಯ ಲೀಗ್ ಪಂದ್ಯಾಟವನ್ನು ಆಡ್ತಾ ಇದೆ. 2 ಬಲಿಷ್ಠ ತಂಡಗಳು ಟೇಬಲ್ ಟಾಪರ್ಗಾಗಿ ಬಲಿಷ್ಠ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗೆದ್ದ ತಂಡ ಟೇಬಲ್ ಟಾಪರ್ ಆದಿ ಜನಾರ್ದನ ಸಿಮಂತೂರನ್ನು ಎದುರಿಸ್ತಾರೆ ಮೊದಲ ಕ್ವಾಲಿಫೈಯರ್ ಪಂದ್ಯಾಟವಾಗಿ. ಎಲಿಮಿನೇಟರ್ ಪಂದ್ಯಾಟದಲ್ಲಿ ಈಗಾಗಲೇ ಏಲಿಂಜೆ 11 ಮತ್ತು ಫೈಟರ್ ಶೆಟ್ಟಿ ಪುನರೂರು ಇವೆರಡು ತಂಡಗಳು ಆಡಿದ ಟಾಪ್ ಎಚ್ ಆಗಿರೋದು. ಚೆಂಡು ಶಾರ್ಟ್ ತಾಳ್ಮೇರಿ ಭಾಗದಲ್ಲಿ ಹೋದ ಪೂರೈಕೆ. ಕೌಶಿಕ್ 2ನೇ ಚೆಂಡಿಗಾಗಿ ಸುನಾಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ದಿನ ಬಹು ಸುತ್ತಮುತ್ತೊಂದು ಆಟವನ್ನು ಆಡಿದಂತ ಸುನಾಲ್ ಇನ್ನೂ ಕೂಡ ಅಜೇಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸುನಾಲ್ನ ದಾಂಡಿನಲ್ಲಿ ಓಟಗಳು ಒಂದಷ್ಟು ಪ್ಲಸ್ ಪಾಯಿಂಟ್. ಸೂರಗಿರಿ ಸ್ಟ್ರೈಕರ್ಸ್ ತಂಡ ಜಯಕ್ಕಾಗಿ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ. ಭರತ್ ಮತ್ತು ಸುನಾಲ್ ಸುತ್ತಮುತ್ತ ಪಾರ್ಟ್ನರ್ಶಿಪ್ ಅನ್ನು ಬೆಳೆಸ್ತಾ ಇದ್ದಾರೆ. ಇತ್ತ ಕೌಶಿಕ್ ನವರು ಕೂಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ಹೊಡೆತ ವಿಡ ವಿಭಾಗದಲ್ಲಿ ಕ್ಯಾಚ್ ಆಗೋದು ಅವಕಾಶ ಇದೆ. ಸುಲಭದ ಕ್ಯಾಚ್ ಈ ಬಾರಿ ಭರತ್ ಔಟ್. ಮೊದಲ ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ ಕೌಶಿಕ್. ಬಲಿಷ್ಠ 2 ತಂಡಗಳ ಲೀಗಿನ ಕೊನೆಯ ಪಂದ್ಯ. ಜಯವನ್ನು ದಾಖಲಿಸಿದ ಟೇಬಲ್ ಟಾಪರ್ಗೆ ಹೋಗ್ತಾರೆ. ಸೋತ ತಂಡ ಟೂರ್ನಮೆಂಟ್ ಇಂದ ಔಟ್ ಆಗ್ತಾರೆ. ಆ ನಿಟ್ಟಿನಲ್ಲಿ 2 ತಂಡಕ್ಕೂ ಕೂಡ ಜಯ ಅನಿವಾರ್ಯತೆ. ಲೀಗ್ನ ಮೊದಲ ಪಂದ್ಯದ 2 ತಂಡ ಕೂಡ ಜಯವನ್ನು ದಾಖಲಿಸಿದ ತಂಡ. 38 ಓಟಗಳ ಒಂದು ಟಾರ್ಗೆಟ್ ವಿಚಾರದಲ್ಲಿ ಬಲಿಷ್ಠ 2 ತಂಡಗಳು ಈಗ ಪ್ರತಿ ಹೋರಾಟವನ್ನ ಮಾಡ್ತಾ ಇದೆ. ಸುನಾಲ್ ಇರುವಷ್ಟು ಕಾಲ ಆಶಾದಾಯಕ ಅಂಶ. ಯಾವುದೇ ಹಂತದಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸುವ ಆಟಗಾರ, ಓಟಗಳನ್ನು ದಾಖಲಿಸುವ ಸಮರ್ಥ ಕ್ರಿಕೆಟಿಗ ಕೂಡ ಸುನಾಲ್. ಈ ಹಂತ ಹೊಸ ದಾಂಡಿಗನ ಸೇರ್ಪಡೆ ಆಂಗಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಶಿವಪ್ರಸಾದ್ ಲೆಫ್ಟಿ ಈಗ ಅಂಗಣವನ್ನು ಕೂಡಿಕೊಳ್ತಾ ಇದ್ದಾರೆ. ಕೌಶಿಕ್ ಔಟ್ ಸ್ವಿಂಗ್ ಡೆಲಿವರಿ ಶುದ್ಧ ಬೆಳೆದ ಎಸೆತ ಡಾಟ್ ಬಾಲ್. ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ, ವಿರೋಚಿತ ಸಾಗ್ತಾ ಇದೆ. 38 ಓಟಗಳ ಒಂದು ಟಾರ್ಗೆಟ್ ಇದ್ರೂ ಕೂಡ
ಬಾಸ್ ಒಂದು ಉತ್ತಮ ರೀತಿಯಿಂದ ಬೌಲಿಂಗ್ ಅನ್ನ ತೋರ್ಪಡಿಸ್ತಾ ಇದೆ. ಮುನ್ಕೂರು ಮುಟ್ಟಿನಿ ಬಾಲ್ಸ್ ಈ ಪಂದ್ಯಾಟವನ್ನು ಉಳಿಸಲೇಬೇಕಾಗಿರೋದೊಂದು ಅನಿವಾರ್ಯತೆಯೊಂದಿಗೆ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನ ಸುರಗಿರಿ ಸ್ಟ್ರೈಕರ್ಸ್ ಕೂಡ ಯಾವುದೇ ಹಂತದ ಓಟವನ್ನು ದಾಖಲಿಸುವಂತ ಆಟಗಾರ ಕೂಡ. ಉತ್ತಮ ರೀತಿಯಿಂದ ಆಟ ಗ್ಯಾಪ್ ಶಾಟ್ ಇದೆ. ಮಿಡ್ ಆನ್ ವಿಭಾಗದಲ್ಲಿ ಮೊದಲ ಓಟ ಪೂರೈಕೆ ಆಗ್ತಾ ಇದೆ. ಎರಡನೇ ಕರೆ ಕೊಟ್ಟರು ದುರ್ಬಲ ಕ್ಷೇತ್ರಕ್ಷಣೆ. ಒಂದರ ಬದಲಿಗೆ ಎರಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ತಂಡದ ಮೊತ್ತ ಇವಾಗ 20ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಇನ್ನೂ ಕೂಡ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಜಾಕಾಗಿ 18 ಓಟಗಳು ಬರಬೇಕಾಗಿದೆ. 13 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕೌಶೇ ಇದ ನಡುವೆ ರಿಟರ್ನ್ ಕ್ಯಾಚ್ ಕೈ ಸೇರ್ತಾ ಇದೆ. ಶಿವಪ್ರಸಾದ್ ಔಟ್. ಈ ಓವರ್ ನಲ್ಲಿ 2ನೇ ವಿಕೆಟ್ ಅನ್ನು ಈಗ ಕೌಶಿಕ್ ಕಬಳಿಸಿದ್ರು. ಒಂದಷ್ಟು ನಿಧಾನಗತಿಯ ಚೆಂಡನ್ನೀಗ ಕೌಶಿಕ್ ತೋರ್ಪಡಿಸಿದ್ರು. ಸ್ಲೋವರ್ ಚೆಂಡು ಟಾಪ್ ಎಡ್ಜ್ ಆಗ್ತಾ ಇದೆ. ರಿಟರ್ನ್ ಕ್ಯಾಚ್ ಈಗ ಕೌಶಿಕ್ ನ ಕೈ ಸೇರ್ತಾ ಇದೆ. ಶಿವಪ್ರಸಾದ್ ಬ್ಯಾಕ್ ಟು ಪೆವಿಲಿಯನ್. ಅಂಗಣ ಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಇನ್ನು 12 ಚೆಂಡುಗಳಲ್ಲಿ 18 ಓಟಗಳು ಬರಬೇಕಾಗಿದೆ. ರಿಕ್ವೈರ್ 9 ಓಟಗಳು ಪರ್ ಓವರ್ ನಲ್ಲಿ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದಾವ ರೀತಿಯ ಪಂದ್ಯಾಟ ಸಾಗ್ತದೆ ನೋಡಬೇಕಾಗಿದೆ. ಎರಡು ತಂಡ ಕೂಡ ಸಮಾನ ಅವಕಾಶ ಇದೆ. 50-50 ಪಂದ್ಯಾಟ ಜರುಗ್ತಾ ಇದೆ. ಒಂದೆಡೆಯಲ್ಲಿ ಮ್ಯೂಟಿನಿ ಮುನ್ಕೂರು ಬನ್ಸ್ ಆದ್ರೆ ಮತ್ತೊಂದು ಸುರಗಿರಿ ಸ್ಟ್ರೈಕರ್ಸ್. ಸುನಾಲ್ ಈ ಪಂದ್ಯಾಟದ ಆಟವನ್ನು ಆಡಲೇಬೇಕಾಗಿದೆ. ಬೌಲರ್ ಪರೀಕ್ಷಿತ್ ಮತ್ತೋರ್ವ ನಂಬುಗೆ ಬೌಲರ್ ಕೂಡ ಸುನಾಲ್ ಅದಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಮೊದಲ ಚೆಂಡು ರನ್ ಮಾಡೋದು ಅವಕಾಶ ನಿಟ್ಟಲ್ಲಿ ಹೊಂದಾಣಿಕೆ ಕೊರತೆ. 3ನೇ ವಿಕೆಟ್ ರನ್ ಔಟ್ ರೂಪದಲ್ಲಿ ಕಳ್ಕೊಳ್ತಾ ಇದೆ ಸುರಗಿರಿ ಸ್ಟ್ರೈಕರ್ಸ್. 11 ಚೆಂಡು 18 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ವಿರಾಜ್ ರನ್ ಔಟ್ ಆಗಿ ವಾಪಸ್ ಸಾಥಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅಂಗಣ ಭಾಗದಲ್ಲಿ ಮತ್ತೋರ್ವ ಆಲ್ರೌಂಡರ್ ಆಟಗಾರ ದೇವಿಯ ಎಂಟ್ರಿ ಆಗ್ತಾ ಇದೆ. ದೇವಿ ಪ್ರಸಾದ್ ಅಂಗಣ ಭಾಗದಲ್ಲಿ ಒಂದಷ್ಟು ಪಾರ್ಟ್ನರ್ಶಿಪ್ ಅನ್ನು ಬೆಳೆಸಬೇಕಾಗಿದೆ. ಒಂದಷ್ಟು ರನ್ ರೇಟ್ ಅನ್ನು ಹೆಚ್ಚಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸುನಲ್ ಮತ್ತು ದೇವಿ ಪ್ರಸಾದ್ ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. 11 ಸತ 18 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಎರಡನೇ ಚೆಂಡು ಬಹಳ ಸುತ್ತಮ ಎಸೆತ. ಸುನಲ್ ದಾಂಡಿನಲ್ಲಿ ನಿರೀಕ್ಷೆಯ ಓಟಗಳು ಬರ್ತಾ ಇಲ್ಲ. ನಿನ್ನೆ ಲೀಗ್ನ ಮೊದಲ ಪಂದ್ಯ ಬಹಳ ಸುತ್ತಮ ಒಂದು ಆಟವನ್ನು ಆಡಿದಂತ ಸುನಾಲ್ ಇನ್ನು ಕೂಡ 2ನೇ ಲೀಗ್ನ ಪಂದ್ಯಾಟದಲ್ಲಿ ಅಂಗಣದಲ್ಲಿ ಇದ್ದಾರೆ. ನಿರೀಕ್ಷೆ ಓಟಗಳು ಇದುವರೆಗೆ ಬರ್ತಾ ಇಲ್ಲ. ಅದ್ಯಾವ ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 10 balls 18 runs required in this match. ಉತ್ತಮ ರೀತಿಯಿಂದ ಹೊಡೆತ. ಮಿಡ್ ವಿಭಾಗದಲ್ಲಿ ಸುಂದರತೆ ಒಂದು ಕ್ಷೇತ್ರಕ್ಷಣೆ ಕೂಡ. ಮುನ್ಕೂರು ಮುಟ್ಟಿನಿ ಬಸ್ ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆಯನ್ನು ಸಂಯೋಜಿಸ್ತಾ ಇದೆ. ಸುನಾಲ್ಗೆ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ತಂಡದ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಮೊದಲ 3 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಪರೀಕ್ಷಿತ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪಂದ್ಯಾಟದ ಜಯಕ್ಕಾಗಿ ಬೌಂಡರ್ ಸಿಕ್ಸರ್ ಬರಲೇಬೇಕಾಗಿದೆ. ಆ ನಿಟ್ಟಲ್ಲಿ 16 ಸಿಕ್ಸರ್ ಬೌಂಡರ್ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ಪರೀಕ್ಷಿತ್ ಟು ದೇವಿ ಪ್ರಸಾದ್. ರಿವರ್ಸ್ ಶಾಟ್ ಇವರೇ ಟಾಪ್ ಎಡ್ಜ್ ಆಗ್ತಾ ಇದೆ. ದೇವಿ ಔಟ್. ಒಂದು ಹಂತದಲ್ಲಿ 18 ಓಟಗಳಿಗೆ ನೋಲಸ್ ಆಟವನ್ನು ಆಡಿದ ತಂಡ ಇವಾಗ 21 ಓಟಗಳಿಗೆ 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ.
ಬಾಸ್ ಸುತ್ತಮರಿತ ಆರಂಭವನ್ನು ಕಂಡಂತ ಸುರಗಿರಿ ಸ್ಟ್ರೈಕರ್ಸ್ ಈಗ ದಿಢೀರ್ ಕುಸಿತವನ್ನ ಕಂಡುಕೊಳ್ತಾ ಇದೆ. ಒಂದಷ್ಟು ಪದಾರ್ಥ ಟರ್ನಿಂಗ್ ಪಾಯಿಂಟ್ ಬೌಲರ್ ಕೌಶಿಕ್ ಒಂದು ಓವರಲ್ಲಿ 2 ವಿಕೆಟ್ಸ್ ಗಳನ್ನ ಕಬಳಿಸಿದ್ರು. ಈಗ ಪರೀಕ್ಷಿತ್ ಅವರು ಕೂಡ ಬಾಸ್ ಸುತ್ತಮರಿತಿಯಲ್ಲಿ ನಡೀತಾ ಇದೆ. 4 ಚೆಂಡುಗಳಲ್ಲಿ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದೇವಿ ಪ್ರಸಾದ್ನ ವಿಕೆಟ್ ಕೂಡ ಈಗ ನೆಲಕೊಳ್ತಾ ಇದೆ. ಅಂತಿಮ 2 ಚೆಂಡುಗಳ ಬಾಕಿ ಉಳ್ಕೊಳ್ತಾ ಇದೆ ಪರೀಕ್ಷಿತ್ 5ನೇ ಬಾರಿಗೆ. ಉತ್ತಮ ರೀತಿಯಿಂದ ಎಸೆತ ದಾನ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. 1 ಓಟದ ಪೂರೈಕೆ ಲೆಗ್ ಬಾಯ್ಸ್. ಲೀಗಿನ ಕೊನೆಯ ಪಂದ್ಯ ಅಂಗಣದ ಭಾಗದಲ್ಲಿ ಸಾಗ್ತಾ ಇದೆ. ಸ್ಕೋರ್ 22-22ಕ್ಕೆ 4 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 16 ಓಟಗಳು ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪಂದ್ಯಾಟವನ್ನು ಉಳಿಸುವ ಎಲ್ಲ ಪ್ರಯತ್ನವನ್ನು ಮುಂಡ್ಕೂರು ಮುಟಿನಿ ಬಾನ್ಸ್ ಮಾಡ್ತಾ ಇದ್ದಾರೆ. ಕೊನೆ ಒಂದೇ ಸೆತ ಇವಾಗ ಪರೀಕ್ಷಿತ್ ಸುನಾ ಸ್ಟ್ರೈಕರಿಗೆ ಕೊನೆ ಚೆಂಡಲ್ಲಿ ಅದ್ಯಾವ ರೀತಿಯ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ ಸುನಾಲ್. ಕೊನೆ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಓವರ್ ಪೂರೈಕೆ ಆಗ್ತಾ ಇದೆ. ಸ್ಟ್ರೈಕ್ ರೋಟೇಟ್ ಅನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5ನೇ ಓವರ್ ಮುಕ್ತಾಯ. ಸ್ಕೋರ್ 23 ಓಟಗಳು, 6 ಸತ 15 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 6 balls are remaining, 15 runs to win. 6ಕ್ಕೆ 15. ಕೊನೆಯ ಓವರ್ ಈಗ ಅದ್ಯಾವ ರೀತಿಯಲ್ಲಿ ಸಾಗ್ತದೆ ನೋಡಬೇಕಾಗಿದೆ. ಸುನಾಲ್ ಇನ್ನೂ ಕೂಡ ಓಪನರ್ ಆಗಿ ಅಂಗಣಕ್ಕೆ ಬಂದ ಆಟಗಾರ. ಕೊನೆಯ ಓವರ್ ನಲ್ಲಿ 15 ಓಟವನ್ನು ಪೇರಿಸ್ತಾರ ನೋಡಬೇಕಾಗಿದೆ. ಸುನಾಲ್ ಆಟವೇ ಈಗ ಸುರಗಿರಿ ಸ್ಟ್ರೈಕರ್ಸ್ಗೆ ಫಲಿತಾಂಶವನ್ನು ತರ್ತದೆ. ಆ ನಿಟ್ಟಿನಲ್ಲಿ 6ಕ್ಕೆ 15 ಓಟಗಳು ಬರಬೇಕಾಗಿದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ದಿವಂಗತ ಕೀರ್ತಿಶೇಷ ಅಮಾವಾಸ್ಯ ಶೆಟ್ಟಿ ಅವರ ಒಂದು ಸಾವಿನ ನೆನಪಿಗಾಗಿ ಜರುಗ್ತಾ ಇರುವಂತ ಅತ್ಯುತ್ತಮ ಕ್ರಿಕೆಟ್ ಟೂರ್ನಮೆಂಟ್ ಇದಾಗ್ತಾ ಇದೆ. ಬಂಟ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಕೂಟ ಕೂಡ ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. 2 ದಿನಗಳ ಕಾಲ BPL 2022 ಪ್ರತಿಷ್ಠಿತ ಹಗಲಿನ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯವರೆಗಾಗಿ ಮುಂಡ್ಕೂರು ಮುಟಿನಿ ಬಾನ್ಸ್ ಪರವಾಗಿ ಸುನಾಲ್ಗೆ ಹೆಸರುವಾತ ಚೆಂಡು ಫೈನಲ್ ಆಗಿ ಭಾಗದಲ್ಲಿ ದುರ್ಬಲ ಕ್ಷೇತ್ರಾಕ್ಷ ಮೊದಲ ಓಟ ಪೂರ 2ನೇ ಓಟ ಈ ಹಂತದಲ್ಲಿ ರನ್ಔಟ್ ಅನ್ನು ಮಾಡ್ತಾ ಇದೆ. 2 ಓಟವನ್ನು ಪಡ್ಕೊಳ್ಳೋದು ಎಲ್ಲ ಅವಕಾಶಗಳಿತ್ತು, ಆದ್ರೆ ಸುನಾಲ್ ಹಿಂದೆ ಸರಿದ್ರು. ರನ್ಔಟ್ ವಿಕೆಟ್ ಅನ್ನ ಕೈ ಚೆಲ್ತಾ ಇದೆ. ಹರಿಪ್ರಸಾದ್ ವಿಕೆಟ್ ಈಗ ರನ್ಔಟ್ ರೂಪದಲ್ಲಿ ಕೈ ಚೆಲ್ತಾ ಇದೆ. ಅಕ್ಷಾತ್ ಎಸ್ಕಾರ್ಕಿ ಭಾಗದಲ್ಲಿ ಅಪ್ಪು ಬೌಲಿಂಗ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ದಾನಿಗ ವರುಣ್ ಅಂಗಣದ ಭಾಗದಲ್ಲಿ 5 ಸತ 14 ಓಟಗಳು ಬರಬೇಕಾಗಿದೆ. 1 ಸಿಕ್ಸರ್ 2 ಬೌಂಡರಿ ಪಂದ್ಯಾಟದ ಗತಿಯನ್ನೇ ಬದಲಾಯಿಸದೆ. ಆ ನಿಟ್ಟಲ್ಲಿ ಯಾರು ಸಿಕ್ಸರ್ ಯಾರು ಬೌಂಡರಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಸೂರಗಿರಿ ಸ್ಟ್ರೈಕರ್ಸ್ ನ ಜಯಕ್ಕಾಗಿ 36 ಚೆಂಡುಗಳಿಗೆ 38 ಓಟಗಳ ಒಂದು ಸುಲಭದ ಜಯವನ್ನು ಕೊಟ್ಟರು ಕೂಡ ಈಗ
ಒತ್ತಡಕ್ಕೆ ಸಿಲುಕ್ತಾ ಇದೆ. ಒಂದಷ್ಟು ಪಂದ್ಯ ಉಳಿಸುವ ಎಲ್ಲ ಪ್ರಯತ್ನಗಳು ಮುಟ್ಕೂರು ಮಾಡ್ತಾ ಇದ್ದಾರೆ. ಆ ಸ್ವಿಂಗ್ ಡೆಲಿವರಿ ಅಕ್ಷಾತ್ ಓಟಗಳ ಅವಕಾಶಗಳು ಆ ನಿಟ್ಟಲ್ಲಿ ಔಟರ್ ಜಾಗೃತ ಚೆಂಡು ಕಾಟ್ಬಿಯಾದ ಬಲವಾದ ಅಪೀಲ್ ಅನ್ನು ಮಾಡಿದ್ರು. ಮತ್ತೊಂದು ವಿಕೆಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಇಪ್ಪತ್ತ 24 ಓಟಗಳಿಗೆ 6ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 4 ಚೆಂಡು 14 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅಂಗಣದ ಒಳಭಾಗದಲ್ಲಿ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ವಿಕ್ಕಿ ಒಂದು ಹಂತದಲ್ಲಿ ಓಪನರ್ ಆಗಿ ಆಗಮಿಸಿ ಸುನಾಲ್ ಕೂಡ ಅಂತಿಮ ಹಂತದವರೆಗಿದ್ದಾರೆ. ಈತ ನಡುವೆ 1+1 ವೈಟ್ ಬಾಲ್. 4 ಚೆಂಡು 12 ಓಟಗಳು ಬರಬೇಕಾಗಿದೆ. ಸುನಾಲ್ ಈಗ ಸ್ಟ್ರೈಕರ್ ಅಲ್ಲಿದ್ದಾರೆ. 4ಕ್ಕೆ 12. ಒಂದು ಸಿಕ್ಸರ್, ಒಂದು ಬೌಂಡರಿ, ಮತ್ತೆ ಪಂದ್ಯಾಡುವ ರೋಚಕತೆಯನ್ನು ಹೆಚ್ಚಿಸ್ತದೆ. 1ರಿಂದ 2 ವಿಕೆಟ್ಸ್ಗಳು ಬಿದ್ದರೆ ಮತ್ತೆ ಪಂದ್ಯಾಟ ಮುನ್ಕೂರು ಮುಟ್ಟಿನ ಬಸ್ ಜಯವನ್ನ ದಾಖಲಿಸ್ತಾರೆ. 4 ಚೆಂಡು 12 ಓಟಗಳು ಬರಬೇಕಾಗಿದೆ. ಓ ಪರ್ಫೆಕ್ಟ್ ಹೊಡೆತ ಇದ್ದಾರೆ. ಚೆಂಡು ಗ್ಯಾಪ್ ಶಾಟ್ ಟರ್ನಿಂಗ್ ಪಾಯಿಂಟ್ ಸಿಕ್ಸರ್ ಇದ್ದಾರೆ. 6 ಓಟಗಳು ಸಿಕ್ಸರ್. ಈಗ ಪರ್ಫೆಕ್ಟ್ ಶಾಟ್ ಕವರ್ ದಾಖಲಿಸಿತು. ಬಿಪಿಎಲ್ ಸೂಪರ್ ಸಿಕ್ಸರ್ ಇದ್ದಾರೆ. 3ಕ್ಕೆ 6. ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸಿದ. 2,000 ರೂಪಾಯಿಗಳ ಘೋಷಣೆ ಇವಾಗ ಸುನಾಲ್ಗೆ ಬರ್ತಾರೆ. ಸಂತೋಷ್ ಶೆಟ್ಟಿ ಅವರ ಮೂಲಕವಾಗಿ 2,000 ರೂಪಾಯಿಗಳ ಘೋಷಣೆ ಆಗಿದೆ. 3 ಚೆಂಡು 6 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿಗೆ ಡಬಲ್ ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ್ ಪಂದ್ಯಾಟವನ್ನು ಉಳಿಸ್ತದೆ, ಒಂದು ಬೌಂಡರಿ ಮತ್ತೆ ರೋಚಕತೆ ಪಂದ್ಯಾಟವನ್ನು ಆಡಿಸ್ತದೆ. ಆ ನಿಟ್ಟಿನಲ್ಲಿ ಗಾಳಿಯ ವಿರುದ್ಧ ದಿಕ್ಕಿಗೆ ಆಡಿದ್ರು. ಈಗ ಸುನಾಲ್ ಒಂದಷ್ಟು ಪಂದ್ಯಾಟವನ್ನು ಉಳಿಸ್ತಾ ಇದ್ದಾರೆ, ಭರವಸೆ ಉಳಿಸ್ತಾರೆ. ನಾಲ್ಕನೇ ಸತ ಇವರ ಚೆಂಡು ಸಿಮರಕೇನು ಕ್ರಮಿಸ್ತಾ ಇದೆ. ನಿಟ್ಟಲ್ಲಿ ನಿರ್ಣಾಯಕ ತೀರ್ಪು ಬರಬೇಕಾಗಿದೆ. ಸಿಕ್ಸರ್ ಇವರೇ. ಸೂರಗಿರಿ ಸ್ಟ್ರೈಕರ್ಸ್ ಇವಾಗ ಟೇಬಲ್ ಟಾಪರ್. ನಂಬಲು ಅಸಾಧ್ಯ ರೀತಿಯಲ್ಲಿ ಈಗ ಸೂರಗಿರಿ ಸ್ಟ್ರೈಕರ್ಸ್ ಜಯವನ್ನು ದಾಖಲಿಸ್ತಾರೆ. ಅಂತಿಮವರೆಗೆ ಉಳಿದ ಸುನಾಲ್ ಈಗ 2 ಸಿಕ್ಸರ್ ಅನ್ನು ದಾಖಲಿಸಿ ಪಂದ್ಯಾಟವನ್ನು ಉಳಿಸ್ತಾ ಇದ್ದಾರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಸುನಾಲ್ ಪಡ್ಕೊಳ್ತಾ ಇದ್ದಾರೆ. ನಂಬಲು ಅಸಾಧ್ಯ ರೀತಿಯ ಒಂದು ಫಲಿತಾಂಶ. ಈಗ 2 ಭರ್ಜರಿ ಸಿಕ್ಸರ್ ದಾಖಲಿಸಿದ ಸುನಾಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಬರಬೇಕು.
ಮೊದಲ ಕ್ವಾಲಿಫೈಯರ್ ಪಂದ್ಯಾಟವನ್ನು ಸುರಗಿರಿ ಸೈಕಸ್ ಮತ್ತು ಆದಿ ಜನಾರ್ದನ ಸಿಮಂತೂರು ಆಡ್ತಾರೆ. ಎಲಿಮಿನೇಟರ್ ಪಂದ್ಯಾಟವನ್ನು ಫಟೇಶ್ ಶೆಟ್ಟಿ ಪುನರೂರು ಮತ್ತು ಏಲಿಂಜೆ 11 ಆಡ್ತಾರೆ. ಎಲ್ಲರೂ ಮತ್ತೆ ಎರಡನೇ ಬಾರಿಗೆ ಸುರಗಿರಿ ಸೈಕಸ್ನ ಆರಂಭಿಸಿದ್ದಾರೆ.
Hello. 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 ಮಾಡಿಕೊಂಡಿದ್ದಾರೆ. ಎಲ್ಲ ಕ್ರೀಡಾ ಮಿತ್ರರು, ಬಂಧುಗಳು, ಪ್ರೇಕ್ಷಕರು, ಆಟಗಾರರು ಶೀಘ್ರದಲ್ಲಿ ಊಟವನ್ನು ಕೊಡಿಸುತ್ತೇವೆ. ತದನಂತರ 1 ಗಂಟೆ ಸರಿಯಾಗಿ ಪಂದ್ಯ ಆರಂಭ. ಚಿಕ್ 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 ಚಿಕ್
ಎಲ್ಲರೂ ಕೋಸ್ಟಲ್ ಹೋಗುದಾರ ಕೋಸ್ಟಲ್ ಹೋಗುದಾರ ಇಜ್ಜೆ ಅತ್ತ ಸೂರಜ್ ನೋಡಿ ಮಡಿಕೇರಿ ಇರ ಅಂದ ಸೂರಜ್ ಹೆಂಗ್ ಕಾಲ್ ಮಾಡ್ತೀವಿ ಮಾತೆಲ್ಲ ಏನಾದರೂ ಬೇಗ ಒಣಸು ಮಾಡ್ತದೆ ಕೊಬ್ಬು ಶುರು ಮಾಡ್ತಾರೆ ಬೆಲೆ ಮಾತೆಲ್ಲ ಒಣಸು ಕೊಡುವಂತ ಮಾತೆಲ್ಲ ಒಣಸು ಜೀವರ ಪನಿ ಏರಿಲ್ಲ ಮಾತೆಲ್ಲ ಒಣಸು ಬೋರ್ಡ್ ಅದೇ ಮಾತೆಲ್ಲ ಒಣಸು ಬೋರ್ಡ್
ಬರ್ಪೇರ್ Hal, 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 hal. Hal, hal.
ಗೊತ್ತಿರತ್ತೆ ನಾನು ಏನು ಫುಲ್ಲು ಅದು ಬೇಗ ಬರಡು ಕಮಿಟಿ ತಗೊಳ್ ಬರಡಿ ಬಲೆ ಬಲೆ ಮುಂದಿನ ತಡೆಗೆ ಬರ್ಬಾ ಮೊದಲ ಕ್ವಾರ್ಟರ್ ಫೈನಲ್ ಕ್ವಾಲಿಫೈಯರ್ ಪಂದ್ಯಾಟ ಜರುಗ್ತಾ ಇದೆ. ಆದಿ ಜನಾರ್ದನ ಸೀಮಂತೂರಿನ ತಂಡ ಸುರಗಿರಿ ಸ್ಟ್ರೈಕರ್ಸ್ ಅನ್ನು ಎದುರಿಸ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 3-1 ಸುನಲ್ಲ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ವರ್ಷ ಬಹಳ ಸುತ್ತವರಿತ ಒಂದು ಬೌಲಿಂಗ್ ಅನ್ನು ತೋರ್ಪಡಿಸಿದ್ರು. ಒಂದು ವಿಕೆಟ್ ಕೂಡ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಬಲಿಸಿದ್ರು. ಆ ನಿಟ್ಟಿನಲ್ಲಿ 2ನೇ ಓವರ್ಗಾಗಿ ಹೊಸ ಬೌಲರ್ ಅನ್ನು ಪರಿಚಯಿಸ್ತಾ ಇದೆ ಆದಿ ಜನಾರ್ದನ ಸೀಮಂತೂರಿನ ತಂಡ. ಸಂದೀಪ್ ಹೊಸ ಬೌಲರ್. ವಿರಾಜ್ಗೆ ಸೇರುವಂತ ಚೆಂಡು ಇನ್ಸೈಡ್ ಎಡ್ಜ್ ಆಗಿರೋದು ಚೆಂಡು. ಸಂದೀಪ್ ಓಟಗಳಿಗೆ ಅವಕಾಶಗಳಿಲ್ಲ. ಡಾಟಾ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ವಿರಾಜ್ ಮತ್ತು ಭರತ್ ಈ ಪಂದ್ಯದ ಓಟಗಳನ್ನು ದಾಖಲಿಸಲೇಬೇಕಾಗಿದೆ. ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಕೂಡ ಕಳೆದುಕೊಂಡಿದ್ದಾರೆ. 2 ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ತನ್ಮೂಲಕವಾಗಿ LBW ವಿರಾಜ್ ಔಟ್. ಏರ್ಕರ್ಲೆಟ್ ಡೆಲಿವರಿ ಬ್ಲಾಕರ್ ಅಲ್ಲಿ ಬಿದ್ದ ಚೆಂಡು ತೀರಾ ಕ್ಲೋಸ್ ಆಗಿರುವಂತಹ ಒಂದು ಅಪೀಲ್ ಅನ್ನು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ LBW ಲೆಗ್ ಬಿಫೋರ್ ದ ವಿಕೆಟ್ ಗೆ ಈಗ ಬಲಿಯಾಗ್ತಾ ಇದ್ದಾರೆ. ವಿರಾಜ್ ಔಟ್. ಅಂಗಣದ ಭಾಗದಲ್ಲಿ ಹೊಸ ಆಟಗಾರರ ಎಂಟ್ರಿ ಆಗ್ತಾ ಇದೆ. ದೇವಿ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸಂದೀಪರ ಈ ಓವರ್ ನಲ್ಲಿ ಈಗ ವಿರಾಜ್ನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಅಂಗಣದ ಭಾಗದಲ್ಲಿ ದೇವಿ ಪ್ರಸಾದ್. ಸಂದೀಪ್ ದೇವಿಗೆ ಸೇರುವಂತ ಚೆಂಡು ಬಹಳ ಉತ್ತಮ ರೀತಿಯಿಂದ ಆಟ. ದೇವಿ ಮಿಡ್ ಆಫ್ ವಿಭಾಗ ಒಂದರದ ಪೂರೈಕೆಯನ್ನು ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ ಈಗ 4ಕ್ಕೆ ತಲುಪ್ತಾ ಇದೆ. ಪ್ರಮುಖ 2 ವಿಕೆಟ್ಸ್ ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಸುರಗಿರಿ ಸ್ಟ್ರೈಕರ್ಸ್. ಆ ನಿಟ್ಟಿನಲ್ಲಿ ಸಂದೀಪ್ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಭರತ್ಗೆ ಸೇರುತ್ತದೆ ಬಹಳ ಉತ್ತಮ ರೀತಿಯಿಂದ ಆಟ. ಭರತ್ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಒಂದೊಂದು ಪೂರ 2 ಓಟ ಕಾಣುವಂತ ಪ್ರಯತ್ನ. ಆ ನಿಟ್ಟಿನಲ್ಲಿ 2 ಓಟಗಳು ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 2ನೇ ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಭರತ್ ಈ ಹಂತದಲ್ಲಿ ಮತ್ತೆ 2 ಓಟಗಳನ್ನು ದಾಖಲಿಸಿದ್ರು. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಬಂಟ್ಸ್ ಪ್ರೀಮಿಯರ್ ಲೀಗಿನ ಮೊದಲ ಕ್ವಾಲಿಫೈಯರ್ ಪಂದ್ಯಾಟ ಇದಾಗ್ತಾ ಇದೆ. ಜಯ ದಾಖಲಿಸಿದ ತಂಡ ಫೈನಲ್ ಎಂಟ್ರಿ
ಸೋತ ತಂಡಕ್ಕೆ ಮತ್ತೊಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇದರ ಟಾಪೇಜ್ ಆಗಿರುವುದು ಚೆಂಡು ಕ್ಯಾಚ್ ಅವಕಾಶ ಇದೆ. ಬಾಲ್ ಸುತ್ತ ಬರುತ್ತದೆ, ಕ್ಯಾಚ್ಗೆ ಪ್ರಯತ್ನ ಮಾಡಿದ್ರು. ಮತ್ತೆ 2 ಓಟಗಳ ಪೂರೈಕೆ. ಈ ಓವರ್ ಅಲ್ಲಿ ಡಬಲ್ ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಈಗ 2 ಓವರ್ಗಳು ಮುಗಿದ ಬಳಿಕ 8 ಓಟವನ್ನು ತಲುಪ್ತಾ ಇದೆ. ಮೊದಲ ಓವರಲ್ಲಿ ವೈಶಾಖ ಓವರಲ್ಲಿ 3 ಓಟಗಳಿಗೆ ಸುನಲ್ಲ ವಿಕೆಟ್ ಅನ್ನು ಕೂಡ ಕಬಳಿಸಿದ್ರು. ಈ ಓವರ್ನಲ್ಲಿ ವಿರಾಜಿನ ವಿಕೆಟ್ ಅನ್ನು ಕಳಕೊಂಡು 5 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮುಗಿದ 2 ಓವರ್ಗಳ ಬಳಿಕ ಸೂರಗಿರಿ ಸ್ಟ್ರೈಕರ್ಸ್ 8ಕ್ಕೆ 2. ಏನು 4 ಓವರ್ಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅರ್ಥಾತ್ 24 ಚೆಂಡುಗಳು ಉಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಒಂದರಲ್ಲಿ ದೇವಿ, ಮತ್ತೊಂದರಲ್ಲಿ ಭರತ್. ಈ ರೀತಿಯಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹೊಸ ಬೌಲರ್ ಕೂಡ ಪ್ರಕಾಶ್ ಶೆಟ್ಟಿ. ಬಾಸ್ ಅನುಭವಿ ಎಸ್ಗಾರರು. ಬಂಟ್ಸ್ ಪ್ರೀಮಿಯರ್ ಲೀಗ್ ಅನ್ನು ಆಡುವಂತ ಹಿರಿಯ ಆಟಗಾರ ಕೂಡ ಪ್ರಕಾಶ್ ಶೆಟ್ಟಿ. ದಾಂಡ್ಬಿಟ್ಟು ಪ್ಯಾನ್ ಮೇಲೆ ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಒಂದರ ಪೂರೈಕೆ ಆಗ್ತಾ ಇದೆ. 9ಕ್ಕೆ ತಲುಪ್ತಾ ಇದೆ. ಲೀಗಿನ 2 ಪಂದ್ಯದಲ್ಲಿ ಬಾಸ್ ಸುತ್ತಮರಿತ ಆಟವನ್ನು ಆಡಿದಂತ ಸುನಾಲ್ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಈಗ ಕೈ ಕೊಟ್ರು. ಆ ನಿಟ್ಟಿನಲ್ಲಿ ದೇವಿ ಪ್ರಸಾದ್ ಮತ್ತು ಭರತ್ ಈ ಪಂದ್ಯಾಟವನ್ನು ಆಡಲೇಬೇಕಾಗಿದೆ. ಅದೇ ಸೋಟಗಳನ್ನು ಪಾರ್ಟ್ನರ್ಶಿಪ್ ಮಾಡ್ತಾರೆ ನೋಡಬೇಕಾಗಿದೆ. 9ಕ್ಕೆ 2 3ನೇ ಓವರ್ನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಪ್ರಕಾಶ್ ಶೆಟ್ಟಿ ಮೊದಲ ಚೆಂಡಲ್ಲಿ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 5 ಚೆಂಡುಗಳು ಇನ್ನೂ ಕೂಡ ಉಳಿಸ್ತಾ ಇದ್ದಾರೆ. ಅದೇ ಸೋಟಗಳು ದಾಖಲಾತಿಯನ್ನು ಕಂಡುಕೊಳ್ತದೆ ನೋಡಬೇಕಾಗಿದೆ. ಗುಟ್ರಕ್ಷಿ ಭಾಗದಲ್ಲಿ ರೂಪೇಶ್ ಶೆಟ್ಟಿ ರಿವರ್ಸ್ ಶಾಟ್ ಪರ್ಫೆಕ್ಟ್ ಹೊಡೆತ ಚೆಂಡು ಸಿಮರೆಗೆ ಭಾಗದಲ್ಲಿ ಕ್ವಾಲಿಫೈರ್ ಫಸ್ಟ್ ಸಿಕ್ಸರ್ ಇಬಾರೆ ಬಿಪಿಎಲ್ ಶಾಟ್ ಭರತ್ ದಾಡಿನಲ್ಲಿ ಚುಮ್ಮಿದ ಪರ್ಫೆಕ್ಟ್ ಪವರ್ಫುಲ್ ಸಿಕ್ಸರ್ ಇಬಾರೆ. ಸ್ಕೋರ್ 15ಕ್ಕೆ ತಲುಪ್ತಾ ಇದೆ. ಬಾಷ್ ಉತ್ತಮ ರೀತಿಯ ಹೊಡೆತವನ್ನು ಈಗ ಟೈಮಿಂಗ್ ಅನ್ನು ಕಾಯ್ದುಕೊಂಡು ಆಟವನ್ನು ಆಡಿದ್ರು. ಆ ನಿಟ್ಟಿನಲ್ಲಿ ಈಗ ಸ್ಕೋರ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಗ್ಯಾಪ್ ಶಾಟ್ ಇಬಾರೆ ಚೆಂಡು ಸಿಮರೆಗೆನ್ನು ಅಂಚಿನಲ್ಲಿ ಬಾಲ್ ಶುದ್ಧಪಡಿಸಿದ ಕ್ಷೇತ್ರಾಕ್ಷರ ಕೊನೆಯ ಹಂತದಲ್ಲಿ ಮೂರು ಓಟವನ್ನು ಪೂರೈಸ್ತಾ ಇದ್ದಾರೆ. ಸ್ಕೋರ್ 18ಕ್ಕೆ ತಲುಪ್ತಾ ಇದೆ. ಬಂಟರ ಸಂಘದ ಪದಾಧಿಕಾರಿ ಲೈನ್ ಅಂಪೈರ್ಸ್ ಇದ್ರೆ ಅಲ್ಲಿ ಕಳ್ಸಿಕೊಡಿ. ಯಾರಾದ್ರು ಲೈನ್ ಅಂಪೈರ್ ಬೇಕಾಗ್ತದೆ ಈ ರೀತಿಯ ಪಂದ್ಯಾಟ ಇರುವಂತ ಸಂದರ್ಭದಲ್ಲಿ. ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಫೋರ್ಗಾಗಿ ಥರ್ಡ್ ಅಂಪೈರ್ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸರಿ ಥರ್ಡ್ ಅಂಪೈರ್ ಡಿಸಿಷನ್ ಬೌಂಡ್ರಿ.
ಅಂಪೈರ್ ಡಿಸಿಷನ್ ಥರ್ಡ್ ಅಂಪೈರ್ ನೋ ಫೋರ್ ಅನ್ನೋದಾಗಿ ತಿಳಿಸಿದ್ರು. ಆದ್ರಿಂದ 3 ಓಟಗಳು ಮಾತ್ರ ಬರ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಬರ್ತಾ ಇದೆ ಇವಾಗ. ನೋ ಫೋರ್, 3 ಓಟಗಳು ಮಾತ್ರ. ಸರಿ, ಪಂದ್ಯಾಟವನ್ನು ಮುಂದುವರಿಸಿ. ಇದರ ನಡುವೆ ಟೋಪೆಜದ ಚೆಂಡು ಕ್ಯಾಚ್ ಆಗೋದು ಅವಕಾಶ ಇದೆ. ನಿಟ್ಟಲ್ಲಿ ಸಂದೀಪ್ ಕ್ಯಾಚ್ ಚೋಪನ ಮಾಡಿದ್ರು. ಭರತ್ ಮತ್ತು ದೇವಿ ಪ್ರಸಾದ್ ಈಗ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ಗಲ್ಲಿ ಭಾಗದ ಓವರ್ಗಳ ಪೂರೈಕೆ ಆಗ್ತಾ ಇದೆ. ಸ್ಕೋರ್ 21. ಮೊದಲ 2 ಓವರ್ಗಳು ಮುಗಿದ ನಂತರ ಪಂದ್ಯಾಟವನ್ನು ಆಡ್ತಾ ಇದೆ. 2 ಓವರ್ಗಳ ಪಂದ್ಯದ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫಸ್ಟ್ 3 overs complete, score 21, loss of 1 wicket. ಮೊದಲ ಚೆಂಡು ತನ್ಮೂಲಕ ಭರತ್ ರನ್ಔಟ್. 21ಕ್ಕೆ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಭರತ್ ಬ್ಯಾಕ್ ಟು ಪೆವಿಲಿಯನ್. ರೂಪೇಶ್ ಶೆಟ್ಟಿಯ ಮೊದಲ ಚೆಂಡಲ್ಲಿ ರನ್ಔಟ್ ಆಗ್ತಾ ಇದೆ. ಅಂಗನಲ್ ಭಾಗದಲ್ಲಿ ಶಿವಪ್ರಸಾದ್, ದೇವಿ ಸ್ಟ್ರೈಕರ್ಗೆ. ರೂಪೇಶ್ ಶೆಟ್ಟಿ ಎರಡನೇ ಚೆಂಡು ಬಹಳ ಸುತ್ತ ಬರ್ತದೆ. ಸೆತ LBW ಬಹಳ ಸೇಫಿಲಾನೆ ಮಾಡಿದ್ರು ರೂಪೇಶ್ ಶೆಟ್ಟಿ. ನಾಟ್ ಔಟ್ ಅನ್ನುವಂಥ ಒಂದು ತೀರ್ಮಾನ ಬರ್ತಾ ಇದೆ. ಮೊದಲ 2 ಚೆಂಡುಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರೂಪೇಶ್ ಶೆಟ್ಟಿ. ಆ ನಿಟ್ಟಲ್ಲಿ 21ಕ್ಕೆ 2 ವಿಕೆಟ್ಸ್ 3 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ನಾಲ್ಕನೇ ಚೆಂಡು ಮತ್ತೆ ಡಾಟ್ ಬಾಲ್. 21ಕ್ಕೆ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಬಾಸ್ ಕ್ರಿಕೆಟ್ ಅನುಭವಿ ರೂಪೇಶ್ ಶೆಟ್ಟಿ ಈಗ ಅನುಭವದ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೊನೆ 2 ಚೆಂಡುಗಳು ಮಾತ್ರ ಕುಳ್ಕೊಳ್ತಾ ಇದ್ದಾರೆ. 5ನೇ ಸತ ದೇವಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್. ಕೊನೆಯ 1 ಚೆಂಡು ಮ್ಯಾಡನ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ರೂಪೇಶ್ ಶೆಟ್ಟಿ ಈ ಓವರಲ್ಲಿ ಓಟಗಳು ಬರ್ತಾ ಇಲ್ಲ. ಕೊನೆಯ ಚೆಂಡು ಮ್ಯಾಡನ್ ಓವರ್. ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಮೊದಲ 4 ಓವರ್ಗಳಲ್ಲಿ 21ಕ್ಕೆ 3.
12 ಚೆಂಡುಗಳ ಪಂದ್ಯಾಟ ಬಾಕುಳ್ಕೊಳ್ತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 2 ಓವರ್ಗಳ ಪಂದ್ಯಾಟ ಬಾಕಿ ಉಳಿಸ್ತಾ ಇದ್ದಾರೆ. ಮೊದಲ ಕ್ವಾಲಿಫೈರ್ ಪಂದ್ಯಾಟ ಈಗ ಅಂಗನಲ ಭಾಗವನ್ನ ಕಂಡುಕೊಳ್ತಾ ಇದೆ. ಒಂದರಲ್ಲಿ ಆದಿ ಜನಾರ್ದನ ಸಿಮಂತೂರಿನ ತಂಡ, ಮತ್ತೊಂದರಲ್ಲಿ ಸುರಗಿರಿ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಹೊಸ ಬೌಲರ್ ವೈಶಾಖ್. ಶಿವಪ್ರಸಾದ್ ಮತ್ತು ದೇವಿ ಪ್ರಸಾದ್ ಅದೇ ಸೋಟವನ್ನು ದಾಖಲಿಸ ನೋಡಬೇಕಾಗಿದೆ. ಮುಗಿದ ಓವರ್ನಲ್ಲಿ ರೂಪೇಶ್ ಬಾನ್ಸ್. ಮೊದಲ ಕ್ವಾಲಿಫೈಯರ್ ಗೆದ್ದ ತಂಡಕ್ಕೆ ಫೈನಲ್ ಟಿಕೆಟ್, ಸೋತ ತಂಡಕ್ಕೆ ಮರು ಅವಕಾಶ, ರಿಎಂಟ್ರಿ, ಎಕ್ಸಾಮಿನೇಷನ್. ಈಗಾಗಲೇ ನಮ್ಮೊಂದಿಗೆ ಶ್ರೀಯುತ ಹರೀಶ್ ಶೆಟ್ಟಿ ತಾಮಣಿ ಗೊತ್ತು, ಅದೇ ರೀತಿ ದೇವಿ ಪ್ರಸಾದ್ ಶೆಟ್ಟಿ ಏಳಂಜೆ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಪಂಟ್ ಪ್ರೀಮಿಯರ್ ಲೀಗ್ 2022 ಪಂದ್ಯಕೂಟಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹರೀಶ್ ಶೆಟ್ಟಿ ಅಹನಾ ಎಂಟರ್ಪ್ರೈಸಸ್ ನ ಮಾಲೀಕರು, ಅದೇ ರೀತಿ ದೇವಿ ಪ್ರಸಾದ್ ಶೆಟ್ಟಿ. ಹಸಿರು ನಿಶಾನ, ಗ್ರೀನ್ ಸಿಗ್ನಲ್. ರೂಪೇಶ್, ಅದೇ ರೀತಿ ಅಕ್ಷಯ್. ಒಂದೆಡೆ ರೂಪೇಶ್ ಶೆಟ್ಟಿ, ಮತ್ತೊಂದೆಡೆ ಅಕ್ಷಯ್ ಶೆಟ್ಟಿ. ರೆಡ್ ಹಿಲ್ ಮಾನವವಾಡಿ ಪರವಾಗಿ ಮೊದಲ ಬಾರಿಗೆ ಆಡಿ ತದನಂತರದಲ್ಲಿ ಪಡುಬಿದ್ರಿ ಫ್ಯಾನ್ಸ್, ಸೆವೆನ್ ಕಾನಾಡು, ನ್ಯಾಶ್ ಬೆಂಗಳೂರು ಪರವಾಗಿ ಆಡಿದಂಥ ಆಟಗಾರ ರೂಪೇಶ್ ಶೆಟ್ಟಿ. ಸ್ಟ್ರೈಕರ್ ವಿಭಾಗದಲ್ಲಿ ಹೊಸ ಉದಯೋನ್ಮುಖ ಆಟಗಾರ ಅಕ್ಷಯ್ ಶೆಟ್ಟಿ ನಾನ್ ಸ್ಟ್ರೈಕರ್ನಲ್ಲಿ. ದೇವಿ ಪ್ರಸಾದ್ ಎಸೆತಗಾರರಲ್ಲಿ ತಟ್ಟಿಮುಟ್ಟಿ ಆಡುವ ಪ್ರಯತ್ನಗಳು, ಚೆಂಡಿಗೆ ತಕ್ಕ ಮನ್ನಣೆ, ಗಿವಿಂಗ್ ಫುಲ್ ರೆಸ್ಪೆಕ್ಟ್ ಟು ದಟ್ ಡೆಲಿವರಿ, ನೋ ಡ್ಯಾಮೇಜ್ ಆನ್ ನೋಯ್ಸ್ ಸ್ಕೋಮರ್ ಎಟ್ ಆದಿತ್ಯ ನಡೆದ ಶ್ರೀಮಂತರು. ಅಂಕಿ ಅಂತ ಒಟ್ಟು ಇನ್ನಷ್ಟು ಆರಂಭಗೊಳ್ಳಬೇಕಾಗಿದೆ. ಬಹುಶಃ ಮೊದಲ ಹಂತದಲ್ಲಿ ಗೆದ್ದುಕೊಂಡಂತೆ ಆದಿತ್ಯ ಜನಾರ್ದನ ಎದುರಾಳಿಗಳಿಗೆ ದಾಂಡಿಗತನವನ್ನು ಬಿಟ್ಟು ಬಹಳಷ್ಟು ನಿಯಂತ್ರಣವನ್ನು ಸಾಧಿಸಿತ್ತು. ಪ್ರಮುಖ 2 ಹುದ್ದೆಗಳನ್ನು ಆರಂಭಿಕ ಹಂತದಲ್ಲಿ ಕಳ್ಕೊಂಡ ಸುರಗಿ ಸ್ಟ್ರೈಕರ್ಸ್ ಕೊನೆ ಹಂತದಲ್ಲಿ ಸುಲ್ಮಾಡಿಗೆ ಚೇತಾವರಿ ಆಟವನ್ನು ಆಡಿ 36ರ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 37ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಈ ಮಧ್ಯೆ ಬೀಸುವ ಪ್ರಯತ್ನ, ದಾಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಚೆಂಡು ಗೂಟರಾಶಿಯ ಮಧ್ಯ ಬಗಸೆಯನ್ನು ಕಾಣ್ತಾ ಇದೆ. ಗೂಟರದ ಹಿಂಭಾಗದಲ್ಲಿ ಸುರಕ್ಷಿತ ಕೈಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಖಾತೆಗಳು ಇನ್ನಷ್ಟೇ ಆರಂಭಗೊಳ್ಳಬೇಕಾಗಿದೆ ಆದಿ ಜನಾರ್ದನ ಶ್ರೀಮಂತೂರಿಗೆ. ಮಂದ ಮಾರುತ ಬೀಸಿಕೊಳ್ತಾ ಇದೆ. ರಣ ಬಿಸಿಲು, ಉರಿ ಬಿಸಿಲಿನ ಕೇಕಿದ್ರು ಕೂಡ ಕ್ರಿಕೆಟ್ನ ಕೌತುಕಗಳು ಗರಿಗೆ ತರ್ತಾ ಇದೆ. ಕ್ರಿಕೆಟ್ನ ಉತ್ಸಾಹಗಳು ಇಮ್ಮಡಿಗೊಳ್ತಾ ಇದೆ. ಮತ್ತೆ ಲಾಫ್ಟ್ ಡ್ರೈವ್ ಆಡೋ ಪ್ರಯತ್ನ, ಅಪಾಯದ ಮಧ್ಯೆ ಉಫಾದ ಓಟಗಳು ಬರ್ತಾ ಇದೆ. ಕನ್ನಿಂಗ್ ಸ್ಟೀಲಿಂಗ್ ದ ರನ್ಸ್. ಒಂಟಿ ಓಟದ ಮುಖ್ಯವಾಗಿ ರೂಪೇಶ್ ಖಾತೆ ಆರಂಭ, ತಂಡದ ಖಾತೆ ಕೂಡ ಆರಂಭ. ಆದಿ ಜನಾರ್ದನ ಶ್ರೀಮಂತರು ನಿತಿನ್ ಶೆಟ್ಟಿ ಮಾಲಕತ್ವದಲ್ಲಿ ಸಾಗಿ ಬಂದರೆ, ಧೀರಜ್ ಶೆಟ್ಟಿ ಮುಮ್ಮೆಟ್ಟು ನಾಯಕತ್ವದ ಮಾಲಕತ್ವದ ಸುರಗಿರಿ ಸ್ಟ್ರೈಕರ್ಸ್ ಮೊದಲ ಕ್ವಾಲಿಫೈಯರ್ನಲ್ಲಿ ಆಡ್ತಾ ಇದೆ. ಗೆದ್ದ ತಂಡಕ್ಕೆ ನೇರ ಫೈನಲ್ ಟಿಕೆಟ್ ಆದರೆ, ಸೋತ ತಂಡಕ್ಕೆ ಮತ್ತೊಂದು ಮರು ಅವಕಾಶ ಇದೆ, ಎಲಿಮಿನೇಟರ್ ಪಂದ್ಯ ಆಡುವಂತ ಅವಕಾಶ. ದ್ವಿತೀಯ ಕ್ವಾಲಿಫೈಯರ್ನಲ್ಲಿ ಈಗಾಗಲೇ ಪುನರೂರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ 7-11. ಗಡಿಯಾರದ ಮುಳ್ಳು ಓಡ್ತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ. ಮತ್ತೆ ದೇವಿ ಬಹಳಷ್ಟು ಸುಂದರತೆ ಹೇಳ್ತಾ ಬಹುಶಃ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ತನ್ಮೂಲಕ ಅಕ್ಷಯ ಹುದ್ದರಿ ನೆಲಕೊಳ್ತಾ ಇದೆ. ಬಹಳಷ್ಟು ಉದಯೋನ್ಮುಖ ಆಟಗಾರ ಈ ಒಂದು ಟೂರ್ನಮೆಂಟ್ ನಲ್ಲಿ ಯಶಸ್ಸಿನ ಆಟಗಳು ಬರ್ತಾ ಇಲ್ಲ. ಶೂನ್ಯ ಸಂಪಾದನೆ. ಸೌಂಡ್ ಬಾಯ್ ಮೋಕ್ಷಿತ್ ಶೆಟ್ಟಿ ಬಹಳಷ್ಟು ವಿಶೇಷವಾದಂತಹ ಸಹಕಾರ ಈ ಪಂದ್ಯಕೂಟಕ್ಕೆ.
ಸ್ಟ್ರೈಕರ್ ವಿಭಾಗದಲ್ಲಿ ಹೊಸಮುಖಿ ಆಟಗಾರ ಪ್ರಕಾಶ್ ಕಂಡು ಇದ್ದಾರೆ, ಹಿರಿಯ ಅನುಭವಿ ಆಟಗಾರ ಪ್ರಕಾಶ್. ಮತ್ತೆ ದೇವಿ ಪ್ರಸಾದ್ ಹುದ್ದರಿ ಬಹಳಷ್ಟು ಉತ್ತಮ ಹೊಡೆತಗಳು ಬರ್ತಾ ಇದೆ. ಹುದ್ದರಿ ಆಗದ ನಂತರ ಕ್ರಮಾಂಕದ ಸಂಖ್ಯೆಯಲ್ಲಿ 3ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ದಾರೆ ಹಿರಿಯ ಆಟಗಾರ ಪ್ರಕಾಶ್. ತನ್ಮೂಲಕ ಖಾತೆಯನ್ನು ಆರಂಭಿಸಿಕೊಂಡ್ರು. ಮೊದಲ ಓಟ ಪ್ರಕಾಶ್ ಖಾತೆಯಲ್ಲಿ ಜಮೆ ಆದರೆ ತಂಡದ ಒಟ್ಟು ಮೊತ್ತ ಕೂಡ 2ಕ್ಕೆ ರಗಿತಾ ಇದೆ. ಕೊನೆಯ ಸತ ಲಾಸ್ಟ್ ಬಾಲ್ ಟು ಗೋ, ಲಾಸ್ಟ್ ಒನ್ ಮೋ. ಮೊದಲ ಓವರ್ನ ಪವರ್ ಪ್ಲೇಯ ಲಾಭವನ್ನು ಪಡಿತಾ ಇಲ್ಲ ದಾಂಡಿಗರು. ಮತ್ತೆ ದೇವಿ ಪ್ರಸಾದ್ ಈ ಮಧ್ಯೆ ಗಗನಚುಂಬಿ ಹೊಡೆತ ನೇರವಾಗಿ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಅವಳಿ ಓಟಗಳು ಬರ್ತಾ ಇದೆ, ತ್ರಿವಳಿ ಓಟಗಳು ಕೂಡ ಬರ್ತಾ ಇದೆ. ತನ್ಮೂಲಕವಾಗಿ ಕೊನೆಯ ಎಸೆತದಲ್ಲಿ 3 ಓಟಗಳಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ ರಮೇಶ್. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 5 ಕಾಣ್ತಾ ಇದೆ ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ. ಮೊದಲ ಪವರ್ ಪ್ಲೇಯ ಮೊದಲ ಓವರ್ನಲ್ಲಿ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 37ರ ಸುಲಭ ಸಾಧ್ಯ ಗುರಿಯನ್ನು ಬೆಂಬಲಿಸಿಕೊಂಡು ಈಗಾಗಲೇ 5ಕ್ಕೆ ನಾಲೋಸ್ 5ಕ್ಕೆ 1 ಎನ್ನುವಂತ ಸ್ಥಿತಿ. ಈಗಾಗಲೇ ಔಟ್ ಆದ ದಾಂಡಿಗೆ ಅಕ್ಷಯ್ ಶೂನ್ಯ ಸಂಪಾದನೆಯಲ್ಲಿ ಪೈಲನ್ ಗ್ಯಾಲರಿಯಲ್ಲಿ ತನ್ನ ಸಹ ಆಟಗಾರ ಜೊತೆಯಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿ. ಮಧ್ಯಾಹ್ನದ ನಂತರ ಬಹಳಷ್ಟು ಪ್ರೇಕ್ಷಕರು ಈ ಒಂದು ಪಂದ್ಯಕೂಟಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಬಂಟರ ಸಂಘ ಮುಲ್ಕಿ ಇದರ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಆಶ್ರಯದಲ್ಲಿ ಸಾಗಿ ಬರ್ತಾ ಇದೆ. ಪ್ರತಿಷ್ಠಿತ ಶ್ರೀ ಕೆ ಅಮರನಾಥ್ ಶೆಟ್ಟಿ, ಕೀರ್ತಿ ಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಇವರ ಸ್ಮರಣಾರ್ಥವಾದ ಕ್ರಿಕೆಟ್ ಪಂದ್ಯಾಸ. ನಿನ್ನೆಯ ದಿನ ಶುಭ ಗಳಿಗೆಯಲ್ಲಿ ಅಮೃತ ಗಳಿಗೆಯಲ್ಲಿ ಆರಂಭಗೊಂಡಂತಹ ಪಂದ್ಯಕೂಟ ಇವತ್ತಿನ ದಿನ 2ನೇ ದಿನದಲ್ಲಿ ಕ್ರಿಕೆಟ್ ಜಾತ್ರೆಯನ್ನು ಸಂಘಟಿಸಿಕೊಳ್ತಾ ಇದೆ ಯುವ ವೇದಿಕೆ. ಎಸೆತಗಾರಿಕೆ ವೇಳೆ ಸುನಾಲ್ ಈ ಪಂದ್ಯದಲ್ಲಿ ಪ್ರಮುಖ ಪಂದ್ಯದಲ್ಲಿ ಸುಳ್ವಾಡ್ಗೆ ಮೊದಲ ಹಂತದಲ್ಲಿ ದಾಂಡಿಗದಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರು. ಎಸೆತಗಾರಿಕೆಯಲ್ಲಿ ತನ್ನ ತಾಕತ್ತಿನ ಅನಾವರಣಕ್ಕಾಗಿ ಸಿದ್ಧತೆಯಾಗಿದೆ. ಮೊದಲ ಎಸೆತಕ್ಕೆ 1-2 ಓಟಗಳು ಬರ್ತಾ ಇದೆ. ತನ್ಮೂಲಕವಾಗಿ ತನ್ನ ಒಟ್ಟು ಮೊತ್ತ 6ಕ್ಕೆ ನಗೀತಾ ಇದೆ. ರೂಪೇಶ್ ಶೆಟ್ಟಿ ವೈಯಕ್ತಿಕ ಮೊತ್ತ 5 ಕಂಡ್ರೆ 1ರ ವೈಯಕ್ತಿಕ ಮೊತ್ತದಲ್ಲಿ ಪ್ರಕಾಶ್. ಇತರ ಓಟಗಳ ಖಾತೆ ಇನ್ನಷ್ಟು ಆರಂಭಗೊಳ್ಳಬೇಕಾಗಿದೆ. ತೀರ್ಪುಗಾರಿಕೆ ಮಟ್ಟದಲ್ಲಿ ಒಂದೆಡೆ ರಾಜೇಶ್ವರ್, ಅದೇ ರೀತಿ ದೀಕ್ಷಿತ್, ಅಂಕಿಅಂಶ ಬೆಟ್ಟಲ್ಲಿ ಸತ್ಯ ಮಂಗಳೂರಿನ ಮಧ್ಯೆಗೆ ನಮ್ಮ ಜೊತೆ ಆಶಿಲ್ ನೇರ ಪ್ರಸಾರದ M9 ಇದರ ಟೆಕ್ನಿಷಿಯನ್ ತಾಂತ್ರಿಕ ವಿಭಾಗದಲ್ಲಿ ಬಹಳಷ್ಟು ನಿನ್ನೆ ದಿನದಿಂದ ಬಹಳಷ್ಟು ಮುತುವರ್ಜಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಶಿಲ್. ಮತ್ತೆ ಸುನಾಲ್ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಬಹಳಷ್ಟು ತಡೆಗೋಡೆ ಪ್ರಯತ್ನಗಳು ಬಂದರೂ ಕೂಡ ಅವಳಿ ಓಟಕ್ಕೆ ಮೋಸ ಇಲ್ಲ. ಅವಳಿ ಓಟಗಳ ಮುಖ್ಯವಾಗಿ ತನ್ನ ಒಟ್ಟು ಮೊತ್ತ 9 ಕಾಣ್ತಾ ಇದೆ. 7ರ ವೈಯಕ್ತಿಕ ಮೊತ್ತದಲ್ಲಿ ರಮೇಶ್, 1 ತ್ರಿವಳಿ 1 ಅವಳಿ, ಇನ್ನುಳಿದ ಎಲ್ಲ ಸಂಖ್ಯೆಗಳು ಕೂಡ ಒಂಟಿ ಓಟಗಳು. ಹಿರಿಯ ಅನುಭವಿ ಆಟಗಾರ ಪ್ರಕಾಶ್ ಸಂಘಟಕರ ನಿಯಮದ ಪ್ರಕಾರ ಚಪ್ಪಲ್ ಧರಿಸಿ ಆಡುವಂತಿಲ್ಲ. ಶೂಸ್ ಅಥವಾ ಬ್ಯಾರ್ ಬೂಟ್ ಖಾಲಿ ಪಾದಗಳಲ್ಲಿ ಆಡಬೇಕಾಗಿದೆ. ಮತ್ತೆ ಸುನಾಲ್ ಮತ್ತೆ ಕಟ್ ಮಾಡಿ ಆಡುವ ಪ್ರಯತ್ನಗಳು ಬರ್ತಾ ಇದೆ. ಡೀಪ್ ಮಿಡ್ ಆಫ್ ಮೇಲ್ಭಾಗದಲ್ಲಿ 1 ಓಟಗಳು ಬರ್ತಾ ಇದೆ. ರೂಪೇಶ್ ಅವರ ವೈಯಕ್ತಿಕ ಮೊತ್ತ 8 ಗಂಟೆ ತಂಡ ಒಟ್ಟು ಮೊತ್ತ ದಶಕದ ಪೂರೈಕೆಯನ್ನು ಕಾಡ್ತಾ ಇದೆ. 10ಕ್ಕೆ 1 ಎನ್ನುವಂತ ಸ್ಥಿತಿ. 10ಕ್ಕೆ 1 10-1 ಇನ್ನೂ ಬೇಕಾಗಿದೆ. 27 ಓಟಗಳು ಬೇಕಾಗಿದೆ. 27 ಈಸ್ ರಿಕ್ವೈರ್ಡ್. ತಟ್ಟುಬಿಟ್ಟು ಆಡುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಸುನಾಲ್ ಮಾಡಿಕೊಡ್ತಾ ಇಲ್ಲ.
ಬಹಳಷ್ಟು ಕಟ್ಟುನಿಟ್ಟಿನ ಲೆಕ್ಕಾಚಾರದ ಆಟಗಳು ಬರ್ತಾ ಇದೆ. ಕ್ರಿಕೆಟ್ ಇಸ್ ಆಲ್ವೇಸ್ ಎ ಗೇಮ್ ಆಫ್ ಕ್ಯಾಲ್ಕುಲೇಷನ್, ಗೇಮ್ ಆಫ್ ಇಕ್ವೇಷನ್, ಲೆಕ್ಕಾಚಾರದ ಆಟ. ಮತ್ತೆ ಸುನಾಲ್ ಈ ಮತ್ತೆ ಲಾಫ್ಟ್ ಡ್ರೈವ್ ಅಷ್ಟೇ ಉತ್ತಮವಾದ ತಡೆಗೋಡೆ ಬರ್ತಾ ಇದೆ ವಿರಾಜ್ ಅವರಿಂದ. ಕೇವಲ 1 ಓಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ತಂಡ. ಒಟ್ಟು ಮತ್ತೆ 11 ಕಾಣ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳಿಗೆ ಕೇವಲ 11 ಓಟವನ್ನು ಮಾತ್ರ ಬಿಟ್ಕೊಡ್ತಾ 5 ಚುಕ್ಕಿ 5 ಸರಾಸರಿಯನ್ನ ಎದುರಾಳಿಗಳಿಗೆ ಓಟವನ್ನು ಬಿಟ್ಕೊಡ್ತಾ ಇದೆ ಸುರಗಿರಿ ಸ್ಟ್ರೈಕರ್ಸ್. ಧೀರಜ್ ಶೆಟ್ಟಿ ಮಾಲಕತ್ವದ ಸುರಗಿರಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ನಿತಿನ್ ಶೆಟ್ಟಿ ಮಾಲಕತ್ವದ ಆದಿಜನಾರ್ದನ ಮಂಥೂರು. ಕಳೆದ ಪಂದ್ಯದಲ್ಲಿ ಮುನ್ಕೂರು ಮಿಟಿನಿ ತಂಡವನ್ನು ರೋಚಕವಾಗಿ ಮಣಿಸಿದಂತ ಸುರಗಿರಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ನಿನ್ನೆ ದಿನ 2 ಪಂದ್ಯಗಳನ್ನು ಅಧಿಕಾರಯುತವಾಗಿ ಗೆದ್ದುಕೊಂಡಂತ ಆದಿಜನಾರ್ದನ ಶಿವಮಂತೂರು AJS. ಹೊಸ ಕ್ರಮಾಂಕದ ಹೆಸರುಗಾರ ಶಿವಪ್ರಸಾದ್ SP. ಶಿವಪ್ರಸಾದ್ ಶಿವು ಪರಿಚಯವನ್ನ ಮಾಡಿಕೊಳ್ತಾ ಇದೆ. ನಂಬುಗೆ ಎಸೆತಗಾರ ಸ್ವಲ್ಪ ಗಡಿಗೆ ಜಾದು ಕರಾಮತನ ನೀಡಬೇಕಾಗಿದೆ. ಕೈ ಚಳಕ ನಡೆಯಬೇಕಾಗಿದೆ. ಈ ಮಧ್ಯೆ ಲಾಫ್ಟ್ ಡ್ರೈವ್ ಕವರ್ಸ್ ಮೇಲ್ಭಾಗದಲ್ಲಿ 1 ಓಟಗಳು ಅವಳಿ ಓಟಗಳಿಗೆ ಕೂಡ ಅವಕಾಶ ಬರ್ತಾ ಇದೆ. ಅವಳಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 13 ಕಾಡ್ತಾ ಇದೆ. ಕ್ರಿಕೆಟ್ ಜಗತ್ತು ಕಂಡಂತ ಅನ್ಲಕ್ಕಿ ಫಿಗರ್ ದುರದೃಷ್ಟದ ಸಂಖ್ಯೆ 13 ಕಾಡ್ತಾ ಇದೆ. ಸೈಕಲ್ ವಿಭಾಗದಲ್ಲಿ ಹಿರಿಯ ಅನುಭವಿ ಆಟಗಾರ ಪ್ರಕಾಶ್ ಶೆಟ್ಟೆ. ವಿಜಯ ರೈತರ ಸೇವಾ ಸಹಕಾರಿ ಸಂಘ ಇದರ ಉದ್ಯೋಗಿ. ಮತ್ತೆ SP ಶಿವ ಎಡಗೈ ವೇಗಿ ಸುಂದರತೆ ಆಟ. ಮತ್ತೆ ಪಾಯಿಂಟ್ಸ್ ಕವರ್ಸ್ ಮೇಲ್ಭಾಗದಲ್ಲಿ ಆಫ್ ಟ್ರೇ ಕಂಡು ಬರ್ತಾ ಇದೆ. ಬಹಳಷ್ಟು ಸುಂದರತೆ ಕಲಾತ್ಮಕ ಶೈಲಿ ಆಟ. ದ್ರಾವಿಡ್ ಮಾದರಿ ಹೊಡೆತಗಳು ಬರ್ತಾ ಇದೆ. ಹಿರಿಯ ಅನುಭವಿ ಆಟಗಾರ ಇತರರಿಗೆ ಮಾದರಿ ಪ್ರಕಾಶ್ ಶೆಡೆ. ತನ್ನ ಒಟ್ಟು ಮೊತ್ತ 14 ಕಾಣ್ತಾ ಇದೆ. 14 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಮೊದಲ ಹಂತದಲ್ಲಿ ಅಕ್ಷಯ್ ಅವರ ಹುದ್ದೆಯನ್ನು ಶೂನ್ಯದ ಮೊತ್ತದಲ್ಲಿ ಕಳ್ಕೊಂಡಿದ್ದ ತಂಡ ತದನಂತರದಲ್ಲಿ 14 ಉಪಯುಕ್ತ ಓಟಗಳ ಜೊತೆಗಾರಿಕೆಯನ್ನು ಕಾಣ್ತಾ ಇದೆ. ರೂಪೇಶ್ ಅದರತಿ ಪ್ರಕಾಶ್ ಶಿವ ಮತ್ತೊಮ್ಮೆ ಈ ಪಂದ್ಯದ ವಿಜೇತ ತಂಡ ಫೈನಲ್ ಟಿಕೆಟ್ ಅನ್ನು ಪಡೆಯುತ್ತದೆ. ಈಗಾಗಲೇ ಆದಿಜನಾರ್ದನ ಶಿವಮಂತೂರು 37 ಓಟವನ್ನು ಬೆಂಬತ್ತಿಕೊಂಡು ದ್ವಿತೀಯ ಓವರ್ನ ಅಂತಿಮ ಹಂತದಲ್ಲಿ 13 ಓಟವನ್ನು ದಾಖಲಿಸಿ ಈ ಒಂದು ಹಂತದಲ್ಲಿ 15ಕ್ಕೆ 1 ಎನ್ನುವಂಥ ಸ್ಥಿತಿಯಲ್ಲಿದೆ. ತನ್ಮೂಲಕವಾಗಿ ಇನ್ನೂ ಬೇಕಾಗಿದೆ ಕೇವಲ 22 ರಿಕ್ವೈರ್ಡ್. ಮತ್ತೆ ಶಿವ ಫುಲ್ ಟಾಗ್ ಆಗಿ ಬಿದ್ದಂತೆ ಚೆಂಡು ವಾಕರ್ ಅಲ್ಲಿ ಬಿಡಿಸಾದ. ಯಾಕರ್ನ ಡೆಲಿವರಿ ಕೇವಲ 1 ಓಟಗಳು ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 16ಕ್ಕೆ ನೆಗೆತಾ ಇದೆ. ಜಸ್ಟ್ 21 ಮೋರ್ ರಿಕ್ವೈರ್ಡ್. ಸುರಗಿರಿ ಸ್ಟ್ರೈಕರ್ಸ್ ಸ್ವಲ್ಪ ಮಟ್ಟಿಗೆ ಭಗೀರಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಎದುರಾಳಿ ಆದಿತ್ಯನಾರ್ದನ ಶ್ರೀಮಂತರು ಬಹಳಷ್ಟು ಪ್ರಮುಖ ಆಟಗಾರ ರೂಪೇಶ. ಈ ಮತ್ತೆ 1 ಬೌನ್ಸ್ ಬೌಂಡರಿ ಕ್ಯಾಚ್ನ ಅವಕಾಶ ಇತ್ತು. ಕೈ ಚೆಲ್ಲಿದ್ರ ಅವಕಾಶವನ್ನ ದೇವಿ ಸ್ವಲ್ಪ ಮಟ್ಟಿಗೆ ನಾನೀಗಾಗಲೇ ಹೇಳಿದಾಗೆ ಭಗೀರಥ ಪ್ರಯತ್ನ ಮಾತ್ರ ಉಳಿಸ್ತದೆ ಪಂದ್ಯವನ್ನ. ಪ್ರಯತ್ನ ಎನ್ನುವ 3 ಅಕ್ಷರದಿಂದ ಸಾಧನೆ ಎನ್ನುವಂತ 3 ಅಕ್ಷರ ಬೆರೆತ್ರೆ ಯಶಸ್ಸು ಎನ್ನುವ 3 ಅಕ್ಷರದ ಗುಟ್ಟು ಅಡಗಿದೆ ಅಂತ. ಮತ್ತೆ ಬರಸಿಡಿಲ್ಲ ಹೊಡೆತ. ಈ ಬಾರಿ ಕ್ಯಾಚ್ ಔಟ್. ನೋ ಬಾಲ್ ತೀರ್ಮಾನ ಕಂಡು ಬರ್ತಾ ಇದೆ. 2ನೇ ಬೀಮರ್. ICCಯ ಕೆಲವೊಂದು ನಿಯಮಗಳು
ಗ್ರಾಮೀಣ ಕ್ರಿಕೆಟ್ನಲ್ಲೂ ಕೂಡ ಅಳವಡಿಕೆ ಆಗ್ತಾ ಇದೆ. ಪಂದ್ಯವನ್ನು ಮುಂದುವರಿಸಿ ಬಹಳಷ್ಟು ಶಿಸ್ತಬದ್ಧವಾದಂಥ ವ್ಯವಸ್ಥಿತವಾದಂಥ ಪಂದ್ಯಕೂಟದ ವ್ಯವಸ್ಥೆಯಲ್ಲಿದೆ ಬಂಟರ ಸಂಘ ಮುಲ್ಕಿ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿ. ತೀರ್ಪುಗಾರ ತೀರ್ಮಾನಕ್ಕೆ ಯಾವುದೇ ರೀತಿಯ ವಿರೋಧವನ್ನು ಬದ್ಧತೆ ಇರಲಿ. ಯಾಕಂದ್ರೆ ಪಂದ್ಯಕೂಟದ ಯಶಸ್ಸಿನಿಂದ ತೀರ್ಪುಗಾರ ಪಾತ್ರ ಕೂಡ ಬಹಳಷ್ಟು ಹಿರಿದಾದಂಥದ್ದು. ತಂಡದ ಒಟ್ಟು ಮೊತ್ತ 22, 22. ಪಂದ್ಯ ಸೋತರೂ ಕೂಡ ಒಂದು ಅವಕಾಶ ಇದೆ ಸುರಗಿರಿ ಸ್ಟ್ರೈಕರ್ಸ್. ಅದೇ ರೀತಿ ಆದಿಜಾಲದ ಶ್ರೀಮಂತರು. ಕ್ರಿಕೆಟ್ ಯಾವತ್ತಿಗೂ ಕೂಡ ಕೊನೆಯ ಹಂತದವರೆಗೂ ಕೂಡ ವಿಜಯಲಕ್ಷ್ಮಿ ಯಾರಿಗೆ ಉಳಿತಾವೆ ಎನ್ನುವುದು ಪ್ರಶ್ನೆಯಾಗಿ ಉಳಿತದೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನು ಮುಂದುವರಿಸಿ. 22 ಕೊನೆಯ ಸತ, ಲಾಸ್ಟ್ ಬಾಲ್ ಆಫ್ ದಿ ಓವರ್. ಸ್ಕೋರ್ ಬೋರ್ಡ್ ಶೋಸ್ 22 in the board, 22 for the loss of 1 wicket. ಮತ್ತೆ ಬರ್ತಾ ಇದೆ ಲಾಫ್ಟ್ ಡ್ರೈವ್. ಕೇವಲ 1 ಓಟಗಳು ಬರ್ತಾ ಇದೆ. 1 ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 23 ಕಾಣ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳು 23, 23. ಇನ್ನೂ ಬೇಕಾಗಿದೆ 14 ಓಟಗಳು, 18 ಎಸೆತ. 18 balls remaining, 14 record rupees. 18 ಎಸೆತ, 14 ಬೇಕಾಗಿದೆ. 18 balls remaining, 14 record. We request all the umpires as well as the players to finish the match as well as possible, because we have got very short period of time. Already 2:15 in the clock. 1 eliminator, 1 qualifier and a final. 3 match still to go in this today's session. So we request all the umpires players to finish the match as early as possible. In the evening session we have got very grand
prize distribution ceremony. We will wait and see who will be the champions of Bunts Premier League 2022. The winners of this tournament will receive the cash award of 30,000 along with the shining golden color BBL Trophy 2022, and the runners will satisfy with the cash award of 20,000 with shining golden color runners trophy. Plenty of individual prizes are there. Man of the match, man of the series, best batsman as well as the best bowler. So in the meantime, single added to the total scoreboard. Prakash moves up to the non-section and scoreboard moves up to 24 now. Ruvish already hit one boundary. This time Devi once again right arm over the wicket, crossing umpire. This time lofted drive over the head of the middle fielder. Only single. Back for the second run. Aggressive running once again. Couple of runs added to the total tally. With that couple of runs, score moves up to 26 now. Still 11 to go. 11 runs most will reach the target. Once again Devi Prasad crossing umpire. Crossing over Rajesh. This time ball drops within no man's land, vacant area. Once again, footwork made by the fielder. With that couple of runs, score moves up to 28 now. 9 more required. Just 9 short to the victory mark for Adi Janardana Simantur. Two very valuable partnership between Prakash and Ruvesh. Ruvesh playing sensibly throughout this innings. Very well. This time he is out. He is out. This time after making the individual knockout. Ruvesh is walking back to the bowler. Very valuable knock of 17 runs. Amit Tanamanin, the man who performed brilliantly in the first match of the tournament, hit 2 boundaries, and Adi Janardana Simantur registered their first win in this tournament because of him. This man, Amit Rajaskori. Dev Prasad. 9 more required. Still plenty of deliveries remaining. This time, chance of wicket. No. Pitching outside the leg stump. Wide is the call. Wide is the call. Right decision by the umpire because he knows the situation. Anything pitching beyond leg stump or off stump is called as wide in the limited overs match. So with that extra score, we move up to 29 now. 29 for the loss of 2 wickets. Gentlefish once again giving full respect to that delivery. Only single. With that single, Amit straight away opens his account. He is on 1 and score moves up to 30. 3-0. 7 required. 30 runs required. More exciting match is going on. Very exciting match. Very hot sunshine here at Junior College ground. 7 required. Prakash, the man. Good piece of batting, good piece of fielding. This time, chance was run out, missed out. Chance of run out was there. So lucky for Prakash, he survived. So with that single score, we move up to 31. Just 1-6, one mighty shot required. Prakash is on 10. With all the help of 8 single and a couple, he scored 10 runs. 12 balls remaining, 6 required. 12 balls remaining, 6 required. One magic over will turn the match. Suragiri strikers are hoping for that.
Hari Prasad is the bowler. Gently moves once again down to the cover region. Batsman rally for the single. With a single, Prakash moves up to double 1-1. His individual score is 11 and Skobo moves up to 32. Hari Prasad. Once again, Amit is the striker. He proved his talent in the very first match of the day. This time, gentle push down to the gully region, down to the first slip cordon. Only single. With that single, Amit moved up to 2 and Skobo moved up to 33. 33 in the board already. Just one boundary, one mighty shot is required for the victory mark for Ajit Anandara. This time, beautiful retrieval once again. Gentle push, strike rotation. Very beautiful, very sensible cricket from Prakash. He moved up to 12 and Skobo moved up to 34. Just 3 more required. This is called as a gentle cricket. This is called as a sensible cricket. Prakash scored 12 runs with the help of 10 singles and one couple. This is really called as a very good sensible cricket. Amit is a striker. This time well bowled, very well bowled. Ball pitching very low, kept low very, and no damage on Noer's Skobo. Skobo still remains at 34, sorry. 34 in the boot. This time once again right from the bat. Chance of run out was missed out once again. So single added in the form of leg by. With a single leg by Skobo moves up to 35. Two umpires are Rajeshwar and Dikshit. Prakash is waiting for the big shot. Just 2 required. Once again, this time chances. Once again, run out chance was missed out. Third umpire is the call. Not out. Score is level now. Match is tied. So 1 single runs required for the victory mark. The man, the hero of the innings is none other than Rupesh. Bowled a magic over, made an over, and he scored 17. 17. Good knock of 17 runs. And with the help of Prakash, good partnership between Prakash and Rupesh. Yelinje 11 versus Fighter Shetty Punararu. Already tossing ceremony was over, I think. Damodar, who won the toss in the next match, next qualifier? Yelinje versus Punararu Fighters. Punararu Fighters won the toss and elected to field first. Okay, thank you. This is once again gentle push. Once again, this is the victory run. This is the winning run. So Prakash of unbeaten now got 14 runs. He scored 14 runs unbeaten. They entered to the final. So Adi Janardana cricketers entered to the final of the Bunts Premier League 2022. Congratulations to the winners and Suragi Strikers. This is really hard luck. Best of luck for the next match. In the meantime, first qualifier. Man of the match. Avinash. Man of the match. Man of the match award goes to Rupesh Shetty. Bowls 1 maiden over and he scored 17 runs. पंजश्रेष्ठ प्रशस्ति रूपेश शेट्टी को लगता है. Rupesh Shetty, please come and take your man of the match award. Please receive the award. So in the meantime, second qualifier match between Yelinje versus Punararu Fighter Shetties
And in the meantime, I would like to call Mr. Satish Manwal for the further continuation commentary in Kannada. ಸರಿ, ಧನ್ಯವಾದಗಳು ಶಿಶಾಯ್ಕಲ್ ಅವರ. ಟಾಸ್ ಜಯಿಸಿದ ತಂಡ ಈಗಾಗಲೇ ಕ್ಷೇತ್ರರಕ್ಷಣೆಗಾಗಿ ಇಳಿತಾ ಇದೆ. ಫೈಟರ್ ಶೆಟ್ಟಿ ಪುನಲೂರಿನ ತಂಡ ಮೊದಲ ಹಂತದಲ್ಲಿ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಎದುರಿಸುವ ತಂಡ ಏಲಿಂಜೆ ಇಲವಾನ್ ಮೊದಲ ಓಪನರ್ಸ್ ಅನ್ನು ಅಂಗಣಕ್ಕೆ ಕಳಿಸಿಕೊಡ್ತಾ ಇದೆ. ಎಲಿಮಿನೇಟರ್ ಪಂದ್ಯಾಟ ಈಗ ಅಂಗಣದ ಭಾಗವನ್ನು ಕಂಡುಕೊಳ್ತಾ ಇದೆ. ಟಾಸ್ ಅನ್ನು ಗೆದ್ದ ತಂಡ ಫೈಟರ್ ಶೆಟ್ಟಿ ಪುನರೂರು ಫೀಲ್ಡಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದಾರೆ. ಅವರನ್ನು ಎದುರಿಸುವ ತಂಡ ಏಲಿಂಜೆ ಇಲವಾನ್. ಶ್ರೀ ಪ್ರದೀಪ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಫೈಟರ್ ಶೆಟ್ಟಿ ಪುನರೂರು ಪಂದ್ಯಾಟವನ್ನು ಆಡ್ತಾ ಇದೆ. ಶ್ರೀ ನವೀನ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಏಲಿಂಜೆ ಇಲೆವೆನ್ ಈಗ ಎಲಿಮಿನೇಟರ್ ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಈಗಾಗಲೇ ಶ್ರೀ ಆದಿ ಜನಾರ್ದನ ಸೀಮಂತೂರಿನ ತಂಡ ಶ್ರೀ ನಿತಿನ್ ಶೆಟ್ಟಿ ಅವರ ಒಂದು ಮಾಲಕತ್ವ ತಂಡ ಫೈನಲ್ ಎಂಟ್ರಿ ಆಗಿದ್ದಾರೆ. ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮುಂದಕ್ಕೆ ಕ್ವಾಲಿಫೈರ್ 2 ಅಲ್ಲಿ ಶ್ರೀ ಧೀರಾಜ್ ಶೆಟ್ಟಿ ಅವರ ಮಾಲಕತ್ವ ತಂಡ ಸುರಗಿರಿ ಸ್ಟ್ರೈಕರ್ಸ್ ಇನ್ನೂ ಕೂಡ ಒಂದು ಅವಕಾಶ ಇದೆ. ಎರಡನೇ ಕ್ವಾಲಿಫೈಯರ್ ಪಂದ್ಯಾಟವನ್ನು ಆಡ್ತದೆ.
ಸರಿ, ಸಚಿನ್ ಮತ್ತು ಸರದ್ ಮೊದಲ ಅಗ್ರ ಸರದಿಯ ಓಪನರ್ಸ್ ಈಗ ಅಂಗಣಕ್ಕೆ ಬರ್ತಾ ಇದ್ದಾರೆ. ಏಳಿಂಜೆ 11 ಪರವಾಗಿ ಎಸ್ಕಾರ್ಕಿ ಭಾಗದಲ್ಲಿ ಅಭಿಜಿತ್ ಮೊದಲ ಓವರ್ಗಾಗಿ, ಫೈಟರ್ಸ್ ಶೆಟ್ಟಿ ಪುನರೂರಿನ ಪರವಾಗಿ. ಅಭಿಜಿತ್ ಮೊದಲ ಚೆಂಡು, ಸಚಿನ್ಗೆ ಹೆಸರುವಂತ ಚೆಂಡು, ಓಟ್ಗಳಿಗೆ ಅವಕಾಶಗಳಿಲ್ಲ. ಡಾಟೆಡ್ ಡೆಲಿವರಿ, ಮಿಡ್ ಆಫ್ ವಿಭಾಗದಲ್ಲಿ ಒಂದು ಉತ್ತಮ ರೀತಿಯ ಶತರಕ್ಷಣೆ ಕೂಡ, ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಎರಡನೇ ಚೆಂಡು ಅಭಿ, ಸಚಿನ್ಗೆ ಹೆಸರುವಂತ ಚೆಂಡು. ಅಭಿ ಟು ಸಚಿನ್, ಶಾರ್ಟ್ ಆಗಿ ಬಿದ್ದ ಚೆಂಡು ನೆಗೆತವನ್ನ ಕಂಡುಕೊಳ್ತಾ ಇದೆ. ಬೌನ್ಸರ್ ಚೆಂಡನ್ನು ಎಸಿತಾ ಇದ್ದಾರೆ, ಓಟಗಳಿಗೆ ಅವಕಾಶಗಳಿಲ್ಲ. ಮತ್ತೆ ಡಾಟೆಡ್ ಡೆಲಿವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ 2 ಚೆಂಡುಗಳು ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಅಭಿಜಿತ್ ಶೆಟ್ಟಿ ಮೊದಲ ಓವರ್ಗಾಗಿ. ಮೂರನೇ ಚೆಂಡು ಬಹಳ ಉತ್ತಮ ಚೆಂಡು ಆಟ, ಬೌಲರ್ಸ್ ಪ್ರಾಕ್ಟೀಸ್ ಮಾಡಿದ್ರು. ಮಿಡ್ ಆನ್ ವಿಭಾಗದ ಒಂದರದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸಚಿನ್ ಖಾತೆ ಆರಂಭ, ಏಳಿಂಜೆ 11 ಖಾತೆ ಆರಂಭಗೊಳ್ತಾ ಇದೆ. ಮೂರಕ್ಕೆ ಮೊದಲ 3 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ಪಡ್ಕೊಳ್ತಾ ಇದೆ. ನಾಲ್ಕನೇ ಚೆಂಡು ಬ್ಲಾಕ್ ಅಲ್ಲಿ ಬಿದ್ದ ಚೆಂಡು, ಯಾರ್ಕನ್ನ ಡೆಲಿವರಿ, ಓಟಗಳಿಗೆ ಅವಕಾಶಗಳಿಲ್ಲ. ಅಭಿಜಿತ್ ಶೆಟ್ಟಿಯ ಓವರ್ ಬಹಳ ಉತ್ತಮ ರೀತಿಯಲ್ಲಿ ಜರುಗ್ತಾ ಇದೆ. ಮೊದಲ 4 ಚೆಂಡುಗಳಲ್ಲಿ ಕೇವಲ 1 ಓಟವನ್ನು ಮಾತ್ರ ನೀಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳನ್ನು ಉಳಿಸ್ತಾ ಇದ್ದಾರೆ. 5ನೇ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸನತ್ ಖಾತೆ ಆರಂಭ, ಏಳಿಂಜೆ 11 2ಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಓವರ್ನಲ್ಲಿ. ಸಚಿನ್ಗೆ ಹೆಸರುವಂತ ಚೆಂಡು, ಲಾಂಗ್ ಲೆಗ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಬರೆ, BPL ಬೌಂಡ್ರಿ. ಮೊದಲ ಓವರ್ ಕೊನೆಯ ಚೆಂಡಲ್ಲಿ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಲೆಗ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಸಚಿನ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. ಈ ರೀತಿಯಾಗಿ ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 6ಕ್ಕೆ ನೋ ಲಾಸ್. 36 ಚೆಂಡುಗಳ ಒಂದು ಪಂದ್ಯ, 6 ಓವರ್ಗಳ ಒಂದು BPL ಟೂರ್ನಮೆಂಟ್ ಈಗ ಬಾಸ್ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಇವರ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ಜರುಗ್ತಾ ಇರುವಂತ ದಿವಂಗತ ಕೀರ್ತಿಶೇಷ ಕೆ ಅಮರನಾಥ್ ಶೆಟ್ಟಿ ಟ್ರೋಫಿ ಈಗ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಾಟವಾಗಿ ಜರುಗ್ತಾ ಇದೆ. ಮುಲ್ಕಿಯ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಹಗಲಿನ ಪ್ರತಿಷ್ಠಿತ ಬಂಟ್ಸ್ ಪ್ರೀಮಿಯರ್ ಲೀಗ್ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಾಸ್ ವ್ಯವಸ್ಥಿತ ಪಂದ್ಯ ಸಾಂಗವಾಗಿ ಅತ್ಯುತ್ತಮವಾಗಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ 30,000 ರೂಪಾಯಿಗಳ ಒಂದು ಬಂಟ್ಸ್ ಪ್ರೀಮಿಯರ್ ಲೀಗ್ ಪಂದ್ಯಾಟ ಈಗ ಎಲಿಮಿನೇಟರ್ ಪಂದ್ಯಾಟವಾಗಿ ನಡೀತಾ ಇದೆ. ಆದಿ ಜನಾರ್ದನ ಸಿಮಂತೂರಿನ ತಂಡ ಮೊದಲ ತಂಡವಾಗಿ ಬಂಟ್ಸ್ ಟ್ರೋಫಿಯ ಫೈನಲ್ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೇ ತಂಡ ಅದ್ಯಾವ ತಂಡ ತೇರ್ಗಡೆಯನ್ನು ಕಂಡುಕೊಳ್ತದೆ ನೋಡಬೇಕಾಗಿದೆ. ಸದ್ಯ ಪಂದ್ಯ ಮೊದಲ ಓವರ್ ಮುಕ್ತಾಯದಲ್ಲಿ 6 ಓಟಗಳಿಗೆ ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಏಳಿಂಜೆ 11 ತಂಡ ಸನತ್ ಮತ್ತು ಸಚಿನ್ ಸುತ್ತಮ ರೀತಿ ಆರಂಭವನ್ನು ಕಂಡುಕೊಂಡಿದ್ದಾರೆ. ಅಭಿಜಿತ್ ಮೊದಲ ಓವರ್ ಕೊನೆ ಚೆಂಡಲ್ಲಿ ಸಚಿನ್ ಲಾಂಗ್ ಲೆಗ್ ವಿಭಾಗದಲ್ಲಿ ಸುಂದರತೆಯ ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ರು. ಈಗ ಹೊಸ ಬೌಲರ್ ಅನ್ನ ಪರಿಚಯಿಸ್ತಾ ಇದೆ ಫೈಟರ್ ಶೆಟ್ಟಿ ಪುನರೂರಿನ ತಂಡ. ದಿನೇಶ್ ಶೆಟ್ಟಿ ಎರಡನೇ ಓವರ್ಗಾಗಿ ಗಲ್ಲಿ ಭಾಗದಲ್ಲಿ ಮಿಡ್ ಆಫ್ ಲಾಂಗ್ ಆಫ್ ಎಕ್ಸ್ಟ್ರಾ ಕವರ್
ಶಾರ್ಟ್ ಫೈನ್ ಲೆಗ್, ಮಿಡ್ ವಿಕೆಟ್, ಕವರ್ ಪಾಯಿಂಟ್, ಈ ರೀತಿಯ ಕ್ಷೇತ್ರರಕ್ಷಣೆಯನ್ನು ಮಾಡ್ತಾ ಇದೆ. ಮಿಡ್ ಅನ್ನೋ ವಿಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ಮೊದಲ ಚೆಂಡಲ್ಲಿ ಒಂದು ಓಟವನ್ನು ಈಗ ಸನತ್ ದಾಖಲಿಸಿದ್ರು. ತಂಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನನ್. 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 2ನೇ ಚೆಂಡಿಗಾಗಿ ಮತ್ತೆ ದಿನೇಶ್ ಶೆಟ್ಟಿ, ಸಚಿನ್ ಶೆಟ್ಟಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯೊಂದು ಆಟ, ಉತ್ತಮ ರೀತಿಯೊಂದು ಹೊಡೆತ ಕೂಡ. ಡೀಪ್ ಯಕ್ಷ ಕವರ್ ವಿಭಾಗದ ಒಂದರದ ಪೂರೈಕೆಯನ್ನು ಕೂಡ ಈಗ ಸಚಿನ್ ಮಾಡಿದ್ರು. ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮೊದಲ 2ನೇ ಓವರ್ನ 2 ಚೆಂಡುಗಳು ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. 3ನೇ ಚೆಂಡು ಉತ್ತಮ ರೀತಿಯ ಹೊಡೆತ. ಈ ಬಾರಿ ಕೂಡ ಮಿಡ್ ಆಫ್ ವಿಭಾಗ ಒಂದರದ ಪೂರೈಕೆ. ಸಚಿನ್ ಮತ್ತು ಸನತ್ ಉತ್ತಮ ರೀತಿಯೊಂದು ಜೊತೆ ಆಟವನ್ನು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡಪ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಆಲ್ಮೋಸ್ಟ್ ಓಟುಗಳು ಪಾರ್ಟ್ನರ್ಶಿಪ್ ಆಗಿ ಬರ್ತದೆ, ನೋಡಬೇಕಾಗಿದೆ. ಇನ್ಸೈಡ್ ಎಡ್ಜ್ ಆಗಿರುವಂತ ಚೆಂಡು ರನ್ಔಟ್ ಅನ್ನು ಮಾಡುವಂತ ಅವಕಾಶಗಳಿತ್ತು. ಈಗ ಥರ್ಡ್ ಅಂಪೈರ್ ಸೂಚನೆ ಬರ್ತಾ ಇದೆ. 3ನೇಯ ತೀರ್ಪುಗಾರ ಈಗ ಸೂಚನೆಯನ್ನು ನೀಡ್ತಾ ಇದೆ. ಸ್ಕೋರ್ ಲೆಗ್ ನಿರ್ಣಾಯಕರು 3ನೇ ತೀರ್ಪಿನಲ್ಲಿ ಅದಾವ ತೀರ್ಪು ಬರ್ತದೆ, ನೋಡಬೇಕಾಗಿದೆ. ರನ್ಔಟ್ಗಾಗಿ ಈಗ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಈ ಪದಾರ್ಥ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತ M9 ಸ್ಪೋರ್ಟ್ಸ್ ಉಡುಪಿ ದಕ್ಷಿಣ ಕನ್ನಡದ ಹೆಸರಾಂತ ಒಂದು ನೇರ ಪ್ರಸಾರದ ತಂಡ ಕೂಡ ಕಳೆದ 2 ವರ್ಷಗಳಲ್ಲಿ ಅತ್ಯಂತ ಹೆಸರಾಂತ ನೇರ ಪ್ರಸಾರದ ತಂಡವಾಗಿ ಗುರುತಿಸಲ್ಪಡುವಂತ M9 ಸ್ಪೋರ್ಟ್ಸ್ ಈ ಪದಾರ್ಥ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಈಗ ವೇಟಿಂಗ್ ಅಲ್ಲಿದೆ. ಅದ್ಯಾವ ತೀರ್ಮಾನ ಬರ್ತದೆ, ನೋಡಬೇಕಾಗಿದೆ. ತೀರಾ ಕ್ಲೋಸ್ ಆಗಿರುವಂತ ಒಂದು ರನ್ಔಟ್ ಇದೆ. ಬಾಸ್ ಒಂದು ಕಠಿಣ ಸವಾಲಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಈಗ
ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್. ಬ್ಯಾಟ್ಸ್ಮನ್ ಸೇಫ್. ಆ ನಿಟ್ಟಿನಲ್ಲಿ ಒಂದು ಹೊಡೆದ ಪೂರೈಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 2ನೇ ಓವರ್ ಚಾಲ್ತಿಯಲ್ಲಿ 10 ಓಟವನ್ನು ತಲುಪ್ತಾ ಇದೆ. ಕೊನೆ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಸನಾತ್ಗೆ ಸೇರುವಂತ ಚೆಂಡು ಬಹಳ ಉತ್ತಮ ರೀತಿಯಿಂದ ಆಟ ತಟ್ಟಿಬಿಟ್ಟು ಒಂದು ಪೂರೈಕೆಯನ್ನ ಮಾಡಿದ್ರು. ಅಂತಿಮ ಒಂದೇ ಸೆತ 2ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಎಲಿಮಿನೇಟರ್ ಪಂದ್ಯ ಈಗ ಅಂಗಣದ ಭಾಗದಲ್ಲಿ ಜರುಗ್ತಾ ಇದೆ. ಫೈಟರ್ ಶೆಟ್ಟಿ ಪುನರೂರು ಏಲಿಂಜ 11 ಅನ್ನು ಎದುರಿಸ್ತಾ ಇದ್ದಾರೆ. ಕೊನೆಯ ಸೆತ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಪೂರ 2ನೇ ಓಟ ಕಾಣುವಂತ ಪ್ರಯತ್ನ. 2 ಓಟಗಳು ಈ ಹಂತದಲ್ಲಿ ಪೂರೈಕೆಯೂ ಕೂಡ 2ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಬಳಿಕ ಏಲಿಂಜ 11 ಮೊತ್ತ 13ಕ್ಕೆ ನೋ ಲಾಸ್. ಬಹಳ ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಏಲಿಂಜ 11 10 ವಿಕೆಟ್ಸ್ ಸುರಕ್ಷಿತ ಹಂತದಲ್ಲಿ ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇನ್ನು ಕೂಡ 24 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಮೊದಲ 12 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸಚಿನ್ ಮತ್ತು ಸನಾತ್ ಅಂಗಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈತ ಹೊಸ ಬೌಲರ್, ಬಾಸ್ ಅನುಭವಿ ಎಸೆಗಾರ ಕೂಡ, ಅನುಭವಿ ಆಲ್ರೌಂಡರ್ ಕೂಡ. ಈ ಟೂರ್ನಮೆಂಟ್ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿಕೊಂಡು ಬರ್ತಾ ಇರುವಂತ ಆಟಗಾರ ಯುವ ಆಟಗಾರ ರಕ್ಷಾನ್. ರಕ್ಷಾನ್ 3ನೇ ಓವರ್ಗಾಗಿ ಸನಾತ್ ಸ್ಟ್ರೈಕರಿಗೆ. ಈತ ನಡುವೆ ಬಹಳ ಉತ್ತಮ ಚಂದ ಆಟ ಮತ್ತೆ ಅಕ್ಷ ಕವರ್ ವಿಭಾಗ ಡಿಪ್ ಕವರ್ ವಿಭಾಗ ಒಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ 14ಕ್ಕೆ ತಲುಪ್ತಾ ಇದೆ. 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಸನತ್ 1 ಓಟವನ್ನು ಪಡ್ಕೊಂಡ್ರು. ಈಗ ಸಚಿನ್ಗೆ ಸ್ಟ್ರೈಕ್ ಅನ್ನು ನೀಡ್ತಾ ಇದ್ದಾರೆ. 2ನೇ ಚೆಂಡು ಔಟ್ ಸ್ವಿಂಗ್ ಡೆಲಿವರಿ. ಬಹಳ ಉತ್ತಮ ಚೆಂದ ಎಸೆತ. ಅತ್ಯುತ್ತಮ ಚೆಂಡನ್ನು ಎಸೆದಿದೆ ರಕ್ಷಾನ್. ಓಟಗಳಿಗೆ ಅವಕಾಶಗಳಿಲ್ಲ. ಡಾಟ್ ಬಾಲ್. 3ನೇ ಚೆಂಡು ಔಟರ್ ಹೆಚ್ಚಾಗಿರುವಂತ ಚೆಂಡು. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮೊದಲ ಓಟ ಪೂರೈಕೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮತ್ತೆ 1 ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 2 ಓಟಗಳು ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 16 ಓಟವನ್ನು ತಲುಪ್ತಾ ಇದ್ದಾರೆ. ವಿಕೆಟ್ ನೋಲಾಸ್ ಅಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಈಗ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದರಲ್ಲಿ ಫೈಟರ್ ಶೆಟ್ಟಿ ಪುನರೂರಿನ ತಂಡ ಆದ್ರೆ ಮತ್ತೊಂದರಲ್ಲಿ ಏಲಿಂಜ 11 ಬಂಟ್ಸ್ ಶೋಪಿಯನ್ನು ಆಡ್ತಾ ಇದ್ದಾರೆ. ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯಕೂಟ ಇದಾಗ್ತಾ ಇದೆ. ಇದರ ನಡುವೆ ಲಾಂಗರ್ ವಿಭಾಗದಲ್ಲಿ ಕ್ಯಾಚ್ ಅವಕಾಶ ಇದೆ. ಕೊನೆಯ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತದೆ. ಬಹಳ ಶುದ್ಧ ಬರ್ತಿದ್ದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಚಿನ್ ಔಟ್. ಮೊದಲ ಹಂತದಲ್ಲಿ ಕ್ಷೇತ್ರರಕ್ಷಕ ಎಡವಿಕೆಯನ್ನು ಮಾಡಿದ್ರು ಕೂಡ ನಂತರ ಶುದ್ಧ ಬರ್ತಿದ್ದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸಚಿನ್ ವಿಕೆಟ್ ಅನ್ನು ಕಬಲಿಸ್ತಾ ಇದ್ದಾರೆ. ರಕ್ಷಣ್ ಮೊದಲ ಬ್ರೇಕ್ ಥ್ರೂ ಅನ್ನು ತರ್ತಾ ಇದ್ದಾರೆ. ತಂಡದ ಮೊತ್ತ ಈಗ ಏಳಿಂಜಯ ಮೊತ್ತ 16ಕ್ಕೆ 1. ಅಂಗಣದ ಭಾಗದಲ್ಲಿ ಹೊಸ ದಾನಿಗ ವೈಭವ್ ಮತ್ತೋರ್ವ ಆಲ್ರೌಂಡರ್ ಆಟಗಾರ ಕೂಡ ಏಲಿಂಜ 11 ಪರವಾಗಿ.
ಕೊನೆ 2 ಚೆಂಡುಗಳು 3ನೇ ಓವರ್ನಲ್ಲಿ ಬಾಕಿ ಉಳಿಸ್ತಾ ಇದ್ದಾರೆ ರಕ್ಷಾನ್. 5ನೇ ಸೆತಾವ ಸುತ್ತಮರ ಚಂದ ಆಟ. ಮತ್ತೆ ಆಫ್ ಸೈಡ್ ಬೈ 1 ಪೂರೈಕೆಯನ್ನು ಕೂಡ ಮಾಡಿದ್ರು. ವೈಭವ್ ಖಾತೆ ಆರಂಭ. ಏಲಿಂಜೆ ಮೊತ್ತ 17ಕ್ಕೆ ತಲುಪ್ತಾ ಇದ್ದಾರೆ. 3ನೇ ಕೊನೆ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆ ಚೆಂಡಿಗಾಗಿ ರಕ್ಷಾನ್. ಸನತ್ಗೆ ಹೆಸರುವಂತ ಚೆಂಡು ರನ್ ಮಾಡೋದೊಂದು ಅವಕಾಶ ಇತ್ತು, ಆದ್ರೆ ಸನತ್ ಹಿಂದೆ ಸರಿತಾ ಇದ್ದಾರೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ 3 ಓವರ್ಗಳ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 18 ಚೆಂಡುಗಳನ್ನು ಎದುರಿಸಿದ ಏಲಿಂಜೆ 11 ತಂಡ ಸಚಿನ್ ಶೆಟ್ಟಿ ವಿಕೆಟ್ ಅನ್ನು ಕಳಕೊಂಡು 17 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು 18 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅರ್ಥಾತ್ 3 ಓವರ್ಗಳು ಇನ್ನು ಕೂಡ ಫಸ್ಟ್ ಸೆಷನ್ ಅಲ್ಲಿ ಇದೆ. ಅದೆಷ್ಟು ಓಟಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 9 ವಿಕೆಟ್ಸ್ಗಳು ಸುರಕ್ಷಿತ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾಯಿಸ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ, ಮುಂದಿನ ವಿದ್ಯಮಾನಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್ ಮುಲ್ಕಿ ಮುಂದಿನ ಹಂತಕ್ಕಾಗಿ. So thank you, Satish. So eliminator round match is going on here between Fighter Shetty's Punaruru versus Elinche 11. No ball has been signaled by the umpire. Meanwhile, score moves on to 22. Over number 4 is in progress. Santosh is the bowler, so free hit chance for the batsman now to go for a big hit. Let us see whether he will able to take the advantage of this free hit delivery. Santosh bows. He go for a big ball. It's in the air. There is a fielder underneath it. Long chase for the fielder, and the fielder at long off region comes across and collects the ball. So 2 more runs have been added to the scoreboard here. Score moves on to 24. Some change in the field placement is going on here. This is a very crucial match for both these two teams. Must win situation now. Do or die situation for both the teams here. We'll have to wait and see which team is going to win this match. Santosh balls from the far end. Turned away nicely onto the onside, but not a fully controlled stroke. Not from the middle of the bat. Fielder fumbles. They come back for the second. And they completed 2 runs comfortably here. Good running between the wicket here. Aggressive running between the wicket. So 2 more runs have been added to the total. So Bunts Association of Mulki is organizing this most prestigious cricket tournament in the name of late Amarnath Shetty. Again hammered the ball onto the onside, but not a fully controlled stroke. Not from the middle of the bat. Still he managed to pick up a single here. So very terrific atmosphere here today at Government Junior College ground. A huge wind is blowing. Very hot sunshine. Almost a Yorker and delivery played elegantly onto the onside. There is a protection at mid-on region. The fielder from the mid-on comes across and corrects the ball. Meanwhile, he cannot prevent the batsman from picking up a comfortable single. A good sensible cricket is going on here. A good partnership is going on. Short of line delivery, an uneven bounce there, beamer delivery, and the batsman beaten comprehensively. The pace deceives the batsman. The ball betrays the batsman and directly into the wicket-keeper's baggage. So dotted delivery there by the bowler. Once again, the bowler is back to his bowling mark now. With a long run up, he's ready to bowl. In the right arm over the wicket fashion. Crashing drive to the offside. There is a fielder at cover point region. So they get only a single here. So single in the last ball of the over to keep retain the strike. That's the end of the over number 4. So after the completion of 4 overs, Elinche 11 are 29 for the loss of 1 wicket. The man out was Sachin for 11, and the 2 batsmen in the middle are Vaibhav and Sanath. So Fighter Shetty's Punaruru will have to break this partnership now in order to come back into this game.
these two batsmen are building a good foundation for the rest of the team. They are building a good platform here. So 2 days of cricket festival, cricket carnival, mega cricket extravaganza for Bunts Bandhavas here, which is proudly organized by Bunts Association of Mulki. So M9 Sports is hosting the live broadcast of this tournament. So people from all corners of the world can watch each and every match of this tournament. That's a very fine delivery which beats the batsman. The ball was straight to the hands of the wicket keeper. So no possibility of the run there. The ball pitching on the off stump and batsman not getting the line of the ball. On that occasion, wicket keeper collects the ball neatly. So no chance of taking any score over there. Almost a Yorker-led delivery. Batsman just giving the touch, gently pushes the ball to the offside, and he gets a single here. So LNJ 11 batsmen will have to go for big hits now. They will have to look for some boundaries or sixers to accelerate their score. Converted that into full toss, straight down the ground he played. There is a fielder. Will they get 2 runs? They come back for the second. There could be a chance of a now. Directed there. But we'll have to wait for umpire decision. Umpire says not out. The batsman is well home. Very good running to the wicket once again. Good understanding there. Aggressive running to the wicket. And this is the kind of running to the wicket we need in the limited overs matches to put the pressures on the fielders as well as on the bowlers. Once again played nicely at mid-on region. The fielder comes across and collects the ball. Some sort of misfielding there, and which allows the batsman to go for the second run easily. So with those 2 runs, their score now moves on to 34. Over number 5 is in progress. 35 with 1 wicket down. 2 more balls to go of this over. That ball beats not only the batsman but also the wicket keeper. Meanwhile, again they get 2 more runs here. 36 on the scoreboard. Last ball to go of this 5th over. So already Adi Jadadara Shimanturu team has entered into the finals of this tournament. Crashing drive to the offside. Tremendous shot over the extra cover. Lovely cover drive. Handsome looking cover drive by the batsman. But only single resulted. So single in the last ball of the over to keep retain the strike. That's the end of the over number 5. After the completion of 5 overs, runs on the scoreboard is 37. Last over to go now. 6 balls remaining. Let us see how many more runs they will be able to score in the remaining 6 balls. So LNJ 11 is playing under the ownership of team owner Naveen Shetty, whereas Pradeep Shetty is the team owner of Fighter Shetty Punaruru. Let us see who is going to win this eliminator round. This is a crucial match for both these 2 teams to enter into the next round. Both teams are sailing on the same boat here. This time not from the middle of the bat, still the batsman is managed to pick up a single here. A good sensible cricket from these 2 batsmen. Vaibhav is on strike, a technically sound batsman. This time that should be a wide. The ball was going far away from the off stump, and umpire has no hesitation in stretching his arms and giving a wide signal here. So 1 more run has been added to the total in the form of extra run. Score moves on to 39 now. Ball chipped up in the air. He goes for a big one. Ball is underneath the fielder, and fielder makes no mistake. He converted that into a good catch. So second wicket goes down for LNJ 11. So Vaibhav is moving back to the pavilion after making 8 runs in his individual account. So partnership has been broken here in the last over of the innings. So the bowler is a very successful bowler who has given the much required breakthrough here in the right moment. Yashas is the newcomer, come out to the center now, ready to face the bowler.
That's a very, very fine delivery which beats the batsman. The batsman doesn't know much about delivery. He doesn't have any clue about that ball. And the ball beats the batsman, beaten comprehensively, and wicketkeeper does the rest of the job. Once again, the ball is in the hands of the bowler. The bowler from the temple end stepped out very quickly. Down he goes. I think he's out. The batsman stepped out quickly but misses the line of the ball, shuffling across the stumps, and he missed the line. Wicketkeeper was very quick. A brilliant piece of wicket keeping there by the wicketkeeper. The batsman was short of his ground while the ball hits the stumps. So J have lost their third wicket now. (39) for the loss of 3 wickets. So Ritesh is the newcomer to join with the non-striker here. Only 2 balls remaining of the last over now. Ritesh will be joining the non-striker now. 2 balls to go of this last over. Bowler for the 5th time from the far end. He goes for a big one. Ball is in the air. In the air. There is a fielder. And the fielder misses the ball. Will they get 3 runs here? Yes, they completed the 3 runs easily. The batsman Ritesh wanted to go for a big hit, but the ball takes the leading edge of the bat. Meanwhile, he gets 3 more runs for his team. And with those 3 runs, the scorecard of J 11 now moves on to 42 runs on the scoreboard. Last ball to go. Here is the final delivery of the final over of the innings. Straight down the ground he played. There is a fielder. They get only a single here. They come back for the second. There could be a chance of run out. And because of the throw was not quite good enough, they were able to get the 2 runs comfortably here. That's the end of the innings. So after the completion of 6 overs, J 11 have scored 44 runs. So 45 is the victory target for fighter Shetty's Punaruru to win this match in 6 overs. So they need a run rate of exactly 7.5 per over. This is not a very difficult target for the team because they have got a very good batting lineup. But at the same time, as far as J 11 is concerned, they have got some outstanding, clever and intelligent bowlers. So this match is going to be a very interesting match, really a fascinating game, very exciting match, and I think it has a real close finish.
So Abhishek and Rohit are the two openers now for fighter Shetty's Punaruru. And Vaibhav, the opener bowler, is ready to bowl the first over of the innings. He will start the proceedings from the far end. Charan and Dikshit are the two umpires officiating for this match. So here is the first delivery of the first over. Ball was going down the leg side, so no runs resulted. First ball is a dot ball. So Charan Manipal is the main umpire there, and Dikshit Mangalore is standing at the square leg region as the square leg umpire. M9 Sports is hosting the live broadcast of this Bunts Premier League 2022. And uneven bounce there, flighted delivery. Batsman takes a single in that ball. So with that, fighter Shetty's Punaruru have opened their account. 45 is the victory target for fighter Shetty's Punaruru to win this match in 36 balls. Converted that into full toss, played it elegantly to the mid-off region, crashing drive to the offside before the fielder can pick it up and throws back to the bowler. There is ample time for both these two batsmen to go for an easy single. So these two batsmen will have to take the full responsibility of this game on their shoulder. They should not lose any wickets early in their innings. This time crashing drive to the offside, fielder fumbles at cover point, rather a gully region, long chase for the fielder. Some sort of misfielding there, allowing the batsman to go for the third run very easily here. Good running between the wicket here, good understanding between the two batsmen. So 3 runs have been added to the total. With the help of those 3 runs, Abhishek's score now moves on to 4 and Rohit is batting on 1. Score at the moment is 5 without any loss. Once again Vaibhav from the far end. That should be a wide, no doubt about delivery, no argument at all from the bowler because he knows the situation. In the limited overs matches, umpires are very strict. Anything down the leg side will be declared as wide balls. So another extra run has been added to the total here. Vaibhav has to concentrate on his line and length now. This time again steers it down to third man region, angling the face of the bat. He just realized that there is no slip, so cuts it off and he takes a easy single. Score now moves on to 7. Over number 1 is in progress. 7 without any loss. Vaibhav is back to his bowling mark now. LNJ 11 will have to look for wickets now. If they can pick up 1 or 2 wickets in the first 2 overs, that will put the pressure on the batting side. Batsman played a forward defensive stroke there, gently pushing the ball to the offside, just giving the touch and going for a cheeky single. A good intelligent cricket is going on here. So single in the last ball of the over to keep it in the strike. That's the end of the over number 1. After the completion of first over, runs on the scoreboard is 8 for none. .37 more runs required in the remaining 5 overs. So very interesting match. We'll have to wait and see which team is going to win this eliminator round. So Ranjit has taken over from Vaibhav. Ranjit will bowl the second over of the innings now. So wicketkeeper is making some change in the field placement here. This is a crucial match for both these two teams here. So here is the first delivery of the second over now. Ranjit from the far end in the right arm, round the wicket fashion with a slow run up. Wide has been signalled. That's a bad start for this over. He starts off with the wide delivery. The bowlers of LNJ 11 will have to concentrate on their line and length because each runs are very, very important now. Not only the runs are added, but also they should bowl one more extra delivery here. So they should give high priority for the line and length. Steers it down to third man region, just cuts it off down to third man, and before the fielder at short third man comes across and corrects the ball, these two batsmen have gone through for an easy single here. Ranjit once again.
Goes for a sweep shot, swept away nicely onto the onside. Will they get 2 runs? Yes, they completed the second run as well. Very, very good running between the wicket here. So couple of runs have been added to the total of Fighter Shetty's Punaruru, which takes their full score to 12 now. 12 without any loss. A good partnership is going on here between Rohit and Abhishek. Hammer the ball onto the onside, punch the ball to the mid-on region, but they satisfied with only a single here. A good sensible cricket is going on between these two openers of Fighter Shetty's Punaruru, because they know that the target in front of them is only 45 runs, which they can easily achieve. That's a fancy stroke there. Long chase for the fielder. Ball is racing towards the boundary ropes. I think the ball has crossed the boundary ropes for 4 runs. Welcome boundary for Fighter Shetty's Punaruru. BPL boundary from the bat of Abhishek. So 4 valuable runs have been added to the scoreboard. Score now jumps up to 17 without any loss. Bowler boss. That's a very, very fine delivery which beats the batsman. The ball was straight to the hands of the wicket keeper. So no possibility of a run there. The ball pitching on the off stump and batsman not getting the line of the ball. On that occasion, wicket keeper collects the ball neatly. So no chance of getting a score over there. Full toss, converted that into full toss. He finds the gap there. One bounce to the fielder at long off region. Good piece of fielding. The fielder has stopped that ball almost very close to the boundary ropes here, and he has saved a couple of runs for his team. Otherwise, the ball would have been crossed the boundary ropes here. So only 2 runs have been added to the total. End of the over number 2. After 2 overs, Fighter Shetty's Punaruru are 19 without any loss. So chasing a target of 45 runs. At the moment, these two openers have scored 19 runs. So 26 more runs required in the remaining 24 balls. A very exciting match is going on here. Slow well and delivery, bit of variation in the last moment. The batsman played a forward defensive stroke there. Gently pushes the ball to the offside before the fielder at mid-off region corrects the ball. These two batsmen have gone through for an easy single. This is the second over of Vaibhav's quota. Once again, some sort of change in the field placement is going on here for this right-handed batter. Vaibhav for the second time in this over. Straight down the ground, but there could be a chance of run out. I think that's a very close one, and batsman has made his ground comfortably here. Very, very lucky indeed. That was a risky run, and I don't think these kinds of runs are not at all necessary for Fighter Shetty's Punaruru team. They should not take any risk. They should play with cool mind now. That's a very fine delivery. Ball pitching right in the spot, right in the block hole, and batsman had no clue about that ball. There is no proper connection with the bat and ball. He wanted to sweep the ball onto the onside, but ball is not coming onto the bat. Dot delivery there by Vaibhav. Vaibhav balls. Again, wide has been signaled. I think the ball was going far away from the off stump. So umpire Charan has no hesitation in stretching his arms and giving a wide signal here. So at this stage of the game, the bowlers should not give any runs in the form of extras, because each runs are very, very important in this crucial match. Down the leg side, again 2 consecutive wide deliveries here. Vaibhav is finding some difficulty in maintaining a line and length. He has to improvise his bowling now. So 2 wide balls consecutively, and with the help of that extra run, scorecard of Fighter Shetty's Punaruru now moves on to 23 without any loss. A very good partnership is going on here between these two batsmen, and Alien J11 will have to break this partnership now in order to come back into this game. Again, the ball was going away from the off stump, far away from the off stump, and batsman just leaves the ball, left the ball to go to the wicket keeper. Meanwhile, wide has been signaled. 3 extra runs, 3 wide balls.
Steers it down to third man region. There is a fielder at third man, but before the fielder picks up the ball, these two batsmen have completed a single comfortably. One more run has been added. Score moves on to 25. Two more balls to go of this over. 25 runs on the scoreboard. That means they are just 20 runs away from their victory. Everything is good going for Fighter Shetty's Punaruru. They are in a very good position here. All the wickets in hand. Goes for a big one. One bounce over the extra cover boundary for 4 runs. That is the shot of the day. So 4 valuable runs from the bat of Abhishek here. He quickly realized that it is too far from the off stump, making room for himself and played that shot to the extra cover fence for a boundary here. Vaibhav is looking bit of expensive in this over. This time gently pushes the ball to the onside and he picks up a single here. So that's the end of the over number 3. After 3 overs, runs on the scoreboard is 30. So 15 more runs required. 3 overs to go. So Bunts Association of Mulki are organizing this 2 days of cricket tournament for Bunts Bandhavas, and we are in the final day of this tournament now. We can expect a huge crowd as the day progresses. The final match will be played today evening, and after the final match we have got grand presentation ceremony over here. Let us see who is going to win this tournament to lift this attractive K. Amarnath Shetty Memorial Cricket Tournament. Amarnath Shetty served as a Minister of Karnataka, and he was also a MLA of Mulki Mudabidri zone. A very great personality, and Bunts Association are organizing this tournament in the sweet memory of late K. Amarnath Shetty. That's a very, very fine delivery. Batsman paid it almost a test cricket forward defensive stroke, not for runs. Giving full respect to that delivery, so no runs resulted. First ball is a dot ball. Sanath is the bowler, operating his over from the temple end. Ball chipped up in the air and simple lollipop catch to the bowler himself of his own bowling, forward through and collects the ball. So first wicket goes down. Partnership has been broken here, and Sanath has given the breakthrough what they were looking for. Abhishek is out after making 18 runs in his individual account. A fine innings from Abhishek has come to an end now. Brilliant knock of 18 runs with the help of 2 boundaries. Now to replace him, newcomer joining is Dinesh. Sanath is a successful bowler who has picked up that important wicket of Abhishek. So Rohit and Dinesh are in the middle now. These 2 batsmen will have to take the full responsibility of this game on their shoulder. They can't afford to lose any more wickets. They must keep their wicket intact now. Again played nicely at long off. There is a protection, so they will get only a single here. (31 runs on the scoreboard. 15 balls remaining, 14 runs required. Wide has been signalled. With that extra run, score now moves on to 32. 45 is the target. That's a clever bowling there. Intelligent bowling. The batsman had no clue about that ball. That pace deceived the batsman. Ball keeping it very low. Surprised the batsman. The batsman doesn't know much about delivery. Doesn't have any clue about that ball. Misses it completely. Wicket keeper collects the ball behind the stumps. Goes for a switch hit here. Attempted for a reverse shot, but he found utter failure in playing that one.
So good over for productive over there by the bowler Sanat. The last ball to go of this over now. He's bowling comprehensively well and he was able to pick 1 wicket also. Score at the moment remains on 32. That means 13 runs away from their victory. 13 more runs required. 13 balls to go. Played that shot elegantly to the mid-off region and he picks up a single. So that's the end of the over. Pretty good over from Sanat. So after the completion of 4 overs, it is 33. That means 12 balls to go and 12 more runs required for fighter Shetty's Punaruru to enter into the next round. So Yashas has been introduced here for the first time to bowl the 5th over. ಬಂಟ್ಸ್ ಪ್ರೀಮಿಯರ್ ಲೀಗ್ 2022ರ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಗೌರವಾನ್ವಿತ ಶ್ರೀ ಗಿರೀಶ್ ಎಂ ಶೆಟ್ಟಿ ಶ್ರೀ ಡೆವಲಪರ್ಸ್ ಕಟೀಲು ನಮ್ಮೊಂದಿಗೆ ಜೊತೆಗೂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನವೀನ್ ಶೆಟ್ಟಿ ಅವರು ಅವರಿಗೆ ಶಾಲು ಹಾಕಿ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ಜೊತೆಯಲ್ಲಿ ರಾಮಚಂದ್ರ ಶೆಟ್ಟಿ ಅವರು ಜೊತೆ ಸೇರಿದ್ದಾರೆ. Crashing drive to the outside, tremendous shot over the extra cover region. They come back for the second and completed 2 runs as well. Very good running between the wicket here, aggressive running between the wicket, good understanding there between the 2 batsmen. So 2 more runs have been added to the total. With those 2 runs, score now moves on to 37. The bowler tried to stop that ball, but he misses the ball and they get a single here. 45 is the victory target. So fighter Shetty, Punaruru are in a driver's seat now. They are slowly marching towards the victory. Everything is good going for the team. That should be a no ball. ನಮ್ಮ ಸಮಾಜ ಬಾಂಧವರಿಗೆ ಬೇಕಾದಲ್ಲಿ ಸ್ಪಂದನೆಯನ್ನಿತ್ತಂತಹ ಕಪಿಲ ಶ್ರೀ ದುರ್ಗಾಪರಮೇಶ್ವರಿ ದೇವರ ಸಂವಿಧಾನದಲ್ಲಿ ವಾಸವಾಗಿದ್ದುಕೊಂಡು ನಮ್ಮ ಸಂವಿಧಾನದ ಅವರ ಶ್ರೀಮಂತ ವ್ಯಕ್ತಿತ್ವವನ್ನು ಕಳ್ಕೊಂಡಂತಹ ಶ್ರೀಕ ಗಿರೀಶ್ ಎಂ ಶೆಟ್ಟಿ ಇವರು ಶ್ರೀ ಡೆವಲಪರ್ಸ್ ಇದರ ಮಾಲಕರಾಗಿದ್ದೆ. ವಿಶೇಷವಾಗಿ ನಾನು 28ನೇ ತಾರೀಕಿನಂದು ಏಕೋತ್ಸವವಾಗತಕ್ಕಂಥ ಮಗನೇ ನಹಿಸ ಈ ಸಿನಿಮಾದಲ್ಲಿ ಬಹಳ ಉತ್ತಮವಾದಂಥ ಮಹಿಳೆಯನ್ನು ನೀಡುವುದರ ಮೂಲಕವಾಗಿ ನಮ್ಮನ್ನ ಮನವನ್ನು ಸೆಳೆಯುತ್ತಾರೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಸಮಾಜ ಮಾಡುವಂಥ ಸಮಾಜಕ್ಕೆ ಚಿಂತನೆಗಳಿಗೆ ಅವರು ಸದಾ ಸ್ಪರ್ಶವನ್ನು ನೀಡಿದರು. ಮಾತ್ರವಲ್ಲದೆ ಕಪಿಲ ಫೌಂಡೇಶನ್ನಲ್ಲಿದ್ದುಕೊಂಡು ವಿಶೇಷವಾಗಿ ಸೂಕ್ತ ಸಲಹೆಗಳನ್ನು ನೀಡುವುದು ಯಶಸ್ಸಾದವರು. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಇದೀಗ ನಮ್ಮ ಮುಲ್ಕಿ ಬಂಟ್ಸ್ ಸಮಾಜದ ಬಂಟರಿಗೆ ಅವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಸಹಕರಿಸತಕ್ಕಂಥ ನಮ್ಮ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಗೌರವಾನ್ವಿತ ಗಿರೀಶ್ ಎಂ ಶೆಟ್ಟಿ ಶ್ರೀ ಡೆವಲಪರ್ಸ್ ಕಟೀಲು. ನಾವು ಮಾಡತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಅದಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡವರು. ಕೇವಲ ದಕ್ಷಿಣ ಕನ್ನಡ ಉಡುಪಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಲ್ಲೇ ಮನೆ ಮಾತ್ರ ಆಗಿರ್ತಕ್ಕಂತಹ
ಸರಳ ಪ್ರಚಲಿಕೆಯ ಪ್ರತಿಮೂರ್ತಿಯಾಗಿರತಕ್ಕಂತಹ ಗಿರೀಶನ್ನ ಇದೀಗ ನಮ್ಮನ್ನು ಉದ್ದೇಶಿಸಿಕೊಂಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. Four runs required. Four runs required to win this match. ಪ್ರತಿ ಕಡೆಗ್ಲ ಒಂಜಿ ರಡ್ಡು ಬಂಡರ್ ಸಂಘ ಅಂದತ್ತೆ ನಮ್ಮ ವರ್ಲ್ಡ್ ಬಂಡರ್ ಸಂಘದ ಪತ್ತಿನ ನಮ್ಮ ಗ್ರಾಮೀಣ ಮಟ್ಟದ ಪ್ರತಿ ಒಂಜಿ ಇನ್ನಿಂಜ ಬಂಡರ್ ಸಂಘಲ ಐತನೇ ಐನಂಜಿ ಒಂಜಿ ಜವಾಬ್ದಾರಿಗೆ ತಂದು ಮಸ್ತ್ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಐತೆ ಬಾಗಿ ಪಡೆಯರೆ ಮಸ್ತ್ ಖುಷಿ ಹಾಕೊಂಡು ಐತೆ. ಒಟ್ಟಿಗೂ ಈ ಸರ್ತಿ ನಮ್ಮ ಮುಲ್ಕಿ ಬಂಟರ್ ಸಂಘದ ಪ್ರೀಮಿಯರ್ ಲೀಗ್ ಪಂಡ ಅವಳ ನಮ್ಮ ಜವನೇರು ಕೂಡ ಸೇರಿದೆ. ಇಂದಿನ ಕಾರ್ಯಕ್ರಮಗಳು ನಮ್ಮ ಜವನೇರು ಕೂಡ ಒಟ್ಟಿಗೆ ಹಾಕಿದ್ರು. ಒಂದು ಬಾರಿ ಎಡ್ಡೆ ವಿಷಯ ನ್ಯಾಯ ಮಂಡಳದ ಜವನೇರೇನು ಒಟ್ಟು ಮಲ್ಪಡೋದಂಡ ಇಂಚಿನ ಒಂದು ಕಾರ್ಯಕ್ರಮ ಭಾರಿ ಅಗತ್ಯ. ಹಿರಿಯರ್ನ ಒಟ್ಟಿಗೂ ಹಿರಿಯರ್ನ ಆಶೀರ್ವಾದಗಳು ಜವನೆಲ್ಲ ಒಟ್ಟಿಗೆ ಹಾಕಿದ್ರು. ಮತ್ತೆ ನಾದ ಪಂಡ ಈ ಕ್ರಿಕೆಟ್ ಈ ಪ್ರೀಮಿಯರ್ ಲೀಗ್ ಮಲ್ಪೊಂಚಿನ ಕ್ರಿಕೆಟ್ ನಮ್ಮ ಮಾತ ಗ್ರಾಮೀಣ ಮಟ್ಟದ ಗೊತ್ತಿನ ಅಂಚಿನ ಪ್ರತಿಭೆ ಬರಬೇಕು. ಎಡೆಟ್ಟೆ ಪ್ಲೇಯರ್ಸ್ ಇರ್ಬೇರೆ ಅಕ್ಲೇನು ಗುರುತಿಸವನಂಚಿನ ಪ್ಲೇಯರ್ಲು ಪೂಜೆ ಅಕ್ಲೊಂಜಿ ರಾಷ್ಟ್ರ ಮಟ್ಟೋಡು ಮೆನ್ಕೊಳ್ಳುಂದಾಂಡ ಇಂಚಿನ ಕಾರ್ಯಕ್ರಮ ಮಲ್ತದೆ. ಇಂಚಿನ ಒಂಜಿ ಪ್ರೀಮಿಯರ್ ಲೀಗ್ ಮಲ್ತದೆ. ಆ ಒಂಜಿ ವ್ಯಕ್ತಿನ ಬಿದೈದಿರ್ತದೆ. ಅಂಚಿನ ನಮ್ಮ ಸಮಾಜದ ಒಂಜಿ ಪ್ರತಿಷ್ಠಿತ ವ್ಯಕ್ತಿನ ಅಕ್ಲೆ ಸಪೋರ್ಟ್ ಮಲ್ತದೆ. ಅಕ್ಲೇನೆ ನಮ್ಮ ಮಿತ್ ನಮ್ಮ ರಾಷ್ಟ್ರ ಮಟ್ಟೋಡು ತೂಪಿನಂಚಿನ ಒಂಜಿ ಕಾರ್ಯಕ್ರಮ ಮಾಡ್ತದೆ. ಯಾನು ಏರ್ಪಡ ಯಾನು ಕ್ರಿಕೆಟ್ದ ಮಲ್ಲ ಅಭಿಮಾನಿ. ಯಾನು ಟಿವಿಡ್ ಕ್ರಿಕೆಟ್ ತೂನಾಗಲ್ಲ ತೂಂದು ನಮ್ಮ ಸರ್ನೇಮ್ದ ಒಂಜಿ ಏರಣದ ಮಲ್ಲ ಪ್ಲೇಯರ್ ಬರಡೆ ಉಂಟು. ಇಂಕೊಂಜಿ ಏಪಲ್ ಒಂಜಿ ನಮ್ಮ ಸರ್ನೇಮ್ದ ಪುನರ್ ಬನ್ನಗ ಒಂಜಿ ಭಾರಿ ಖುಷಿ ಆಗಬೇಡಿ. ಇದು ಸಚಿನ್ ತೆಂಡೂಲ್ಕರ್ ಆದುಪ್ಪಡು, ವೀರೇಂದ್ರ ಸೆಹ್ವಾಗ್ ಆದುಪ್ಪಡು ಅಂಚಿನ ಒಂಜಿ ನಮ್ಮ ಒಂಜಿ ಅಡು ಶೆಟ್ಟಿ ಬರಡೆ ಒಂಜಿ ರೈ ಬರಡೆ ಇಂಚಿನ ಬರಡೆ ಪಡದೆ ಅಂಚಿನ ಒಂಜಿ ನಮ್ಮ ಬಾಂಧವ್ಯರು ಬರಡುಂದಾಂಡ ಇಂಚಿನ ಕಾರ್ಯಕ್ರಮ ಮುಖ್ಯ ಅಂತ ನಮ್ಮ ಯುವಕರು ಐನಾತ್ ಇದಕ್ಕೆ ಕೆಲಸಗಳು ಭಾಗಿಯಾಗೊಂಡು ನಮ್ಮ ಸಮಾಜದ ಗೌರವವನ್ನು ಮಿಚ್ಚಿಕಂತದ್ದು, ನಮ್ಮ ಇಲ್ಲದ ಗೌರವವನ್ನು ಮಿಚ್ಚಿಕಂತದ್ದು ಕನ್ನಡವನ್ನು ಪಡೆದು ಇಂಚಿನ ಒಂಜಿ ಸುಸಂದರ್ಭಕ್ಕೆ ಪಾತ್ರೆ ಅವಕಾಶ ಕೊಡಲಿಕ್ಕೆ ಈ ಬಂಟಲ್ ಸಂಘದ ಮಾತ ಪದಾಧಿಕಾರಿನ ಮಾತೆರೆಗಳ ವಿಜಯ ಪಾತ್ರರು ಒಂದನೇ ಮಟ್ಟದ ಪಯ್ಯದ ಕಾರ್ಯಕ್ರಮಗಳು ಭಾಗಿಯಾಗುತ್ತೆ. ಒಂದು ತುರ್ತು ಕೆಲಸಕ್ಕೆ ಹತ್ರ ಯಾನಕ್ಕೆ ಬೇಗ ಬರ್ತದೆ ಅಂದ್ಕೊಂಡದ್ದು ಮಾತೆರೆಗಳ ವಿಜಯ ಪಾತ್ರರು ಧನ್ಯವಾದ ಬಂದು ಎಲ್ಲರಡ್ಡಿ ಪಾತ್ರರು ಮುಗಿತು. ನಮ್ಮ ಸಮಾಜದ ಗಮನದ ಒಂದು ಗೆದ್ದು ಕೊಡಬೇಕು ಏನಿದೆ ಅಂತ ಬಂದಾಗ ಸುರಗಿರಿ ಬೊಕ್ಕ
ಫೈಟರ್ ಶೆಟ್ಟಿ ತಗೊಳ್ಳಿ, ಟಾಸು ಬರಡು. ಅಭಿಷೇಕ್ ಮ್ಯಾನ್ ಆಫ್ ದಿ ಮ್ಯಾಚ್. ಮ್ಯಾನ್ ಆಫ್ ದಿ ಮ್ಯಾಚ್ ಅಭಿಷೇಕ್ ಫೈಟರ್ ಶೆಟ್ಟಿದ.
ಒಂದನೇ ಸುರಗಿರಿ ಸ್ಟ್ರೈಕರ್ಸ್ ಮತ್ತು ಫೈಟರ್ ಶೆಟ್ಟೀಸ್ ಪುನರೂರು ಎರಡನೇ ಕ್ವಾಲಿಫೈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ ಅಗ್ರಸರದ ಪ್ರಮುಖ ಆಟಗಾರರು ಅಂಗಣಕ್ಕೆ ಬರ್ತಾ ಇದ್ದಾರೆ. ರಕ್ಷಣ್ ಮತ್ತು ಅಭಿಜಿತ್ ಮೊದಲ ಓಪನರ್ಸ್. ಈಗ ದೇವಿ ಪ್ರಸಾದ್ ಮೊದಲ ಚೆಂಡು ಬಹಳ ಶುದ್ಧ ಬೀಳ್ತದೆ, ಸೆತ ಡಾಟ್ ಬಾಲ್, ಓಟಗಳಿಗೆ ಅವಕಾಶಗಳಿಲ್ಲ. ಆ ನಿಟ್ಟಿನಲ್ಲಿ ಬಹಳ ಶುದ್ಧ ಬರುತ್ತೆ. ಆರಂಭವನ್ನು ದೇವಿ ಪ್ರಸಾದ್ ಕಂಡುಕೊಳ್ತಾ ಇದ್ದಾರೆ. ಸುರಗಿರಿ ಸ್ಟ್ರೈಕರ್ಸ್ ಈಗ ಫೈಟರ್ ಶೆಟ್ಟೀಸ್ ಅವರನ್ನು ಎದುರಿಸ್ತಾ ಇದೆ. ಎರಡನೇ ಚೆಂಡು ಬಹಳ ಉತ್ತಮ ಬರ್ತದೆ, ಸತ ಮತ್ತೆ ಓಟಗಳಿಗೆ ಅವಕಾಶಗಳಿಲ್ಲ. ಸೆಕೆಂಡ್ ಡೆಲಿವರಿ ಕೂಡ ಡಾಟ್ ಬಾಲ್ ಆಗ್ತಾ ಇದೆ. ಈಗಾಗಲೇ ಬಂಟ್ಸ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯಾಟಕ್ಕೆ ಆಡ್ತಾ ಇರುವಂತಹ ಶ್ರೀ ಆದಿಚರಾರ್ಧನ ಸೀಮಂತೂರಿನ ತಂಡ ಆ ತಂಡವನ್ನು ಅದಾವ ತಂಡ ಎದುರಿಸದೆ ನೋಡಬೇಕಾಗಿದೆ. ಒಂದೊಂದು ಶ್ರೀ ಧೀರಜ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಸುರಗಿರಿ ಸ್ಟ್ರೈಕರ್ಸ್ ಆದ ಪ್ರದೀಪ್ ಶೆಟ್ಟಿ ಅವರ ಒಂದು ಮಾಲಕತ್ವದಲ್ಲಿ ಫೈಟರ್ ಶೆಟ್ಟೀಸ್ ಪುನರೂರು ಪಂದ್ಯಾಟವನ್ನು ಆಡ್ತಾ ಇದೆ. ದೇವಿ ಪ್ರಸಾದ್ ಮೂರನೇ ಬಾರಿಗೆ ಉತ್ತಮ ಚಂದ್ರಸೇತ ಔಟ್ಗೆ ಬರೋದು LBW ಇದ್ದಾರೆ. ಅಭಿಜಿತ್ ಔಟ್. ಮೊದಲ ಬ್ರೇಕ್ ಥ್ರೂ ಬರ್ತಾ ಇದೆ. ಬಹಳಷ್ಟು ಉತ್ತಮ ಚಂದ್ರಸೇತ ಏರ್ಕಡ್ಡಲ್ಲಿ ಬೋತಲಲ್ಲಿ ಬಿದ್ದ ಚೆಂಡು LBW ಆಗ್ತಾ ಇದೆ. ಲೆಗ್ ಬಿ ಫಾರ್ ದ ವಿಕೆಟ್. ಶೂನ್ಯಕ್ಕೆ ಡಕ್ಔಟ್ ಇಬ್ಬರು ಅಭಿಜಿತ್ ಶೆಟ್ಟಿ. ಮೊದಲ ಮೂರು ಚೆಂಡುಗಳಲ್ಲಿ ಯಾವುದೇ ರೀತಿಯ ಓಟಗಳನ್ನು ನೀಡದ ದೇವಿ ಪ್ರಸಾದ್ ನವರು ಬಹಳ ಶುದ್ಧ ಬರುತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಮೂರು ಚೆಂಡುಗಳಲ್ಲಿ ಈಗ ಡಾಟ್ ಮಾಡಿದ ಬಳಿಕ ಈಗ LBWಗೆ ಬಲಿಯಾದ್ರು. ಅಭಿಜಿತ್ ವಾಪಸ್ ಆಟವನ್ನು ಕಂಡುಕೊಳ್ತಾ ಇದ್ದಾರೆ. ಪೆವಿಲಿಯನ್ ಸೇರ್ತಾ ಇದ್ದಾರೆ. ಈಗ ಶೂನ್ಯಕ್ಕೆ ಒಂದು ಶೆಟ್ಟೀಸ್ ಫೈಟರ್ಸ್ ಪುನರೂರಿನ ತಂಡ. ಸುರಗಿರಿ ಸ್ಟ್ರೈಕರ್ಸ್ ಬಹಳ ಶುದ್ಧ ಬರೆದ ಆರಂಭದ ಮೂರು ಚೆಂಡು ಬಹಳ ಶುದ್ಧ ಬರುತ್ತಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಪಂದ್ಯ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ. 2 ದಿನಗಳ ಕಾಲ ನಡೆಯುವಂತ ಬಂಟ್ಸ್ ಪ್ರೀಮಿಯರ್ ಲೀಗ್ ಹಗಲಿನ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯ ಇದಾಗ್ತಾ ಇದೆ. 4ನೇ ಚೆಂಡು ಮತ್ತೆ LBWಗೆ ಬರೆದರೆ ಸಲ್ಲಿಸಿದ್ರು. LBW ಈ ಬಾರಿ LBWಗೆ ಬರೆಯಾದ್ರು. ಮತ್ತೊಂದು ವಿಕೆಟ್ ಅನ್ನು ಉಳಿಸಿದ್ರು. ವಿಪಿನ್ ಔಟ್. ಮೊದಲ ಚೆಂಡಲ್ಲಿ ಮೂರನೇ ಚೆಂಡಿಗೆ ಈಗ ಅಭಿಜಿತ್ ಬಲಿ. ಅದು 4ನೇ ಚೆಂಡಲ್ಲಿ ವಿಪಿನ್ ಔಟ್ ಆಗ್ತಾ ಇದ್ದಾರೆ. 3 ಮತ್ತು 4ನೆಯ ಚೆಂಡು 2 ವಿಕೆಟ್ಸ್ಗಳು ಕೂಡ LBWಗೆ ಬಲಿ ಆಗ್ತಾ ಇದೆ. ಹ್ಯಾಟ್ರಿಕ್ ಅವಕಾಶ ಇದೆ ದೇವಿ ಪ್ರಸಾದ್ಗೆ. ಆ ನಿಟ್ಟಿನಲ್ಲಿ ಬಹಳ ಉತ್ತಮ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಆಶಾದಾಯಕ ಆರಂಭವನ್ನು ಕಂಡುಕೊಳ್ತಾ ಇದೆ. ನಿರಾಶಾದಾಯಕ ಆರಂಭ ಈಗ ಫೈಟರ್ಸ್ ಶೆಟ್ಟೀಸ್ ಪುನರೂರಿನ ತಂಡ. ಒಂದನೇ ಧೀರಜ್ ಶೆಟ್ಟಿ ಮಾಲಕತ್ವದಲ್ಲಿ ಸುರಗಿರಿ ಸ್ಟ್ರೈಕರ್ಸ್ ಆದ್ರೆ ಪ್ರದೀಪ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಫೈಟರ್ ಶೆಟ್ಟೀಸ್ ಪುನರೂರು ಪಂದ್ಯಾಟವನ್ನು ಆಡ್ತಾ ಇದೆ. 0ಗೆ 2 ಹಟ್ಟಿಗೆ 1,000 ರೂಪಾಯಿಗಳ ಘೋಷಣೆ ಆಗಿದೆ. ಇತರರು ಟಾಪೆಂಚ್ ಆಗಿರುವುದನ್ನು ಚೆಂಡು ಶಾರ್ಟ್ ಪಾಡ್ಬಾರಿ ಭಾಗದಲ್ಲಿ 2ನೇ ಓಟವನ್ನು ಪೂರೈಸಿದ್ರು. ದಿನೇಶ್ ಶೆಟ್ಟಿ ಎದುರಿಸಿದ ಮೊದಲ ಚೆಂಡಲ್ಲಿ 2 ಓಟವನ್ನು ಪೂರೈಸಿದ್ರು. ಫೈಟರ್ಸ್ ಶೆಟ್ಟೀಸ್ ಖಾತ ಆರಂಭವನ್ನು ಕಂಡುಕೊಳ್ತಾ ಇದೆ. 2ನೇ ಕ್ಯಾರಿಡು ಅಂತಿಮ ಒಂದು ಚೆಂಡು ಬಾಕೊಳ್ತಾ ಇದೆ. ದೇವಿ ಪ್ರಸಾದ್ ಅಂತಿಮ ಸ್ವಲ್ಪ ಕ್ಷೇತ್ರದ ಅವಕಾಶ ಇದೆ. ಆದ್ರೆ ಆಫ್ಟರ್ ಬಗ್ಗೆ ಸುಂದರತೆಯನ್ನು ಗ್ಯಾಪ್ ಶಾಟ್ ಇತ್ತು. ಮತ್ತೆ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 4ಕ್ಕೆ 2. 4
ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫೈಟರ್ ಶೆಟ್ಟಿಸ್ ಪುನರೂರಿನ ತಂಡ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಒಂದು ಕ್ರಿಕೆಟ್ ಪಂದ್ಯಾಟ ಈಗ ಮುಲ್ಕಿಯ ಸರ್ಕಾರಿ ಪದವಿ ಪೂರ್ವ ಕ್ರೀಡೆನಲ್ಲಿ ನಡೀತಾ ಇದೆ. ಬಂಟರ ಸಂಘ ಮುಲ್ಕಿ ಇವರ ರಿಜಿಸ್ಟರ್ ಆಶ್ರಯದಲ್ಲಿ ಯುವ ಹಾಗೂ ಮಹಿಳಾ ವಿಭಾಗದ ಜಂಟಿ ಆಶ್ರಯದಲ್ಲಿ ದಿವಂಗತ ಕೀರ್ತಿಶೇಷಕ್ಕೆ ಅಮರೇಶ್ ಶೆಟ್ಟಿ ಟ್ರೋಫಿ ಜಾರಾಗ್ತಾ ಇದೆ. ಮೊದಲ 6 ಚೆಂಡುಗಳು 4 ಓಟವನ್ನು ದಾಖಲಿಸಿದ ತಂಡ ಇವಾಗ 2ನೇ ಓವರ್ಗಾಗಿ ಹೊಸ ಬೌಲರ್ ಅನ್ನು ಪರಿಚಯಿಸ್ತಾ ಇದೆ. ಉತ್ತಮ ಕೇಂದ್ರ ಸತ ಯಕ್ಷ ಕವರಿ ಭಾಗದಲ್ಲಿ ರಕ್ಷಣ್ 2ನೇ ಓಟವನ್ನು ಪೂರೈಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಸುನಾಲ್ ಯೋಸ್ಕಾರ್ಕಿ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು, ಬೌನ್ಸರ್ ಚೆಂಡು ನೆಗೆತವನ್ನ ಕಂಡುಕೊಳ್ತಾ ಇದೆ. ವೈಟ್ ಬಾಲ್, ಅಕ್ರಮ ಸತ. ಸುನಾಲ್ ಬಹಳ ಸುತ್ತಮುತ್ತಲಿರುವ ಆಲ್ರೌಂಡರ್ ಕ್ರಿಕೆಟಿಗ ಕೂಡ. ರಿಟರ್ನ್ ಕ್ಯಾಚ್ ಕೈ ಸೇರ್ತಾನೆ. ಇಂಪಾರ್ಟೆಂಟ್ ವಿಕೆಟ್ ಈಗ. ರಕ್ಷಣ್ ಔಟ್. ಬಾಸ್ ಒಂದು ಉತ್ತಮ ರಿಟರ್ನ್ ಕ್ಯಾಚ್ ಈಗ ಸುನಾಲ್ ಕೈ ಸೇರ್ತಾ ಇದೆ. ಫೈಟರ್ ಶೆಟ್ಟಿಸ್ ಮೊದಲ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2ನೇ ಓವರಲ್ಲಿ ವೈಡರ್ ಎಸೆದ್ರು ಕೂಡ ಸುನಾಲ್ ಈಗ ಅತ್ಯುತ್ತಮ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದು 2 ಪಂದ್ಯ ಬಹಳ ಉತ್ತಮ ರೀತಿಯಿಂದ ಆಟವನ್ನು ಆಡಿ ತೋರ್ಪಡಿಸಿದಂತ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತೋರ್ಪಡಿಸಿದ ರಕ್ಷಣ್ ಶೆಟ್ಟಿ ಔಟ್ ಆಗಿ ವಾಪಸ್ ಆಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆಂಗಣ ದಿನೇಶ್ ಶೆಟ್ಟಿ ಅವರ ಜೊತೆ ನೀಡ್ತಾ ಇದ್ದಾರೆ. ಹೊಸ ದಾಂಡಿಗ ಆಂಗಣಕ್ಕೆ ಬರ್ತಾ ಇದ್ದಾರೆ. ಪ್ರಶಾಂತ್. ಸುನಾಲ್ ಈ ಬಾರಿ ಓಟಗಳಿಗೆ ಅವಕಾಶಗಳಿಲ್ಲ. ಬಹಳ ಸುತ್ತಮುತ್ತಲಿನ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ ಸುನಾಲ್. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 7ಕ್ಕೆ 3. ಉಲ್ಟಾ ಚೆಂಡು, ನೋ ಬಾಲ್, ಭೀಮರ್ ಎಸೆತ. ಚೆಂಡು ಗೂಟದ ಸಂಪೂರ್ಣ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ನೋ ಬಾಲ್, ಫ್ರೀಟ್ ಅವಕಾಶ ಇದೆ. ಆ ನಿಟ್ಟಿನಲ್ಲಿ 1+1 2 ಓಟಗಳು ಹೆಚ್ಚುವರಿ ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಸರಿಯಾಗಿರುವಂತಹ ಚೆಂಡು ಡಿಫೈನ್ ಆಗಿ ಭಾಗದಲ್ಲಿ ಮೊದಲ ಓಟ ಪೂರ 2 ಓಟ ಈ ಹಂತದಲ್ಲಿ ಪೂರೈಕೆಯೂ ಕೂಡ ತಡ ಮತ್ತು 11ಕ್ಕೆ ತಲುಪ್ತಾ ಇದೆ. 3 ಪ್ರಮುಖ ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ರೀತಿ ಸುನಲ್ ಓವರ್ ಕೂಡ 2ನೇ ಓವರ್ನಲ್ಲಿ ಆಂಗಣದ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾರಮಿದ ಚೆಂಡು, ಫುಲ್ ಶಾಟ್ ಇದ್ದಾರೆ. ಕೊನೆಯ ಹಂತದಲ್ಲಿ ಲೋಗಾನಿ ಭಾಗದಲ್ಲಿ ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ದಿನೇಶ್ ಕ್ಯಾಚ್ ಔಟ್. ಬಾಸ್ ಸೋತ ಬರ್ತಂದು ಕ್ಯಾಚ್ ಇವಾಗ ಲಾಂಗ್ ಆನ್ ವಿಭಾಗದ ಕ್ಷೇತ್ರರಕ್ಷಕ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸೂರಗಿರಿ ಸ್ಟ್ರೈಕರ್ಸ್ ಬಾಯ್ ಸೋತ ಬರ್ತಂದು ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ. 4 ವಿಕೆಟ್ಸ್ಗಳು ಈಗಾಗಲೇ ಫೈಟರ್ ಶೆಟ್ಟಿಸ್ ಪುನರೂರಿನ ತಂಡ ಕಳ್ಕೊಳ್ತಾ ಇದ್ದಾರೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಕೇವಲ 11 ಓಟವನ್ನು ದಾಖಲಿಸಿ 4 ವಿಕೆಟ್ಸ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಶಾಂತ್ ಈಗಾಗಲೇ ನಾನ್ ಸ್ಟ್ರೈಕರ್ಸ್ ಅಲ್ಲಿದ್ದಾರೆ. ಹೊಸ ದಾಂಡಿಗನ ಆಗಮನವಾಗ್ತಾ ಇದೆ. ಹೊಸ ದಾಂಡಿಗ ಪ್ರದೀಪ್. ಸುತ್ತ ಬರ್ತದೆ ಸತ. ಕೊನೆ ಚೆಂಡು, ಡಾಟ್ ಬಾಲ್, ಕ್ರಾಸ್ ಕಂಪ್ಲೀಟ್. 2 ಓವರ್ಗಳ ಪಂದ್ಯ ಮುಗಿತಾ ಇದೆ. 11ಕ್ಕೆ 4. ಬಹಳ ಸುತ್ತಮುತ್ತ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕೊನೆಯ
4 ಓವರ್ಗಳು ಅರ್ಥದ 24 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳನ್ನು ನಿಲ್ಲಿಸದೆ ನೋಡಬೇಕಾಗಿದೆ ಸುರಗಿರಿ ಸ್ಟ್ರೈಕರ್ಸ್ ತಂಡ. ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಅದೆಷ್ಟು ಓಟಗಳ ಟಾರ್ಗೆಟ್ ಅನ್ನು ಶೆಟ್ಟೀಸ್ ಫೈಟರ್ಸ್ ಪುನರೂರಿನ ತಂಡ ನೀಡ್ತಾರೆ ನೋಡಬೇಕಾಗಿದೆ. ಪ್ರದೀಪ್ ಶೆಟ್ಟಿ ಮತ್ತು ಪ್ರಶಾಂತ್ ಶೆಟ್ಟಿ ಈಗ ಅಂಗಣದಲ್ಲಿ ಮಧ್ಯ ಕ್ರಮಾಂಕದ ಆಟಗಾರರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಲು ವಿಭಾಗದಲ್ಲಿ ಹೊಸಸ್ವರು ಮತ್ತೆ ಅಂಗನವಾಡಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ದೇವಿ ಪ್ರಸಾದ್ ಮೊದಲ ಓವರ್ ಸುತ್ತ ಬರ್ತದೆ ಬೌಲಿಂಗ್ ಅನ್ನು ತೋರ್ಪಡಿಸಿದ ದೇವಿ ಈಗ 3ನೇ ಓವರ್ಗಾಗಿ ಸುತ್ತ ಬರ್ತದೆ ತುಂಡು ಓಟಗಳಿಗೆ ಅವಕಾಶಗಳಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈಗಾಗಲೇ ಬಂಟ್ಸ್ ಪ್ರೀಮಿಯರ್ ಲೀಗ್ನ 2022 ಪ್ರತಿಷ್ಠಿತ ಪಂದ್ಯಾಟದ ಫೈನಲ್ ಎಂಟೆನ ಕಂಡದ ಮೊದಲ ತಂಡ ಶ್ರೀ ಆದಿ ಜನಾರ್ದನ ಸಿಮಂತೂರಿನ ತಂಡ. ಆ ತಂಡವನ್ನು ಅದ್ಯಾವ ತಂಡ ಎದುರಿಸದೆ ನೋಡಬೇಕಾಗಿದೆ ಫೈನಲ್ ನಲ್ಲಿ. ಉತ್ತಮ ರೀತಿಯಿಂದ ಆಟ, ರಕ್ಷಣಾತ್ಮಕ ಆಟ. ಮಿಡ್ ಆಫ್ ವಿಭಾಗದಲ್ಲಿ ತಟ್ಟಿಬಿಟ್ಟು ಒಂದರದ ಪೂರೈಕೆಯನ್ನು ಕೂಡ ಪ್ರದೀಪ ಮಾಡಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. ದೇವಿ ಮತ್ತೆ ಸ್ಟಾರ್ಟ್ ಭಾಗದಲ್ಲಿ ಪ್ರಶಾಂತ್ 3ನೇ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಗಲ್ಲಿ ಭಾಗದಲ್ಲಿ ನೇರ ಗುರಿ, ತನ್ಮೂಲಕ ಪ್ರದೀಪ್ ಶೆಟ್ಟಿ ಔಟ್. ಬಾಸ್ ಅನ್ನು ತಗೊಳ್ಕೊಂಡು ಡೈರೆಕ್ಟ್ ಹಿಟ್ ಇವಾಗ ನೇರ ಗುರಿ ಆಗ್ತಾ ಇದೆ. ತನ್ಮೂಲಕ ಫೈಟರ್ ಶೆಟ್ಟಿ ಪುನರೂರು ಅರ್ಧಾಂಶ ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದ್ದಾರೆ. ಬಾಸ್ ಉತ್ತಮ ಆರಂಭದ ಓವರ್ಗಳು ಈಗ ಸುರಗಿರಿ ಸ್ಟ್ರೈಕರ್ಸ್ ಅನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸುನಾಲ್ ಮತ್ತು ದೇವಿ ಪ್ರಸಾದ್ ಬಾಸ್ ಸುತ್ತ ಬರ್ತಾ ಇದೆ. ಬೌಲಿಂಗ್ ಕೂಡ ಸುರಗಿರಿ ಸ್ಟ್ರೈಕರ್ಸ್ ಪರವಾಗಿ ಬರ್ತಾ ಇದೆ. ಆಂಗಣ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಅಭಿಜಿತ್ ಪ್ರಶಾಂತ ನಾನ್ ಸ್ಟ್ರೈಕರ್ಗೆ ದೇವಿಯ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದೇವಿ ಪ್ರಸಾದ್ ಇನ್ಸೈಡ್ ಎಡ್ಜ್ ಆಗಿರುವಂತ ಚೆಂಡು, ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡಿದ್ರು. ತನ್ಮೂಲಕವಾಗಿ ತಂಡದ ಮೊತ್ತ ಕೂಡ 3ನೇ ಓವರ್ ಚಾಲ್ತಿಯಲ್ಲಿ 14 ಓಟಗಳಿಗೆ ತಲುಪ್ತಾ ಇದೆ. ಅರ್ಧಾಂಶ ವಿಕೆಟ್ಸ್ ಕಳ್ಕೊಂಡಿದ್ದಾರೆ. ಇವರ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ಸ್ ರಿಮ್ಯಾನ್ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅರ್ಧಾಂಶ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಫುಲ್ ಟಾಸ್ ಚೆಂಡು ದ್ವಿಪಾಕ್ಷ ಕವರ್ ಭಾಗದಲ್ಲಿ ಪ್ರಶಾಂತ ಒಂದು ಓಟದ ಬರ್ತಾ ಇದೆ. ಸ್ಕೋರ್ 14ಕ್ಕೆ ತಲುಪ್ತಾ ಇದೆ. ಕೊನೆ ಒಂದು ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿಸ್ತಾ ಇದ್ದಾರೆ. ಅಂತಿಮವಾಗಿ ಅದಾವ ರೀತಿಯನ್ನು ತೋರ್ಪಡಿಸ ನೋಡಬೇಕಾಗಿದೆ. ಅಭಿಜಿತ್ ಸ್ಟ್ರೈಕರ್ಗೆ ಕೊನೆಯ ಚೆಂಡು ಸಿಲಿಮಿಡಾನ ಭಾಗದಲ್ಲಿ ಸುತ್ತ ಬರ್ತೇನೆ ಹೊಡೆತ ಕೂಡ ಅಂತಿಮ ಓವರ್ನ ಪೂರೈಕೆಯನ್ನು ಮಾಡಿದ್ರು. ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಗಿದ 3 ಓವರ್ಗಳ ಬಳಿಕ ತಂಡದ ಮೊತ್ತ 15ಕ್ಕೆ 5 ವಿಕೆಟ್ಸ್ ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಫೈಟರ್ ಶೆಟ್ಟೀಸ್ ಪುನರೂರಿನ ತಂಡ ಇದು ಕೂಡ 18 ಚೆಂಡುಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅರ್ಥಾತ್ 3 ಓವರ್ಗಳ ಪಂದ್ಯಾಟ ಬಾಕಿ ಉಳ್ಕೊಳ್ತಾ ಇದೆ. ಅದೇ ಸೋಟಗಳನ್ನು ಈಗ ಫೈಟರ್ ಶೆಟ್ಟೀಸ್ ಪುನರೂರಿನ ತಂಡ ದಾಖಲಿಸಲು ನೋಡಬೇಕಾಗಿದೆ. 5 ವಿಕೆಟ್ಸ್ಗಳು ಸುರಕ್ಷಿತ ಹಂತದಲ್ಲಿದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 3 ಓವರ್ಗಳ ಪಂದ್ಯಾಟಕ್ಕಾಗಿ ಮತ್ತೆ ವೀಕ್ಷಣೆಯನ್ನು ಬದಲಾಯಿಸ್ತಾ ಇದೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ವೀಕ್ಷಣೆಗಾಗಿ ಮುಂದಿನ ಹಂತಕ್ಕಾಗಿ ಶೀರ್ಷ ಐಕಳ ಕನ್ನಡ ಮಾಧ್ಯಮದಲ್ಲಿ.
ಧನ್ಯವಾದಗಳು ಶ್ರೀಯುತ ಸತೀಶ್ ಅವರು. ಈಗಾಗಲೇ ಅರ್ಧಾಂಶ ಹುದ್ದೆಗಳನ್ನು ಕಳ್ಕೊಂಡು ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇರುವಂತಹ ಫೈಟರ್ ಶಕ್ತಿ ಹೋರಾಟವನ್ನು ಜೀವಂತಗೊಳಿಸಬೇಕು. ಸ್ವಲ್ಪ ಜೊತೆಗಾರಿಕೆ ಪಾಲುದಾರಿಕೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿ ಬರಬೇಕಾಗಿದೆ. ವೆಂಕಟೇಶ ಸೇರ್ಪಡೆಗೆ ತನ್ನ ಹುಟ್ಟಿದ 16ನೇ ಕಾಣ್ತದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಹೊಸತಗಾರಿಕೆ ವಿಭಾಗದಲ್ಲಿ ಶಿವ ಸುರಗೇಶ್ ಸೆಕೆಂಡ್ ಸರ್ವಾಂಗೀಣ ಆಟಗಾರ, ಬಹಳಷ್ಟು ಭರವಸೆ ಆಟಗಾರರು ಸುರಗೇಶ್ ಸೆಕೆಂಡ್ ಪರವಾಗಿ ಯುವ ದಂಡನೆ ಕಟ್ಟಿಕೊಂಡಿರುವಂತ ದೂರಶೆಟ್ಟಿ ಮಾಲಕತ್ವ ಸುರಗಿರಿ ಬಹಳಷ್ಟು ಹೆಚ್ಚುವರಿ ನೆಗೆತವನ್ನು ಕಾಣ್ತಾ ಇದೆ. ಎಕ್ಸ್ಟ್ರಾ ಬಾಲ್ಸ್ ಈಗಾಗಲೇ ಅಡ್ಡ ಚೆಂಡು ಅಗರಸತವನ್ನಂತ ಘೋಷಣೆ. ಮೊದಲ ಕೊಡುಗೆರೆಯಿಂದ ಓಟಗಳು ಬರ್ತಾ ಇದೆ, ಇತರ ಓಟಗಳು ಬರ್ತಾ ಇದೆ. ತನ್ನ ಹುಟ್ಟುಮಟ್ಟ 17 ಕಾಣ್ತಾ ಇದೆ. 17 ಸತ್ರೆ ತತ್ರೆ ಈ 17 ಯಾರಿಗೆ ಮಾರ್ಕ ಯಾರಿಗೆ ಪೂರಕ ಮಾಡಬೇಕಾಗಿದೆ. ತಂದುಕೊಡುವ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ M9 ಸ್ಪೋರ್ಟ್ಸ್ ಮೂಡಬಿದ್ರೆ. ಇತ್ತೀಚಿನ ಬಹಳಷ್ಟು ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ಬಹಳಷ್ಟು ನೂತನ ನಾಮಾಂಕಿತವನ್ನು ಹೊಂದಿರುವಂತ ನೇರ ಪ್ರಸಾರವನ್ನು ಮಾಡುತ್ತಿರುವಂತ ಯೂಟ್ಯೂಬ್ ಚಾನಲ್ M9 ಸ್ಪೋರ್ಟ್ಸ್ ಮೂಡಬಿದ್ರೆ. ವಿಶಾಲವಾದಂತಹ ಜೂನಿಯರ್ ಕಾಲೇಜ್ ಮೈದಾನ, ಬಹಳಷ್ಟು ಮಂದಿರ ಸಾಕ್ಷೀಭೂತವಾದಂತಹ ಮೈದಾನ. ಬಹುಶಃ 1990ರಲ್ಲಿ ಮೊದಲ ಬಾರಿಗೆ ಸಮಸ್ಯೆ ತಾನಾಡು ಈ ಒಂದು ಮೈದಾನದಲ್ಲಿ ರಾಜ್ಯ ಮಟ್ಟದ ಒಂದು ಕೂಟವನ್ನು ಸಂಘಟಿಸಿಕೊಂಡಿತ್ತು. ಆ ಮುಂದಿನ ವಿಜೇತ ತಂಡವಾಗಿ ಜೈ ಕರ್ನಾಟಕ ಬೆಂಗಳೂರು ಮೂಡಿಬಂದಿದೆ. ಪರಮಿತ್ರಿ ಬನ್ಸ್ ರನ್ನರ್ಸ್ ಆಗಿ ಮೂಡಿಬಂದಿತ್ತು. 1991ರಲ್ಲಿ ವಿಜಯ ಕಾಲೇಜ್ ಮೈದಾನದಲ್ಲಿ ಮೊದಲ ಬಾರಿಗೆ ಮಾನಿಶ್ ಮುಲ್ಕಿ ತುಳುನಾಡು ಮಾನಿಶ್ ಟ್ರೋಫಿಯನ್ನು ವಿಜಯ ಕಾಲೇಜ್ ಮೈದಾನದಲ್ಲಿ ಹೊನರುಳಿದ್ರ ಆಶ್ರಯದಲ್ಲಿ ಮಾಡಿಕೊಂಡಿತ್ತು. ನಂತರದಲ್ಲಿ ನವಭಾರತ KSY ನಗರ ಇದೇ ಮೈದಾನದಲ್ಲಿ ನವಭಾರತ ಟ್ರೋಫಿ ರಾಜ್ಯ ಮಟ್ಟದ ಸ್ತರದಲ್ಲಿ ಸಂಘಟಿಸಿಕೊಂಡಿತ್ತು. ಇವತ್ತಿನ ದಿನ ಮುಲ್ಕಿ ಮಂಡಲ ಸಂಘ ಯುವ ವಿಭಾಗದ ಆಶ್ರಯದಲ್ಲಿ ಬಂಟ್ಸ್ ಪ್ರೀಮಿಯರ್ ಲೀಗ್ 2020 ಸಂಘಟಿಸಿಕೊಳ್ತಾ ಇದೆ. ಕೀರ್ತಿ ಶೇಷಕ್ಕೆ ಅಮರನಾಥ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಒಂದು ಕೂಟಗಳು ಸಾಗಿ ಬರ್ತಾ ಇದೆ. ಎಸ್ ಪಿ ಶಿವನ್ ಪ್ರಸಾದ್ ಮತ್ತು ಅಧ್ಯಕ್ಷರು ಸತತ ಬಲೆಯಲ್ಲಿರುವಂತಹ ಮೋಹನ ಗಿಫ್ಟ್ ಕ್ಯಾಂಪಸ್ ಬಹಳಷ್ಟು ಕೊಡುಗೆರುವ ಓಟಗಳು. ಈಸ್ಟರ್ ಹಬ್ಬದ ಕೊಡುಗೆ ಕೆಲವು ಒಟ್ಟುಮೊತ್ತ 20 ಕಾಣ್ತಾ ಇದೆ. 4ನೇ ಓವರ್ ಚಾರ್ಜಲ್ಲಿ 20 ಫಾರ್ ದ ಲಾಸ್ ಆಫ್ 5 ವಿಕೆಟ್. ಫ್ರೀ ಹಿಟ್ ಲಾರ ದಟ್ ಇಸ್ ನೋ ವೈಟ್ ಬಾಲ್, ನಾಟ್ ನೋ ಬಾಲ್. ಸರಿ ಸರ್, ಓಕೆ ಇಟ್ಸ್ ಓಕೆ. ತನ್ನ ಒಟ್ಟುಮೊತ್ತ 21 in the board. After 20 of 4 score bases, 21 in the board. 21 for the loss of 5 wicket. Already half of the wicket already walked in the field and watching the extra drama in the champion of Punaru United States. The owner is none other than Pratik Chanda Shetty and Dheeraj Shetty is the owner of Suragiri Circus. Hariprasad is the bowler. Hariprasad operating from the Bambanadu temple line to striker batsman. Prashant is the striker. Abhijit is the non-striker. This tournament is well conducted by Mulki Sangha on account of late Mrs. Amarnath Shetty Memorial Trophy by the support of youth and women's wing. Spectacular tournament conducted by Mr. Damodar Shetty. We are very thankful to Mr. Damodar Shetty actually. And we are very thankful to all the supporters who made this tournament very grand success. The winners of this tournament will keep the cash award of 30,000 along with the shining golden color late C.K. Amarnath Shetty Memorial Trophy, and the runners will certify with the cash award of 20,000 along with shining golden color runners trophy. 20 of individual prizes are there. Man of the match, man of the series, best batsman, best bowler. Already Ajiyan and Sumantoru entered the final and they are waiting for their opponents in the final encounter. Fighter Shetty is Munaduru. They are struggling at 21 for the loss of 5 wicket. Over number 5 in progress.
21 for the loss of 5 wickets. Very hot sunshine at the evening of 4 o'clock. Very hot. So some kind of injury for the players are surgery. First aid is required. Sunal got injured. Hamstring muscle scratch. This is submitting for the yes, he's working in all aspects. ಇಂಚಿ ಬರೋಡಿ ಇಂಚು ಬಲೆ ದಾಲಂ ಸೇವನ ಕುಲ್ಲರ ಇದರೊಂದು ದೆಪ್ಪಲೆ ಇದ್ರದ್ದು ಕಟ್ಲಿ This are very everyone down to the cover spot region. That's what running for the single. In the meantime, very good piece of fielding by the fielder set. Deep wicket is there. That's not running for the double over. Comfortably in the meantime. So with that cover over score with the 23 now. We are in over number 5 bogus. ಒಂತೆ ಮಿತ್ತಿ ಕಟ್ಲೆ This one once again. Only single runs it is out right. With that single added to the score moving to 24 now. Satya is the non-scorer here. This one once again left to drive over the cover one region. That's what running for the sticky single. There is no chance of any second. Very good piece of work by the fielder at mid-wicket cover one region. With that single score and with that quarter century. 25 in the lead. 25 for the loss of 5 wicket. These two batsmen, Abhijit and Prashant, adding together. They require someone of this. Might be fielder coming on the road. Might be, yes, this is a very wonderful catch. Spectacular running catch taken by the fielder at long on region. So, second wicket gone. Sorry, sixth wicket gone. Partnership is already broken. ಇಂಚೆ ಬಾರ್ದು ಇದರೊಂದು ದೆಪ್ಪು 25. Durga Prasad is a new one in. Join this partner. Here out any. Prashant is a man. Man out, back in the middle. He finds a fielder at deep, long off region. Very good, spectacular running catch taken by the fielder at long off region. So these kind of fielding subjects are really boosted with the morality of the bowlers. These are well bowled, very well bowled. That was a beauty of the bowler, beating batsman completely. There is no chance of any single. Still, score still remains at 25 after the company of 30 deliveries. That means after the company now 5 overs, scoreboard says 25. They are maintaining the average of 5 runs per over. Fighters sitting below are
really struggling in this tournament. In this match, they are struggling here. 30 ball in line. Economic as well. Juicy from the bowlers of Surgery Cycles. Varun is the bowler. Varun is the bowler. In the meantime, running for the chicken signal. Back for the second run. Aggressive running once again. Good understanding. 2 runs added to the scoreboard. With a couple of runs scoreboard moved up to 27 now. 2-7 with a loss of 6 wickets. These two batsmen, Abhijit and Durga Prasad, adding together. They are putting the river. These are Autorats. Well tried by Viraj, but only single added to the scoreboard. With a single scoreboard moved up to 28 now. 35 above is the heading score. Once again, Varun. There's a good delivery. Bowlers back here. Long on region in the way. Oh, once again, good piece of fielding. Once again, Surajul striker fielder got injured here. One more. So, this is really. So, these are all the parts of the game. Dying defender by the big fielder. Only couple of runs added to the total scoreboard. Without couple of runs, scoreboard moved to 30. Lot of interference for this match. 30 already in the board. Last 3 balls. Most energetic and dynamic support given by Kaushik, the son of Kishore Shetty Koduturu. He is honored by Mr. Guru Shetty, the proprietor C. Developers, Katil, doing a marvelous work throughout this tournament. We are very, very thankful to little boy, the little angel, Kaushik Shetty. For the loss of 6 wickets. Once again, we are coming back to the game. ಮೂವತ್ತಕ್ಕೆ 6 ಜನತೆ ಸ್ಥಿತಿಯಲ್ಲಿದೆ. ಸುರಗಿರಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಫೈಟರ್ ಶೆಟ್ಟಿ ಪುನರೂರು, ಪ್ರದೀಪ್ ಶೆಟ್ಟಿ ಮಾಲಕತ್ವದ ಫೈಟರ್ ಶೆಟ್ಟಿ ಪುನರೂರು, ಧೀರಜ್ ಶೆಟ್ಟಿ ಮಾಲಕತ್ವದ ಸುರಗಿರಿ ಸ್ಟ್ರೈಕರ್ಸ್. ಈ ಮಧ್ಯೆ ಅಧ್ಯಕ್ಷರು ಅಗಲೇಸುತ್ತ ಸ್ವಲ್ಪ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪುಗಾರರು ತಮ್ಮ ಎರಡೂ ಕೈಗಳನ್ನು ಸಮಾನಾಂತರವಾಗಿ ಬಹುಮತ ರೇಖೆಗೆ ಚಾಚಿ ಎಂಬುದನ್ನು ತೀರ್ಮಾನ ಕಂಡು ಬರ್ತಾ ಇದೆ. ಇತರ ಓಟಗಳ ಸೇರ್ಪಡೆಯಿಂದ ತಮ್ಮ ಒಟ್ಟು ಮೊತ್ತ 31ಕ್ಕೆ ನಿಲ್ಲುತ್ತಾ ಇದೆ. 31 ಫಾರ್ ದ ಲಾಸ್ ಆಫ್ 6 ವಿಕೆಟ್. ಅಗ್ರ ಕ್ರಮಾಂಕದ ಹೊರದಾಟ ಈ ಪಂದ್ಯದಲ್ಲಿ ಸೋಲ್ವಾಡಿ ಮತ್ತೆ ನೋ ಬಾಲ್ ಅಕ್ರಮ ಎಸೆತ. ಈ ಮಧ್ಯೆ ಫ್ರೀ ಹಿಟ್ ಮಾಡಲ್ಲ. ತಂಡದ ಒಟ್ಟು ಮೊತ್ತ 37 ಕಾಣ್ತಾ ಇದೆ. 32 ಇನ್ ದ ಬೋರ್ಡ್. ಅಗ್ರ ಕ್ರಮಾಂಕದ ದಾಂಡುಗಳ ವಯಸ್ಸಲ್ಲಿ ಈ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಿಡುವಾಗ್ತಾ ಇದೆ ಪುನರ್ ಫೈಟರ್ಸ್ಗೆ. ಆದರೆ ಕಿರು ಸವಾಲ ಮುಂದೆಗಳು ಕೂಡ ಗರಿಷ್ಠ ಒತ್ತಡವನ್ನು ತಂದಿದ್ದ ಬಹಳಷ್ಟು ಉದಾಹರಣೆಗಳು ನಮ್ಮ ಮುಂದಿದೆ. ಇವತ್ತೊಂದು ಅವರಲ್ಲಿ ಯುನೈಟೆಡ್ ಕೇವಲ 26 ಓಟವನ್ನು ದಾಖಲಿಸಿತ್ತು, ಆದರೆ ಆ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಈ ಮಧ್ಯೆ ಬಲವಾದಲ್ಲಿ ಅವರ ಮತ್ತೆ ಚೆಲುವು ಗಾಳಿ ವರ್ಷ ಮುಚ್ಚಿ ತನ್ಮೂಲಕ ಫ್ರೀ ಹಿಟ್ನ ಲಾಭ ದಾಂಡುಗರಲ್ಲಿ ಲಭಿಸ್ತಾ ಇದೆ. ಅವಳಿ ಓಟಗಳು ಸೇರ್ಪಡೆಗೊಳ್ತಾ ಇದೆ. ತಂಡ 34 ಪಂದ್ಯ ಕೊಟ್ಟಿದ್ದ ನೇರ ಪ್ರಸಾರವನ್ನು ಮಾಡಿಕೊಳ್ತಾ ಇದೆ. ದೂರದಲ್ಲಿರುವಂತ
ವೀಕ್ಷಕ ಬಂಧುಗಳಿಗೆ, ಪ್ರೇಕ್ಷಕ ಬಂಧುಗಳಿಗೆ, ಕ್ರಿಕೆಟ್ ಪ್ರಿಯರಿಗೆ ರಸದೌಲವನ್ನು ನೇರ ಪ್ರಸಾರದ ಮೂಲಕ ಮಾಡಿಕೊಡ್ತಾ ಇದೆ ಎಂಐ ಸ್ಪೋರ್ಟ್ಸ್ ಮೂಡಬಿದ್ರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೇರ ಪ್ರಸಾರದ ಮೊಬೈಲ್ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸುತ್ತಿರುವಂತಹ ಸಂಸ್ಥೆ ಎಂಐ ಸ್ಪೋರ್ಟ್ಸ್. ಮತ್ತೆ ವರುಣ್ ಮತ್ತೆ ಫುಲ್ ಟಾಸ್ ನ ಲಾಭ ಬರ್ತಾ ಇದೆ. ಬಹುಶಃ ಔಟ್ ಕೊನೆ ಆಟದಲ್ಲಿ ಬಿಟ್ಟರೆ ಬಿಟ್ಕೊಳ್ತಾ ಇದೆ. ಬಿಟ್ಟಂದ 6 ಓವರ್ಗಳಲ್ಲಿ 35 ಓಟವನ್ನು ದಾಖಲಿಸಿಕೊಳ್ತಾರೆ. 36 ಓಟಗಳು ಬೇಕಾಗಿದೆ. ಎಸೆತಕ್ಕೊಂದು ಓಟಗಳು ಬರಬೇಕಾಗಿದೆ. ವಿಜಯಕ್ಕಾಗಿ ಸುರಗಿರಿ ಸ್ಟ್ರೈಕರ್ಸ್ ಇದೆ. 36 ಚೆಂಡು 36 ಓಟಗಳು ಬೇಕಾಗಿದೆ. ಬಹಳಷ್ಟು ಕಿರುಸವನ್ನು ಹೊಂದಿದೆ. ಕಾರಣ ಇಷ್ಟೇ, ಸುರಗಿರಿ ಸ್ಟ್ರೈಕರ್ಸ್ ಬಹಳಷ್ಟು ಬಲಿಷ್ಠ ಬಲಾಢ್ಯ. 36 ಬೇಕಾಗಿದೆ ಟಾರ್ಗೆಟ್. ಬಹಳಷ್ಟು ಬಲಿಷ್ಠ ಬಲಾಢ್ಯ ಬ್ಯಾಟಿಂಗ್ ಕ್ರಮಾಂಕವನ್ನು ಹೊಂದಿರುವಂತಹ ಸುರಗಿರಿ ಸ್ಟ್ರೈಕರ್ಸ್ 36 ಸ್ವಲ್ಪ ಕಿರುಸವಾಲಾದ್ರೂ ಕೂಡ ಕ್ರಿಕೆಟ್ ಏನಾದ ಲೆಕ್ಕಾಚಾರದ ಆಟ. ಕ್ರಿಕೆಟ್ ಯಾವತ್ತಿಗೂ ಕೂಡ ಅದರಸ ಆಟ, ಪವನದ ಆಟ, ಅನಿರೀಕ್ಷಿತ ತೀರ್ಮಾನ ನೀಡಬಲ್ಲ ಆಟ. ಯಾವ ಹೊತ್ತಿನಲ್ಲೂ ಕೂಡ ವಿಜಯಲಕ್ಷ್ಮಿ ಯಾರ ಕೈಲೂ ಕೂಡ ಮಾಲೆಯನ್ನು ಹಾಕಬಹುದು. ಕೊನೆಯ ಓವರಲ್ಲಿ 10 ಓಟಗಳು ಇರ್ತಾ ಇದೆ. ತನ್ಮೂಲಕವಾಗಿ 36 ಗುರಿಯನ್ನು ನಿಗದಿಪಡಿಸಿಕೊಳ್ತಾ ಇದೆ. ಒಂದೆಡೆ ಕೇಸರಿ ಸಮವಸ್ತ್ರದ ಪುನರುತ್ಥಾನ ಶಕ್ತಿಸ್, ಮತ್ತೊಂದೆಡೆ ಕಡು ನೀಲಿ ತಿಳಿ ನೀಲಿ ಬಣ್ಣದ ಸಮವಸ್ತ್ರದಲ್ಲಿದೆ ಸುರಗಿರಿ ಸ್ಟ್ರೈಕರ್ಸ್. ನೀಲಿ ಎನ್ನುವುದು ವಿಶಾಲತೆಯ ಸಂಕೇತವಂತೆ, ಕೇಸರಿ ಎನ್ನುವುದು ತ್ಯಾಗ ಬಲಿದಾನದ ಸಂಕೇತವಂತೆ, ಬಿಳಿ ಶಾಂತಿಯ ಸಂಕೇತ, ಕೆಂಪು ಎನ್ನುವುದು ಪ್ರೀತಿಯ ಸಂಕೇತ, ಹಳದಿ ದೃಢತೆಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ. ಹಾಗಾಗಿ ಈ ಒಂದು ಮೈದಾನಕ್ಕೆ ಇವತ್ತಿನ ದಿನ ಆಟಗಾರರ ಬಣ್ಣವನ್ನು ಸಮಾಚಾರದ ಚಿತ್ತರ, ಮೈದಾನದ ಹೊರಭಾಗದಲ್ಲಿ ಜಾಗೃತಿ ವರ್ಗದ ಚಿತ್ತರ, ವರ್ಣರಂಜಿತ ಚಿಂತನವನ್ನು ನೀಡ್ತಾ ಇದೆ, ಕಾಮನದ ಚಿಂತನೆ ನೀಡ್ತಾ ಇದೆ. ಬಿಗ್ ಕ್ಲೌಡ್, ವಾಲೆಟ್, ಇಂಡಿಗೋ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿಯ ಸಪ್ತ ವರ್ಣದ ಚಿಂತನ ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬಂಟ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಉಣಬಡಿಸ್ತಾ ಇದೆ. ಬಹಳಷ್ಟು ವರ್ಣರಂಜಿತ ಆರಂಭವನ್ನು ನಿನ್ನೆ ದಿನ ಶಿವಮೊಗ್ಗದಲ್ಲಿ ಕಂಡಂತ ಹೊಂದಾಟ ಇವತ್ತಿನ ದಿನ ಸಂಜೆ ಸಮಾರಂಭದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಯಾರ ಮನೆಯಲ್ಲಿ ಪ್ರತಿಷ್ಠಿತ ಬಂಟ ಪ್ರೀಮಿಯರ್ ಲೀಗ್ ಮಾಡಬೇಕಾಗಿದೆ, ಕಾದು ನೋಡಬೇಕಾಗಿದೆ. ಒಂದೆಡೆ ಆದಿತ್ಯನಾಥನ ಶ್ರೀಮಂತರು ತನ್ನ ಎದುರಾಳಿ ಯಾರು ಎನ್ನುವ ನಿರೀಕ್ಷೆಯಲ್ಲಿದೆ. 36 ಕಿರುಸವಾಲನ್ನು ಯಾವ ರೀತಿ ನಿಯಂತ್ರಿಸಿದೆ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಯುದ್ಧಮಾರ್ಗದಲ್ಲಿ ಕೂಡ ಬದಲಾವಣೆ ಮಾಡುವ ಹೊತ್ತು ನಮ್ಮ ಹಿಂದೆ ಆಂಗ್ಲ ಭಾಷೆಯಲ್ಲಿ ಸನ್ಮಿತ್ರ ಶ್ರೀಯುತ ಸುರೇಶ್ ಭಟ್ ಮುಲ್ಕಿ. So thank you, Shisha. So hello and welcome back to this government junior college ground. So good evening everybody, this is Suresh speaking the microphone. Welcome all of this government junior college ground here at Mulki. This is the BPL Bunts Premier League 2022 Limited 6 overs tennis ball cricket tournament is being conducted by Bunts Association of Mulki. So 12 different teams have participated in this particular tournament, and now the winners of this tournament will fetch a cash prize of 30,000 with the attractive trophy, and at the same time the runners-up team will get 20,000 as a cash prize with the runner-up trophy. And not only this, along with this there will be some individual prizes like best batsman, best bowler, man of the series and man of the match. So terrific atmosphere here today at Government Junior College ground. Crowd is more than expected. We are thankful to all the donors, sponsors who made this tournament a grand success. We hope your cooperation will continue throughout the tournament and throughout the future also. So second semi-final match of this tournament is going on here between Fighter Shetty Punaruru versus Suragiri Strikers. 36 is the victory target for Suragiri Strikers to win this match. This is not a very difficult target for the team because they have got a very good batting lineup.
So Viraj and Bharat are the two openers for Fighter Cities. I beg your pardon, Surajit strikers. Viraj, the man of strike, the skipper of Surajit strikers. He's on strike, and Bharat at the non-striker's edge. Abhijit is the opener bowler. That's a very fine delivery, pitching right in the block hole, and batsman Viraj played it defensively forward, giving full respect to that delivery, gently pushing the ball, and he gets a single here. With that single, Viraj is at the mark. He opened his account. The meantime, we watch Abhijit for a second time in this over. Steers it down to third man region, angling the face of the bat down to third man, but before the fielder cracks the ball, there is ample time for Bharat to pick up a single. So with that single, Bharat is off the mark. He opened his account, and with that single, Viraj will be back on strike now. We come back to Abhijit, to Viraj. Again played elegantly to the mid-off region. There is a fielder at silly mid-off. The fielder comes across and cracks the ball, but he cannot prevent the batsman from picking up a single. So single to Viraj. His individual score now moves on to 2, and the total score at the moment is 3 without any loss. Abhijit has to bowl with perfect discipline line. He has to concentrate on his line and length. They need to get quick wickets early in the innings. Goes for a big one. Ball is in the air. It could be on. The fielder is underneath it, and he's out. That was a shot of the delivery, and Bharat wanted to go for a big hit, but didn't get the line of the ball properly, not from the middle of the bat, not a fully controlled stroke. He played the shot with the loose hands, not much of power behind the shot. He has lost his complete rhythm there. As a result, the ball was quite high in there for a while, and the man standing at long on region, making no mistake, caught it beautifully. A big blow for Surajit strikers in the first over of the innings. So Bharat departs. He was able to contribute only 1 run in his individual account. So Bharat is moving back to the pavilion. To replace him, the new batsman now joining is another technically sound batsman, Sunal. So Sunal is taking guard from the umpire, and he's ready to face the bowler. Straight to the fielder there, so no runs resulted. Good improvisation in the bowling by Abhijit. He has to concentrate on his line and length. He should bowl perfectly straight to the wicket. If they can pick up 1 or 2 wickets early in the innings, definitely that will put pressure on the batsmen of Surajit strikers. So Fighter Shetty Punaruru will have to look for wickets now. Picking up wicket is key point for the team. Bowler balls, he goes for a switch hit here. He finds the gap. Couple of balls over the boundary for 4 runs. BPL boundary from the bat of Sunal. He attempted for a reverse shot on that occasion. Successfully, he was able to clear the boundary, and 4 valuable runs have been added in the last ball of the over. So end of the over number 1. After the completion of first over, Surajit strikers are 7 for the loss of 1 wicket. The man out is Bharat for 1, and the 2 batsmen in the middle are Sunal and Viraj. Viraj is batting on 2, and Sunal is on 4. So they lost their first wicket early in innings. They can't afford to lose any more wickets. They must keep their wicket intact now. What they should do is just work the balls into the gap, pick up single to keep the scoreboard moving, keep rotate the strike, and whenever they get some loose deliveries or full toss deliveries, they will have to look for big hits. So let us see what they are going to do now. The 2 umpires officiating for this match are Rajeshwar and Charan. Rajeshwar is the main umpire there, and Charan is standing at the squaring region as a squaring umpire. Very experienced umpires. Rajeshwar is the senior most umpire from Mangalore. So changing the batting position here. Dinesh has taken over from Abhijit. Dinesh will start the proceedings here. That's a very fine delivery, but it was going far away from the off stump, so wide has been signaled. So 1 more run has been added to the total here in the form of extra run. With that extra, their score now moves on to 8. 36 is the target. They need run rate of nearly 6 per over to win this match. Played elegantly onto the offside region.
Gently pushes the ball, taps the ball to the mid-off. Before the fielder at mid-off region comes across and corrects the ball, there is ample time for Viraj to pick up a single here. So Viraj has to play sensibly. He has to take the full responsibility of this game on his shoulder. He is the skipper of Suragiri Strikers. A clean ball, that is the beauty of the bowling. Fantastic perfect delivery there. Shuffling across his stumps, the batsman Sunal wanted to go for a reverse shot, attempted for a reverse shot, and he found utter failure in throwing that one, and the ball uprooting the middle stump. Very successful bowler. Dinesh has picked up that important wicket, and he has given the breakthrough what they were looking for. So this match is now going to be an exciting match, and I think it has a nail-biting finish here. Very crucial match, do-or-die situation, must-win situation for both these two teams to enter into the finals of this BPL 2022. Already Adi Janardana Srimanturu team has entered into the finals. So we'll have to wait and see which team is going to win this match to qualify for the final round. So after this match, the big final of Bunts Premier League will be held here. Shiva Prasad is a newcomer. The left-handed batter is ready to take the strike now. Dinesh, very successful bowler who has picked up that important wicket of Sunal, is ready to bowl. Right arm over the wicket. Gently pushes the ball, just taps the ball, and he gets a single here. That single will bring Viraj back on strike now. Viraj is one of the hard hitter of the ball. He is a good timer of the ball, and also he is a very sensible cricketer. He is on strike now. Dinesh for the fourth time in this over. From the far end, he is making some change in the field placement for this right-handed batter. 5 men on the onside, 4 on the offside. This time there's a very fine delivery right in the block hole, and Viraj played a forward defensive stroke but giving full respect to the delivery, not for runs. He played almost a test cricket forward defensive stroke there, so no runs resulted. Score remains on 10 for the loss of 2 wickets. The first man out was Bharat for 1, and the last man out was Sunal for 4. Viraj and Shiv Prasad are the 2 batsmen in the middle. And I think he's out. Clean ball. So Viraj departs, a big blow for Suragiri Strikers, and they are in big trouble now. Third wicket goes down. Very productive over there by Dinesh. Picked up 2 important wickets in this over. So Suragiri Strikers are in deep trouble now. 10 for the loss of 3 wickets. Over number 2 is in progress. 36 is the victory target. So last ball to go of this second over now. Batsman name please. So Hari Prasad is a newcomer. This time straight to the bowler there. Good piece of catch taken by the bowler of his own bowling. Follow through and picks up the ball. The batsman wanted to play the shot over the head of the bowler, but it went straight to the bowler. Good piece of catch taken by the bowler. Very good piece of bowling performance there by Dinesh. Picked up 3 important wickets in this over. Suragiri Strikers have lost another wicket here. Frustration for the team. What a disaster for the team. 36 was the target for the team, and after the completion of 2 overs they were able to score only 10 runs, and they have lost 4 valuable wickets here. 26 more runs required. 4 overs to go. 24 balls remaining,
26 more runs required to win this match and to enter into this big finals of BPL 2022. Very hot sunshine here today at the Government Junior College ground. Crowd is more than expected. We are thankful to all the sponsors, donors who made this tournament a grand success. So M9 Sports is hosting the live broadcast of this tournament, so people from all corners of the world can watch each and every matches of this BPL tournament. Crashing right to the outside, tremendous shot over the extra cover. There's a huge gap, beating into the gaps, and lovely cover drive, handsome looking cover drive by the newcomer. So 2 more runs have been added to the scoreboard here. With the help of those 2 runs, their score now slowly moves on to 12. 12 with 4 wickets down. Suragiri strikers can't afford to lose any more wickets now. They must keep their wicket intact here. That's a very fine delivery which beats the batsman. The ball is straight to the hands of the wicket keeper, so no possibility of a run there. The ball pitching on the off stump and batsman not in the line of the ball. On the occasion, wicket keeper collects the ball neatly, so no chance of getting the score over there. We come back to the bowler, Rohit, from the far edge. 4 wickets have fallen already for Suragiri strikers. Gently taps the ball to the offside region. There is a protection, but we cannot prevent the batsman from picking up a comfortable single here. Good sensible cricket by the left-hander. He's concentrating on singles. That's what they need to do now. They will have to rotate the strike, and every now and then they need to pick up singles and doubles to keep the scoreboard moving. Again, it's a ball pitching right in the spot here. Very good bowling there by the bowler, pitching right in the block hole, and the batsman put it defensively forward, giving full respect to that delivery. Ball is straight to the fielder, so no runs resulted. Score remains on 13. He goes for a big one, ball's in the air, it could be out, and the fielder misses it. There was a chance of catch. Unfortunately, the fielder was not able to get that catch, and meanwhile, the batsmen have got few runs here. So 4 runs have been added to the scoreboard here. Very good running between the wicket. The ball was quite high in there for a while. There was a fielder. He was attempting for a catch, but not a good judgment. As a result, these 2 batsmen were able to get 4 runs in that ball. So with the help of those 4 valuable runs, their score now jumps up to 17, 17 on the board. Again back to the bowler, no runs resulted. End of the over number 3 after the completion of 3 overs. It is 17 for the loss of 4 wickets. 19 more runs required, 18 balls remaining. A very interesting match is going on here. Nail-biting finishing match. What a close finish. 18 balls to go, 19 runs required. Let us see who is going to win this match. And it's a time for us to change the commentary language. For further commentary, I would like to hand over the microphone to Mr. Satish Manipal to continue in Kannada language. ಧನ್ಯವಾದಗಳು ಸುರೇಶ್ ಭಟ್. ಅಂತಿಮ ಹಂತದ 18 ಚೆಂಡುಗಳು ಬಾಕಿಕೊಳ್ತಾ ಇದೆ. 19 ಓಟಗಳ ಒಂದು ಅವಶ್ಯಕತೆ ಕೂಡ ಇದೆ. ದೇವಿ ಪ್ರಸಾದ್ ಮತ್ತು ಶಿವಪ್ರಸಾದ್ ಅದೇ ರೀತಿ ಒಂದು
ಆಟವನ್ನಾಡಿ ತೋರ್ಪಡಿಸ ನೋಡಬೇಕಾಗಿದೆ. ಎಸ್ಕಾರ್ಕ್ ಭಾಗದಲ್ಲಿ 4ನೇ ಓವರ್ಗಾಗಿ ದುರ್ಗಾ ಪ್ರಸಾದ್ ಮೊದಲ ಚೆಂಡು ಡಾಟ್ ಬಾಲ್. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶಿವಪ್ರಸಾದ್ ಮೊದಲ ಚೆಂಡನ್ನು ಡಾಟ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 36 ಓಟಗಳ ಒಂದು ಟಾರ್ಗೆಟ್ ಇದೆ. ಎರಡನೇ ಚೆಂಡು ಭಾಷಿತ ಬರ್ತದೆ. ಗ್ಯಾಪ್ ಶಾಟ್ ಇದ್ದಾರೆ. ಮಿಡಲ್ ವಿಭಾಗದ ಮೊದಲ ಓಟ ಪೂರೈಕೆ. ಎರಡನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. ಬಾಸನ್ ಓಟ ಬರ್ತದೆ. ಗ್ಯಾಪ್ ಶಾಟ್ ಇದ್ದಾರೆ. ಎರಡನೇ ಓಟ ಸುಲಭ ಸಾಧ್ಯವಾಗಿ ಈಗ ಶಿವಪ್ರಸಾದ್ ಪೂರೈಕೆಯನ್ನು ಕಂಡ್ರು. ತಂಡದ ಮೊತ್ತ ಇವಾಗ 19ಕ್ಕೆ ತಲುಪ್ತಾ ಇದೆ. 17 ಓಟಗಳ ಒಂದು ಅವಶ್ಯಕತೆ ಇದೆ. ಇನ್ನು ಕೂಡ 16 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಸತ ತಪ್ಪಿ ಮುಟ್ಟಿ ಒಂದೋರ್ವ ಪೂರೈಕೆಯನ್ನು ಕೂಡ ಮಾಡಿದ್ರು. ಬಾಕಲಾಗಿ ಒಂದೋರ್ವ ಪೂರೈಕೆಯೂ ಕೂಡ ಈಗ ಆ ನಿಟ್ಟಿನಲ್ಲಿ ಬಹಳ ಸುತ್ತಮುತ್ತ ಒಂದು ಆಟಗಳು ಆಡಿಕೊಂಡು ಬರ್ತಾ ಇದೆ. 15 ಸತ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಾಸನ್ನು ಉತ್ತಮ ರೀತಿಯೊಂದು ಆಟವನ್ನಾಡಿ ತೋರ್ಪಡಿಸ್ತಾ ಇದೆ. ಒಂದು ಹಂತದ ಮೊದಲ 4 ವಿಕೆಟ್ಸ್ಗಳು ಬಿದ್ದ ಸಂದರ್ಭ ಫೈಟರ್ ಶೆಟ್ಟೀಸ್ ಈಗ ಕೈಯಲ್ಲಿದ್ದ ಪಂದ್ಯ ಈಗ ಒಂದಷ್ಟು ಟೆನ್ಷನ್ ಅನ್ನು ರಿಲೀಸ್ ಮಾಡ್ತಾ ಇದೆ ಸೂರಗಿರಿ ಸ್ಟ್ರೈಕರ್ಸ್ ತಂಡ. ದೇವಪ್ರಸಾದ್ ಮತ್ತು ಶಿವಪ್ರಸಾದ್ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಇದರ ರಿವರ್ಸ್ ಶಾಟ್ ಇದ್ದಾರೆ. ಥ್ರೋ ವೈಫಲ್ಯತೆ ಕಂಡುಕೊಳ್ತಾ ಇದೆ. 2 ಓಟಗಳ ಪೂರೈಕೆ. 2 ಓಟಗಳು ಬರ್ತವೆ. ಒಂದರ ಬದಲಿಗೆ ಮತ್ತೊಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಥ್ರೋ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. 9 ಮಿಸ್ಸಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಇದರ ಸಂಪೂರ್ಣ ಲಾಭಾಂಶವನ್ನು ಈಗ ಸೂರಗಿರಿ ಸ್ಟ್ರೈಕರ್ಸ್ ಪಡ್ಕೊಳ್ತಾ ಇದೆ. ತಂಡದ ಮೊತ್ತ ಕೂಡ ಈ ಹಂತದ 4ನೇ ಓವರಲ್ಲಿ 22ಕ್ಕೆ ತಲುಪ್ತಾ ಇದ್ದಾರೆ. ಜಯಕ್ಕಾಗಿ 14 ಓಟಗಳ ಅವಶ್ಯಕತೆ ಇದೆ. ಫುಲ್ ಟಾಸ್ ಚೆಂಡು ಔಟರ್ ಎಡ್ಜ್ ಆದ ಒಂದು ಚೆಂಡು ಗಾಲಿ ಬೈ ಓಡಾಡಿದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ಓವರಲ್ಲಿ ಓಟಗಳು ಬರ್ತಾ ಇದೆ. ದುರ್ಗಾಪ್ರಸಾದ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಶಿವಪ್ರಸಾದ್ ಮತ್ತು ದೇವಪ್ರಸಾದ್ ಸುತ್ತಮುತ್ತಲು ವಿಜಯದ ಮೊತ್ತದ ಸುತ್ತಮುತ್ತಲು ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಫಲಿತಾಂಶ ಅದ್ಯಾವುದು ಬರ್ತದೆ ನೋಡಬೇಕಾಗಿದೆ. ಬಹಳ ಸುತ್ತಮುತ್ತಲು ಆಟ ಸಿಲಿಮಿನ ಒಂದರ ಪೂರೈಕೆಯನ್ನು ಕೂಡ ಮಾಡಿದ್ರು. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳು ಮುಗಿದ ನಂತರ ಸೂರಗಿರಿ ಸ್ಟ್ರೈಕರ್ಸ್ ಮೊತ್ತ 24 ಓಟವನ್ನು ತಲುಪ್ತಾ ಇದೆ. ಉಳಿದಿರುವಂತಹ 12 ಚೆಂಡುಗಳಲ್ಲಿ 12 ಓಟಗಳ ಅವಶ್ಯಕತೆ ಇದೆ. 12 balls are remaining, 12 runs need. ಮತ್ತು ವೀಕ್ಷಣೆ ತರ್ತಾ ಇದ್ದೇವೆ ಮುಂದಿನ ಹಂತಕ್ಕಾಗಿ. ಶೀರ್ಷ ಐಕಾಲ ಅಲ್ಲಿ ಮುಗಿತದೆ. ಅದಕ್ಕೆ ಬೇಕು ಕಳಿಸಿದ್ದು 12 ಎಸೆತ 12 ಬೇಕಾಗಿದೆ. ಬಹಳಷ್ಟು ರೋಚಕ ಒಂದು ಬಹಳಷ್ಟು ಕುತೂಹಲಕಾರಿ ಒಂದು ಸಾಗಿ ಬರ್ತಾ ಇದೆ. ಪ್ರೇಕ್ಷಕರ ಎದೆ ಮಿಡಿತವನ್ನು ನಿಲ್ಲಿಸಬಲ್ಲ, ನಾಡಿ ಮಿಡಿತವನ್ನು ಪರೀಕ್ಷಿಸಬಲ್ಲ ಒಂದುಗಳು ಸಾಗಿ ಬರ್ತಾ ಇದೆ. ಬರೀ ಸ್ಕ್ರೀನ್ನಲ್ಲಿ 2022 ಇವತ್ತಿನ ಬಹಳಷ್ಟು ಅಧ್ಯಯನ ಬಂಧುಗಳು ಮುಂದೆ ಆರಂಭಗೊಂಡು ಇವತ್ತಿನ ದಿನ ಬಹಳಷ್ಟು ವರ್ಣರಂಜಿತ ಕ್ರಿಕೆಟ್ ಜಾತ್ರೆ ನಡೀತಾ ಇದೆ ಮುಲ್ಕಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ. ರಕ್ಷಣ್ ಎಸೆತಗಾರಿಕೆಯಲ್ಲಿ ರಕ್ಷಣ್ ಯಾನ ರೋಹಿತ್ ಸತತ 2 ಒಂದೇ ಸೇರಿಸಲು ಸ್ವಿಚನ್ನು ಪಡ್ಕೊಂಡಿದ್ದ ಆಟಗಾರ. ಪುನರ್ ಹೋಟೆಲ್ ಶೆಟ್ಟಿಯ ಆಧಾರ ಸ್ತಂಭ ಜೀವಳ ಸಭ್ಯ ಸಾಕ್ಷಿ ಆಟಗಾರ ರಕ್ಷಣ್ ಯಾನ ರೋಹಿತ್ ಶೆಟ್ಟಿ. ಮಧ್ಯ ಕವನ ಕಾಣ್ತಾ ಇದೆ. ಡಾಕ್ಟ್ರು ಈ ರೀತಿಯ ಚುಕ್ಕಿಗಳು ಬರಬೇಕಾಗಿದೆ. ಮುನರೂರಿಗೆ ಅದೇ ರೀತಿ 1 ಓಟಗಳು ಬರಬೇಕಾಗಿದೆ. ಸುರಗಿರಿಗೆ 11 ಎಸೆತ 12 ಬೇಕಾಗಿದೆ. ಬಹಳಷ್ಟು ವಿಸ್ತೃತವಾದಂತಹ ಕ್ಷೇತ್ರ ವೀಕ್ಷಣೆಯನ್ನು ಬಲಿತಾ ಇದೆ. ಚೀನಾದ ಮಹಾಗಡೆಯನ್ನು ಬಲಿತಾ ಇದೆ. ಚಕ್ರವನ್ನು ಬಲಿತಾ ಇದೆ.
ಬಹಳಷ್ಟು ಸಮಾಲೋಚನೆ, ತುರ್ತು ಸಭೆ, ರಹಸ್ಯ ಸಭೆಗಳು ಸಾಗಿ ಬರ್ತಾ ಇದೆ. ಪಂದ್ಯಕೂಟವನ್ನು ಉಳಿಸುವುದರ ಬಗ್ಗೆ ಚಿಂತನ ಮಂಥನಗಳು ಸಾಗಿ ಬರ್ತಾ ಇದೆ. ಕೀರ್ತಿ ಶ್ರೀ ಕೆ ಅಮರನಾಥ್ ಶೆಟ್ಟಿ ನವರೂರ್ ಟ್ರೋಫಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಪ್ರತಿಷ್ಠಿತ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ 1990ರಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಪಂದ್ಯಕೂಟಕ್ಕೆ ಸಾಕ್ಷೀಭೂತವಾದಂತಹ ಮೈದಾನ. ತದನಂತರ ನಿರಂತರವಾಗಿ ಬಹಳಷ್ಟು ಸಂಸ್ಥೆಗಳು ಈ ಒಂದು ಮೈದಾನದಲ್ಲೇ ಪಂದ್ಯಕೂಟವನ್ನು ನಿರಂತರವಾಗಿ ಸಂಘಟಿಸಿಕೊಳ್ತಾ ಇದೆ. ದಯವಿಟ್ಟು ರಿಕ್ಷಾವಾಲ ಅಲ್ಲಿ ಹೇಳ್ಬೇಕಾಗಿದೆ, ನಿಮ್ಮ ಗಾಡಿಯನ್ನು ತೆರವುಗೊಳಿಸಿದಾಗ ಬಹಳಷ್ಟು ರೋಚಕತೆ ಪಂದ್ಯಗಳು ಸಾಗಿ ಬರ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾದಂತಹ ಪಂದ್ಯಗಳು ನಿಮ್ಮ ದಿನದಿಂದ ಆರಂಭಗೊಂಡಿದೆ. ಅಮೃತ ಗಳಿಗೆಯಲ್ಲಿ ಸುಳ್ಳುಗಳಿಗೆ ಆರಂಭಗೊಂಡಂತಹ ಬನ್ಸ್ ನಲ್ಲಿ 2022 ಧೀಮಂತ ನಾಯಕ, ಸಜ್ಜನಿಕೆ ರಾಜಕಾರಣಿ, ಈ ರಾಜಕಾರಣದ ಹೆಮ್ಮೆಯ ನಾಯಕ ಅಮರನಾಥ್ ಶೆಟ್ಟಿ ನವರೂರ್ ಟ್ರೋಫಿ ಅವರೆಂದಿಗೂ ಅಮರ ಎನ್ನುವ ನಿಟ್ಟಿನಲ್ಲಿ ಅವರ ನೆನಪನ್ನು ನೆನಪಿಸುವಂತಹ ಪ್ರಯತ್ನದಲ್ಲಿ ನಾವಿದ್ದಾಗ ಅವರ ಆದರ್ಶಗಳು, ಧ್ಯೇಯಗಳು ನಮಗೆ ಮಾದರಿಯಾಗಿರಲಿ. ತಾಳ್ಮೆ, ಸಜ್ಜನಿಕೆ, ಪ್ರತಿರೂಪವಾದಂತಹ ಶ್ರೀ ಕೆ ಅಮರನಾಥ್ ಶೆಟ್ಟಿ ಇವತ್ತು ನಮ್ಮಂದಿಲ್ಲ, ಆದರೆ ಅವರ ಆದರ್ಶಗಳು ನಮ್ಮಂದಿವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಂತೋಷ್ ಶೆಟ್ಟಿ ಸಿಮಂದೂರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಸುಧಾಮ್ ಶೆಟ್ಟೈಕಳ, ಮಾಧ್ಯಮ ಮಿತ್ರರಾದ ಉದಯ ಪೂಜೆ ತಾಳಿಪಾಡಿಗುತ್ತು ಆಗಮಿಸಿದ್ದಾರೆ. ನಮ್ಮ ಜೊತೆ ತಾರನಾಥ ದೇವಾಡಿಗ ಅಂಗನಗುಡ್ಡೆ ಬಂದಿದ್ದಾರೆ. ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತಗಳು. ಕ್ರಿಕೆಟ್ ಮೇಲೆ ಬಹಳಷ್ಟು ಅಭಿಮಾನವನ್ನು ಹೊಂದಿರುವ ಕ್ರಿಕೆಟ್ನ ಉಳಿಸುವ ನಿಟ್ಟಿನಲ್ಲಿ ಬಹಳಷ್ಟು ಘನತರ ಪ್ರಯತ್ನವನ್ನು ಮಾಡುತ್ತಿರುವಂತಹ ತಾರನಾಥ್ ಶೆಟ್ಟಿ, ತಾರನಾಥ್ ದೇವಾಡಿಗ ಅಂಗನಗುಡ್ಡೆ, ಶ್ರೀರಾಮ್ ಯುವಕರಿಂದ ಇವರ ನಾಯಕರು ಮಾಲಕರು. ಮೊದಲ ಡ್ರೈವ್ ನೇರವಾಗಿ ಹೆದ್ದರುಗಳನ್ನು ಬಿಟ್ಟುಕೊಡ್ತಾ ಇದೆ ಸುರಗಿರಿ ಶೇಖರ್ಸ್. ಕೊನೆಯ ಹಂತದಲ್ಲಿ ಎಡವಟ್ಟುಗಳನ್ನು ಮಾಡ್ತಾ ಇದೆ, ಗೊಂದಲವನ್ನು ಮಾಡಿಕೊಳ್ತಾ ಇದೆ. ಒಂಟಿ ಅವಳಿ ಓಟಗಳಿಗೆ ಮನ ಮಾಡಬೇಕಾದಂಥ ತಂಡ ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಗಿಸಿಕೊಡುವ ಇರಾದೆಯಲ್ಲಿ ದೇವಿ ಹುದ್ದರಿಯನ್ನು ಕಳೆಕೊಳ್ತಾ ಇದೆ. ವೈಯಕ್ತಿಕವಾಗಿ 5 ಓಟವನ್ನು ದಾಖಲಿಸಿಕೊಂಡಂತ ಆಟಗಾರ ದೇವಿ ಪ್ರಸಾದ್ ನಿರ್ಗಮನ ಅವರ ಜಾಗವನ್ನು ತುಂಬಲು ಜರ್ಸಿ ನಂಬರ್ 31ರಲ್ಲಿ ವರುಣ್ ಭಂಡಾರಿ. ಪಕ್ಷಿಕೆರೆ ಭಂಡಾರಿ ಎಂಟರ್ಪ್ರೈಸಸ್ ನ ಸುನೀಲ್ ಭಂಡಾರಿ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಜೊತೆ ಸೇರಿಕೊಳ್ಳಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂದ್ಯಾಟವನ್ನು ವೀಕ್ಷಿಸುವುದಕ್ಕೆ ಸುನೀಲ್ ಭಂಡಾರಿ ಅವರ ಆಗಮನವಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. 12 ತಂಡಗಳು, 12 ಮಾಲಕರು, 180 ಆಟಗಾರರು, 32 ಗ್ರಾಮದ ಯುವ ಆಟಗಾರರನ್ನ ಕಟ್ಟಿಕೊಂಡು ಬೆಳೆಸಿಕೊಂಡು ಸದಸ್ಯರಾಗಿ ಸೇರ್ಪಡೆಗೊಂಡು ಬಂಟ ಸಂಘವನ್ನು ಕಟ್ಟುವ ಪ್ರಯತ್ನದಲ್ಲಿ ಇವಾಗ ಬಹಳಷ್ಟು ಮಾಲಕರ ಯಶಸ್ಸನ್ನು ಕಾಣ್ತಾ ಇದೆ. ದಾಮೋದರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಮಹಿಳಾ ವಿಭಾಗದಲ್ಲಿ ಶ್ರೀಮತಿ ಚಂದ್ರಕಲಾ ಶೆಟ್ಟಿ 8 ಎಸೆತ 10 ಬೇಕಾಗಿದೆ. ಮೇಡಮ್ ಪ್ರಸಾರದ ತಾಂತ್ರಿಕ ವಿಭಾಗದಲ್ಲಿ ಮುಖ್ಯವಾಗಿ ಕಾಣಿಸಿಕೊಳ್ತಾ ಇರುವಂತಹ ಹೆಸರು ಆಶಲ್. ಮ್ಯಾನ್ ಸ್ಕೋರರ್ ಆಗಿ ನಮ್ಮ ಜೊತೆ ಸತ್ಯ ಮಂಗಳೂರು, ತಿರುಗಾರರಾಗಿ ಚರಣ್ ಶೆಟ್ಟಿ ಮಡಿವಾಲ್, ಅದೇ ರೀತಿ ರಾಜೇಶ್ವರ್ ಮಂಗಳೂರು. 7 ಎಸೆತ 10 ಓಟಗಳು ಬೇಕಾಗಿದೆ. ಬಹಳಷ್ಟು ಹೈ ವೋಲ್ಟೇಜ್ ಮ್ಯಾಚ್, ನಿಜ ಅರ್ಥದ ಎಲಿಮಿನೇಟರ್. ಪಂದ್ಯವನ್ನು ಗೆದ್ದರೆ ಫೈನಲ್ ಟಿಕೆಟ್, ಸೋತರ ಮನೆಗೆ. ಅರ್ಥಾತ್ ಇದನ್ನು ಪಂದ್ಯಕೂಟದಲ್ಲಿ ಭಾಗವಹಿಸುವಂತಹ ಸಂಸ್ಥೆಯ ನಗರಗಳು ಮಾತ್ರ ಶಾಶ್ವತ. ಎಸೆತಗಾರಿಕೆಯಲ್ಲಿ ರಕ್ಷಣಾಯಾನ ರೋಹಿತ್ ಶೆಟ್ಟಿ ಪಂದ್ಯಕೂಟದ ಸರ್ವಾಂಗೀಣ ಆಟಗಾರ. ಸುಂದರದ ಎಸೆತ, ದಾಂಡುಗಳನ್ನು ಕಕ್ಕಾಬಿಚ್ಚಿಗೊಳಿಸುವಂತ ಎಸೆತಗಾರಿಕೆ, ಸ್ವೀಡನ್ ಲೆಂತ್, ಬಹಳಷ್ಟು ವೇಗದ ಎಸೆತವನ್ನು ಎಸೆತಾ ಇದ್ದಾರೆ. ಈ ಟೂರ್ನಮೆಂಟ್ನ ಗರಿಷ್ಠ ವೇಗದ ಎಸೆತ. ಓವರ್ ಮುಕ್ತಾಯ, 6 ಎಸೆತ 10 ಬೇಕಾಗಿದೆ. ಪುನರಾವರ್ತಿತ ವಿರುದ್ಧವಾಗಿ ಸುರಗಿರಿ ಸೈಕಾಸಿಕ ಕೇಸರಿ ಎನ್ನುವುದು ತ್ಯಾಗ ಬಲಿದಾನದ ಸಂಕೇತವಂತೆ. ಆದರೆ ಕ್ರಿಕೆಟ್ ಮೈದಾನದಲ್ಲಿ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಪಂದ್ಯವನ್ನು ಬಿಗಿ ಮಾಡಿಕೊಳ್ತಾ ಇದೆ, ಕಮ್ಯುನಿಸ್ಟಿಯನ್ನ ಮಾಡಿಕೊಳ್ತಾ ಇದೆ ಪುನರಾವರ್ತಿತ ಶೆಟ್ಟಿಸ್. ಪ್ರದೀಪ್ ಚಂದ್ರಹರ್ಷ್ ಶೆಟ್ಟಿ ಮಾಲಕತ್ವದ ಪುನರಾವರ್ತಿತ ಶೆಟ್ಟಿಸ್, ಅದೇ ರೀತಿ ಧೀರಜ್ ಶೆಟ್ಟಿ ಮಾಲಕತ್ವದ ವಿರಾಜ್ ಶೆಟ್ಟಿ ನಾಯಕತ್ವದ ಸುರಗಿರಿ ಸೈಕಲ್ಸ್.
ಕೊನೆಯ 6 ಎಸೆತಗಾರಿಕೆಯಲ್ಲಿ ಸಂತೋಷ್ ಕಾಣಿಸ್ಕೊಳ್ತಾ ಇದ್ದಾರೆ. 6 ಎಸೆತ 10 ಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಬಂದವನ್ನ ಉಳಿಸಿಕೊಡುವ ಎತ್ತರದ ಓವರನ್ನ ಎಸೆಯುವುದಕ್ಕಾಗಿ ಹಿರಿಯ ಅನುಭವಿ ಆಟಗಾರ ಸಂತೋಷ್ ಪ್ರೇಕ್ಷಕರನ್ನ ತುದಿಗಳಲ್ಲಿ ನಿಲ್ಲಿಸುವಂತಹ ಒಂದು ಹೈ ವೋಲ್ಟೇಜ್ ಮ್ಯಾಚ್. ಬಹಳಷ್ಟು ಗಣ್ಯಾತಿ ಗಣ್ಯರ ಯೂನಿವರ್ಸಿಟಿಯಲ್ಲಿ ಏನು ಮುಂದುವರೆಗಳು ಸಾಗಿ ಬರ್ತಾ ಇದೆ. ಸುನಿಲ್ ಮಂದಾರಿ, ಸುಧಾಂಶು ಬೇಕಳ, ಈ ರೀತಿ ಬಹಳಷ್ಟು ಹಿರಿಯ ಪ್ರೋತ್ಸಾಹಕರು ನಮ್ಮೊಂದಿಗೆ ಇವತ್ತಿನ ದಿನ ಪಂದ್ಯಕೂಟದಲ್ಲಿ ಯೂನಿವರ್ಸಿಟಿಯಲ್ಲಿ ಪಂದ್ಯಕೂಟದಲ್ಲಿ ದೂರದಲ್ಲಿ ಕುಳಿತಿರುವಂತಹ ಕ್ರಿಕೆಟ್ ಪ್ರಿಯರಿಗೆ ರಸದೌತವನ್ನು ಉಣಬಡಿಸಿದ ನೇರ ಪ್ರಸಾರದ ಮುಖ್ಯವಾಗಿ ಎಂಎನ್ ಸ್ಪೋರ್ಟ್ಸ್. ಸಂತೋಷ್ ಶೆಟ್ಟಿ 6 ಎಸೆತ 10 ಬೇಕಾಗಿದೆ. ಸೈಕಲ್ ವಿಭಾಗದಲ್ಲಿ ವರುಣ್, ನಾನ್ ಸೈಕಲ್ ವಿಭಾಗದಲ್ಲಿ ಶಿವ, ನಮಗೆ ದಾಂಡಿಗೆ ಇನ್ನೂ ಕೂಡ ನಾನ್ ಸೈಕಲ್ ನಲ್ಲಿ ಶಿವನ್ ಪ್ರಸಾದ್ ಮತ್ತೆ ಸಂತೋಷ್. ಬಹಳಷ್ಟು ಸುಂದರ ಎಸೆತ ಒಳ ತೀರ್ವನ್ನ ಕಾಣ್ತಾ ಇದೆ. ಯಾಕಂತ ನೆಗೆಟಿವನ್ನ ಕಾಣ್ತಾ ಇದೆ. ಸುಂದರತೆ ಎಸೆತ 5 ಎಸೆತ 10 ಬೇಕಾಗಿದೆ. ಸಲ್ಮಾನ್ಗೆ ಮಾತುಕತೆ ನಡೀತಾ ಇದೆ ದಾಂಡಿಗರ ಮಧ್ಯೆ. ಶಿವ ಅದೇ ರೀತಿ ವರುಣ್. ಹೊಸ ಕ್ರಮಾಂಕದ ಎಸೆತದ ಆಟಗಾರ ವರುಣ್, ಮತ್ತೊಂದೆಡೆ ಅನುಭವಿ ಆಟಗಾರ ಶಿವ. 5 ಎಸೆತ 10 ಬೇಕಾಗಿದೆ. 5ರ ಮುಂದೆ 10, ಪ್ರತಿ ಎಸೆತಕ್ಕೆ 2 ಓಟಗಳು ಬರಲೇಬೇಕಾಗಿದೆ. ಮತ್ತೆ ಕೇವಲ 1 ಓಟಗಳು ಮಾತ್ರ ಬರ್ತಾ ಇದೆ. ಡೀಪ್ ಪವರ್ ಮೇಲ್ಭಾಗದಲ್ಲಿ ಕೇವಲ 1 ಓಟಿಗೆ ಮಾತ್ರ ಅವಕಾಶ. 4 ಎಸೆತ 9 ಬೇಕಾಗಿದೆ. ಒಂದು ವೇಳೆ ಪಂದ್ಯ ಸಮವಲದ ಅಂತ್ಯವನ್ನು ಕಂಡ್ರೆ ಸೂಪರ್. ನಾಲ್ಕರ 1-9 ಪಂದ್ಯಕೂಟದ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಸನ್ಮಿತ್ರ ಶ್ರೀಯುತ ಧನರಾಜ್. ತೂಕದ ನರ್ಸರಿಯಲ್ಲಿ ಬಹಳಷ್ಟು ಕ್ರಿಕೆಟ್ ಪಂದ್ಯಗಳನ್ನು ಸಂಯೋಜಿಸಿದಂತೆ ಯುವ ಮಿತ್ರ ಧನು. ಸ್ಟ್ರೈಕರ್ ವಿಭಾಗದಲ್ಲಿ ಶಿವನ್ ಪ್ರಸಾದ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವರುಣ್, ಎಸೆತಗಾರಿಕೆಯಲ್ಲಿ ಸಂತು. ಸುಂದರದ ಎಸೆತ ಮತ್ತೆ ಬಹಳಷ್ಟು ಸುಂದರದ ಎಸೆತ ನೆಗೆಟವನ್ನು ಕಾಣ್ತಾ ಇದೆ. ದಾಂಡಿಗರ ಮಧ್ಯೆ ಚೆಂಡಿನ ಮಧ್ಯೆ ಸಂಪರ್ಕ ಸಾಧನೆಗೆ ಸಹ ಆಗ್ತಾ ಇಲ್ಲ. ಚುಕ್ಕಿ ಎಸೆತ ಡಾಕ್ಟರ್ ಡೆಲಿವರಿ ಒತ್ತಡದಲ್ಲಿ ಕೂಡ ಶ್ರೇಷ್ಠತೆಯ ಎಸೆತಗಳು ಬರ್ತಾ ಇದೆ ಸಂತು ಕಡೆಯಿಂದ. ಪುನರೂರು ಫೈಟರ್ಸ್ ಶೆಟ್ಟಿ, ಹೆಸರಿಗೆ ತಕ್ಕ ಹಾಗೆ ಫೈಟರ್ಸ್. ಈ ಮಧ್ಯೆ ಅಡ್ಡ ಚೆಂಡು ಅದನ್ನು ಎಸೆತ ಎಡಗುಡಿದ ಹೊರ ತಿರುವನ್ನು ಕಾಣ್ತಾ ಇದೆ. ಇತರೆ ಓಟಗಳು ಬರ್ತಾ ಇದೆ. 4ರ ಮುಂದೆ 8 ಬೇಕಾಗಿದೆ. ಲೆಕ್ಕಾಚಾರದ ಆಟ ಈಕ್ವೇಷನ್ ಸೇರಿ 3 ಎಸೆತ 8 ಬೇಕಾಗಿದೆ. 3 ಎಸೆತ 8 ಬೇಕಾಗಿದೆ. 3ರ ಮುಂದೆ 8 ವಿರುದ್ಧ ಸಂಖ್ಯೆ, 3ರ ವಿರುದ್ಧ ಸಂಖ್ಯೆ 8, 8ರ ವಿರುದ್ಧ ಸಂಖ್ಯೆ 3. ಮತ್ತೆ ಸಂತೋಷ್ ಮತ್ತೆ ಗೋಕಳ ಬಿಡ್ತಾಗ ಮಧ್ಯೆ ಅವಳಿ ಓಟಗಳು ಬರ್ತಾ ಇದೆ. ಅವಳಿ ಓಟದ ಮುಖ್ಯವಾಗಿ ತನ್ನ ಒಟ್ಟು ಮೊತ್ತ 31 ಕಾಣ್ತಾ ಇದೆ. 2ರ ಮುಂದೆ 6 ಬೇಕಾಗಿದೆ. 1 ಭರ್ಜರಿ 6 ಸುರೇಶ್ವರಿಗೆ ವಿಜಯದ ಮಾಲೆ ದಕ್ಕಿಸಿಕೊಳ್ತದೆ. 2 ಚಿಕ್ಕ ಎಸೆತಗಳು ವಿಜಯದ ಮಾಲೆ ಪುನರ್ ಫೈಟರ್ಸ್ಗೆ ಲಭಿಸ್ತದೆ. ಸ್ವಲ್ಪ ಮಟ್ಟಿಗೆ ವಿರಾಮ. ಕ್ರಿಕೆಟ್ನ ಅವಿಭಾಜ್ಯ ಅಂಗಗಳು ಗಾಯ ಎನ್ನುವುದು. 2 ಎಸೆತ 6 ಬೇಕಾಗಿದೆ. ಈಗಾಗಲೇ ಆದಿತ್ಯನಾರಾಯಣ ಶ್ರೀಮಂತೂರು ಫೈನಲ್ ಎಂಟ್ರಿಯನ್ನು ಕಂಡಿದ್ದರೆ ದ್ವಿತೀಯ ಫೈನಲಿಸ್ಟ್ ಆಗಿ ಯಾರು ಎನ್ನುವ ಕೌತುಕ ಮನೆ ಮಾಡ್ತಾ ಇದೆ. ಬಹಳಷ್ಟು ಪ್ರೇಕ್ಷಕರು ಭಾನುವಾರದ ರಜಾ ದಿನದ ಸಭೆಯನ್ನು ಅನುಭವಿಸ್ತಾ ಇದ್ದಾರೆ. ಜೂನಿಯರ್ ಕಾಲೇಜ್ ಮಾಧ್ಯಮದಲ್ಲಿ ಬಹಳಷ್ಟು ಪ್ರೇಕ್ಷಕರಿಂದ ಇವತ್ತಿನ ದಿನದ ಪಂದ್ಯಕೂಟವನ್ನು
ಸರಿಯನ್ನ ಕಣ್ತುಂಬಿಸ್ಕೊಳ್ತಾ ಇದ್ದಾರೆ. ಮೂವತ್ತಾರರ ಟಾರ್ಗೆಟ್ ಅನ್ನು ಬೆನ್ನತ್ತುತ್ತಾ ಈಗಾಗಲೇ 30ಕ್ಕೆ 5 ವಿಕೆಟನ್ನು ಕಳ್ಕೊಂಡಂತಹ ಸೂರ್ಯಗಿರಿ ಸ್ಟ್ರೈಕರ್ಸ್. ಎರಡು ಎಸೆತ 6 ಓಟಗಳು ಬೇಕಾಗಿದೆ. ಬಹಳಷ್ಟು ಸುಳಿಗಾಳಿ ಮಿಸ್ ಆಗ್ತಾ ಇದೆ. ಕೀರ್ತಿಶೇಷ ಶ್ರೀ ಕೆ ಅಮರನಾಥ್ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಈ ಒಂದು ಕೂಟವನ್ನು ಸಂಘಟಿಸಿಕೊಳ್ತಾ ಇದೆ ಮುಲ್ಕಿ ಬಂಟರ ಸಂಘದ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ. ಕಳೆದ 1-2 ತಿಂಗಳ ಅವಿಶ್ರಾಂತ ವರ್ಷದ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಂತ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ ಬಂಟರ ಸಂಘ ಇವತ್ತಿನ ದಿನ ಖಂಡಿತವಾಗಿ ಕೂಡ ಧನ್ಯತೆ ಭಾವನ ಕಾಣ್ತಾ ಇದೆ, ಸಾರ್ಥಕತೆ ಭಾವನ ಕಾಣ್ತಾ ಇದೆ. ಹನ್ನೆರಡು ಮಾಲಕರು 12 ತಂಡಗಳು, ಸರಿ ಸುಮಾರು 180 ಆಟಗಾರರು, 32 ಗ್ರಾಮದ ಸರಿ ಸುಮಾರು 180 ಆಟಗಾರರನ್ನ ಯುವ ಆಟಗಾರರನ್ನ ಸಮಾಜಮುಖಿಯಾಗಿ ತರಬೇಕು, ಒಂದು ಸಮಾಜದ ವ್ಯಾಪ್ತಿಯೊಳಗೆ ತರಬೇಕು ಎನ್ನುವ ನಿಟ್ಟಿನಲ್ಲಿ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಇವತ್ತಿನ ದಿನ ಸಾರ್ಥಕತೆ ಲಭಿಸ್ತಾ ಇದೆ. ಬಂಧುಗಳೇ, ನಮ್ಮ ಜೊತೆ ತಿಲ್ಪಾಡಿ ಬಂಡಸಾಲೆ ಸಂಜಯ್ ಶೆಟ್ಟಿ ಅವರ ಸೇರಿಕೊಂಡಿದ್ದಾರೆ. ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸೋದಕ್ಕೆ ಬೇಕಾಗಿ ಸಂಜಯ್ ಶೆಟ್ಟಿ ತಿಲ್ಪಾಡಿ ಬಂಡಸಾಲೆ ಅವರು ಸೇರಿಕೊಂಡಿದ್ದಾರೆ. ಇವರ ಜೊತೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಈ ಮಧ್ಯಾಹ್ನ ಚೆಂಡು ಇತರೆ ಓಟಗಳ ಮುಖ್ಯವಾಗಿ ಓಟದ ಹೆಚ್ಚುವರಿ ಆಗ್ತಾ ಇದೆ. 2 ಎಸೆತ 5 ಬೇಕಾಗಿದೆ. ಸಂತೋಷ್ ಶೆಟ್ಟಿ ಮೊದಲ 3 ಎಸೆತಗಳಲ್ಲಿ ಓಡಿಸಿ ನೇರನ್ನು ಕರೆತೆ, ತದನಂತರ ಸರಿಯಾಗಿ ಲಯ ತಪ್ತಾ ಇದೆ. ಒತ್ತಡವನ್ನು ನಿರ್ವಹಿಸಬೇಕಾಗಿದೆ. ಮತ್ತೆ ಅಡ್ಡ ಚೆಂಡು ಅದಲ ಎಸೆತ ಸತತ ಮಳೆಯಲ್ಲಿ ರೂಪದ ಓಟಗಳು. ಈ ತರ ಓಟಗಳ ಮುಖ್ಯವಾಗಿ ದಾಂಡಿಗರು ಮಾಡುವ ಕೆಲಸವನ್ನು ಎಸೆತಗಾರರು ಮಾಡಿಕೊಳ್ತಾ ಇದ್ದಾರೆ. ಶಿವ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವರುಣ್, ಒಂದು ವೇಳೆ ಮುಂದೆ ಸಮಬಲ ಬಂದಲ್ಲಿ ಸುಫೇರವ್ವ, ಪ್ರಾರಂಭಿಕ ಹಂತದಲ್ಲಿ 6 ಎಸೆತ 10 ಬೇಕಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ 2 ಎಸೆತ 4 ಬೇಕಾಗಿದೆ. ಮತ್ತೆ ಸಂತೋಷ್ ಮತ್ತೆ ವೈಟ್ ಬಾಲ್ ಸತತ 3 ಎಸೆತಗಳು ವೈಡ್ ಆಗ್ತಾ ಇದೆ. 2ರ ಮುಂದೆ 3 ಬೇಕಾಗಿದೆ. 2 balls remaining, 3 required. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಅಳವಡಿಕೆ. ಎರಡು ಎಸೆತ 3 ಬೇಕಾಗಿದೆ. 2 balls remaining, 3 required. ಮೊದಲ 3 ಎಸೆತಗಳು ಬಹಳಷ್ಟು ಶ್ರೇಷ್ಠತೆ ಎಸೆತ, ತದನಂತರ ಅದೇ ತಂದಿದ ಎಸೆತಗಳು. ಮತ್ತೆ ಸಂತೋಷ್ ಶಿವ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ನಲ್ಲಿ ವರುಣ್. ಮತ್ತೆ ಸುಂದರ ಎಸೆತ, ದೊಡ್ಡ ಬಾಲ್. 1 ಎಸೆತ 3 ಬೇಕಾಗಿದೆ. 1ರ ಮುಂದೆ 3. 1 ಎಸೆತ 3 ಬೇಕಾಗಿದೆ. ಈ ತಂಡಗಳು ಕೂಡ ಒತ್ತಡದಲ್ಲಿ ಆಡ್ತಾ ಇದೆ. ಒಂದೆಡೆ 15 ಫೈಟರ್ಸ್, ಹೆಸರಿಗೆ ತಕ್ಕ ಹಾಗೆ ಫೈಟರ್ಸ್ ಗಳಾಗಿ ಆಡ್ತಾ ಇದ್ದಾರೆ.
ಅದೇ ರೀತಿ ಸುರಗಿರಿ ಸ್ಟ್ರೈಕರ್ಸ್ ಹೆಸರಿಗೆ ತಕ್ಕ ಹಾಗೆ ಸ್ಟ್ರೈಕ್ ರೊಟೇಷನ್ ಆಟವನ್ನು ಆಡ್ತಾ ಇದೆ. ಲಾಸ್ಟ್ ಬಾಲ್ ಇದು 3 ರಿಕ್ವೈರ್ಡ್. ಮತ್ತೆ ಸಂತೋಷ್ ಎಸ್ ಎಸ್ ಈ ಮಧ್ಯೆ ಚಲೋ ಡಿ ಫೈನಲ್ ಸಾಗಿ ಬರ್ತಾ ಇದೆ. ತ್ರಿವಳಿ ಓಟಗಳು ಬರ್ತಾ ಇದೆ. ಸುರಗಿರಿ ಸ್ಟ್ರೈಕರ್ಸ್ ಫೈನಲ್ ಎಂಟ್ರಿಯನ್ನು ಬರ್ತಾ ಇದೆ. ಸುರಗಿರಿ ಸ್ಟ್ರೈಕರ್ಸ್ಗಳು ರೋಚಕ ಬಂಧನದಲ್ಲಿ ಫೈನಲ್ ಎಂಟ್ರಿಯನ್ನು ಪಡೆಯುತ್ತಾ ಇದೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಇನ್ನು ಕೆಲವೇ ಕೆಲ ಕ್ಷಣಗಳಲ್ಲಿ ಫೈನಲ್ ಪಂದ್ಯಗಳ ಆರಂಭವನ್ನು ಕಾಣ್ತಾ ಇದೆ. ಮುಗಿದ ಪಂದ್ಯದ ಪಂದ್ಯಶೇಷ ಪ್ರಶಸ್ತಿಯನ್ನು ವಿರೋಚಿತ ಜಾಗಕ್ಕೆ ಮುನ್ನಡೆಯುವ ಅಂತಿಮವರೆಗೆ ನಿಂತು ಜಯದ ಓಟವನ್ನು ದಾಖಲಿಸಿದಂತ ಶಿವಪ್ರಸಾದ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವಿತರಿಸಬೇಕಾದ್ರೆ ಕೇಳ್ಕೊಳ್ತಾ ಇದೆ. ಶಿವಪ್ರಸಾದ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ. ಶಿವಪ್ರಸಾದ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲಿ ಯಾರು ಕೊಡೋದು ಸರ್? ಮ್ಯಾನ್ ಆಫ್ ದ ಮ್ಯಾಚ್ ಶಿವಪ್ರಸಾದ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲಿ ಶಿವಪ್ರಸಾದ್
ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೋಟ್ಯಾಂಡ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅವರನ್ನು ಕೂಡ ಸಮಾರೋಪ ಸಮಾರಂಭ ವೇದಿಕೆ ಆಹ್ವಾನಿಸಿಕೊಡ್ತಾ ಇದ್ದೇನೆ. ಸಮಾರೋಪ ಸಮಾರಂಭ. ಕುಟುಂಬದವರು ಕೂಡ ಕ್ರಿಕೆಟ್ ಕ್ಷೇತ್ರದಲ್ಲಿ, ಕಂಬಳ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಇಂದು ಹುಟ್ಟುಹಬ್ಬವನ್ನು ಆಚರಿಸಿರುವ ಮೋಹನ್ ಕೋಟ್ಯಾನ್ ಅವರಿಗೆ ಫೈನಲ್ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡದ ಮಾಲಕ ನಾಯಕರ ಜೊತೆ ಉಳಿದ ಎಲ್ಲ ಆಟಗಾರರು ಕ್ರೀಡಾಂಗಣ ನಡುಪಿಚ್ಚಿಗೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಅತಿಥಿ ಅಭ್ಯರ್ಥಿಗಳು ಅಲ್ಲಿಗೆ ಬರ್ತಾರೆ. ಆದ್ರಿಂದ ಫೈನಲ್ ಪಂದ್ಯ ಟಾಸ್ ಕೂಡ ಅಲ್ಲೇ ಜರುಗ್ತದೆ. ಆದ್ರಿಂದ ಶ್ರೀ ನಿತಿನ್ ಶೆಟ್ಟಿ ಅವರ ಮಾಲಕತ್ವ ತಂಡ, ಶ್ರೀ ಆದಿ ಜನಾರ್ದನ ಸೀಮಂತೂರು ತಂಡ, ಶ್ರೀ ದಿನೇಶ್ ಶೆಟ್ಟಿ ಸುರಗಿರಿ ಸ್ಟ್ರೈಕರ್ಸ್ ತಂಡ ನಾಯಕರು ಬರಬೇಕು. ಸಾಮಾಜಿಕ ಕಳಕಳಿಯ ಚಿಂತಕರಾಗಿರುವ ಮೈದಾನ ಅಂದರೆ ಪಿಚ್ಚಿನ ಮಧ್ಯಭಾಗದಲ್ಲಿದ್ದುಕೊಂಡು ಅಸೆಂಬಲ್ ಆಗಿ ಪಂದ್ಯವನ್ನ ನಡೆಸಿಕೊಡುವರೆ ಸಹಕರಿಸಬೇಕು. ಎರಡೂ ತಂಡಗಳ ಮಾಲಕರು, ಕಪ್ತಾನರು ಇದ್ದುಕೊಂಡು ಅಂತಿಮ ಪಂದ್ಯಕ್ಕೆ ತಮ್ಮ ತಂಡವನ್ನ ಸಜ್ಜುಗೊಳಿಸಬೇಕು. ಅದ್ಭುತವಾದ ರೂಪೇಶ್ ಶೆಟ್ಟಿ ನಿಮ್ಮ ತಂಡವರು ಅಲ್ಲಿಗೆ ಕರೆದುಕೊಂಡು ಹೋಗಿ. ಆದ್ರಿಂದ ದಿನೇಶ್ ಶೆಟ್ಟಿ ಅವರ ಮಾಲಕತ್ವ ಸುರಗಿರಿ ಸ್ಟ್ರೈಕರ್ಸ್ ನ ಆಟಗಾರರು ಅಲ್ಲಿಗೆ ಹೋಗ್ಬೇಕು. ಮಾಲಕರು ಇದ್ರು ಕೂಡ ಅಲ್ಲಿಗೆ ಬನ್ನಿ ಅನ್ನೋದು ಕೇಳ್ಕೊಳ್ತಾ ಇದ್ದಾರೆ. ಫೈನಲ್ ಪಂದ್ಯ ಅಂಪೈರ್ಸ್ ಗಳು ರೆಡಿ ಆಗಿರ್ಬೇಕನ್ನೋದು ಕೇಳ್ಕೊಳ್ತಾ ಇದ್ದಾರೆ. ಕ್ರೀಡಾದ ನಡುಪಿಚ್ಚಿನಲ್ಲಿ ಟಾಸ್ ಕಾರ್ಯಕ್ರಮ ನಡೀತದೆ. ನಮ್ಮ ಅತಿಥಿ ಅಭ್ಯರ್ಥಿಗಳು ಅಲ್ಲಿಗೆ ಬರ್ತಾರೆ. ಆದ್ರಿಂದ ಲೈನ್ ಅಪ್ ಮಾಡ್ಬೇಕನ್ನೋದು ಕೇಳ್ಕೊಳ್ತೇವೆ. ಫೈನಲ್ ಪಂದ್ಯಾಟವನ್ನು ಆಡುವಂತ ಬಂಟ್ಸ್ ಪ್ರೀಮಿಯರ್ ಲೀಗ್ನ ಅಂತಿಮ ಹಂತದ ಕೊನೆಯ ಪಂದ್ಯ ಫೈನಲ್ ಪಂದ್ಯಾಟಕ್ಕಾಗಿ ಈಗ ಕ್ಷಣಗಣನೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಶ್ರೀ ನಿತಿನ್ ಶೆಟ್ಟಿ ಮಾಲಕತ್ವ ಆದಿ ಜನಾರ್ದನ ಸೀಮಂತೂರು ಒಂದೆಡೆಯಲ್ಲಿ, ಸುರಗಿರಿ ಸ್ಟ್ರೈಕರ್ ಶ್ರೀ ದಿನೇಶ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಆದ್ದರಿಂದ ಅತಿಥಿ ಅಭ್ಯರ್ಥಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಎರಡೂ ತಂಡದ ನಾಯಕರಿಗೆ ಉಳಿದ ಎಲ್ಲ ಆಟಗಾರರು ಎಡ ಮತ್ತು ಬಲ ಸ್ಪರ್ಶದಲ್ಲಿ ಲೈನ್ ಅಪ್ ಅನ್ನು ಮಾಡಬೇಕು. ಫೈನಲ್ ಪಂದ್ಯದ ಅಂಪೈರ್ಸ್ಗಳಾಗಿ ಈಗ ರಾಜೇಶ್ವರ್ ಮಂಗಳೂರು ಮತ್ತು ದೀಕ್ಷಿತ್ ಮಂಗಳೂರು ಅವರು ಅಲ್ಲಿಗೆ ಹೋಗ್ಬೇಕನ್ನೋದನ್ನ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲೇ ಟಾಸ್ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ. ಸುರಗಿರಿ ಶ್ರೀ ದೀಕ್ಷಿತ್ ಆಶೀರ್ವಾದದೊಂದಿಗೆ ಫೈನಲ್ ಹಂತಕ್ಕೆ ಬಂದಿದೆ.
ನಮ್ಮ ಅಂಪೈರ್ ದೀಕ್ಷಿತ್ ಫೈನಲ್ ಪಂದ್ಯ ಟಾಸ್ ಅಲ್ಲಿ ಅಂಗಣದಲ್ಲಿ ಜರುಗ್ತದೆ, ಅಲ್ಲಿಗೆ ಹೋಗಿ ಅನ್ನೋದು ಕೇಳ್ಕೊಳ್ತಾ ಇದ್ದಾರೆ. ಪದಾಧಿಕಾರಿಗಳು ಫೈನಲ್ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡದ ನಾಯಕನ ಜೊತೆ ಉಳಿದ ಆಟಗಾರರು ಈಗ ಎಡ ಮತ್ತು ಬಲ ಸ್ಪರ್ಶದಲ್ಲಿ ಲೈನ್ ಅಪ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಅತಿಥಿ ಅಭ್ಯರ್ಥಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿಯ ಟಾಸ್ ಕಾರ್ಯಕ್ರಮ ಜರುಗ್ತದೆ. ಆದ್ರಿಂದ ಎರಡು ಅಂಪೈರ್ಸ್ಗಳು ಈಗ ದೀಕ್ಷಿತ್ ಮಂಗಳೂರು ಮತ್ತು ರಾಜೇಶ್ವರ್ ಮಂಗಳೂರು ಅಲ್ಲಿಗೆ ಹೋಗ್ಬೇಕನ್ನೋದು ಕೇಳಿಕೊಂಡು ಅಲ್ಲೇ ಟಾಸ್ ಕಾರ್ಯಕ್ರಮವನ್ನು ನಡೆಸ್ತವೆ. ನಮ್ಮ ಬಂಟರ ಸಂಘದ ಮುಲ್ಕಿ ರಿಜಿಸ್ಟರ್ ಪದಾಧಿಕಾರಿಗಳು ಕೂಡ ಅಲ್ಲಿ ಇರಬೇಕನ್ನೋದೇ ಕೇಳ್ಕೊಳ್ತಾ ಇದ್ದೇವೆ. ಅತಿಥಿ ಅಭ್ಯರ್ಥಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆದ್ರಿಂದ ಹ್ಯಾಂಡ್ ಶೇಕ್ ಅನ್ನು ಮಾಡಿ ಅನ್ನೋದಾಗಿ ಎರಡೂ ತಂಡದ ಆಟಗಾರರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಂಟರ ಸಂಘ ಮುಲ್ಕಿ ರಿಜಿಸ್ಟರ್ಸ್ ಅವರ ಆಶ್ರಯದಲ್ಲಿ ಇವಾಗ ಮಹಿಳಾ ವಿಭಾಗದ ಸಹಭಾಗಿತ್ವದಲ್ಲಿ ಜರುಗ್ತಾ ಇರುವಂತ ದಿವಂಗತ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಟ್ರೋಫಿ ಬಂಚ್ ಪ್ರೀಮಿಯರ್ ಲೀಗ್ 2 ದಿನಗಳ ಕಾಲ ಮುಲ್ಕಿಯ ಜೂನಿಯರ್ ಕಾಲೇಜ್ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. 32 ಗ್ರಾಮಗಳು ಒಟ್ಟಾಗಿ ಈ ಬಾರಿ ಮುಲ್ಕಿ ವಲಯ ಮಟ್ಟದಲ್ಲಿ ಅತ್ಯುತ್ತಮ 12 ತಂಡಗಳ ಫ್ರಾಂಚೈಸ್ಗಳ ರೂಪದಲ್ಲಿ ಬಂಚ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಅನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಿವಂಗತ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಟ್ರೋಫಿಯ ಅಂತಿಮ ಹಂತದ ಫೈನಲ್ ಪಂದ್ಯ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಎರಡೂ ತಂಡದ ನಾಯಕರ ಜೊತೆ ಉಳಿದ ಎಲ್ಲ ಆಟಗಾರರು ಅಂಗಣದಲ್ಲಿದ್ದಾರೆ. ನಮ್ಮ ಅತಿಥಿ ಅಭ್ಯರ್ಥಿಗಳು ಅಲ್ಲಿಗೆ ಹೋಗ್ತಾ ಇದೆ. ಆದ್ರಿಂದ ಫೈನಲ್ ಪಂದ್ಯದ ಟಾಸ್ ಕೂಡ ಅಲ್ಲೇ ಜರುಗ್ತದೆ. ಶ್ರೀ ಧೀರಾಜ್ ಶೆಟ್ಟಿ ಅವರೊಂದು ಮಾಲಕತ್ವ ಸುರಗಿರಿ ಸ್ಟ್ರೈಕರ್ಸ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಶ್ರೀ ನಿತಿನ್ ಶೆಟ್ಟಿ ಅವರೊಂದು ಮಾಲಕತ್ವದಲ್ಲಿ ಶ್ರೀ ಆವಿ ಚರಾರ್ದರ ಸಿಮಂಟೂರಿನ ತಂಡ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಂಟ್ಸ್ ಪ್ರೀಮಿಯರ್ ಲೀಗ್ 2022 ನ ದಾಡು ಚೆಂಡುಗಳ 2 ದಿನಗಳ ಕಾಲದ ಹಗಲಿನ ಕ್ರಿಕೆಟ್ ಹಬ್ಬ ಬಂಟ್ಸ್ ಪ್ರೀಮಿಯರ್ ಲೀಗ್ ಬಂಟ್ಸ್ ಕ್ರಿಕೆಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಬಂಟ್ಸ್ ಕ್ರಿಕೆಟ್ ಈಗ ಬಹಳಷ್ಟು ಶ್ರೀಮಂತವನ್ನು ಕಂಡುಕೊಳ್ತಾ ಇದೆ. ಈ ತಿಂಗಳಲ್ಲಿ 3 ಬಾರಿ ಬಂಟ್ಸ್ ಪ್ರೀಮಿಯರ್ ಲೀಗ್ 1 ಲಕ್ಷ ರೂಪಾಯಿಗಳ ಉಡುಪಿಯ ಎಂಎಂ ಕಾಲೇಜ್ ಕ್ರೀಡಾಂಗಣ, 1.5 ಲಕ್ಷ ರೂಪಾಯಿಗಳ ಕುಂದಾಪುರದಲ್ಲಿ ಇದೇ ತಿಂಗಳಲ್ಲಿ ಮತ್ತೊಂದು ಬಂಟ್ಸ್ ಪ್ರೀಮಿಯರ್ ಲೀಗ್ ಈಗ ಮುಲ್ಕಿ ಅಂಗಣವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ನಮ್ಮ ಅತಿಥಿ ಅಭ್ಯರ್ಥಿಗಳಾಗಿ ಆಗಮಿಸ್ತಾ ಇರುವವರು ಶ್ರೀಯುತ ಚರಣ್ ಜೆ ಶೆಟ್ಟಿ ಕುಲಾಯಿಗುತ್ತು ಅಧ್ಯಕ್ಷರು ತಿರುಮಲ ಆರ್ಟ್ಸ್ ಸುರತ್ಕಲ್. ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದೆ. ಅವರಿಗೆ ಬಂಟ್ಸ್ ಕ್ರಿಕೆಟ್ ಈ ಒಂದು ಕ್ರಿಕೆಟ್ ಪಂದ್ಯದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ಕೂಡ ನಮ್ಮ ಅತಿಥಿ ಅಭ್ಯರ್ಥಿಗಳನ್ನು ಕೂಡಿಕೊಳ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಚರಣ್ ಜೆ ಶೆಟ್ಟಿ ಕುಲಾಯಿಗುತ್ತು ಅಧ್ಯಕ್ಷರು ತಿರುಮಲ ಆರ್ಟ್ಸ್ ಸುರತ್ಕಲ್ ಈಗಾಗಲೇ ಈ ಒಂದು ಕ್ರಿಕೆಟ್ ಪಂದ್ಯಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆತ್ಮ ಸ್ವಾಗತವನ್ನು ಬಯಸ್ತಾ ಅತಿಥಿ ಅಭ್ಯರ್ಥಿಗಳ ಜೊತೆ ಕೂಡಿಕೊಳ್ಬೇಕಂದ್ರೆ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ.
ಸುರಗಿರಿಗೆ ಜೈ ಫೈನಲ್ ಪಂದ್ಯದ ಟಾಸ್ ಅನ್ನು ಈಗಾಗಲೇ ಆದಿ ಜನಾರ್ದನ ಸೀಮಂತೂರಿನ ತಂಡ ಗೆದ್ದುಕೊಳ್ತಾ ಇದೆ. ಫೀಲ್ಡಿಂಗ್ ಅನ್ನು ಆಯ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ಎದುರಿಸುವ ಫೈನಲ್ ಮತ್ತೊಂದು ತಂಡ ಸುರಗಿರಿ ಸ್ಟ್ರೈಕರ್ಸ್ ಮೊದಲ ಹಂತದಲ್ಲಿ ಬ್ಯಾಟಿಂಗ್ಗೆ ಇಳಿಬೇಕಾಗಿದೆ. ಫೈನಲ್ ಪಂದ್ಯಾಟ ಆರಂಭವಾಗುವ ಮುನ್ನ 12th ಪ್ಲೇಯರ್ ನೀವು ಕಡ್ಡಾಯವಾಗಿ ನಮ್ಮ ವೀಕ್ಷಣೆ ಕೊಡಲಿ ಕಳಿಸ್ಕೊಡ್ಬೇಕು. ಆದ್ದರಿಂದ ಕೊನೆಯ ಪಂದ್ಯ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ, ಅದು ಫೈನಲ್ ಪಂದ್ಯ. ಆದ್ರಿಂದ ಸುರಗಿರಿ ಸ್ಟ್ರೈಕರ್ಸ್ ನಾಯಕ 12 ಆಟಗಾರರನ್ನು ಕಳಿಸ್ಕೊಡಿ ಅನ್ನೋದ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸೇರಿಕೊಂಡ ಕುಳಾಯಿಗುತ್ತ ಚರಣ್ ಶೆಟ್ಟಿ ಅವರನ್ನು ಅತ್ಯಂತ ಅವರ
ಬಂಟರ ಸಂಘ ಮುಲ್ಕಿಯ ಕೀರ್ತಿಶೇಷಕ್ಕೆ ಅಮರೇಶ್ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ ಫೈನಲ್ ಪಂದ್ಯ ಬಂಟ್ಸ್ ಪ್ರೀಮಿಯರ್ ಲೀಗ್ ಕೊನೆಯ ಪಂದ್ಯಾಟ ಬಾಕಿಕೊಳ್ತಾ ಇದೆ. ಮುಲ್ಕಿ ವಲಯ ಮಟ್ಟದಲ್ಲಿ 32 ಗ್ರಾಮಗಳು ಒಟ್ಟಾಗಿ ಈಗ ಆಡುವಂತ ಒಂದು 12 ಫ್ರಾಂಚೈಸ್ಗಳ 12 ಮಾಲಕತ್ವದಲ್ಲಿ 170ಕ್ಕೂ ಮಿಕ್ಕಿದಂತ ಮುಲ್ಕಿ ವಲಯದ ಬಂಟ್ಸ್ ಸಮಾಜ ಬಾಂಧವರ ಪ್ರತಿಷ್ಠಿತ ಟೂರ್ನಮೆಂಟ್ ಇದಾಗ್ತಾ ಇದೆ. ಅಂತಿಮವಾಗಿ ಕೊನೆಯ ಒಂದು ಪಂದ್ಯದ ಬಾಕಿಕೊಳ್ತಾ ಇದೆ. ಲೀಗ್ ಕಪ್ ನಾಕೌಟ್ ರೀತಿ ಜರುಗಿದ ಈ ಒಂದು ಟೂರ್ನಮೆಂಟ್ ಈಗ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ. ಕೊನೆಯ ಪಂದ್ಯ ಫೈನಲ್ ಪಂದ್ಯ. ಒಂದನೆಯಲ್ಲಿ ಸೂರಗಿರಿ ಸ್ಟ್ರೈಕರ್ಸ್ ಆದ್ರೆ ಮತ್ತೊಂದರಲ್ಲಿ ಆದಿ ಜನಾರ್ದನ ಸಿಮಂತೂರ್ ಈ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಲೀಗ್ನ ಎಲ್ಲ ಪಂದ್ಯಾಟವನ್ನು ಜಯಿಸಿ ಅಜೇಯ ಆಟದೊಂದಿಗೆ ಈಗ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರುವಂತ ಆದಿ ಜನಾರ್ದನ ಸಿಮಂತೂರ್ ಆದ್ರೆ ಮತ್ತೊಂದರಲ್ಲಿ ಕಾನ್ಫರ್ ಪಂದ್ಯಾಟವನ್ನು ಸೋತು ಉಳಿದ ಪಂದ್ಯಾಟಗಳ ಜಯವನ್ನು ದಾಖಲಿಸಿದಾಗ ಸೂರಗಿರಿ ಸ್ಟ್ರೈಕರ್ಸ್ ಈಗ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂಪೈರ್ಸ್ ಈಗಾಗಲೇ ಆಂಗ್ಲರ ಭಾಗದಲ್ಲಿ ರಾಜೇಶ್ವರ್ ಮಂಗಳೂರು ಮತ್ತು ದೀಕ್ಷಿತ್ ಮಂಗಳೂರು, ಮೂಲ ನಿರ್ಣಾಯಕರಾಗಿ ಚರಣ್ ರಾಜ್ ಮಣಿಪಾಲ್, ವೀಕ್ಷಕರಲ್ಲಿ ಶ್ರೀಶಾಯಿಕಲ ಸುರೇಶ್ ಭಟ್ ಮುಲ್ಕಿ ಮತ್ತು ನಾನು ಸತೀಶ್ ಮಣಿಪಾಲ್. ಸ್ಕೋರ್ ಬೋರ್ಡ್ ವಿಭಾಗದಲ್ಲಿ ಸತ್ಯ ಸ್ವರೂಪ್ ಮಂಗಳೂರು ಮತ್ತು ಟೆಕ್ನಿಷಿಯನ್ ಎಂ ಸ್ಮೈಲ್ ಸ್ಪೋರ್ಟ್ಸ್ ನಲ್ಲಿ ಆಶೀಲ್ ಮುನೀರ್ ಮತ್ತು ಧನ್ರಾಜ್ ಈ ರೀತಿಯ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯದ ಫೈನಲ್ ಪಂದ್ಯದ ಆರಂಭವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಬಂಟ್ಸ್ ಕ್ರಿಕೆಟ್ ಪಂದ್ಯಾಟ ಜರುಗ್ತಾ ಇದೆ. ದಿನಗಳು ಕಳೆದ ಹಾಗೆ ವರ್ಷಗಳು ಉರುಳಿದ ಹಾಗೆ ಬಂಟ್ಸ್ ಕ್ರಿಕೆಟ್ ಕೂಡ ಶ್ರೀಮಂತವಾಗಿ ಜರುಗ್ತಾ ಇದೆ. ದೇಶ ವಿದೇಶದಲ್ಲೂ ಕೂಡ ಬಂಟ್ಸ್ ಸಮಾಜ ಬಾಂಧವರ ಕ್ರಿಕೆಟ್ ಪಂದ್ಯಾಟ ಜರುಗಿಸ್ತಾ ಇದೆ. ಕಳೆದ 3 ವರ್ಷಗಳಿಂದ ಯುನೈಟೆಡ್ ಸರಿ ಎರಡನೇ ಚೆಂಡು ಔಟರ ಜಾಗೃತಿ ಚೆಂಡು ಶಾಟ್ ಮಾಡಬಾರ ಭಾಗದಲ್ಲಿ ಓನರ್ನ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಭರತ್ ಶೆಟ್ಟಿ. ಆನಂದ ಮೊದಲ 2 ಚೆಂಡುಗಳು 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಈಗ ಸೂರಗಿರಿ ಸ್ಟ್ರೈಕರ್ಸ್ ತಂಡ ವೈಶಾಖ್ ಮೊದಲ ಓವರ್ನಲ್ಲಿ 4 ಚೆಂಡುಗಳನ್ನು ಉಳಿಸ್ತಾ ಇದ್ದಾರೆ. ವಿರಾಜ್ ಹೆಸರುವಂತ ಚೆಂಡು ಗ್ಯಾಪ್ ಶಾಟ್ ಬಾರಿ ಮಿಡ್ ಆಫ್ ವಿಭಾಗದಲ್ಲಿ ಮೊದಲ 3 ಚೆಂಡುಗಳು 3 ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ವಿರಾಜ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಭರತ್ 2 ಓಟವನ್ನು ದಾಖಲಿಸಿದ್ರು. ಈ ರೀತಿ ಮೊದಲ 3 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸ್ತಾ ಇದೆ. ವರ್ಷಗಳ 4ನೇ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಕಳಪ ಕ್ಷೇತ್ರಕ್ಷರ ಸಂದೀಪ್ ಶೆಟ್ಟಿ ಆ ನಿಟ್ಟಿನಲ್ಲಿ ಒಂದೋಟದ ಪೂರೈಕೆ ಮತ್ತೆ ಬರ್ತಾ ಇದೆ. ಪ್ರತಿ ಚೆಂಡುಗಳಿಗೂ ಕೂಡ 1 ಓಟವನ್ನು ದಾಖಲಿಸಿಕೊಂಡು ಬರ್ತಾ ಇದೆ ಸೂರಗಿರಿ ಸ್ಟ್ರೈಕರ್ಸ್. ಆ ನಿಟ್ಟಿನಲ್ಲಿ ಮೊದಲ 4 ಚೆಂಡುಗಳು 4 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 5ನೇ ಚೆಂಡು ವೈಡ್ ಔಟ್ಸೈಡ್ ಲೆಗ್ ಸ್ಟಂಪ್ ಈ ಬಾರಿ ಎಡಗಡೆ ಬಹಳಷ್ಟು ಹೊರತಿರುವಂತ ಕಂಡಂತ ಚೆಂಡು ವೈಟ್ ಬಾಲ್ ಅನ್ನೋದ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ. ಯಕ್ಷಾಸ್ ಬರ್ತಾ ಇದೆ. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಮೊದಲ 4 ಚೆಂಡುಗಳು 5ಕ್ಕೆ ನೋ ಲಾಸ್. ಇದು ಕೂಡ ಮೊದಲ ಓವರ್ನ 2 ಚೆಂಡುಗಳು ಬಾಕಿಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಚೆಂಡಿನ ಸಂಪೂರ್ಣ ಗತಿ ಪರಿವರ್ತನೆ.
ಹಿಂದೆ ವೈಡರ್ ಎಸೆದಂತ ವಾಶಾಕ್ ಈಗ ಔಟ್ ಸ್ವಿಂಗರ್ ಡೆಲಿವರಿಯನ್ನು ಎಸೀತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವೀರದಾನಿಯಲ್ಲಿ ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಕೊನೆಯ ಚೆಂಡು ಮಿಡಾನ್ ವಿಭಾಗದಲ್ಲಿ ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಸಿಂಗಲ್ ಬರ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಫಸ್ಟ್ ಓವರ್ ಕಂಪ್ಲೀಟ್. ಸ್ಕೋರ್ 6ಕ್ಕೆ 0 ಲಾಸ್. ಮೊದಲ ಓವರ್ ಮುಕ್ತಾಯದಲ್ಲಿ 6 ರನ್ ರೇಟ್ ಅನ್ನ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಫೈನಲ್ ಪಂದ್ಯದ ಪ್ರಶಸ್ತಿ ಆಧಾರ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಪ್ರಶಸ್ತಿ ಗೆದ್ದ ತಂಡ 30,000 ರೂಪಾಯಿಗಳೊಂದಿಗೆ ಬಂಟ್ಸ್ ಪ್ರೀಮಿಯರ್ ಲೀಗಿನ ಆಕರ್ಷಕ ವಿನ್ನರ್ಸ್ ಆಫ್ ಟ್ರೋಫಿ. ರನ್ನರ್ ಅಪ್ ತಂಡ 20,000 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ಅದಲ್ಲದೆ ಬಂಟ್ಸ್ ಪ್ರೀಮಿಯರ್ ಲೀಗ್ ಆಕರ್ಷಕ ರನ್ನರ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಪ್ರತಿ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಫೈನಲ್ ಪಂದ್ಯಶ್ರೇಷ್ಠ, ಸರಣಿ ಶ್ರೇಷ್ಠ, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಈ ರೀತಿಯ ಪ್ರಶಸ್ತಿಗಳನ್ನು ಕೊಟ್ಟು ಸಮಾರೋಪ ಸಮಾರಂಭದಲ್ಲಿ ಗೌರವಿಸಲಾಗ್ತಾ ಇದೆ. ಇವೆಲ್ಲವೂ ಈ ವರ್ಷದ ಬಂಟ್ಸ್ ಕ್ರಿಕೆಟ್ ಪಂದ್ಯಾಟಕ್ಕಾಗಿವೆ. ಆ ನಿಟ್ಟಿನ 2ನೇ ಓವರ್ ಈಗ ಸಂದೀಪ್ ಶೆಟ್ಟಿ ವೀರಶ್ ಶಾಯ್ಕರ್ ಪಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯಿಂದ ಆಟ, ಗ್ಯಾಪ್ ಶಾಟ್ ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಹಾದು ಹೋಗ್ತಾ ಇದೆ. 2ನೇ ಓಟ ಈ ಬಾರಿ ಸುಲಭ ಸಾಧ್ಯವಾಗಿ ಪೂರೈಸ್ತಾ ಇದ್ದಾರೆ. ಡಬಲ್ ಸೋಟುಗಳು ಮೊದಲ ಚೆಂಡಲ್ಲಿ ಬರ್ತಾ ಇದೆ. ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಮೊದಲ ಚೆಂಡಲ್ಲಿ 2 ಓಟವನ್ನು ವಿರಾಟ್ ದಾಖಲಿಸಿದ್ರು. ಈ ರೀತಿಯಾಗಿ 1 ಓವರ್ 1 ಚೆಂಡು 8ಕ್ಕೆ 0 ಲಾಸ್. 2ನೇ ಬಾಲ್ ಸಂದೀಪ್ ರೈಟ್ ಅಂಡ್ ರಾಂಗ್ ವಿಕೆಟ್ ಈ ಬಾರಿ ಇನ್ಸಲೇಜ್ ಆಗಿರೋದು ಚೆಂಡು ಬ್ಯಾಕ್ ಲೆಗ್ ವಿಭಾಗದಲ್ಲಿ 1 ಓವರ್ಗೆ ಮತ್ತೆ ಪೂರೈಕೆ ಲೆಗ್ ಬಾಲ್ಸ್. ತಂಡದ ಮೊತ್ತ 9. ಮೊದಲ 2 ಚೆಂಡುಗಳು ಮುಕ್ತಾಯ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಭರತ್ ಶೆಟ್ಟಿ ಸ್ಟ್ರೈಕ್ ಬರ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯಿಂದ ಆಟವನ್ನು ಆಡುವ ಆಟಗಾರರು ಕೂಡ ಭರತ್ ಶೆಟ್ಟಿ. ಫೈನಲ್ ಪಂದ್ಯದಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಉತ್ತಮ ರೀತಿಯಿಂದ ಆಟ. ಸ್ಕಾರ್ನಾಗಿ ವಿಭಾಗದ ಸುಂದರತೆ ಒಂದು ಹೊಡೆತ. ಮೊದಲ ಓಟ ಪೂರೈಸಿ 2 ಓಟ ಈ ಆಟದಲ್ಲಿ ಪೂರೈಕೆಯೂ ಕೂಡ ಸುಲಭ ಸಾಧ್ಯವಾಗಿ 2 ಓಟಗಳ ಒಂದು ಪೂರೈಕೆಯನ್ನು ಮಾಡಿದ್ರು. ಸಂದೀಪ ಈ ಓವರಲ್ಲಿ ಡಬಲ್, ಸಿಂಗಲ್, ಡಬಲ್ ಈ ರೀತಿಯ ಓಟಗಳು ಬರ್ತಾ ಇದೆ. ತಂಡದ ಮೊತ್ತ 11ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿ 3 ಚೆಂಡುಗಳು ಇನ್ನು ಕೂಡ ಬಾಕುಳಿಸ್ತಾ ಇದ್ದಾರೆ. 4ನೇ ಎಸೆತ ಮಿಡಲ್ ವಿಭಾಗದಲ್ಲಿ ಗ್ಯಾಪ್ ಶಾಟ್ ಇದೆ. ಸುಂದರತೆ ಒಂದು ಹೊಡೆತ. ಮತ್ತೆ ಡಬಲ್ ಓಟಗಳು ಮತ್ತೆ ಬರ್ತಾ ಇವೆ. ಸುನಾಲ್ ಇಂಜುರಿ ಆದ ಬಳಿಕ 1 ಓಟವನ್ನು ಈಗ ಭರತ್ ಶೆಟ್ಟಿ ದಾನಿನಲ್ಲೇ ಬರಬೇಕಾಗಿದೆ. ಅದನ್ನೇ ಮಾಡ್ತಾ ಇದ್ದಾರೆ. ಈ ರೀತಿ ಆಟವನ್ನು ಆಡಿಕೊಂಡು ಭರತ್ ಶೆಟ್ಟಿ ಬರ್ತಾ ಇದ್ದಾರೆ. ಈಗ ಅಕ್ರಾಸ್ ಲೈನ್ ಲೆಗ್ ಬಾಲ್ಸ್ 1 ಓವರ್ನ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 14 ಓಟವನ್ನು ತಲುಪ್ತಾ ಇದೆ. ಬಹಳ ಸುತ್ತ ಬರಿಕೊಂಡು ಆರಂಭವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ ಸುರಗಿರಿ ಸ್ಟ್ರೈಕರ್. ಉತ್ತಮ ವಿಭಾಗದಲ್ಲಿ ಮೊದಲ ಓಟ ಪೂರೈಕೆ, 2 ಓಟ ಕರೆಗೊಟ್ಟರೆ ಈ ಹಂತದ 2 ಓಟಗಳು ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಫಸ್ಟ್ 2 ಓವರ್ಸ್ ಕಂಪ್ಲೀಟ್. ಸ್ಕೋರ್ 16 ಫಾರ್ ನನ್. 16ಕ್ಕೆ ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಸೋತ ತಂಡ ಈಗ ಅದೇ ತಂಡವನ್ನು ಫೈನಲ್ ನಲ್ಲಿ ಎದುರಿಸ್ತಾ ಇದ್ದಾರೆ. ಫೈನಲ್ ಪಂದ್ಯಾಟದಲ್ಲಿ ಅದ್ಯಾವ ರೀತಿಯ ಫಲಿತಾಂಶವನ್ನು ತರ್ತಾರೆ ನೋಡಬೇಕಾಗಿದೆ. ಮೊದಲ ಓವರಲ್ಲಿ 6 ಓಟವನ್ನು ಪಡ್ಕೊಂಡಂತ ತಂಡ ಸಂದೀಪ್ನ ಮುಗಿದ ಓವರಲ್ಲಿ 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ 2 ಓವರ್ಗಳ ಬಳಿಕ 16ಕ್ಕೆ ಯಾವುದೇ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ ಸುರಗಿರಿ ಸ್ಟ್ರೈಕರ್ಸ್ ತಂಡ. ಆ ನಿಟ್ಟಿನಲ್ಲಿ ಬಾಸ್ ಅನುಭವಿ ಎಸೆಗಾರರು ಈಗ ಪ್ರಕಾಶ್ ಶೆಟ್ಟಿ. ರಿವರ್ಸ್ ಶಾಟ್ ಪರ್ಫೆಕ್ಟ್ ಹೊಡೆತ ಈ ಬಾರಿ ಸುಂದರತೆ ಹೊಡೆದ ಬಿಪಿಎಲ್ ಶಾರ್ಕ. ಫೈನಲ್ ಪಂದ್ಯದ ಮೊದಲ 6 ಇವಾಗ ಭರತ್ ಶೆಟ್ಟಿ ದಾಖಲಿಸಿದ್ರು.
ಆ ನಿಟ್ಟಿನಲ್ಲಿ ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. 22 ಓಟವನ್ನು ತಲುಪ್ತಾ ಇದೆ. ಭರತ್ ಶೆಟ್ಟಿ ದಾಖಲಿಸಿದ ಸಿಕ್ಸರ್ ಒಂದಷ್ಟು ಪ್ಲಸ್ ಪಾಯಿಂಟ್. ಇವಾಗ ಎರಡನೇ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಶಾರ್ಟ್ ಫೈನ್ ಆಗಿ ಭಾಗದಲ್ಲಿ ಮತ್ತೆ 2 ಓಟಗಳ ಪೂರೈಕೆ. ಫೈನಲ್ ಪಂದ್ಯಾಟದಲ್ಲಿ ಬಹು ಸುತ್ತಮುತ್ತೊಂದು ಹೋರಾಟ 24 ಓಟಗಳಿಗೆ ತಲುಪ್ತಾ ಇದೆ. ಪ್ರಕಾಶ್ ಶೆಟ್ಟಿ ಮೊದಲ 2 ಚೆಂಡುಗಳು 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೂರನೇ ಸತ ಮತ್ತೆ ರಿವರ್ಸ್ ಶಾಟ್. ಇಬರೆ ಚೆಂಡು ಮಿಡ್ ವಿಕೆಟ್ ಸಿಮರಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಇಬರೆ. ಈ ಓವರಿನ 2ನೇ ಸಿಕ್ಸರ್ ಈಗ ಭರತ್ ಶೆಟ್ಟಿ ರಿವರ್ಸ್ ಶಾಟ್ ಅಲ್ಲಿ ದಾಖಲಿಸ್ತಾ ಇದ್ದಾರೆ. ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಲೆಗ್ ಸ್ಟಂಪ್ ಅಲ್ಲಿ ಬಿದ್ದಿರುವಂತ ಚೆಂಡು ಅವನಿಗೆ ಲೆಗ್ ಬೈ ರೂಪಾಯಿ ಒಂದೊಡ್ಡ ಪೂರೈಕೆಯನ್ನು ಕೂಡ ಮಾಡಿದ್ರು. ತಂಡದ ಮೊತ್ತ ಕೂಡ ಇವಾಗ 31ಕ್ಕೆ ತಲುಪ್ತಾ ಇದೆ. ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ವಿಕೆಟ್ ಮೌಲ ಸೋಲು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರಕಾಶ್ ಶೆಟ್ಟಿ ಓವರಲ್ಲಿ ಮತ್ತೆ ವೈಟ್ ಬಾಲ್ ಬರ್ತಾ ಇದೆ. ಯಕ್ಷಾಸ್ ಬರ್ತಾ ಇದೆ. 1+1 23. 33 ಓಟಕ್ಕೆ ಯಾವುದೇ ಉದ್ದಾರ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಭರ್ಜರಿ ಆರಂಭ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮತ್ತೆ ಭರತ್ ಶೆಟ್ಟಿ ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ರನ್ ಮಾಡುವಂತ ಪ್ರಯತ್ನ ಮತ್ತೆ ಎಡವಿಕೆಯನ್ನ ಮಾಡಿದ್ರು. ಈ ಓವರ್ನಲ್ಲಿ ಇನ್ನೂ ಕೂಡ ಅಂತಿಮ ಚೆಂಡು ಬಾಕಿ ಉಳಿಸ್ತಾ ಇದ್ದಾರೆ. ಇವತ್ತಿನ ಕ್ರಿಕೆಟ್ ನಲ್ಲಿ ನಡೀತಾ ಇರುವಂತಹ ಒಂದು ರಿವರ್ಸ್ ಶಾಟ್ ಬಹಳಷ್ಟು ಫ್ಯಾಷನ್ ಆಗಿ ನಡೀತಾ ಇದೆ. ಆ ನಿಟ್ಟಲ್ಲಿ ರಿವರ್ಸ್ ಶಾಟ್ಗಳು ಬಹಳಷ್ಟು ಅತಿ ಆಗ್ತಾ ಇದೆ. ಒಂದೊಂದು ಪೂರೈಕೆಯನ್ನು ಕಂಡುಕೊಂಡು 2 ಓಟ ಕರೆ ನೀಡಿದ ಈ ಹಂತದಲ್ಲಿ 2 ಓಟ ಪೂರೈಕೆ ಮತ್ತೆ 9 ಮಿಸ್ 3 ಓಟಗಳು ಬರ್ತಾ ಇದೆ. ಮೊದಲ 3 ಓವರ್ಗಳು ಮುಗಿದ ನಂತರ ತಂಡದ ಮೊತ್ತ 36. 18 ಚೆಂಡುಗಳನ್ನು ಎದುರಿಸಿದ ತಂಡ 36ಕ್ಕೆ ನೋ ಲಾಸ್. 12 ಓಟಗಳ ಒಂದು ರನ್ ರೇಟ್ ಅನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಉಳಿದಿರುವ 18 ಚೆಂಡುಗಳು ಅದೆಷ್ಟು ಓಟವನ್ನು ಟಾರ್ಗೆಟ್ ರೂಪದಲ್ಲಿ ನೀಡ್ತಾರೆ ನೋಡಬೇಕಾಗಿದೆ. 10 ವಿಕೆಟ್ಸ್ಗಳು ಸುರಕ್ಷಿತ ಹಂತದಲ್ಲಿ ಅದೆಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆ ತರ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಆಂಗ್ಲ ಮಾಧ್ಯಮದಲ್ಲಿ ಸುರೇಶ್ ಭಟ್, ಮುಲ್ಕಿ. So thank you very much, Satish. Hello and welcome back to this Government Junior College ground. So the final of this BPL 2022 is going on here. Batsman crashed up nicely to the covers, fielder fumbles, and they come back for the second and completed 2 runs also. So couple of runs have been added to the total, and with the help of those 2 runs, their score now moves up to 38 runs on the scoreboard without losing any wickets. A very good partnership is going on here between these 2 batsmen. He goes for a big one, ball is in the air, it could be out, and it's out! So the batsman wanted to go for a big hit but didn't get the line of the ball properly, not from the middle of the bat, not a fully controlled stroke. He played the shot with the loose hands. The ball takes the leading edge of the bat and the fielder standing at mid-off region, making no mistake, caught it beautifully. So first wicket goes down for Suragiri Strikers.
So Bharat, after playing a brilliant knock of 23 runs, is back in the pavilion now. That's a very, very fine delivery which beats the batsman. The ball went straight to the hands of the wicketkeeper, so no possibility of a run there. The ball pitching on the off stump and the batsman not getting the line of the ball. On the occasion, wicketkeeper collects the ball neatly. Once again, Rupesh Shetty balls. Steers it down to third man region. Ball chipped up in the air, but just falling short of man standing at short third man region, and single has been added here. So Rupesh Shetty is a very successful bowler who has picked up that very important wicket. A local hero, Rupesh Shetty, who has gained a lot of popularity for his outstanding performance. He has played plenty of matches for JCT Redhill, Padubidri Friends, Nash Bangalore, Attackers Bangalore, AK Sports Udupi. Now he's playing for Aditya Nardana Srimantur. Almost a Yorker delivery. Punt the ball. Turned over nicely to the deep square region. There is a fielder. They come back for the second. Very good running between the wicket here. Aggressive running between the wicket. And this is the kind of running between the wicket we need in the limited overs matches to put the pressures on the fielders as well as on the bowlers. So Viraj is ready to face Rupesh once again in the right arm round wicket fashion. He goes for a big one, finds the gap there, one bounce over the boundary for 4 runs. No chance for any fielders to stop that ball. Treated the ball on merits, no risk taken, no need of running for that because the timing is good and the placement is perfect. Excellent cricketing shot there by Viraj. So 45 runs on the scoreboard after the completion of 4 overs. 45 with 1 wicket down. They are having a run rate of more than 11 per over. 2 more overs to go now. We'll have to wait and see how many runs they will be able to score in the remaining 2 overs. So Vaishak has been brought back into attack here. The ball takes the leading edge of the bat and wicketkeeper Rupesh Shetty makes no mistake here. Second wicket goes down for Suragiri Strikers here at the score of 45 runs. So Shiva Prasad is moving back to the pavilion here. So second blow for Suragiri Strikers here. This is the Bunts Premier League 2022 Limited 6 overs tennis ball cricket tournament is being conducted by Bunts Association of Mulki. So 12 different teams have participated in this particular tournament, and now the winners of this tournament will fetch a cash prize of 30,000 with the attractive trophy, and at the same time the runners-up team will also get 20,000 as a cash prize with the runner-up trophy. So Vaishak, the successful bowler who has picked up that important wicket of Shiva Prasad. Batsman goes for a big one. Once again, the ball's in the air. It could be the fielder is underneath it. My goodness, he has dropped that. He has put down that catch. The ball was directly going to the fielder's throat at the long on, but the fielder makes a mistake here. Couldn't carry it. He has put that down in the last moment. A big reprieve for the batsman here. Very, very lucky indeed. Converted that into full toss, played that shot to the long on elegantly. There is a fielder, there is a protection. This time the batsman will have to satisfy with only a single here. So single to the batsman, and with that their score now moves on to 47 for the loss, 48 for the loss of 2 wickets. We come back to Vaishak as the next delivery. That ball keeping very, very low, surprise the batsman. Ball takes the leading edge of the bat once again. Wicket keeper was very smart. Rupesh Shetty makes no mistake, caught it beautifully. So Viraj departs. Third wicket has fallen for Suragiri Strikers, and they are in trouble now. So wickets are falling like a pack of cards here for Suragiri Strikers. Runs on the scoreboard remains on 48 for the loss of 3 wickets. 2 more balls to go of this over now. 2 balls to go.
So Devi Prasad has come out to the center. Another right-handed batter is ready to face Vaishak now. Converted that in full toss to cash and drive to the offside. Tremendous shot over the extra cover region. There is a fielder, but before the fielder comes across and collects the ball, there is ample time for both these two batsmen to go for an easy single here. I mean, 2 runs have been taken here. Score moves up to 50. That brings up 50 for Suragiri Strikers in the 5th over of the innings. Again a full toss delivery, punched the ball onto the onside, turned away the ball to the mid-on region. So single in the last ball of the over. That's the end of the over number 5 after the completion of 5 overs. It is 51 for the loss of 3 wickets. So Bunts Association of Mulki organized this wonderful cricket tournament here at Junior College Ground. So 2 days of cricket festival, cricket carnival, mega cricket extravaganza in the sweet memory of late Amarnath Shetty, who was a popular MLA and Minister of Karnataka, a very popular personality. And Bunts Association have organized this magnificent tournament. So we will have to really appreciate the organizers under the leadership of Damodar Shetty. We are thankful to all the sponsors, donors who made this tournament a grand success. We hope your cooperation will continue throughout the tournament and throughout the future also. So Ritesh is the bowler to bowl the last over of the innings. Wide has been signaled. So here is an opportunity for batsman Hari Prasad. If he hits a sixer, he will get a cash prize of rupees 1,000. Ritesh Bose, that's a very fine delivery which beats the batsman. The ball was straight to the hands of the wicketkeeper, and wicketkeeper Rupesh Shetty collects the ball behind the stump. So no runs taken, no addition to the total. First ball is a dot ball. Once again we come back to Ritesh on his way to the right-handed batter. That's a clever bowling there, and an uneven bounce, flighted delivery. The batsman doesn't know much about delivery. He doesn't have any clue about that ball. Misses it completely, and the rest of the job is done by the wicketkeeper. He returns the ball back to the bowler. Once again the ball is in the hands of the bowler Ritesh, and he is back to his bowling mark now. So Ritesh to Devi. That ball keeping very, very low, and wicketkeeper Rupesh was very smart. Good presence of mind there by the wicketkeeper. The batsman stepped out very quickly, and he was short of his ground. And Rupesh Shetty quickly realized that he is going, he's stepping out, and Rupesh Shetty made no mistake in removing the bails here. So one more wicket goes down. 4th wicket has fallen here at the score of 52 runs. Runs are dried up now for Suragiri Strikers. Things are slowly down. Great comeback by the fielders of Adi Janardana Srimanturu. Suragiri Strikers defeated Shetty Fighters Punaruru in the semi-final match, and they had entered into the big finals of this BPL 2022. He attempted for a reverse shot, and he found utter failure in playing that one. Completely beaten, comprehensively beaten, no connection with the bat and ball. Ball went straight to the wicketkeeper's hand. Once again the bowler is ready to bowl. Down the leg side, that should be a wide, no doubt about the delivery, no problem for umpire Rajeshwar in stretching his arms and giving a wide signal here, because the ball was clearly missing the leg stumps, and umpire says it is a wide ball. Score moves up to 53. Again, very, very fine delivery. It beats the batsman. The batsman is finding some difficulty. Good improvisation in the bowling by Ritesh. And this is the kind of bowling we need in the limited overs matches to put the pressures on the batsman. So here is the last delivery of the final over of the innings. Almost a Yorker delivery, and he's given him up. Umpire Rajeshwar has no hesitation in raising his finger. His finger goes up. Suragiri Strikers have lost their wicket in the last ball of the over. That's the end of their innings. So after the completion of 6 overs, runs on the scoreboard is 53. That means 54 is the victory target now for Adi Janardana Srimanturu to win this match in 6 overs.
So exact run rate is 9 per over for Aditya Jagdar Srimanturu. This is not a very difficult target for the team. They have got a very good batting lineup. They have got a backbone of the team. Rupesh Shetty is leading from the front, playing a sheet anchor role here. One of the hard hitter of the ball and a technically sound batsman. So Rupesh Shetty excels not only in the bowling department but also in the batting, as well as is a brilliant wicket keeper too. Let us see what he does. So everything will depend on Rupesh Shetty's batting now. Let us see what is going to happen now. And at the same time, as far as Suragiri strikers is concerned, the bowlers must work very, very hard now. Wait. ಹಸಿರು ನಿಶಾನ, ಗ್ರೀನ್ ಸಿಗ್ನಲ್. Hello. ನಾಲ್ಕರ ವಿಶಾಲ ಲಕ್ಷ್ಯವನ್ನು ಈಗಾಗಲೇ 3 ಚುಕ್ಕೆ ಎಸೆತಗಳನ್ನು ಎಸೆದಿದ್ದಾರೆ ದೇವಿ ಸುರಗಿರಿ ಪರವಾಗಿ. ಸ್ಟ್ರೈಕರ್ಗಳಲ್ಲಿ ರೂಪೇಶ್ ಶೆಟ್ಟಿ, ಬಹಳಷ್ಟು ಪ್ರತಿಭಾನ್ವಿತ ಯುವ ಆಟಗಾರ ರೂಪೇಶ್, ಹಿರಿಯ ಆಟಗಾರ, ತನ್ನ ಅನುಭವವನ್ನು ದಾರಿ ಎರೆಯಬೇಕಾಗಿದೆ ಈ ಒಂದು ಪಂದ್ಯಕ್ಕಾಗಿ. ಮತ್ತೆ ಅಡ್ಡ ಚೆಂಡು ಮೊದಲ ಎಸೆತ ಓಟಗಳು ಈ ರೂಪದಲ್ಲಿ ಬರ್ತಾ ಇದೆ. ತನ್ಮೂಲಕವಾಗಿ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಆದಿಶನರ್ತರ ಸಿಂಹಂತೂರು. ಬೆಳಗಿನ ಸೂರ್ಯನ ಪ್ರಖರತೆ ಇಲ್ಲ, ರಣಬಿಸಿಲಿನ ಕೇಕೆ ಇಲ್ಲ. ಸಂಜೆ ಇಳಿ ಬಿಸಿಲಿನಲ್ಲಿ ಕ್ರಿಕೆಟ್ಗೆ ಹೇಳಿ ಮಾಡಿಸುವಂತಹ ವಾತಾವರಣದಲ್ಲಿ ಕ್ರಿಕೆಟ್ನ ನಿಜ ಕೌತುಕಗಳು ಗರಿಗೆ ತರ್ತಾ ಇದೆ. ಸ್ಟ್ರೈಕರ್ ವೇಲು ರೂಪೇಶ್ ಶೆಟ್ಟಿ, ನಾನ್ ಸ್ಟ್ರೈಕರ್ ವೇಲು ಅಕ್ಷಯ್ ಮತ್ತೆ ದೇವಿ.
ಹೊಡೆಬಡಿಯ ದಂಡು ಗರ್ಜಿಸುವ ಯತ್ನವನ್ನು ಮಾಡ್ತಾ ಇದೆ. ಮೊದಲ ಓಟಗಳು ಬರ್ತಾ ಇದೆ ರೂಪೇಶ್ ಶೆಟ್ಟಿ ದಂಡಿನಿಂದ. ತನ್ಮೂಲಕ ರೂಪೇಶ್ ಖಾತೆ ಆರಂಭ. ತಂಡದ ಒಟ್ಟು ಮೊತ್ತ 2 ಕಾಣ್ತಾ ಇದೆ. ಬಹಳಷ್ಟು ಹಿರಿಯ ಗಣ್ಯಾತಿ ಗಣ್ಯರು ಪಂದ್ಯದ ವೀಕ್ಷಣೆಯಲ್ಲಿ ಫೈನಲ್ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ನಿನ್ನೆ ದಿನ ಶುಭ ಗಳಿಗೆಯಲ್ಲಿ ಅಮೃತ ಗಳಿಗೆಯಲ್ಲಿ ಆರಂಭಗೊಂಡಂತ ಕೀರ್ತಿಶೇಷ ಸಿ ಕೆ ಅಮರನಾಥ್ ಶೆಟ್ಟಿ ಸ್ಮರಣಾರ್ಥ ಪಂದ್ಯಕೂಟ ಬಂಟ ಬಾಂಧವರನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿ ಮೇರು ಯಶಸ್ಸನ್ನು ಕಾಣ್ತಾ ಇದೆ ಬಂಟರ ಸಂಘ ಮುಲ್ಕಿ. ಯುವ ವಿಭಾಗ ಮತ್ತು ಮಹಿಳಾ ವಿಭಾಗದ ಆಶ್ರಯದಲ್ಲಿ ಬಹಳಷ್ಟು ಪ್ರತಿಭಾನ್ವಿತ 12 ಮಾಲಕರ 12 ತಂಡಗಳು 180 ಯುವ ಆಟಗಾರ 32 ಗ್ರಾಮದ 180 ಯುವ ಬಂಟ ಸಮಾಜ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕ್ರಿಕೆಟ್ ಜಾತ್ರೆಯನ್ನು ಹಮ್ಮಿಕೊಳ್ತಾ ಇದೆ. ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಕೊನೆಯ ಸ್ಪರ್ಶಕ್ಕೆ ಅಂತಿಮ ಸ್ಪರ್ಶವನ್ನು ನೀಡಲಿಕ್ಕಿದ್ದೇವೆ. ಈ ಪಂದ್ಯದ ತರುವಾಯ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿಕ್ಕಿದೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಈಗಾಗಲೇ ಶ್ರೀಯುತ ಮಿಥುನ್ ರಾಯ್ ಯುವ ನಾಯಕರು ನಮ್ಮ ಜೊತೆ ಪಂದ್ಯದ ವೀಕ್ಷಣೆಯಲ್ಲಿ. ಮತ್ತೆ ದೇವಿ ತೀರ್ಪುಗಾರರನ್ನು ದಾಟಿ ಎಸೆದಂತ ಚೆಂಡು ಫುಲ್ಟರ್ ಆಗಿರುತ್ತಂತ ಚೆಂಡು ಅಕ್ಷಯ್ ದಂಡು ಮೊದಲ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ದ್ವಿತೀಯ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸುರಗಿರಿ ಸ್ಟ್ರೈಕರ್ಸ್ನ ಕ್ಷೇತ್ರರಕ್ಷಕರು. ಮೊದಲ ಓವರ್ನ 4 ಪ್ಲೇ. ಈಗಾಗಲೇ ತಂಡದ ಒಟ್ಟು ಮೊತ್ತ ಕೇವಲ 3 ಮಾತ್ರ ದಾಖಲಿಸಿಕೊಳ್ತಾ ಇದೆ. 54 ವಿಶಾಲ ಲಕ್ಷ್ಯ. ಆರಂಭಿಕ ಹಂತದಲ್ಲಿ 9 ಸರಾಸರಿ ಪ್ರತಿಯೊಂದು ಓವರ್ಗೆ. ಓವರ್ ಒಂದಕ್ಕೆ 9 ಸರಾಸರಿ ಪ್ರಾರಂಭಿಕ ಹಂತದಲ್ಲಿ. ಸುರಗಿರಿಯ ಬಲಿಷ್ಠ ಬಲಾಢ್ಯ ಚೀನಾದ ಮಹಾಗೋಡೆ ಚಕ್ರವನ್ನು ಬಲಿತಾ ಇದೆ. ಒಂದೆಡೆ ಆದಿಜನಾರ್ದನ ಶ್ರೀಮಂತರು ನಿತಿನ್ ಶೆಟ್ಟಿ ಮಾಲಕತ್ವದ ಆದಿಜನಾರ್ದನ ಶ್ರೀಮಂತರು ರೂಪೇಶ್ ಶೆಟ್ಟಿ ನಾಯಕತ್ವದಲ್ಲಿ ವಿರುದ್ಧವಾಗಿ ಧೀರಜ್ ಶೆಟ್ಟಿ ಇವರ ಮಾಲಕತ್ವದ ವಿರಾಜ್ ಶೆಟ್ಟಿ ನಾಯಕತ್ವದ ತಂಡ ಸುರಗಿರಿ ಸ್ಟ್ರೈಕರ್ಸ್. ಬಹಳಷ್ಟು ಅದೃಷ್ಟದ ತಂಡವಾಗಿ ಮೂಡಿ ಬರ್ತಾ ಇದೆ ಸುರಗಿರಿ ಸ್ಟ್ರೈಕರ್ಸ್. ಎದುರಾಳಿಗಳ ಕೈಯಲ್ಲಿದ್ದ ಪಂದ್ಯವನ್ನು ಕಿತ್ತುಕೊಂಡು 2 ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ ಎಂಟ್ರಿಯನ್ನು ಬರೆದಂತ ತಂಡ. ಅದೇ ರೀತಿ ಏಕಪಕ್ಷೀಯವಾಗಿ ಎಲ್ಲ ಪಂದ್ಯವನ್ನು ಗೆದ್ದಂತ ಆದಿಜನಾರ್ದನ. ಈ ಮಧ್ಯೆ ರೋಚಕ ಹಣಾಹಣಿ ಮೈದಾನದ ಒಳಗೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ತೆರೀತಾ ಇದೆ. ತಟ್ಟಿಮುಟ್ಟಿ ಆಡೋ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಕವರ್ ಮಾಡಬಾರ್ದು ಓಟಗಳು ಬರ್ತಾ ಇದೆ. ರೂಪೇಶ್ ವೈಯಕ್ತಿಕ ಮೊತ್ತ 2 ಕಂಡ್ರೆ ತಂಡದ ಒಟ್ಟು ಮೊತ್ತ 4 ಕಾಣ್ತಾ ಇದೆ. ಮುಕ್ತಾಯ ಕಂಡ ಪ್ರಥಮ ಓವರಲ್ಲಿ ಇನ್ನೂ ಬೇಕಾಗಿದೆ 50 ಓಟಗಳು. 30 ಚೆಂಡು ಬಾಕಿ ಇದೆ. 30 ಚೆಂಡು 50 ಓಟ ಸ್ವಲ್ಪ ಮಟ್ಟಿಗೆ ಕಠಿಣ ಗುರಿ. ಆದರೆ ಇದು ಕ್ರಿಕೆಟ್ ಅನ್ನೋದ್ರಲ್ಲ ಹಾಗೆ ಅದರಸದ ಆಟ, ಪವಾಡದ ಆಟ, ಅನಿರೀಕ್ಷಿತ ತಿರುವನ್ನು ನೀಡುವಲ್ಲ ಆಟ. ಕ್ರಿಕೆಟ್ ಇಸ್ ಎ ಗೇಮ್ ಆಫ್ ಫನ್, ಗೇಮ್ ಆಫ್ ಮ್ಯಾಜಿಕ್, ಗೇಮ್ ಆಫ್ ಮಿರಾಕಲ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದ ವರ್ಲ್ಡ್ ಆಫ್ ಕ್ರಿಕೆಟ್. There is no word impossible in the cricket. Impossible means I am possible. ಸಂಜೆಯ 7 ನಿಮಿಷದಲ್ಲಿ ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂತ ವಾತಾವರಣದಲ್ಲಿ ಬಹಳಷ್ಟು ರೋಚಕತೆ ತೆರೆದುಕೊಳ್ತಾ ಇದೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ. ಬಂಟ್ಸ್ ಪ್ರೀಮಿಯರ್ ಲೀಗ್ 2022 ವಿಜೇತ ತಂಡಕ್ಕೆ 30 ಸಹಸ್ರ, ಜೊತೆಯಲ್ಲಿ ಕನಕ ವರ್ಣದ ಆಕರ್ಷಕ ಟ್ರೋಫಿ, ದ್ವಿತೀಯ ಸಾರಿಗೆ 20,000 ನಗದು ಪುರಸ್ಕಾರ, ಜೊತೆಗೆ ರನ್ನರ್ಸ್ ಪಾರಿತೋಷಕ, ಉತ್ತಮ ದಂಡಿಗೆ ಉತ್ತಮ ವಿಸ್ತೃತರ, ಪಂದ್ಯ ಶೇಷ, ಸರಣಿ ಶೇಷ ಇದೆಲ್ಲವೂ ನಡೆಯುವುದು ಕೇವಲ ಬಂಟ್ಸ್ ಪ್ರೀಮಿಯರ್ ಲೀಗ್ ಅಮರನಾಥ್ ಶೆಟ್ಟಿ ಮೆಮೋರಿಯಲ್ ಟ್ರೋಫಿಗಾಗಿ. ಕರ್ನಾಟಕ ರಾಜ್ಯ ಕನ್ನಡ ಧೀಮಂತ ನಾಯಕ, ಸಜ್ಜನಿಕೆಯ ರಾಜಕಾರಣಿ, ಅಜಾತ ಶತ್ರು ಸಿ ಕೆ ಅಮರನಾಥ್ ಶೆಟ್ಟಿ ಇವತ್ತು ನಮ್ಮದಿಗಿಲ್ಲ. ಆದರೆ ಅವರ ಅಮರತ್ವ ಸದಾ ಅಮರವಾಗಿರ್ತದೆ. ಬಹಳಷ್ಟು ಪ್ರೇಕ್ಷಕರು ಈ ಒಂದು ರಜಾ ದಿನದ ಸವಿಯನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಮೈದಾನದಲ್ಲಿ. ಬಹಳಷ್ಟು ಮಹಿಳಾ ಪ್ರೇಕ್ಷಕರು ಕೂಡ ಬಂದ ಉದ್ದಗಲಕ್ಕೂ ವೀಕ್ಷಣೆಯಲ್ಲಿದೆ. ಈ ಮಧ್ಯೆ ಬೀಸ ಹೊಡೆತಾ ಕ್ಯಾಚ್ ಕೈ ತೊಡ್ತಾ ಇದ್ದಾರೆ. ಜೀವದಾನ ಲಭಿಸ್ತಾ ಇದೆ. ರೂಮ್ಗೆ ಲಭಿಸಿದ ಮೊದಲ ಜೀವದಾನ. ಈ ಜೀವದಾನ ಆದಿಜನಾರ್ದಕ್ಕೆ ಎಷ್ಟು ವರದಾನ ಆಗ್ತದೆ ಕಾದು ನೋಡಬೇಕಾಗಿದೆ. ಬಹಳಷ್ಟು ಅಪಾಯಕಾರಿ ಆಟಗಾರ ರೂಪೇಶ್. ಯಾವುದೇ ಹಂತದಲ್ಲಿ ಹೊಂದಿದ ಗತಿಗೆ ಜನ ಆಟಗಾರ. ತಂಡದ ಒಟ್ಟು ಮೊತ್ತ 5 ಕಾಣ್ತಾ ಇದೆ. 5ಕ್ಕೆ ನೋ ಲಾಸ್. ಅಕ್ಷಯ್ ತನ್ನ ಛಾತಿಗೆ ತಕ್ಕ ಆಟವನ್ನು ಆಡ್ತಾ ಇಲ್ಲ ಈ ಒಂದು ಪಂದ್ಯಕೂಟದಲ್ಲಿ. ಆದರೆ ಈ ಪಂದ್ಯದಲ್ಲಿ ಮಿಂಚಲೇಬೇಕಾದಂತ ಅನಿವಾರ್ಯತೆ. ಬಹಳಷ್ಟು ಗಣ್ಯರ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮೊಂದಿಗೆ ಇವತ್ತಿನ ದಿನ ಸಂಜೆಯ ಹೈ ವೋಲ್ಟೇಜ್ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಗಣ್ಯರು, ಮಹಿಳಾ ವಿಭಾಗದ ಪ್ರೇಕ್ಷಕರು ಬಹಳಷ್ಟು ಪಂದ್ಯಕೂಟಕ್ಕೆ ರೋಚಕತೆ ನೀಡ್ತಾರೆ. ಈ ಮಧ್ಯೆ ಕಾಲಿಗೆ ಬರ್ತಂತ ಚೆಂಡು ದಾಟು ತಪ್ಪಿ ಕಾಲಿಗೆ ಬರ್ತದೆ. ಲೆಗ್ ರೂಪದಲ್ಲಿ 8 ಓಟಗಳು ಬರ್ತಾ ಇದೆ. ಪಂದ್ಯಕೂಟದ ತೀರ್ಪುಗಾರರಾಗಿ ಒಂದೆಡೆ ರಾಜೇಶ್ವರ್, ಮತ್ತೊಂದೆಡೆ ದೀಕ್ಷಿತ್ ಮಂಗಳೂರು.
ಅಂಕಿಅಂಶ ಸಲಹೆಗಾರ ನಮ್ಮೊಂದಿಗೆ ಸತ್ಯ ಮಂಗಳೂರು, ಅದೇ ರೀತಿ ನೇರ ಪ್ರಸಾರದ ಟೆಕ್ನಿಷಿಯನ್ ಆಗಿ ತಾಂತ್ರಿಕ ವಿಭಾಗದಲ್ಲಿ ಆಶಿಲ್. ಈ ಮಧ್ಯೆ ಬಲವಾದ ಮನವಿ, ಮತ್ತೆ ಪುರಸ್ಕಾರ ಬರ್ತಾ ಇಲ್ಲ. ಸೋಲ್ವಾನ್ಗೆ ಹೈ ಫ್ಯಾಕ್ಟರ್ಸ್ ನೆಗೆತವನ್ನು ಕಾಣ್ತಾ ಇದೆ. ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸುನಾಲ್. ಈ ಮಧ್ಯೆ ಬಲವಾದ ಪ್ರಾಣ ಚೆಂಡು, ಒನ್ ಬೌನ್ಸ್ ಬೌಂಡರಿ. 4 ಓಟಗಳು ದಾಖಲಾಗ್ತಾ ಇದೆ. ರೂಮ್ ವೇಸ್ಟ್ ತಂಡದಿಂದ ಬರೆದಂತ ಮೊದಲ ಬೌಂಡರಿ. ತಂಡದ ಒಟ್ಟು ಮೊತ್ತ ಬಹಳಷ್ಟು ಪ್ರೇಕ್ಷಕರಿಂದ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅತಿಥಿ ಅಭ್ಯಾಗದರು, ಮಹಿಳಾ ಪ್ರೇಕ್ಷಕರು, ಅದೇ ರೀತಿ ಬಹಳಷ್ಟು ಸಂಖ್ಯೆಯ ಹತ್ತಿರದ ಪ್ರೇಕ್ಷಕರು ಕೂಡ ಪಂದ್ಯಕ್ಕೆ ರೋಚಕತೆಯನ್ನು ನೀಡ್ತಾ ಇದೆ. ವರ್ಣರಂಜಿತ ಪಂದ್ಯಕೂಟ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಮಾರಂಭ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿಕ್ಕಿದೆ. ಮತ್ತೆ ಸುನಾಲ್ಗೆ ರೂಮ್ಗೆ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಸಾಗಿ ಬರ್ತದೆ. ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 11 ಕಾಣ್ತಾ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿ 11 ಮುಕ್ತಾಯ ಕಂಡ 1 ಚಿಕ್ಕ 5 ಎಸೆತ 11 ಓಟಗಳು ಬರ್ತಾ ಇದೆ. ಮತ್ತೆ ಸುನಾಲ್ ಮಧ್ಯೆ ಚಿಕ್ಕ ಎಸೆತ ಡಾಟೆಡ್ ಅಲ್ಲಿ ಓವರ್ ಮುಕ್ತಾಯ ಕಂಡ 2 ಓವರ್ಗಳಿಗೆ ಕೇವಲ 11 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿತಾ ಇದೆ. ಶಿವಪ್ರಸಾದ್ ಎಸೆತಗಾರರಿಗೆ ಶಿವ ಎಸ್ವಿ ಈಗಾಗಲೇ ಮುಕ್ತಾಯ ಕಂಡ 11 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ಇನ್ನು ಬೇಕಾದ 43 ಬೇಕಾಗಿದೆ. ಇನ್ನೂ ಕೂಡ 4 ಓವರ್ಗಳಲ್ಲಿ 43, ಸರಾಸರಿ 11 ಮೇಲೆ 10-9 ಎನ್ನುವ ಲೆಕ್ಕಾಚಾರ. ಗಡಿ ಆಶ್ವಾಸನ ಕಾಣಬೇಕಾಗಿದೆ. ರನ್ ರೇಟ್, ರಿಕಾರ್ಡ್ ರನ್ ರೇಟ್. ಕ್ರಿಕೆಟ್ ಉಳಿತಾ ಇದೆ, ಕ್ರಿಕೆಟ್ ಬೆಳೀತಾ ಇದೆ. 1857 ರಾಜ್ಯಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟುಕೊಂಡಿದ್ದ ಕ್ರಿಕೆಟ್ ಜನಗಣ ನಾಡು ಇಂಗ್ಲೆಂಡ್ ಆದರೆ ಕ್ರಿಕೆಟ್ ದೇವರು ಹುಟ್ಟಿದ್ದು ಭಾರತದಲ್ಲಿ ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ನ ದಂತಕತೆ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲಿ ಡಾನ್ ಬ್ರಾಡ್ಮನ್. ಕ್ರಿಕೆಟ್ ಪಿತಾಮಹ ಅನಿಸಿಕೊಂಡಿದ್ದು WG ಗ್ರೇಸ್. 1857 ರಾಜ್ಯಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟುಕೊಂಡಿದ್ದ ಕ್ರೀಡೆ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ 2020 T10 ಮಾದರಿ ಪಂದ್ಯಾಟಗಳು, IPL ಮಾದರಿ ಪಂದ್ಯಾಟಗಳು ಬಹಳಷ್ಟು ಶ್ರೀಮಂತಿಕೆಯನ್ನು ನೀಡ್ತಾ ಇದೆ ಕ್ರಿಕೆಟ್ಗೆ. ಈ ಮಧ್ಯ ಅಡ್ಡ ಚೆಂಡು ಮೊದಲಿಗೆ 13, 14, 15 ದಿನಗಳ ಕಾಲ ಟೆಸ್ಟ್ ಪಂದ್ಯ ನಡೀತಿದ್ದಂತೆ, ಫಲಿತಾಂಶ ದಾಖಲಾಗುವವರೆ ಟೆಸ್ಟ್ ಪಂದ್ಯ ನಡೀತಿದ್ದಂತೆ. ನಂತರದಲ್ಲಿ ICC ಮಾರ್ಪಾಡನ್ನು ಮಾಡಿಕೊಂಡು 6 ದಿನಗಳ ಟೆಸ್ಟ್ ಪಂದ್ಯ ನಡುವೆ 1 ದಿನದ ವಿರಾಮ, 5 ದಿನಗಳ ಟೆಸ್ಟ್ ಪಂದ್ಯ ನಡುವೆ 1 ದಿನ ವಿರಾಮ, ನಂತರದಲ್ಲಿ 60 ಓವರ್ಗಳ ಏಕದಿನ ಪಂದ್ಯ, 50 ಓವರ್ಗಳ ಏಕದಿನ ಪಂದ್ಯ. ಇತ್ತೀಚಿನ ದಿನಗಳಲ್ಲಿ 2020 ಮಾದರಿ ಪಂದ್ಯ. ಈ ಮಧ್ಯೆ ಬೀಸು ಹೊಡೆದ ಸಿಕ್ಸರ್ಗಳನ್ನು ದಾಖಲಿಸಾದ ರೂಮ್ ವೇಸ್ಟ್ ತಂಡ ಗರ್ಜಿಸ್ತಾ ಇದೆ. ರೂಮ್ ವೇಸ್ಟ್ ತಂಡ ಮಾತನಾಡ್ತಾ ಇದೆ. ರೂಮ್ ವೇಸ್ಟ್ ಶೆಟ್ಟಿ ಇರುವವರೆಗೆ ಆದಿ ಜನಾರ್ದನಕ್ಕೆ ಆಸರೆ ಖಂಡಿತ. ತಂಡದ ಒಟ್ಟು ಮೊತ್ತ 17ಕ್ಕೆ ನಗೀತಾ ಇದೆ. 17ಕ್ಕೆ ನೋ ಲಾಸ್.
ಎಸೆತಗಾರಿಯಲ್ಲಿ ಶಿವ ಮತ್ತೆ ಮತ್ತೆ ಬಲದ ಚೆಂಡು ಟಾಪ್ ಜಾಸ್ತಿ ಆದ ಬಹುಶಃ ರೂಪೇಶ್ ಹುದ್ದರೆಲ್ಲ ಕೇಳ್ತಾ ಇದೆ. ರೂಪೇಶ್ ಹುದ್ದರೆಲ್ಲ ಕೇಳ್ತಾ ಇದೆ. ತನ್ಮೂಲಕವಾಗಿ ಆದಿ ಜನಾರ್ದನ ತಂಡಕ್ಕೆ ಮೊದಲ ಆಘಾತ. ಸಂಭ್ರಮ ಮನೆ ಮಾಡಿಸಾದ ಸುರಗಿರಿ ಸ್ಟ್ರೈಕರ್ಸ್ ಪಾಳಯದಲ್ಲಿ. ಆದರೆ ಇದು ಕ್ರಿಕೆಟ್, ನೆನಪಿಟ್ಟುಕೊಳ್ಳಿ. ಕ್ರಿಕೆಟ್ನಲ್ಲಿ ಕೊನೆ ಎಸೆತವರೆಗೂ ಫಲಿತಾಂಶ ಲೆಕ್ಕಾಚಾರ ಮಾಡಿದವರು ಯಾರೂ ಇಲ್ಲ. ಕ್ರಿಕೆಟ್ನಲ್ಲಿ ಭವಿಷ್ಯ ಹೇಳಿದವರು ಯಾರೂ ಇಲ್ಲ. ಕ್ರಿಕೆಟ್ ಯಾವತ್ತಿಗೂ ಕೂಡ ಅದೃಷ್ಟದಾಟ, ಪವಾಡದಾಟ, ಅನಿರೀಕ್ಷಿತ ತಿರುವನ್ನು ನೀಡಬಲ್ಲ ಆಟ. ಹದಿನೇಳಕ್ಕೆ ಒಂದು ಹೊಸ ಕ್ರಮಾಂಕದ ಆಟಗಾರ ಪುನೀತ್ ಪರಿಚಯವನ್ನು ಕಾಣ್ತಾ ಇದ್ದಾವೆ. ಕಾರ್ನಾಡು ಬೆಳ್ಳಾರಿ ಪರಿಸರದ ಹುಡುಗ ಪುನೀತ್. ಬಹಳಷ್ಟು ಯುವ ಶೋಧಗಳು, ಬಹಳಷ್ಟು ಯುವ ಆಟಗಾರರು ಬಂಟ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಹೊಸ ಶೋಧವಾಗಿ ಮೂಡಿ ಬರ್ತಾ ಇದ್ದಾರೆ. ಈ ಮತ್ತೆ ತಟ್ಟುಬಿಟ್ಟು ಆಟ ಪ್ರಯತ್ನ ಕವರ್ಸ್ನಲ್ ಭಾಗದಲ್ಲಿ ಒಂಟು ಓಟಗಳು ಬರ್ತಾ ಇದ್ದಾರೆ. ಅವಳಿ ಓಟಗಳಿಗೆ ಮನ ಬರ್ತಾ ಇದ್ದಾರೆ. ಚುರುಕಿನ ಗತಿಯ ಓಟ, ಯುವ ಕಾರುಗಳು ಬಹಳಷ್ಟು ವೇಗವಾಗಿ ಪ್ರಾಬ್ಲಮ್ ಕ್ರೀಸ್ ಅನ್ನೋ ಹೆಜ್ಜೆಯನ್ನು ತಲುಪ್ತಾ ಇದೆ. ತನ್ಮೂಲಕವಾಗಿ ಅವಳಿ ಓಟದ ಮುಖೇನ ಪುನೀತ್ ಖಾತೆ ಆರಂಭ ತಂಡದ ಒಟ್ಟು ಮೊತ್ತ 19ಕ್ಕೆ ನೆಗೆತಾ ಇದೆ. 19 for the loss of 1 wicket. 19 for the loss of 1 wicket. Man out is none other than Rupesh. He is out for 14. ಮಧ್ಯೆ ಸುಂದರತೆ ಎಸೆತ, ಬಹಳಷ್ಟು ಸುಂದರತೆ ಎಸೆತಗಳು ಬರ್ತಾವೆ. ಒಳಚಿರುವನ್ನ ಕಾಣ್ತಾ ಇದೆ. ಇನ್ಸ್ವಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಶಿವ. ಸುರಗಿರಿ ಸ್ಟ್ರೈಕರ್ಸ್ ಬಹಳಷ್ಟು ಯುವ ಆಟಗಾರರನ್ನು ನೆಚ್ಚಿಕೊಂಡು ಈ ಒಂದು ಮೈದಾನದಲ್ಲಿ ವಿಜಯ ದುಂದುಬಿಯನ್ನು ಮೊಳಗಿಸಿದಂತ ತಂಡ. ಫೈನಲ್ ಪಂದ್ಯದ ಅದೃಷ್ಟ ಪರೀಕ್ಷೆಯಲ್ಲಿ ಯಾರ ಮಡಿಲಿಗೆ ಪ್ರತಿಷ್ಠಿತ ಅಮರ್ನಾಥ್ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ ಕಾದು ನೋಡಬೇಕಾಗಿದೆ. ಈ ಮಧ್ಯೆ ಒಂಟಿ ಓಟ, ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವಳಿ ಓಟದ ಮುಖ್ಯವಾಗಿ ತಂಡ ಒಟ್ಟು ಮತ್ತೆ 21 ಕಾಣ್ತಾ ಇದೆ. 22, ಡಬಲ್ ಟೂ ಫಾರ್ ದ ಲಾಸ್ ಆಫ್ 1 wicket. We are in over number 3, third over in progress, last ball of the third over. This match is not a over. This is the match between Suragiri Strikers versus Adi Janardana Shimaturu. This is the Britannia match. 50-50, balanced, equally well balanced. Two teams are very strong. Once again Shiva, back into attack. Right arm over there, crossing up high. Left arm round the wicket, sorry. This time batsman running for the cheeky leg bias. With that leg bias, score moves up to 23 now. 23 for the loss of 1 wicket. After the completion of 3 overs, score shows 23. For the loss of 1 wicket. Still 31 required out of 18 deliveries. 18 balls remaining, 31 required. Still plenty of batting lineup for Adi Janardhan and plenty of bowling options for Suragiri Striker. Lot of consultation is going on, lot of conference is going on, mini conference. Secret meeting is going on in the campaign of Suragiri Strikers. To serve this match, this is the final match of the Bunts Premier League 2022. Lot of spectators are watching this big drama. What is going on at the middle of the pitch? Very cool and quiet atmosphere here. Dev Prasad back into attack. In the very first over, he considered just 4 runs, and he is back into attack. Right arm over the wicket is the call. Well spread field for 2 batsmen, Puneet and Akshay. Devin Prasad. Second over of his quota, 4th of the innings. 18 balls, 31 required. This time beautifully driven. Ball is back played by the batsman Puneet. He wants a second. Very, very aggressive running. Very, very aggressive running. Call for the third umpire. Calling for the third umpire. He is out.
is not at all landing the flat. So he is unfortunately walking back to the pavilion. Puneet is the man after making just 6 runs and walking back to the pavilion. So new one in is Amit Raj. He is the new one in. He is the hero of the first match. Amit Raj. So a lot of technical support by M9 Sports. We are very, very thankful to all the technicians who made this tournament very, very grand success. The live telecast made by M9 Sports, and equally they are supporting as a technicians here. Lot of technical works supporting for the umpires also. Release the pressures. Once again Devi. Right above the tall guy. Short ball, long ball in front for Devi Prasad. In the meantime, batsman running for the cheeky single. Back for the second. Once again, aggressive running. 2 runs added in the form of leg balls. Score moves up to 26 now. 26 for the loss of 2 wickets. This tournament is well conducted by Bunts and Mulki on account of youth wing and along with the combination of youth wing and women's wing on account of late Mr. C.K. Amarnath Shetty Memorial Trophy. They are well bowled, equally well played. Ball rooms over the deep, long on reach and batsman running for the cheeky single, back for the second. With that couple of runs, score moves up to 28 now. 28 for the loss of 2 wickets. Rupesh and Punita, the man out, already back in the pavilion, watching the drama, what is going on at the middle of the pitch. So 28 for the loss of 2 wickets. Once again Devi. Open chested arm. Action by Devi Prasad. Good bowling action. This time batsman running for the couple of runs. Once again aggressive running. This time he is out. Amit is the man out. Direct hit. Showing the way to the pavilion for Amit. So Vaishak is the new man in. (29) for the loss of 3 wickets. Newcomer is none other than Vaishak. He is showing all his talent as a bowler, but he has to prove himself as a batsman today. 29 for the loss of 3 wickets. Vaishak joining his partner Akshay. He is the opening batsman, still on crease. Last 2 more innings over. Devi. They have once again wrapped on the bat. Loud of hit for and he is out. He is raising his finger. So Vaishak is walking back to the pavilion without troubling the scorer, and he is walking back to the pavilion. (29) for the loss of 4 wickets. Prakash is the new man in. He played a sensible innings in the last previous match. One of the most senior player of the tournament. Very, very senior most player of the tournament, Prakash. Last ball of the 4th over. 29 for the loss of 4 wickets. Last ball of the final 4th over. Yes, I well bowled. Very well bowled. That was the beauty of the delivery. Beaten the batsman completely. Luckily, there is no connection in ball and bat. So well kept that by wicket keeper. Ball kept very low. In the meantime, 29 for the loss of 4 wickets. Now still 25 required out of 12 balls. In the meantime, I would like to call Mr. Satish Mandwal for the further continuous commentary. Hannaradu esetta
ಕಾಲು ಶತಕ ಬೇಕಾಗಿದೆ ವಿಜಯಕ್ಕಾಗಿ. ಬಹಳಷ್ಟು ಪ್ರತಿಷ್ಠಿತ ಪಂದ್ಯಕೂಟವನ್ನು ಸಂಘಟಿಸಿಕೊಳ್ತಾ ಇದೆ. ನಿನ್ನೆ ದಿನ ಶುಭ ಗಳಿಗೆಯಲ್ಲಿ ಅಮೃತ ಗಳಿಗೆಯಲ್ಲಿ ಆರಂಭಗೊಂಡ ಪಂದ್ಯಕೂಟ ದಿವಂಗತ ಕೀರ್ತಿಶೇಷ ಅಮರನಾಥ್ ಶೆಟ್ಟಿ ಸ್ಮರಣಾರ್ಥವಾಗಿ ಈ ಒಂದು ಪಂದ್ಯಕೂಟ ಬಂಟ ಸಮಾಜ ಬಾಂಧವರನ್ನು ಒಗ್ಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರೀಡೆಯನ್ನ ಮಾಧ್ಯಮವನ್ನಾಗಿಸಿಕೊಂಡು ಈ ಒಂದು ಘನತರ ಪ್ರಯತ್ನವನ್ನು ಮುಲ್ಕಿ ಬಂಟರ ಸಂಘದ ಯುವ ವಿಭಾಗ ಮತ್ತು ಮಹಿಳಾ ವಿಭಾಗ ಮಾಡಿಕೊಂಡು ಬಹಳಷ್ಟು ಯಶಸ್ಸಿನ ಯಶೋಗಾಥೆಯನ್ನು ಬರೀತಾ ಇದೆ. ಯಾಕಂದ್ರೆ ಕಳೆದ 2 ತಿಂಗಳ ಅವಿಶ್ರಾಂತ ಪರಿಶ್ರಮದಲ್ಲಿ ದಾಮೋದರ್ ಶೆಟ್ಟಿ ಮತ್ತು ಅವರ ಬಳಗ ಬಹಳಷ್ಟು ನಿರಂತರ ಪ್ರಯತ್ನವನ್ನು ಮಾಡಿಕೊಂಡು ಇವತ್ತಿನ ದಿನ ಧನ್ಯತೆ ಭಾವನ ಸಾರ್ಥಕತೆ ಭಾವನ ಕಾಣ್ತಾ ಇದೆ. ಎಡಗೈ ದಾಂಡಿಗೆ ಅಕ್ಷಯ್, ಎಸೆತಗಾರರಲ್ಲಿ ಸುನಾಲ್, ಮತ್ತೆ ಖಾಲಿ ಜಾಗದಲ್ಲಿ ಚೆಂಡು ಸಾಗ್ತಾ ಇದೆ. ಬಹುಶಃ ಸೀಮಾರೆ ಕೇಂದ್ರದಲ್ಲಿ ತಡೆಗೋಡೆ ಆಗ್ತಾ ಇದೆ. ಚುರುಕಿನ ಗತಿಯ ಕ್ಷೇತ್ರರಕ್ಷಣೆ ಕಂಡು ಬರ್ತಾ ಇದೆ. ಚಕ್ರವನ್ನು ಬಲಿತಾ ಇದೆ. ಅವಳಿ ಹೊಡೆದ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 31 ಕಾಣ್ತಾ ಇದೆ. 31ಕ್ಕೆ 4. ಇನ್ನೂ ಕೂಡ ಬೇಕಾಗಿದೆ 23 ಓಟಗಳು. 23 ರಿಕಾರ್ಡ್ ಔಟ್ ಆಫ್ 11 ಬಾಲ್ಸ್. ಮತ್ತೆ ಸುಂದರತೆ ಹೊಡಿತಾ ಡೀಪ್ ಫ್ಯಾನ್ ಲೆಗ್ ಮೇಲ್ಭಾಗದಲ್ಲಿ 1 ಓಟಗಳು ಬರ್ತಾ ಇದೆ. ಅವಳಿ ಓಟಗಳು ಕೂಡ ಬರ್ತಾ ಇದೆ. ತಂಡ ಒಟ್ಟು ಮೊತ್ತ 33 ಕಾಣ್ತಾ ಇದೆ. 33ಕ್ಕೆ 4. 33ಕ್ಕೆ 4 ಎನ್ನುವಂತ ಸ್ಥಿತಿ. ರೆಕಾರ್ಡ್ ಔಟ್ ಆಫ್ 10 ಡೆಲಿವರೀಸ್. 10 ಚೆಂಡು 21 ರೆಕಾರ್ಡ್. ಮತ್ತೆ ಸುನಾಲ್ ಸುರಗಿರಿಯ ಸರ್ವಾಂಗೀಣ ಆಟಗಾರ ಸವ್ಯಸಾಚಿ ಮತ್ತೆ ನಗತವನ್ನ ಕಾಣ್ತಾ ಇದೆ. ಹರಿಪ್ರಸಾದ್ ಎಸೆತಗಾರರಲ್ಲಿ ಹರಿಪ್ರಸಾದ್ ಮತ್ತೆ ಲಾಫ್ಟ್ ಟ್ರೈ ಖಾಲಿ ಜಾಗದಲ್ಲಿ ಸಾಗ್ತಾ ಇದೆ ಚೆಂಡು. ಅವಳಿ ಓಟಗಳಿಗೆ ಮಾನವದಲ್ಲಿ ಬಹುಶಃ ಚುರುಕಿನ ಗತಿಯ ಓಟ. ಅವಳಿ ಓಟಗಳು ಬರ್ತಾ ಇದೆ. ತ್ರಿವಳಿ ಓಟಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ತಂಡ ಒಟ್ಟು ಮೊತ್ತ 35 ಕಾಣ್ತಾ ಇದೆ. 35 ಚುರುಕಿನ ಗತಿಯ ಓಟದಲ್ಲಿ ಅಕ್ಷಯ್ ಅದರತೆ ಪ್ರಕಾಶ್, ಬಹಳಷ್ಟು ಹಿರಿಯ ಅನುಭವಿ ಆಟಗಾರ ಪ್ರಕಾಶ್ ಯುವ ಆಟಗಾರರು ಬಹಳ ಸೂಕ್ತವಂತ ಸಾಥ್ ಕೊಡ್ತಾ ಇದ್ದಾರೆ. 19 ಬೇಕಾಗಿದೆ. ಮತ್ತೆ ಹರಿ ಮತ್ತೆ ಬೀಸುವ ಪ್ರಯತ್ನ ಕೆಳ ಅಂತರದಲ್ಲಿ ಬಿದ್ದಂತ ಚೆಂಡು. ಕೆಳ ಅಂತರದ ಚೆಂಡು ದಾಂಡು ಚೆಂಡಿನ ಮತ್ತೆ ಸಂಪರ್ಕದಲ್ಲಿ ಚುಕ್ಕೆ ಸತ್ತ ಡಾಟ್ ಡೆಲಿವರಿ. 1857 ರಾಜ್ಯಭಾಗದಲ್ಲಿ ಮೊದಲ ಬಾರಿಗೆ ಹುಟ್ಟುಕೊಂಡಿದ್ದ ಕ್ರೀಡೆ ಕ್ರಿಕೆಟ್. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದರೂ ಕೂಡ ಜನಪ್ರಿಯತೆ ಮಟ್ಟಿಗೆ ಶ್ರೀಮಂತಿಕೆ ಮಟ್ಟಿಗೆ ತುದಿಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸುವುದು ಕ್ರಿಕೆಟ್ ಮಾತ್ರ. ಮತ್ತೆ ಲಾಫ್ಟ್ ಡ್ರೈವ್ ಬಹುಶಃ ಕ್ಯಾಚ್ ಹೊಡ್ಕೊಳ್ತಾ ಇದ್ದಾರೆ. ಸುಂದರತೆ ಕ್ಯಾಚ್ ಹೊಡಿತಾ ಇದ್ದಾರೆ. ತನ್ಮೂಲಕವಾಗಿ ಅಕ್ಷಯ್ ಹುದ್ದರಿ ಬದಲಾಗೊಳ್ತಾ ಇದೆ. ಮೂವತ್ತ 5ಕ್ಕೆ 5. ಆರು ಎಸೆತ 19 ಬೇಕಾಗಿದೆ. 6ರ ಮುಂದೆ 19, 3 ಸಿಕ್ಸರ್ 1 ಸಿಂಗಲ್, ಈ ರೀತಿಯ ಲೆಕ್ಕಾಚಾರ. 6 ಎಸೆತ 19. ಭರತ್ ಎಸೆತಗಾರಿಕೆಯಲ್ಲಿ ಮೊನ್ನೆ ತಾನ ಮುಕ್ತಾಯಗೊಂಡಿದ್ದ ಪಂದ್ಯಕೂಟದ ವಿಜೇತ ತಂಡ ಕೂಡ ಸುರಗಿರಿ ಸ್ಟ್ರೈಕರ್ಸ್ ಹರಿಪಾದೆಯಲ್ಲಿ. ಇವತ್ತಿನ ದಿನ ಬಂಟ್ ಪ್ರೀಮಿಯರ್ ಲೀಗ್ನಲ್ಲಿ ಕೂಡ ತನ್ನ ಮುದ್ರೆಯನ್ನು ಔತುವುದಕ್ಕೆ ಕಾಯ್ತಾ ಇದೆ. ಮತ್ತೆ ಒಂಟಿ ಓಟಗಳು ಬರ್ತಾ ಇದೆ. ಅವಳಿ ಓಟಕ್ಕೆ ಅವಕಾಶ ಇಲ್ಲ. 5 ಎಸೆತ 18 ಬೇಕಾಗಿದೆ. 5ರ ಮುಂದೆ 18, 3 ಸಿಕ್ಸ್ ಬಿದ್ದಲ್ಲಿ ಆದಿಜನಾರ್ದನ ಚಾಂಪಿಯನ್ ಆಗುತ್ತೆ.
5 ಎಸೆತಗಳ ಮುಂದೆ 18 ಓಟವನ್ನು ನಿಯಂತ್ರಿಸಿದ್ರೆ ಸುರಗಿರಿ ಶೇಖರ್ ಚಾಂಪಿಯನ್ ಆಗುತ್ತೆ. ಕ್ರಿಕೆಟ್ನ ಲೆಕ್ಕಾಚಾರದ ಈಕ್ವೇಷನ್ಗಳು ಸಾಗಿ ಬರ್ತಾ ಇದೆ. ಮಧ್ಯ ಬಲವಾದ ಚೆಂಡು 1 ಬಾಲ್ಸ್ 2 ಬಾಲ್ಸ್ ಸೌಂದರ್ಯದ ಚೇತರಿಸಣ ಕಂಡು ಬರ್ತಾ ಇದೆ. ತ್ರಿವಳಿ ಓಟಗಳು ಬರ್ತಾ ಇದೆ. ತ್ರಿವಳಿ ಓಟಗಳು ಬರ್ತಾ ಇದೆ. ನಾಲ್ಕರ ಮುಂದೆ 12 15 ಬೇಕಾಗಿದೆ. 4ರ ಮುಂದೆ 15. ಮತ್ತೆ ಸುಂದರದ ಕ್ಷೇತ್ರ ಕಂಡು ಬರ್ತಾ ಇದೆ. 3 ಎಸೆತ 14 ಬೇಕಾಗಿದೆ. 3ರ ಮುಂದೆ 14. 14 ರಿಕಾರ್ಡ್ ಔಟ್ ಆಫ್ 3 ಡೆಲಿವರೀಸ್. ಸ್ಟ್ರೈಕರ್ ವೇಗದಲ್ಲಿ ಪ್ರಕಾಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಂದೀಪ ಮತ್ತೆ ಭರತ್. ನೋ ಬಾಲ್. ಅಕ್ರಮ ಎಸೆತ. ಫ್ರೀ ಹಿಟ್ ನ ಲಾಭ ದಾಂಡಿಗರಿಗೆ ಲಭಿಸ್ತಾ ಇದೆ. 3 ಎಸೆತ 13. ಕ್ರಿಕೆಟ್ ಜಗತ್ತು ಕಂಡ ದುರದೃಷ್ಟದ ಸಂಖ್ಯೆ 13. ಅಲ್ಲಕ್ಕಿ ಫಿಗರ್ 13. ರಿಕಾರ್ಡ್ ಔಟ್ ಆಫ್ 3. ಮತ್ತೆ ಭರತ್. ಮತ್ತೆ ಅವಳಿ ಓಟಗಳು. ಮತ್ತೆ ನೋ ಬಾಲ್. ನೋ ಬಾಲ್. ತ್ರಿವಳಿ ಓಟಗಳು ಸೇರಿಕೊಳ್ತಾ ಇದೆ. 3 ಓಟಗಳು ಜಲ್ಲ ಆಗ್ತಾ ಇದೆ. ತಂಡ ಒಟ್ಟು ಮತ್ತೆ ರನ್ಔಟ್. 1 ರನ್ಔಟ್. 2 ಓಟಗಳು ಜೊತೆ ಆಗ್ತಾ ಇದೆ. ಒಂಬತ್ತು ಬೇಕಾದೆ. 1 ಎಸೆತ 9. ಒಂಬತ್ತು ಓಟಗಳು ಬೇಕಾಗಿದೆ ಕೊನೆಯ ಎಸೆತದಲ್ಲಿ. ಓಕೆ ವಿರಾಜ್ ಎಚ್ಚರಿಕೆಯಲ್ಲಿ ಕೊನೆಯ ಎಸೆತ. ಮತ್ತೆ ಬಲವಾದ ಪ್ರಹಾರ ಚೆಂಡು ಕ್ಯಾಚ್ ಔಟ್ ಆಗ್ತಾ ಇದೆ. ಈ ಮಧ್ಯೆ ಸುರಗಿರಿ ಶೇಖರ್ ಈ ಪಂದ್ಯ ಕೊಡುವ ಚಾಂಪಿಯನ್ಗಳಾಗಿ ಮೂಡಿ ಬರ್ತಾ ಇದ್ದಾರೆ. ಆದಿತ್ಯನಾರ್ದನ ಶ್ರೀಮಂತರು ರನ್ನರ್ಸ್ ಗಳಾಗಿ ಮೂಡಿ ಬರ್ತಾ ಇದ್ದಾರೆ. ಅಭಿನಂದನೆಗಳು. ಅದೇ ರೀತಿ ಭಾಗವಹಿಸಿದಂತ ಎಲ್ಲ 12 ತಂಡಗಳು 12 ಮಾಲಕರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕೆಲವು ಕ್ಷಣಗಳಲ್ಲಿ ಸಮಾರಂಭ ನಡೆಯಲಿಕ್ಕಿದೆ.
I'm sorry, but don't wanna talk. I need a moment before I go. It's nothing personal. I draw the blank. They don't need to see me cry. 'Cause even if they understand, they don't understand. So then when I'm finished, I'm all about my business and ready to save the world. I'm taking my misery, making my bitch can't be everyone's favorite girl. So take aim and fly away. I've never been so wide awake. No, nobody but me can keep me safe. And I'm on my way. The black moon is on the rise. Fire burning in my eyes. No, nobody but me can keep me safe. And I'm on my way. And I'm on my way. Lo siento mucho, pero me voy. Porque a tu lado me di cuenta que nada soy. Y me cansé de luchar y de guerrear en vano. Estar en la línea de fuego y de meter la mano. No acepto mis errores, también soy humano. Y tú no ves que lo hago porque te amo. Pero ya no tengo más nada que hacer aquí. Me voy, llegó la hora de partir de mi propio camino, seguir lejos de ti. So take aim and fly away. I've never been so wide awake. No, nobody but me can keep me safe. And I'm on my way. The black moon is on the
ತಿಜೋರಿ ಮುಟ್ಟಲ್ಲ ಮಾತ ಬೀಗದ ಕೈ ಪುನು ಕೊಂಜೋನ ಹಾಕಲಿಡಲಿ ಕೊಂಜೋನ್ ಇತ್ತನ್ನ ಬಂಟೇರ್ನ ಕಾರ್ಯಕ್ರಮ ಕೊಂಜೋನ್ ಇತ್ತನ್ನ ಕೊಂಚ ಕಲೆನೇ ಬೇತೆ ಆಂಜೋರ್ನ ಕ್ರೀಡೆ ಅಂಡಲ ನಿಕ್ಲಿಗೆ ಮಾತರಿಗಳ ಸ್ಫೂರ್ತಿ ಕೊರ್ರೆ ಬೈದಿನಂಚಿನ ಮಾತ ಎಲ್ಲ ಅಕ್ಕನ ಅಕ್ಕಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋ ಒಂದು ಟ್ರೋಫಿ ಮೂಲ ಎದುರುಡುಂಡು ಜಾಸ್ತಿ ಮಾತಾಡ್ದಂಚಿನ ವೇದಿಕೆ ಇತ್ತು ಯಾಕಂದ್ರೆ ಎಂಕಲ್ನ ಭಾಷಣ ಏರ್ಲ ಕೇನ್ನಕ್ಕಲ್ನ ತಾಳ್ಮೇಲೆ ಇಚ್ಚಿ ತಾಟಿ ಬೂರೊಂದುಂಡು ಆಯ್ತು ಅರ್ಥ ಇಂಜ ಬಂಡ ಭಾಷಣ ಉಂಟಾವುಡು ಎಂಕುಲ್ಲ ಸುಮಾರು ಸಾಯನತನ ಸುಮಾರು ಈ ಕ್ರಿಕೆಟ್ ಕಾರ್ಯಕ್ರಮ ಪೂರ ಮಲ್ತದ ಬೊಡಿತರ ಕ್ರಿಕೆಟ್ ಕಾರ್ಯಕ್ರಮ ವಾಲಿಬಾಲ್ ಕಬಡ್ಡಿ ಕಾರ್ಯಕ್ರಮ ಪೂರ ಮಲ್ತ ನನ್ನ ಯಾರು ಎಲ್ಲಿಯೊಬ್ಬರಾಗ ಕಾರ್ಯಕ್ರಮ ಮಲ್ಪ ಗೆಸ್ಟ್ ನಕ್ಕಲು ಇಂಚನೆ ವೇದಿಕೆ ರಡ್ಡಿರೋ ಮೂಜಿರೋ ಗೆಸ್ಟ್ ನಕ್ಕಲು ಎಂಕುಲು ಟೊಪ್ಪಿ ಮಾಡೋದು ದೊಂಬುಡು ಅಂತಾರೆ ಎಂಕ್ಲೆಗೊಂದು ಮಂಡಚಾರ ಸುರಾಣ್ ವರ್ಷಲ ಎಂಕ್ಲೆಗೆ ದೊಂಬುಡು ಅಂತಾರೆ ಗೆಸ್ಟ್ ನಕ್ಕಲು ಒಂದು ಶಾಮಿಯಾನ ದಟ್ಟಿಟ್ಟು ಒಂದು ಭಾಷಣ ಮಲ್ಕೊಂಡು ನನ್ನ ಮಿತ್ತು ಗೆಸ್ಟ್ ನಕ್ಲಿನ ಎಂಚ ತಪ್ಪವನ್ನು ಬಂದ್ಬೇರೆಗೋಸ್ಕರ ಒಂದು ವರ್ಷ ಎಂಕುಲು ಎಂಚ ಮಲ್ತ ಎಷ್ಟೇ ಮುಡುಪುನಾಗ ಎಂಕುಲು ಮಲ್ತಿನ ಒಂದು ನಿಜ ಕಟ್ಟನೆ ಎಂಕುಲು ಇಂಚನೆ ದೊಂಬುಡು ಪುರ ಉಂಟು ಅಂತ ಸುಮಾರು ಗೆಸ್ಟ್ ನಕ್ಕಲು ಪಾತ್ರೆರಲ್ಲಿ ಗೆಸ್ಟ್ ನಕ್ಕಲ ಪಾತ್ರೆನ ಉಂಟ ಹೊಡತ್ತ ಎಂಕುಲೆ ಅವಳು ಇಡೀ ಡಿಸ್ಕಸ್ ಮಾಡ್ತಾ ಪಾತ್ರೆ ಶುರು ಮಲ್ತಿ ಬೆಟ್ಟಿಗೆ ಒರಿವರೆ ಅಲ್ಪ ಮತ್ತಿ ತಪ್ಪರೆ ಶುರು ಮಲ್ಪಲಿ ಮೂರು ಗೆಸ್ಟ್ ಮೈಕ್ ಪಾತ್ರೆ ಶುರು ಮಲ್ತಿಟ್ಟಿನ ಅಲ್ಪ ರೂಪೇಶ್ ಬೂರ್ನು ಅಶ್ವಿನ್ ಬೂರ್ನು ಪೂರ ಬೂರ್ನೇ ಶುರು ಮಲ್ತಿ ಗೆಸ್ಟ್ ನಕ್ಕಲು ಭಾಷಣ ಮಲ್ಪುರ ಉಂಟಾದೆ ಬಿಡಿ ಅಂಚಾದು ಪುರಾಗ ನನ್ನ ಇತ್ತ ನಿಕ್ಕುಲು ಅಶ್ವಿನ್ಲ ರೂಪೇಶ್ಲ ಬೂರ್ನ ಬರ್ಚಿ ನಿಕ್ಲ ಜಾಸ್ತಿ ಸಮಯ ದೆಪ್ಪಂದೆ ಬಹುಶಃ ಮಾತಿರ್ಲ ಟ್ರೋಫಿಗೋಸ್ಕರ ಕಾತೊಂದುಲ್ಲಾರು ಒಂದಂತೂ ಸತ್ಯ ನಮ್ಮ ಸಮಾಜ ಬೇಕ ಸಮುದಾಯ ಕೊಂಚ ಮಾದರಿ ಅವರು ನಮ್ಮ ಸಮಾಜ ಬಹುಶಃ ಇನ್ನಿತ ದಿನಟ್ಲ ಸುಮಾರು ಯುವಕರು ಉದ್ಯೋಗ ವಂಚಿತರಾದಿದ್ದರು ಸುಮಾರು ಯುವಕರು ನನ್ನ ಕರೆ ಸರಿಯಾಗಿ ನಂಚಿನ ಶಿಕ್ಷಣ ತಿಕ್ಕದಿಚ್ಚು ನಮ್ಮ ಆದ್ಯ ಕರ್ತವ್ಯ ಶಿಕ್ಷಣಗಳ ಉದ್ಯೋಗಗಳ ಆವಡ್ ಬಂಪುರಂಚಿನ ಪಾತ್ರ ಬರೊಂದು ಬಂಟ ಸಮುದಾಯದ ಪ್ರತಿ ಒರಿಯ ಯುವಕೆಲ್ಲ ಆ ಊರ್ದ ಮಣ್ಣದ ಋಣನ ಸಂಧಾವನಂಚಿನ ಕೆಲಸ ಕಾರ್ಯ ఆయన ಜೀವನ ಮಲ್ಪೋಡು ಬಂಪುರಂಚಿನ ಪಾತ್ರ ಬರೊಂದು ಪಾತ್ರ ಅವಕಾಶ ಮಲ್ಪುರಂಚಿನ ಬಂಟ್ ಸಂಘದ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಉಡಲ್ದಿಂದಿನಂಚಿನ ಅಭಿನಂದನೆ ಸಲ್ಲಿಸ ಒಂದು ಅಧ್ಯಕ್ಷರಿಗೆ ದಾಮೋದರ್ ಶೆಟ್ಟರಿಗೆ ಬಹುಶಃ ಕಾರ್ಯಕ್ರಮ ಮಾಡಿದು ದುಮ್ಮು ಎಂಗ್ಲೆಗ್ದಾಲ ಕೊರ್ರೆ ಆಯ್ತು ಕಾರ್ಯಕ್ರಮ ಮಾಡಿದು ಬೊಕ್ಕ ನಿಕ್ಕಲ ಖರ್ಚು ಹೊರ್ಚಿಡು ದಾದಾಲ ಕಮ್ಮಿ ಕೊರತೆ ಎತ್ತಂಡ ಅವನು ಪೂರ ನಿಗಿಸಾವನಂಚಿನ ಕೆಲಸ ಕಾರ್ಯ ಎಂಕುಲು ಮಲ್ಪ ಬಂಪುರಂಚಿನ ಪಾತೆರ ಬರೊಂದು ಪಾತೆರ ಖುಷಿಯಾಗಿತ್ತಂಡ ಜೋರಾದ ಮಾತೆರವರ ತಾಟಿ ಬಂದು ಆಶೀರ್ವಾದ ಒಂದು ನನ್ನ ಪಾತ್ರ ಬರೋದು ನನ್ನ ರದ್ದು ಪಾತ್ರ ವಿರಾಮ ಜೈ ಹಿಂದ್ ಜೈ ಕುಲ್ಮಾರ್ ಸೊಲ್ಮೇಲೆ ಮಿತ್ರಣ್ಣ ವೇದಿಕೆ ಇನ್ನಿತ ಕಾರ್ಯಕ್ರಮದ ಗುರುಕಾರ್ಯವನ್ನು ವಹಿಸಿದ್ದಾರೆ ಪುರುಷೋತ್ತಮಣ್ಣೆ ಉಪಾಧ್ಯಕ್ಷರು ನಮ್ಮ ರಾಜೇಶ್ ಕುಮಾರ್ ಶೆಟ್ಟಿ ಬೈಜೇರು ಕಾರ್ಯದರ್ಶಿ ಗಂಗಾಧರ್ ಶೆಟ್ಟರು ಜೊತೆ ಕಾರ್ಯದರ್ಶಿ ಸಾಯಿನಾಥ್ ಮಾಸ್ಟರ್ ಕೋಶಾಧಿಕಾರಿ ಅಶೋಕಣ್ಣರು ಮಹಿಳಾ ವೇದಿಕೆಯ ಗುರುಕಾರ್ತಿ ಚಂದ್ರಕಲಾ ಪ್ರಚಾರ ಪಕ್ಕ ಮಾಧ್ಯಮ ವಿಭಾಗದ ನಿಶಾಂತ್ ಶೆಟ್ಟಿ ಅಂಚನೆ ಯುವ ವಿಭಾಗದ ಸಂಚಾಲಕರು ದಾಮೋದರ್ ಶೆಟ್ಟರು ಅಂಚನೆ ವೇದಿಕೆಯ ಇತರ ಗಣ್ಯರು ವಸಂತ ಕರ್ನಾಟಕ ಕೆಪಿಸಿಸಿ ಕೋಆರ್ಡಿನೇಟರ್ ಆಗಲೇ ಮಾತ ಚರಣ್ ಶೆಟ್ಟಿ ಕುಳಾಯಿ ಗೊತ್ತು ನಮ್ಮ ಮಲ್ಲ ಪ್ರೋತ್ಸಾಹಕರು ನಮ್ಮ ಬಂಧು ನಮ್ಮ ಬಂಟ ಕ್ಷೇತ್ರದಾರ ನಮ್ಮ ಮುಲ್ಕಿ ವಿಭಾಗದಾರ ಅಂಚನೆ ಪುತ್ತುಬಾವಲ್ಲೇರು ಸುರೇಶ್ ದೇವಾಡಿಗ ಮಗನ ಮಾತಾಡಲ್ಲ ಉಪಸ್ಥಿತಿ ಮೋಹನ್ ಕೋಟ್ಯಾನ್ ಮಗನ ಉಪಸ್ಥಿತಿಯನ್ನು ಗುರುತಿಸ ಒಂದು ನೇರವಾದ ನಮ್ಮತ್ತೆ ಇನಿ ನಿರ್ಣಾಯಕವಾದ ನಿರ್ಣಯ ಕೊಡ್ತಿದ್ದಂಚಿನ ತೀರ್ಪುಗಾರರನ್ನು ಗುರುತಿಸುವ ನಮ್ಮ ಕರ್ತವ್ಯ ರಾಜೇಶ್ವರ್ ವೇದಿಕೆ ಬದ್ದದೆ ಏನಿದ್ದ ತೀರ್ಪುಗಾರನ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಂದು ವಿನಂತಿ ಮಾಡ್ತಲ್ವ ಏನು ಚರಣ್ ಶೆಟ್ಟಿ ಕುಳಾಯಿ ಗೊತ್ತು ಮೇಲೆ ಗೌರವಿಸಾದೆ ಮಾನವಿಕೆ ಮಾಡ್ಕೊಂಡು ಬಂದು ವಿನಂತಿ ಮಾಡ್ತಲ್ವ ಅಂಚನೆ ದೀಕ್ಷಿತ್ ಮ್ಯಾಂಗ್ಳೂರ್ ದೀಕ್ಷಿತ್ ಕುಡ್ಲ ವೇದಿಕೆ ಬಲೆ ಅಂಚನೆ ಚರಣ್ ಶೆಟ್ಟಿ ಮಣಿಪಾಲ್ ಇವರೆಲ್ಲ ಗೌರವಿಸೋರು ಒಂದು ವಿನಂತಿ ಅಂಚನೆ ದಿನೇಶ್ ಕುಳಾಯ್ ಕೋಡಲ್ ದಿನಟ್ಟು ಮಾನಾಧಿಕಾರಿಗೆ ತೊಂದರೆ ಅಂಚನೆ ಕಮೆಂಟ್ರಿ ಟೀಮ್ ನಮ್ಮೊಟ್ಟು ಗೆಟ್ಟ ಕೆಲಸ ಬಂದಿದೆ ಸುರೇಶ್ ಭಟ್ ಮುಲ್ಕಿ ಬೊಕ್ಕ ಸತೀಶ್ ಮಣಿಪಾಲ್ ಅಂಚನೆ ಶ್ರೀಶ ಐಕಳ ಜಯದೀಪ್ ಶ್ರೀಶ ದುಂಬೋಲು ಶ್ರೀಶರ್ ನಮ್ಮ ಬಂಟ್ ಸಂಘದ ಮ್ಯಾನೇಜರ್ಲಂದು ನಿರಂಕಳವಾದ ಕಾಮೆಂಟ್ರಿ ಕೋಡೇಡ್ದು ಇನಿ ಬಯ್ಯ ಮುಟ್ಟ ಮಂತದ ಈ ಮ್ಯಾಚಿನ ಪುರ್ಲು ಮಂತ ಕೋರಿದ್ರೆ ಶ್ರೇಷ್ಠ ಸರ ಬೈಕಲ್ಲ ಬೇರೆ ಮಲ್ಲ ಸ್ಕೋರರ್ ಸತ್ಯ ಧೈರ್ಯದ ಬಲೆ ಸ್ಕೋರರ್ ಬಾರಿಸ್ಟೋಗಳು ಸ್ಕೋರ್ ಅಂಚಿಂಚ ಅವನೇ ತಪ್ಪು ಮಲ್ ಬಂದೆ ಕೂಟ ಅಂದೆ ಒಂಚೂರ್ಲ ನಾಲ್ಕು ಮಂದಿ ಸ್ಕೋರ್ ಬರೆಸಿದವರಿಗೆ ಅಭಿನಂದನೆ ಮ್ಯಾಚಿನ ಶಬ್ದ ಹೋಯ್ತು ಕೂಟನು
ಅಂಚನೆ ನಮಗೆ M9 ದಕಲು ಲೈವ್ ಟೆಲಿಕಾಸ್ಟ್ ಕೊಡ್ತಾರೆ ಕೋಡೇರಿ ಇನಿ ಮುಟ್ಟ ದೇಶ ವಿದೇಶಗಳು ಈ ಮ್ಯಾಚಿನ ತೋದು ನನಗೆ ಸಂಭ್ರಮಿಸಾದರೆ ಖುಷಿ ಪಡುತ್ತಾರೆ ಅಭಿನಂದನೆ ಮಾಡಿದರೆ ಅಕುಲು ದೈದಿ ವೇದಿಕೆ ಬೇಡ ಜನಲ್ಲ ಬಲೆ ಲೈವ್ ಕೊಡ್ತೀನಿ ಅಕುಲು ಬಲೆ ಅಣ್ಣ ಇರುವಲ್ಲ ಬಲೆ ಇರುವಲ್ಲ ದೊಂಬುಗು ಕುದೊಂದು ಮರ ತಡಿಟ್ಟು ಆಶಿಲ್ ಬಕ್ಕ ಮುನೀರ್ ಮರ ತಡಿಟ್ಟು ಕುದೊಂದು ಎಟ್ಟೆ ಕರ್ತವ್ಯ ಮಾಡಿದ್ರೆ ಅಭಿನಂದಿಸ್ತಾರೆ ಖುಷಿ ಹಾಕೊಂಡು ಬಲೆ ಪೂಜೆ ಅಲ್ಲ ಬಲೆ 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 ಮೊದಲೇ ಕಡೆ ಪುರುಷೋತ್ತಮ ಬಂಡೇರು ಮಾಸ್ಟರ್ ಬಂಡೇರು ಮಿಥುನ್ ರೈತರು ಬಂಡೇರು ಮಾತೆ ನಗರ ಭಾಷಣ ಬಂಡೇರು ಮುಲ್ಕಿ ಬಂಟರ ಸಂಘದ 32 ಗ್ರಾಮದ ವ್ಯಾಪ್ತಿದ ಬಂಟೇರ್ನ ತಂಡಲಿಗೆ ನಡೆದಿನ ಒಂದು ಮ್ಯಾಚ್ ಈ ಮ್ಯಾಚ್ ಏರು ವಿನ್ನಾಣ ನಮ್ಮ ವಿನ್ನಾತ ಬಂದಿನ ಭಾವನೆ ನಮ್ಮವು ಈ ನಿಲೆಟ್ ಏರು ವಿನ್ನಾತ ಬಂದಿಕಲೆ ಗೊತ್ತುಂಡು ಇನಾಮ್ ಪಟ್ಟು ನಂಚಿನ ವಿಚಾರ ಇನಾಮದ ಪಟ್ಟಿನ ಶ್ರೀಶ ಐಕಳ ಮೇರು ವಾಚನ ಮಲ್ಪೇರೆ ಇನಾಮನು ವೇದಿಕೆದ ಗಣ್ಯರ ಪಟ್ಟದ ಬಿಳೆ ಒಂದೆರಡು ಶ್ರೀಯುತ ಸರಚಂಡಿ ಅವರೇ ಈಗಾಗಲೇ ನಿನ್ನೆ ದಿನ ಶುಭಗಳಿಗೆಯಲ್ಲಿ ಆರಂಭಗೊಂಡಂತ ಪಂದ್ಯಾಟ ಇವತ್ತಿನ ದಿನ ಮುಕ್ತಾಯಗೊಂಡಿದೆ. ಈಗಾಗಲೇ ವಿಜೇತ ತಂಡವಾಗಿ ಸುರಗಿರಿ ಸ್ಟ್ರೈಕರ್ಸ್ ಅದೇ ರೀತಿ ದ್ವಿತೀಯ ಸ್ಥಾನಿಯಾಗಿ ಆದಿತ್ಯನಾರಾಯಣ ಶ್ರೀಮಂತರು ಮೂಡಿ ಬರ್ತಾ ಇದೆ. ಇದೀಗ ವೈಯಕ್ತಿಕ ನೆಲೆಯ 4 ಬಹುಮಾನಗಳ ವಿತರಣೆ ಆಗಲಿಕ್ಕಿದೆ. ಪಂದ್ಯಗೊಂಡಿದ್ದ ಶ್ರೇಷ್ಠ ದಾಂಡಿಗ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್ ಯುನೈಟೆಡ್ ಉಡಪಾಡಿ ತಂಡದ ಭರತ್ 68 ಓಟವನ್ನು ಟೂರ್ನಮೆಂಟ್ ನಲ್ಲಿ ದಾಖಲಿಸಿದರು. ಒಂದು ಭರತ್ನಿಂದ ಆ ಪ್ರಶಸ್ತಿಯನ್ನು ಶ್ರೀಯುತ ಕರುಣಾಕರ್ ಶೆಟ್ಟಿ ಮಾಲಕರು ಪಡ್ಕೊಳ್ಬೇಕಾಗಿದೆ. ಶ್ರೀಯುತ ಮೋಹನ್ ಕೋಟ್ಯನ್ ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿದೆ. ಶ್ರೀಯುತ ಮೋಹನ್ ಕೋಟ್ಯನ್. ಉಡಪಾಡಿ ಯುನೈಟೆಡ್ ಭರತ್ 68 ಓಟವನ್ನು ಟೂರ್ನಮೆಂಟ್ ಉದ್ದಗಲಕ್ಕೂ ದಾಖಲಿಸಿದ್ರು. ಪಂದ್ಯಕೂಟದ ಶ್ರೇಷ್ಠ ಎಸೆತಗಾರ ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಸುರಗಿರಿ ಸ್ಟ್ರೈಕರ್ಸ್ ನ ದೇವಿ ಪ್ರಸಾದ್ ಜೀವನ್ ಶೆಟ್ಟಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾದ ಜೀವನ್ ಶೆಟ್ಟಿ. ನಿಶಾಂತ್ ಐಕಾನ್ ಪ್ಲೇಯರ್ ಸುರಗಿರಿ ಸ್ಟ್ರೈಕರ್ಸ್ ನ ಜರ್ಸಿಯನ್ನು ನೋಡಿದ್ರೆ ಸ್ವಲ್ಪ ವಿಶೇಷತೆ ಕಾಣ್ತದೆ. ತಮ್ಮ ತಾಯಿಯ ಹೆಸರನ್ನ ತಿಳಿಸಿ ಹಿಂಭಾಗದಲ್ಲಿ ಬರ್ಕೊಂಡಿದ್ದಾರೆ ಎಲ್ಲ ಆಟಗಾರರು. ಇದಕ್ಕೂ ಕೂಡ ತಾಯಿಗೆ ಕೊಡುವಂತ ಗೌರವ ಸುರಗಿರಿ ಸ್ಟ್ರೈಕರ್ಸ್. ತಾಯಿಯ ಆಶೀರ್ವಾದ ಇದ್ದ ಕಾರಣ ನೀವು ವಿಜೇತರಾಗಿದ್ದೀರಿ ಅನ್ನೋ ಭಾವನೆ ನಮ್ಮಲ್ಲಿ ಕೂಡ ಇದೆ. ಪಂದ್ಯ ಶ್ರೇಷ್ಠ 4 ಮ್ಯಾಚ್ ಅಂತ ಟೂರ್ನಮೆಂಟ್ ಫೈನಲ್ ಪಂದ್ಯ ಶ್ರೇಷ್ಠ ಎದುರಿಸಿದಂತ 13 ಎಸೆತ ಕಾಲು ಶತಕವನ್ನು ದಾಖಲಿಸಿದಂತ ಆಟಗಾರ ಭರತ್. ಶ್ರೀಯುತ ಅಶೋಕ್ ಶೆಟ್ಟಿ ಅವರು ನೀಡಿ ಗೌರವಿಸಬೇಕಾಗಿದೆ. ಶ್ರೀಯುತ ಅಶೋಕ್ ಶೆಟ್ಟಿ. ಪಂದ್ಯ ಶ್ರೇಷ್ಠ 13 ಎಸೆತಗಳಲ್ಲಿ 25 ಕಾಲು ಶತಕವನ್ನು ದಾಖಲಿಸಿದ ಆಟಗಾರ ಯುವ ಆಟಗಾರ ಭರತ್. ಪಂದ್ಯಕೂಟದ ಸರಣಿ ಶ್ರೇಷ್ಠ ಬಹಳಷ್ಟು ತೀವ್ರ ಪೈಪೋಟಿದ್ದಂತ ಸ್ಪರ್ಧೆ ಇದು. ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಬಹಳಷ್ಟು ಆಯ್ಕೆಗಳಿತ್ತು. ಮಾನದಂಡವನ್ನು ಲೆಕ್ಕಾಚಾರ ಮಾಡಿ ಪಂದ್ಯಕೂಟದ ಸರಣಿ ಶ್ರೇಷ್ಠ ನಿಮ್ಮ ಉತ್ತರ ಆದಿತ್ಯ ಮಾರ್ಗ ತಂಡದ ನಾಯಕ ಅರವತ್ತು ಓಟವನ್ನು ದಾಖಲಿಸಿದ್ದು 3 ಹಿಟ್ಟನ್ನು ಪಡ್ಕೊಂಡ್ರು. ಒಂದು ಮೇಡನ್ನು ಹೊರಡಿಸಿದ್ರು. ಸರಣಿ ಶ್ರೇಷ್ಠ ಶ್ರೀಯುತ ಗಂಗಾಧರ್ ಶೆಟ್ಟಿ ಕಾರ್ಯದರ್ಶಿಗಳಿಗೆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸುನಾಲ್ ಕೂಡ ಕಾಂಪಿಟಿಷನ್ ನಿಂತರು, ಆದರೆ ಮೇಡನ್ ಅವು ಕೌಂಟ್ ಆಯಿತು. ಅದೇ ರೀತಿ ಪಂದ್ಯಕೂಟದ 12 ತಂಡಗಳು 12 ಮಾಲಕರು ಬಹಳಷ್ಟು ವಿಶಿಷ್ಟವಾದಂತಹ ಪಂದ್ಯಕೂಟದಲ್ಲಿ ನಿಮ್ಮ ಸಹಕಾರದಿಂದಾಗಿ 12 ತಂಡಗಳ 12 ಮಾಲಕರ 12 ತಂಡಗಳ 180 ಆಟಗಾರ ಸಹಕಾರದಿಂದ ಈ ಪಂದ್ಯಕೂಟ ಬಹಳಷ್ಟು ಯಶಸ್ಸಿನ ನೇರ ಶಿಖರವನ್ನು ದಾಖಲಿಸಿತ್ತು. ಆ ನಿಟ್ಟಿನಲ್ಲಿ ಶಿಸ್ತುಬದ್ಧ ತಂಡವಾಗಿ ಫೈಟರ್ ಶೆಟ್ಟಿ ಪುನರವರು ಈ ಪಂದ್ಯಕೂಟದ ಶಿಸ್ತುಬದ್ಧ ತಂಡ. ಪ್ರದೀಪ್ ಶೆಟ್ಟಿ ಮಾಲಕತ್ವದ ತಂಡ, ಶ್ರೀ ಪ್ರದೀಪ್ ಚಂದ್ರಹಾಸ್ ಶೆಟ್ಟಿ ಮಾಲಕತ್ವದ
ಪುನರ್ ರಾಜಶೆಟ್ಟಿ ಶ್ರೀಮತಿ ಚಂದ್ರಕಲಾ ಶೆಟ್ಟಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿದೆ. ಶಿಸ್ತುಬದ್ಧ ತಂಡ ದೊಡ್ಡ ಸಂಘಟನೆಯಲ್ಲಿ ಕ್ರಿಕೆಟ್ ಅಂದ್ರೆ ಶಿಸ್ತಿನ ಆಟ. ಕ್ರಿಕೆಟ್ ಯಾವತ್ತಿಗೂ ಕೂಡ ಶಿಸ್ತಿನ ಆಟ. ಶಿಸ್ತುಬದ್ಧ ತಂಡವಾಗಿ ಬಿಡುವಂತಹ ಪುನರ್ವರೆಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಲಭಿಸಲಿ ಅನ್ನೋ ಮಾತನ್ನು ಹೇಳ್ತಾರೆ. ವಿಶೇಷವಾಗಿ ಈಗ ನಮ್ಮ ಎದುರು ಕಾಣಿಸ್ತಿರುವಂತಹ ಈ ಟ್ರೋಫಿಯ ಪ್ರಾಯೋಜಕರು ಶ್ರೀಮತಿ ಚಂದ್ರಕಲಾ ಶೆಟ್ಟಿ, ಮಹಿಳಾ ವಿಭಾಗದ ಸಂಚಾಲಕರು ಈ ಟ್ರೋಫಿಯನ್ನ ಪ್ರಾಯೋಜಕತ್ವವನ್ನ ಮಾಡಿದ್ದಾರೆ. ಅವರಿಗೆ ಕೂಡ ಶ್ರೀದೇವರ ಆಯುರ್ವೇದ ಐಶ್ವರ್ಯ ಸುಖ ಸಂಪತ್ತನ್ನು ನೀಡಿರುವಂತಹ ಮಾತನ್ನು ಹೇಳುತ್ತಾ ಇದೀಗ ನೇರವಾಗಿ ಪ್ರಧಾನ ವೇದಿಕೆಯಲ್ಲಿ ಮುಖ್ಯ ಬಹುಮಾನ ವಿತರಣೆಯನ್ನು ಮಾಡ್ತದೆ. ದ್ವಿತೀಯ ಸ್ಥಾನ 20,000 along with the shining golden color Sri K. Amara Shetty Memorial Trophy goes to Adityanardhan Ashwamantu. The owner is Nitin Shetty. All the teams and the owners please come and collect the prize from Nitin. Nitin Rai ಪ್ರತಿದಿನ ವಿತರಿಸಿದ ಜೊತೆಯಲ್ಲಿ ಎಲ್ಲ ಶಿಕ್ಷಕರು ಕೂಡ ಅವರನ್ನ ಜೊತೆ ಹಾಕಬೇಕು. ಶ್ರೀ ಪುರುಷ ಸಂಸದೆ ಅದೇ ರೀತಿ ಚರಣ್ ಶೆಟ್ಟಿ ಕೂಡ ಇವತ್ತು ದಯವಿಟ್ಟು ದ್ವಿತೀಯ ಸ್ಥಾನದ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಬೇಕಾಗಿದೆ. ಶ್ರೀ ಕೆ ಅಮರನಾಥ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ 20,000 ನಗದು ಪುರಸ್ಕಾರ ಜೊತೆಗೆ ಕನಕವರ್ಣದ ಅಮರನಾಥ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ ನಿತಿನ್ ಶೆಟ್ಟಿ ಮಾಲಕತೆ ಆದಿತ್ಯನಾರಾಯಣ ಶ್ರೀಮಂತರ ಮಾಡ್ತಾ ಇದೆ. ಅಭಿನಂದನೆ. ಅದೇ ರೀತಿ ಪ್ರಥಮ ಬಹುಮಾನ 30,000 ಪುರಸ್ಕಾರ ಜೊತೆಗೆ ಕನಕವರ್ಣದ ಶೆಟ್ಟಿ ಮಾಲಕತ್ವದ ಅಶ್ವಿನಿ ಮಾಲಕತ್ವದ ವಿರಾಜ್ ಶೆಟ್ಟಿ ನಾಯಕತ್ವದ ತಂಡ ಸೂರ್ಯಗಿರಿ ಸ್ಟ್ರೈಕರ್ ಕನಕವರ್ಣ 2ನೇ ವರ್ಗ ಟೇಸ್ಟನ್ನು ಈ ಒಂದು ವರ್ಷದಲ್ಲಿ ಪಡೀತಾ ಇದೆ. ಬಣ್ಣಮನದಲ್ಲಿ ಹರಿಮೋದೆಯಲ್ಲಿ ಇವತ್ತು ದಿನ ಬಂದಲ್ಲಿ ನಾನು ಶ್ರೀ ವಿಜೇಂದ್ರ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿದೆ. 30,000 ನಗದು ಪುರಸ್ಕಾರ ಜೊತೆಗೆ ಕನಕವರ್ಣದ ಆಕರ್ಷಕ ಟ್ರೋಫಿ ಶ್ರೀ ಕೆ ಅಮರನಾಥ ಶೆಟ್ಟಿ ಮೆಮೋರಿಯಲ್ ಟ್ರೋಫಿ ಎಲ್ಲ ಮಹಿಳಾ ವಿಭಾಗದ ಸರಿತಾ ಶೆಟ್ಟಿ, ಅಮಲ್ಯ ಶೆಟ್ಟಿ, ಗೋವಿಂದ್ ಶೆಟ್ಟಿ, ರೇಖಾ ಎನ್ ಶೆಟ್ಟಿ, ರೇಖಾ ನಿತಿನ್ ಶೆಟ್ಟಿ, ದಕ್ಷಿಣದಲ್ಲಿ ಆರ್ಯನ್, ಮುಂದಿನ ಪೀಳಿಗೆಯ ಯುವಕರು, ಬಂಟ ಸಮಾಜದ ಯುವ ಪೀಳಿಗೆಗಳು ಕೂಡ ಜೊತೆಗೆ ಸೈಡ್ ಅಭಿನಂದನೆ ವಿಜೇತರ ಬಹಳಷ್ಟು ಅಚ್ಚುಕಟ್ಟಾದ ಪ್ರತಿಭಟನೆಗೆ ಸಹಕರಿಸಿದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಅವರನ್ನು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದು ಮುಕ್ತಾಯ ಅಲ್ಲ, ಆರಂಭ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಬಂಟರ ಸಂಘ ಮುಲ್ಕಿ ಕಡೆಯಿಂದ ನಡೆಯುತ್ತಾ ಬರಲಿ ಎನ್ನುವ ಮಾತನ್ನ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. పోయినా ఎంత పడితే అయిపోయింది మందులో అయితే మధ్య ఎక్కడ ఆకనంత అందా